ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಇದೇ ಡಿಸೆಂಬರ್ 29 ನಿಮಗೆಲ್ಲ ಗೊತ್ತಿರೋ ಹಾಗೆ KPSC ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆಯಲಿದೆ. ಸೊ ಆ ದೃಷ್ಟಿಯಿಂದಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಯೂಶಲಿ ಕೋರ್ ಸಬ್ಜೆಕ್ಟ್ ಅಂಡ್ ಕರೆಂಟ್ ಅಫೇರ್ ಸಬ್ಜೆಕ್ಟ್ ಅಂತ ನಾವೆಲ್ಲನೂ ಸ್ಟಡಿ ಮಾಡ್ತಾ ಬರ್ತಿರ್ತೀವಿ. ಸೊ ಕೋರ್ ಸಬ್ಜೆಕ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ, ಎನ್ವೈರನ್ಮೆಂಟ್, ಎಕಾಲಜಿ ಅಂಡ್ ಯೂಶಲಿ ಮೆಂಟಲ್ ಎಬಿಲಿಟಿ ಅಂತ ಈ ರೀತಿಯಾಗಿ ಅಧ್ಯಯನ ಮಾಡ್ತೀವಿ. ಅದೇ ಜೊತೆಗೆ ಕರೆಂಟ್ ಅಫೇರ್ಸ್ ಬಂದಾಗ ಸ್ಟೇಟ್ ವೈಸು, ನೇಷನ್ ವೈಡು ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕರೆಂಟ್ ಅಫೇರ್ಸ್ಗಳನ್ನು ಕೂಡ ನೋಡ್ತಾ ಬಂದಿರ್ತೀವಿ. ಸೊ ಈ ಕರೆಂಟ್ ಅಫೇರ್ಸ್ ಅಲ್ಲಿ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಇಂದ ಯಾವೆಲ್ಲ ಟಾಪಿಕ್ಗಳು ಅಥವಾ ಯಾವೆಲ್ಲ ಅಂಶಗಳು, ಯಾವೆಲ್ಲ ಇವೆಂಟ್ಗಳು ತುಂಬಾ ಇಂಪಾರ್ಟೆನ್ಸ್ ಇದ್ದೋ, ಸೊ ಲಾಸ್ಟ್ 1 year ನಲ್ಲಿ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಇಂದ ಯಾವೆಲ್ಲ ಟಾಪಿಕ್ಗಳು ತುಂಬಾ ಇಂಟ್ರೆಸ್ಟ್ ಆಗಿದ್ದೋ ಅಥವಾ ಯಾವೆಲ್ಲ ಸುದ್ದಿನಲ್ಲಿದ್ದೋ ಅಥವಾ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಾವು ಯಾವೆಲ್ಲ ಟಾಪಿಕ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಸೊ ಆ ರೀತಿಯಾದಂತಹ ಒಂದು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಒತ್ತು ತರ್ತಾ ಇದ್ದೀವಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ 1 years ನಲ್ಲಿ ಅಂದ್ರೆ 1.5 years ಆಗಿರ್ಬೋದು, 1 years ಆಗಿರ್ಬೋದು, ಈ ಒಂದು ದೃಷ್ಟಿನಲ್ಲಿ ಹಿಸ್ಟ್ರಿ ವೈಸ್ ಇತಿಹಾಸದ ಒಂದು ಪರ್ಸ್ಪೆಕ್ಟಿವ್ ನಲ್ಲಿ ಅಥವಾ ಇತಿಹಾಸದ ಒಂದು ಆ ಪರ್ಸ್ಪೆಕ್ಟಿವ್ ನಲ್ಲಿ ನೋಡ್ತಾ ಹೋದಾಗ ಯಾವೆಲ್ಲ ಟಾಪಿಕ್ಗಳು ಸುದ್ದಿನಲ್ಲಿ ಇತ್ತು ಅಂತ ನೋಡ್ತಾ ಹೋಗ್ಬೋದು. ಸೊ ಮೊದಲಿಗೆ ನಿಮ್ಗೆ ಇಲ್ಲೇ ಸ್ಲೈಡ್ಸ್ ಅಲ್ಲಿ ನೋಡ್ತಾ ಹೋದಾಗ ನಿಮ್ಗೆ ಯೂಶಲಿ ಚೆನ್ನಕೇಶವ ಅಥವಾ ಹೊಯ್ಸಳ ಟೆಂಪಲ್ಸ್ ಅಂತ ಏನ್ ಕರಿತೀವಿ, ಅಥವಾ ಕಿತ್ತೂರು ಉತ್ಸವ ಆಗಿರ್ಬೋದು, ಅಥವಾ ಮರಾಠರ ಒಂದು ವಿಶಾಲ್ಗಢ್ ಪೋರ್ಟ್ ಆಗಿರ್ಬೋದು, ಅಹೋಮ್ ಡೈನಸ್ಟಿ ಆಗಿರ್ಬೋದು, ಅಥವಾ ಏಕತಾ ದಿವಸ್ ಆಗಿರ್ಬೋದು, ಅಥವಾ ನಮ್ಗೆಲ್ಲ ಗೊತ್ತಿರೋ ಹಾಗೆ ಗಾಂಧೀಜಿಯವರು ಇದೇ 1924ರಲ್ಲಿ ಅಂದ್ರೆ 1924ರಲ್ಲಿ ಬೆಳಗಾವಿನಲ್ಲಿ ಅಧಿವೇಶನ ಏನು INC ಅಂತ ಏನ್ ಕರಿತೀವಿ, ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಅಧಿವೇಶನ ಅಂತ ನಾವೇನ್ ಕರಿತೀವಿ, ಅವೆಲ್ಲ ನಡೆದು ಕೂಡ 100 ವರ್ಷಗಳಾಗಿದೆ. ಸೊ ಆ ದೃಷ್ಟಿಯಿಂದಾಗಿ ನಮಗೆ ಲಾಸ್ಟ್ 1 years ನಲ್ಲಿ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಇಂದ ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದೋ ಅಥವಾ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಹೇಗೆ ಅವನ್ನೆಲ್ಲನೂ ಕೂಡ ಅಧ್ಯಯನ ಮಾಡಬೇಕಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಅಥವಾ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ನಾವು ಈ ವಿಡಿಯೋದಲ್ಲಿ ತರ್ತಾ ಬಂದಿದ್ದೇವೆ. ಸೊ ಮೊದಲಿಗೆ ನಾವು ಯಾವ ಟಾಪಿಕ್ ನ ನೋಡ್ತಾ ಬಂದಾಗ ಬೆಳಗಾಂ ಸೆಷನ್ ಅಂತ ಕರಿತೇವೆ. ಅಂದ್ರೆ ಬೆಳಗಾಂ ಸೆಷನ್ ಯಾಕಂದ್ರೆ ತುಂಬಾನೇ ಸುದ್ದಿನಲ್ಲಿತ್ತು. ಯಾಕಂದ್ರೆ 1924ರಲ್ಲಿ ಗಾಂಧೀಜಿಯ ಅಧ್ಯಕ್ಷತೆಯಲ್ಲಿ ನಡೆದಂತಹ ಏಕೈಕ INC ಅಧಿವೇಶನ ಆಗಿರುತ್ತೆ. ಸೊ ನಮ್ಗೆ ಯೂಶಲಿ ಕೇಳಿದಾಗ ಗಾಂಧೀಜಿ ಇದಕ್ಕೆ ಮುಂಚೆ ಯಾವ್ದಾದ್ರು ಅಧಿವೇಶನಗಳಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ರ? ಖಂಡಿತ ಇಲ್ಲ. 1924ರ ಅಧಿವೇಶನದಲ್ಲಿ ಮಾತ್ರ, ಅಂದ್ರೆ ಏಕ ಬಾರಿ ಮಾತ್ರ, ಅಂದ್ರೆ ಓನ್ಲಿ ಒನ್ಸ್ ಗಾಂಧೀಜಿಯವರು ಈ ಒಂದು INCಯ ಅಧಿವೇಶನದ ಒಂದು ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಸೊ ಅದರ ಜೊತೆಗೆ ಇಂದಿಗೆ ಅಂದ್ರೆ 2024ಕ್ಕೆ 100 ವಸಂತಗಳನ್ನ ಅಥವಾ 100 ವರ್ಷಗಳನ್ನ ಪೂರೈಸಿದೆ, 100 years ಆಗಿದೆ. ಸೊ ಆ ದೃಷ್ಟಿಯಿಂದಾಗಿ ಕರ್ನಾಟಕದ ವಿಧಾನಸಭೆ ಅಥವಾ ಕರ್ನಾಟಕ ಸರ್ಕಾರಗಳು ಕೂಡ ಆ ಸ್ಮರಣಾರ್ಥವಾಗಿ ಹಲವಾರು ಚರ್ಚೆಗಳಾಗಿರ್ಬೋದು ಅಥವಾ ಇವೆಂಟ್ ಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದಾಗಿ ನಮ್ಗೆ ಏನಿದು ಇಲ್ಲಿ ಬೆಳಗಾಂ ಸೆಷನ್ಸ್ ಹೇಗೆ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ INC ಅಂತ ನಿಮ್ಗೆಲ್ಲ ಗೊತ್ತಿರೋ ಆಗುತ್ತೆ, ಯೂಶಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರಿತೀವಿ. ಇನ್ನು ನಾವು ಭಾರತೀಯ ಸ್ವಾತಂತ್ರ್ಯ ಹೋರಾಟ ಅಥವಾ ಹೋರಾಟದ ಚಳುವಳಿ ಅಂತ ಬಂದಾಗ ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆದಂತಹ ಕೆಲವು ಪಕ್ಷಗಳು ಬರ್ತವೆ. ಸೊ ಅದರಲ್ಲಿ ನಮ್ಗೆ INC ಪಕ್ಷ ಅಂತ ಕರಿತೀವಿ ಅಥವಾ INC ಪಾರ್ಟಿ ಅಂತ ಕರಿತೀವಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರತಿ ವರ್ಷ ಅಂದ್ರೆ ಯೂಶಲಿ 1 or 2 ಎಕ್ಸೆಪ್ಷನ್ ಜೊತೆಗೆ ಯೂಶಲಿ ವಾರ್ಷಿಕವಾಗಿ ತಮ್ಮ ಒಂದು ಅಧಿವೇಶನವನ್ನ ನಡೆಸ್ತಾ ಬಂದಿರ್ತಾರೆ. ಸೊ ಅದರಲ್ಲಿ ಅಂದ್ರೆ ಪ್ರತಿ ವರ್ಷ ನಡೆಸ್ತಾ ಬರುವಂತಹ ಅಧಿವೇಶನದಲ್ಲಿ 1924ರ ಒಂದು ಅಧಿವೇಶನ ಏನಿರುತ್ತೆ, ಸೊ ಅದನ್ನ 39th ಸೆಷನ್ ಅಂತಾನು ಕೂಡ ಕರಿತೀವಿ. ಈ 1924ರಲ್ಲಿ ನಡೆದಂತಹ ಅಧಿವೇಶನ 39ನೇ ಅಧಿವೇಶನವಾಗಿರುತ್ತೆ. ಇದು ಗಾಂಧೀಜಿಯ ಅಧ್ಯಕ್ಷತೆಯಲ್ಲಿ ಅಥವಾ ಪ್ರೆಸಿಡೆನ್ಸಿ ಅಂತ ನಾವೇನ್ ಕರಿತೀವಿ, ಅಂದ್ರೆ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಏಕೈಕ ಕಾಂಗ್ರೆಸ್ನ ಅಧಿವೇಶನವಾಗಿರುತ್ತೆ. ಸೊ ಆ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಅಂಡ್ ನಡೆದಂತಹ ಸ್ಥಳ ಯಾವುದು, ಎಲ್ಲಿ ನಡೀತು ಅಂತ ನೋಡ್ತಾ ಬಂದಾಗ ನಮ್ಮದೇ ಕರ್ನಾಟಕದ ಬೆಳಗಾವ್ ಅಂತ ಏನ್ ಕರಿತೀವಿ ಅದಾಗಿರ್ಬೋದು, ಅಥವಾ ಇಂದಿಗೆ ನಾವು ಅದನ್ನ ಹೆಸರು ಚೇಂಜ್ ಮಾಡಾದ್ಮೇಲೆ ಬೆಳಗಾವಿ ಅಂತ ಕರಿತಾ ಬಂದಿದ್ದೀವಿ. ಸೊ ಇದೇ ಬೆಳಗಾವಿನಲ್ಲಿ 1924ರಲ್ಲಿ ಗಾಂಧೀಜಿಯವರು ಈ ಒಂದು ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಸೊ ಈ ಅಧಿವೇಶನದಲ್ಲಿ ಕಲ್ಕತ್ತಾ ಅಗ್ರಿಮೆಂಟ್ ಅನ್ನುವಂತಹ ಈ ಅಗ್ರಿಮೆಂಟ್ ಅನ್ನ ಒಪ್ಪಂದವನ್ನ ರೆಸಲ್ಯೂಷನ್ ಅನ್ನ ಎಂಡೋರ್ಸಿಂಗ್ ಮಾಡಲಾಗಿರುತ್ತೆ. ಸೊ ಇದು ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಯೂಶಲಿ ಕಲ್ಕತ್ತಾ ಅಗ್ರಿಮೆಂಟ್ ಬಂದು ಕೆಲವು ಸ್ವರಾಜ್ಯ ಪಾರ್ಟಿಗಳೇನಿರುತ್ತೆ ಇವನ್ನ ಕಾಂಗ್ರೆಸ್ ಜೊತೆ ವಿಲೀನಗೊಳಿಸುವಂತಹ ಒಂದು ಫ್ಯಾಕ್ಟ್ ಅಥವಾ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಅದನ್ನ ಕೇಳ್ಬೋದು, ಅಂದ್ರೆ ಯೂಶಲಿ ಕಲ್ಕತ್ತಾ ಅಗ್ರಿಮೆಂಟ್ ಅಂತ ಬಂದಾಗ ಏನು ಅಂತ ಕೇಳ್ಬೋದು. ಸೊ ಅದ್ರ ಕಡೆ ನೀವು ಗಮನ ಕೊಡಬೇಕಾಗುತ್ತೆ. ಅದರ ಜೊತೆಗೆ ಯೂಶಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇದಾಗಿರುತ್ತೆ. ಇದ್ರ ಜೊತೆಗೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇನ್ನೊಬ್ಬ ಪರ್ಸನ್ ಯಾರು ಅಂತ ಬಂದಾಗ ಗಂಗಾಧರ್ ರಾವ್ ಬಾಲಕೃಷ್ಣ ದೇಶಪಾಂಡೆ ಅಂತ ಕರಿತೀವಿ, ಅಥವಾ ಗಂಗಾಧರ್ ದೇಶಪಾಂಡೆ ಅಂತಾನು ಕೂಡ ಕರಿತೀವಿ. ಇವರು ಗಾಂಧೀಜಿಯವರ ಇದರಲ್ಲಿ ಇವರು ಗಾಂಧೀಜಿಯವರನ್ನ ಗುರುಗಳು ಅಂತ ಕನ್ಸಿಡರ್ ಮಾಡಿರ್ತಾರೆ. ಏನು ಗಂಗಾಧರ್ ದೇಶಪಾಂಡೆ ಏನು ಯೂಶಲಿ ತಿಲಕ್ ಅವ್ರನ್ನು ಕೂಡ ಅಷ್ಟೇ, ಅಂದ್ರೆ ಯೂಶಲಿ ಇವರು ನಮ್ಮ ಗುರುಗಳು ಅಂತ ಅಧ್ಯಯನ ಕನ್ಸಿಡರ್ ಮಾಡಿರ್ತಾರೆ. ಗಾಂಧೀಜಿಗೆ ತುಂಬಾ ಬೇಕಾದಂತಹ ಒಬ್ಬ ಆಪ್ತ ವ್ಯಕ್ತಿ ಕೂಡ ಆಗಿರ್ತಾರೆ, ಆಪ್ತ ಸ್ನೇಹಿತ ವ್ಯಕ್ತಿ ಕೂಡ ಆ ರೀತಿಯಲ್ಲಿ ಅನುಯಾಯಿ ಆಗಿರ್ತಾರೆ. ಇವರು ಗಾಂಧೀಜಿಯವರಿಗೆ ಒತ್ತಾಸೆ ಮಾಡಿ ನೀವು ಈ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಲೇಬೇಕು ಅಂತ ಇದು ಮಾಡಿ, ಅದ್ರ ಜೊತೆಗೆ ಅದು ಕರ್ನಾಟಕದಲ್ಲಿ ನಡೀಬೇಕು, ಅಂದ್ರೆ ಸೌತ್ ಇಂಡಿಯಾದಲ್ಲಿ
ಎಲ್ಲೋ ಒಂದ್ ಕಡೆ ನಡಿಬೇಕು ಅಂದ್ರೆ ಯೂಶಲಿ ಆಂಧ್ರದಲ್ಲಿ ನಡಿಬೇಕಾ ಅಥವಾ ಬೇರೆ ಕಡೆ ನಡಿಬೇಕಂತ ಬಂದಾಗ ಇಲ್ಲ ನಮ್ಮದೇ ಕರ್ನಾಟಕದ ಬೆಳಗಾವಿನಲ್ಲೇ ನಡಿಬೇಕು ಅನ್ನುವಂತಹ ಒಂದು ಒತ್ತಾಸೆಯ ಮೇರೆಗೆ ಈ ಒಂದು ಲೈಕ್ ಬೆಳಗಾವಿನಲ್ಲಿ ನಡೀತಾ ಬರುತ್ತೆ. ಅದಕ್ಕೆ ಮುಖ್ಯವಾದಂತಹ ಕಾರಣ ವ್ಯಕ್ತಿ ಯಾರು ಅಂದ್ರೆ ಗಂಗಾಧರ ರಾವ್ ದೇಶಪಾಂಡೆ ಅಂತ ಕರಿಬಹುದು ಅಥವಾ ಗಂಗಾಧರ ರಾವ್ ಬಾಲಕೃಷ್ಣ ದೇಶಪಾಂಡೆ ಅಂತ ಕೂಡ ನಾವು ಕರಿತಾ ಬರ್ತೀವಿ. ಈ ಗಂಗಾಧರ ದೇಶಪಾಂಡೆವನ್ನ ಲಯನ್ ಆಫ್ ಕರ್ನಾಟಕ ಅಂತಾನು ಕೂಡ ಕರಿತೀವಿ ಅಥವಾ ಕರ್ನಾಟಕದ ಸಿಂಹ ಅಂತಾನು ಕೂಡ ಕರಿತೀವಿ. ಅವ್ರಿಗೆ ಇದ್ದಂತಹ ಟೈಟಲ್ ಅಥವಾ ಅದನ್ನ ಬಿರುದುಗಳು ಅಂತ ನೀವು ಕನ್ಸಿಡರ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಖಾದಿ ಭಗೀರಥ ಅಂತಾನು ನಾವು ಕರಿತೀವಿ ಅವ್ರನ್ನ. ಏನಂತ ಖಾದಿ ಭಗೀರಥ ಅಂತಾನು ಕೂಡ ನಾವು ಕರಿತಾ ಬರ್ತೀವಿ. ಸೊ ಖಾದಿ ಭಗೀರಥ ಅಂತಾನು ಕೂಡ ನಾವು ಕರಿತೀವಿ. ಯಾಕೆ ಖಾದಿ ಭಗೀರಥ ಅಂತಂದ್ರೆ ಯೂಶಲಿ ಗಾಂಧೀಜಿ ಅನುಯಾಯಿ ಆದ್ಮೇಲೆ ಖಾದಿಯನ್ನ ಅತಿ ಹೆಚ್ಚಾಗಿ ಬಳಸೋದಾಗಿರ್ಬೋದು, ಖಾದಿ ಗ್ರಾಮೋದ್ಯೋಗಗಳನ್ನ ಅಥವಾ ಗ್ರಾಮಗಳನ್ನ ಸೃಷ್ಟಿ ಮಾಡೋದಾಗಿರ್ಬೋದು, ಈ ಖಾದಿಯನ್ನ ಮುಖ್ಯ ದಾರಿಗೆ ಅಥವಾ ಮುಖ್ಯ ವಾಹಿನಿಯಲ್ಲಿ ಪ್ರಮೋಟ್ ಮಾಡೋದ್ರಲ್ಲಿ ಗಂಗಾಧರ ದೇಶಪಾಂಡೆ ಅವರು ತುಂಬಾನೇ ಮುಂಚೂಣಿನಲ್ಲಿ ಇರ್ತಾರೆ. ಸೊ ಅದರಿಂದಾಗಿ ಅವರಿಗೆ ಖಾದಿ ಭಗೀರಥ ಅಂತ ನಾವು ಕೂಡ ಕರೀತಾರೆ ಅಥವಾ ಭಗೀರಥ ಆಫ್ ಕರ್ನಾಟಕ ಅಂದ್ರೆ ಕರ್ನಾಟಕದ ಖಾದಿ ಭಗೀರಥ ಅಂತ ಯಾರನ್ನ ಕರೀತಾರೆ ಅಂತ ಕೇಳ್ದಬಿಟ್ಟಾಗ ನೀವು ಆನ್ಸರ್ ಗೊತ್ತಿರ್ಬೇಕಾಗತ್ತೆ, ಗಂಗಾಧರ ರಾವ್ ದೇಶಪಾಂಡೆ ಅಥವಾ ಇವರನ್ನ ನಾವು ಕರ್ನಾಟಕದ ಸಿಂಹ ಅಂತಾನು ಕೂಡ ಕರಿತಾ ಬರ್ತೀವಿ. ಸೊ ಅದ್ರ ಜೊತೆಗೆ ಈ ಸೆಷನ್ ಏನಿದೆ 1924ರಲ್ಲಿ ನಡೆದಂತಹ ಸೆಷನ್ ಏನಿದೆ ಅದನ್ನ ವಿಜಯನಗರ ಅಂತಾನು ಕೂಡ ಅದನ್ನ ಆ ನಂತರದಲ್ಲಿ ಹೆಸರಿಸಲಾಗುತ್ತೆ. ಯೂಶಲಿ ಇದನ್ನ ವಿಜಯನಗರ ಕಿಂಗ್ಡಮ್ ಅಂತ ನಾವೇನ್ ಕರಿತೀವಿ ಅಥವಾ ವಿಜಯನಗರ ಸಾಮ್ರಾಜ್ಯ ಅಂತ ನಾವೇನ್ ಕರಿತೀವಿ ಅಂದ್ರೆ ಭಾರತ ಎಂದೆಂದು ಮರೆಯಲಾಗದಂತಹ ಒಂದು ಸಾಮ್ರಾಜ್ಯ ಅಥವಾ ಹಿಂದೂ ಸಾಮ್ರಾಜ್ಯ ಅಂತ ನಾವೇನ್ ಕರಿತೀವಿ, ಆ ವಿಜಯನಗರ ಸಾಮ್ರಾಜ್ಯದ ನೆನಪಿನಾರ್ಥಕವಾಗಿ ಆ ನಡೆದಂತಹ ವೆನ್ಯೂವನ್ನ ಅಂದ್ರೆ ಏನ್ ಸ್ಥಳ ಏನಿರುತ್ತೆ ಆ ಸೆಷನ್ ವಾಸ್ ನೇಮ್ಡ್ ಆಸ್ ಎ ವಿಜಯನಗರ ಅಂತ ಕೂಡ ಅದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಅದ್ರ ಕಡೆ ಕೂಡ ನೀವು ಒಂದು ಕೇಳ್ಬೋದು, ಆಪ್ಷನಲ್ ಕೇಳ್ತಾ ಬಂದಾಗ ನಿಮ್ಗೆ ಅದು ಅವೇರ್ನೆಸ್ ಇರ್ಬೇಕಾಗತ್ತೆ ಏನಂತ ಕರೆದು. ಅದ್ರ ಜೊತೆಗೆ 1923ರಿಂದ ಈ ಒಂದು ಅಧಿವೇಶನ ನಡಿಬೇಕು ಅಂತ ಯೂಶಲಿ ತಯಾರಿಗಳು ನಡೀತಾ ಬರ್ತವೆ. ಸೊ ಬರೋಬ್ಬರಿ 70,000ಕ್ಕೂ ಹೆಚ್ಚು ಅಂದ್ರೆ 70,000ಕ್ಕೂ ಹೆಚ್ಚು ಏನು ಕಾಂಗ್ರೆಸ್ನ ಯಾರ್ಥಿಗಳು ಏನಿರ್ತಾರೆ, ಕಾಂಗ್ರೆಸ್ನ ಏನು ಭಾಗಿದಾರರು ಇರ್ತಾರೆ ಅವರು ಈ ಅಧಿವೇಶನದಲ್ಲಿ ಭಾಗವಹಿಸ್ತಾ ಬರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ನೀರಿನ ಒಂದು ವ್ಯವಸ್ಥೆಯನ್ನ ಮಾಡೋದಕ್ಕೋಸ್ಕರ ಒಂದು ಬಾವಿಯನ್ನ ಅಥವಾ ಒಂದು ಕಲ್ಯಾಣಿಯನ್ನ ತೋಡ್ತಾ ಬರ್ತಾರೆ. ಸೊ ಅದಕ್ಕೆ ಯೂಶಲಿ ಪಂಪ ಸರೋವರ ಅಂತ ಕನ್ಸಿಡರ್ ಹೆಸರನ್ನ ಇಡ್ಲಾಗತ್ತೆ. ಸೊ ಪಂಪ ಸರೋವರ ಬಂದಾಗ ಯೂಶಲಿ ನಾವು ಬೇರೆ ನದಿಗಳಿಗೆ ಇದನ್ನ ಯೂಶಲಿ ಪಂಪ ಡ್ಯಾಮ್ ಅಂತ ಕೂಡ ಕರೀತಾರೆ. ಅದ್ರ ಅದನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕೇವಲ ಇದನ್ನ ಈ ಬೆಳಗಾವಿನಲ್ಲಿ ಅಂದ್ರೆ ಅಧಿವೇಶನ ಎಲ್ಲಿ ನಡೀತು ಅಧಿವೇಶನದಲ್ಲಿ ಭಾಗವಹಿಸುವಂತಹ ಕಾಂಗ್ರೆಸ್ ಯಾರ್ಥಿಗಳಿಗೆ ನೀರನ್ನ ಉಣಿಸೋದಕ್ಕೋಸ್ಕರ ಅಥವಾ ನೀರನ್ನ ಸಪ್ಲೈ ಮಾಡೋದಕ್ಕೋಸ್ಕರ ಆ ಬೆಳಗಾವಿ ಪ್ರದೇಶದಲ್ಲಿ ಒಂದು ಈ ಪಂಪ ಸರೋವರನ ಅಗೆಯಲಾಗತ್ತೆ ಅಥವಾ ಈ ಕೆತ್ತಲಾಗತ್ತೆ. ಸೊ ಇದನ್ನ ಆ ನಂತರದಲ್ಲಿ ಕಾಂಗ್ರೆಸ್ ವೆಲ್ ಅಂತಾನು ಕೂಡ ಕನ್ಸಿಡರ್ ಮಾಡ್ತಾ ಬಂತಾರೆ. ಸೊ ಕಾಂಗ್ರೆಸ್ ವೆಲ್ ಅಂದ್ರೂ ಕೂಡ ಅಥವಾ ಕಾಂಗ್ರೆಸ್ ಬಾವಿ ಅಥವಾ ಈ ರೀತಿ ಕರೆದು ಕೂಡ ಅದು ಪಂಪ ಸರೋವರನ್ನೇ ಇದ್ ಮಾಡ್ತಾ ಬರುತ್ತೆ. ಸೊ ಇದಿಷ್ಟು ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ನಮ್ಗೆ ಈ ಒಂದು ಅಂದ್ರೆ 1924ನ ಕಾಂಗ್ರೆಸ್ನ ಒಂದು ಅಧಿವೇಶನ ಅಥವಾ ಈ ಸೆಷನ್ ವೈಸ್ ಬಂದಾಗ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಸೊ ಇದಕ್ಕೆ ಯಾಕಂದ್ರೆ ಈ ಅಧಿವೇಶನ ನಡೆದು 100 ವರ್ಷಗಳಾಗಿದೆ. ಸೊ ಈ ದೃಷ್ಟಿನಲ್ಲಿ ನೀವು ಇನ್ನೊಂದಷ್ಟು ಅಧ್ಯಯನ ಮಾಡ್ತಾ ಬಂದಾಗ ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತಾ ಬರ್ತೀವಿ. ನೆಕ್ಸ್ಟ್ ಟಾಪಿಕ್ ನಲ್ಲಿ ಇದ್ದಂಥದ್ದು ನಮಗೆ ರಾಷ್ಟ್ರೀಯ ಏಕತಾ ದಿವಸ್ ಅಂತ ಕರಿತೀವಿ ಅಥವಾ ಯೂನಿಟಿ ಡೇ, ನ್ಯಾಷನಲ್ ಯೂನಿಟಿ ಡೇ ಅಂತ ಕರಿತಾ ಬಂದಿರ್ತೀವಿ. ನಿಮಗೆಲ್ಲ ಗೊತ್ತಾದ ಏಕತಾ ದಿವಸ್ ಅಂತ ಯಾಕೆ ಕರಿತೀವಿ ಅಂದ್ರೆ ಯೂಶಲಿ ನಮ್ಗೆ ಯಾರ ಒಂದು ನೆನಪಿನಾರ್ಥವಾಗಿ ನೋಡ್ತಾ ಬಂದಿರ್ತೀವಿ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಕರಿತೀವಿ. ಅಂದ್ರೆ ಭಾರತ ಕಂಡಂತಹ ನೆಚ್ಚಿನ ಒಬ್ಬ ರಾಜಕೀಯ ವ್ಯಕ್ತಿಗಳಲ್ಲಿ ಅಥವಾ ಭಾರತೀಯ ಕಂಡಂತಹ ಒಬ್ಬ ಧೀಮಂತ ವ್ಯಕ್ತಿಗಳಲ್ಲಿ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಬ್ರು. ಸೊ ಅವರ ಒಂದು ಜನ್ಮದಿನದ ನೆನಪಿಗೋಸ್ಕರ ಯೂಶಲಿ ಅಂದ್ರೆ ಅವರು ಭಾರತಕ್ಕೆ ಕೊಟ್ಟಂತಹ ಅಥವಾ ಭಾರತಕ್ಕೆ ಸೇವೆ ಸಲ್ಲಿಸಿದಂತಹ ಒಂದು ಸೇವೆಯ ಪರಿಣಾರ್ಥವಾಗಿ ಯೂಶಲಿ ಅವರ ಒಂದು ಜನ್ಮದಿನವನ್ನ ರಾಷ್ಟ್ರೀಯ ಏಕತಾ ದಿವಸ್ ಅಂತ ನಾವು ಆಚರಣೆಯನ್ನ ಮಾಡ್ತಾ ಬಂದಿರ್ತೀವಿ. ಸೊ ಅದನ್ನ ನೋಡ್ತಾ ಹೋದಾಗ ಯೂಶಲಿ ಯಾವ ಒಂದು ಇವೆಂಟ್ ಇದೆ ಅಥವಾ ಏನು ಅಂತ ನೋಡ್ತಾ ಬಂದಾಗ ಯೂಶಲಿ ಅಕ್ಟೋಬರ್ 31 ಅನ್ನ ಯೂಶಲಿ ಅವರಲ್ಲಿ ಅಕ್ಟೋಬರ್ 31 ಏನಿದೆ ಅವರ ಜನ್ಮದಿನ ಇರುತ್ತೆ. ಸೊ ಅದರ ನೆನಪಿನಲ್ಲಿ ನಾವು ರಾಷ್ಟ್ರೀಯ ಏಕತಾ ದಿವಸ್ ಅಂತ ಕರಿತೀವಿ ಅಥವಾ ನ್ಯಾಷನಲ್ ಯೂನಿಟಿ ಡೇ ಅಂತ ನಾವು ಕೂಡ ಕರಿತಾ ಬಂದಿರ್ತೀವಿ, ಅದು ಆಚರಣೆಯನ್ನ ಮಾಡ್ತಾ ಬಂದಿರ್ತೀವಿ. ಸೊ ಏನಕ್ಕೆ ಅಂದ್ರೆ ಯೂಶಲಿ ಬರ್ತ್ ಆನಿವರ್ಸರಿ ಅಂದ್ರೆ ಯಾರ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ವಾಟ್ ಆರ್ ದ ಪರ್ಪಸ್, ಏನಕ್ಕೆ ಈ ದಿವಸವನ್ನ ನಾವು ಆಚರಣೆ ಮಾಡ್ತಾ ಇದೀವಿ ಅಂತ ನೋಡ್ತಾ ಬಂದಾಗ ನ್ಯಾಷನಲ್ ಯೂನಿಟಿ ಇಂಟಿಗ್ರಿಟಿ ಅಂಡ್ ಆನರ್ಸ್ ದ ಪಟೇಲ್ಸ್ ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಯೂಶಲಿ ನಮ್ಮ ಪಟೇಲ್ ಅವರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ದೇಶಕ್ಕೆ ನೀಡಿದಂತಹ ಕೊಡುಗೆ ಏನಿದೆ ಅದರ ಜೊತೆಗೆ ರಾಷ್ಟ್ರದ ಏಕತೆ ಮತ್ತು ಅಖಂಡತೆಯನ್ನ ಗೌರವಿಸುವಂತಹ ಒಂದು ನೆನಪಿಗಾರ್ಥವಾಗಿ ಸ್ಮರಣಾರ್ಥವಾಗಿ ಅವರ ಒಂದು ನೆನಪಿನಲ್ಲಿ ಅವರ ಒಂದು ಜನ್ಮದಿನದ ನೆನಪಿನಲ್ಲಿ ನಾವು ರಾಷ್ಟ್ರೀಯ ಏಕತಾ ದಿವಸವನ್ನ ಆಚರಣೆಯನ್ನ ಮಾಡ್ತಾ ಬಂದಿದ್ದೀವಿ. ಕೀ ಆಕ್ಟಿವಿಟೀಸ್ ಬಂದಾಗ
ಯೂನಿಟಿ ರನ್ ಅಂತ ಅಥವಾ ಯೂನಿಟಿ ಮ್ಯಾರಥಾನ್ ಅಂತ ಯೂಶಲಿ ನಾವು ಅದನ್ನ ಲೈಕ್ ಆಚರಣೆ ಮಾಡ್ತಾ ಬಂದಿದ್ದೀವಿ. ಅದ್ರ ಜೊತೆಗೆ ಸೆಮಿನಾರ್ಗಳಾಗಿರ್ಬೋದು, ಇವೆಂಟ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ನ್ಯಾಷನಲ್ ಇಂಟಿಗ್ರೇಷನ್ ಅಂದ್ರೆ ರಾಷ್ಟ್ರದ ಒಂದು ಏಕೀಕರಣದಲ್ಲಿ ಯಾವೆಲ್ಲ ಅಂಶಗಳು ಚರ್ಚೆ ಆಗುತ್ತಾ ಬಂದಿದವು ಇವನ್ನೆಲ್ಲವೂ ಕೂಡ ನಾವು ಚರ್ಚೆ ಮಾಡ್ತಾ ಬಂದಿರ್ತಾರೆ. ಸೊ ಅದ್ರ ಕಡೆ ನೋಡ್ಬೋದು. ಮೊದಲ ಬಾರಿಗೆ ಯಾವಾಗ ರಾಷ್ಟ್ರೀಯ ಏಕತಾ ದಿನವನ್ನು ಆಚರಣೆ ಮಾಡ್ತಾ ಅಂತ ಬಂದಾಗ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 2014 ಅಂದ್ರೆ 2014 ಮೊದಲ ಬಾರಿಗೆ ನಾವು ರಾಷ್ಟ್ರೀಯ ಏಕತಾ ದಿವಸ್ ಅಥವಾ ನ್ಯಾಷನಲ್ ಯೂನಿಟಿ ಡೇ ಅನ್ನ ಅಬ್ಸರ್ವ್ ಮಾಡ್ತಾ ಬಂದಿದ್ದೀವಿ. ಸೊ ಅದರಿಂದಾಗಿ ಅದು ಕೂಡ ಜ್ಞಾಪನ ಇರಬೇಕಾಗುತ್ತೆ. ಅಂಡ್ ಇನಿಷಿಯೇಟೆಡ್ ಬೈ ದ ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ಇದು ನಮಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಆ ನಂತರದಲ್ಲಿ ಇನ್ನೂ ಇಂಪಾರ್ಟೆಂಟ್ ಏನಿದೆ ಅಥವಾ ನ್ಯಾಷನಲ್ ಯೂನಿಟಿ ಡೇ ಬಂದಾಗ ನಮ್ಗೆ ಯೂಶಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅಂಡ್ ಅವರು ರಾಷ್ಟ್ರೀಯ ಚಳವಳಿನಲ್ಲಿ ಯಾವೆಲ್ಲ ಒಂದು ಕೊಡುಗೆಯನ್ನ ಸೇವೆಯನ್ನ ಸಲ್ಲಿಸಿದ್ದಾರೆ ಅಂತ ನೋಡ್ತಾ ಬಂದಾಗ ಯೂಶಲಿ ಮೊದಲ ಬಾರಿಗೆ 1917 ಗಾಂಧೀಜಿಯ ಒಂದು ಪ್ರಭಾವಕ್ಕೆ ಒಳಗಾಗಿ ಏನ್ ಈ ಸತ್ಯಾಗ್ರಹ ಕಾನ್ಸೆಪ್ಟ್ ಅಂತ ಬರುತ್ತೆ. ಸೊ ಈ ಸತ್ಯಾಗ್ರಹ ಒಂದು ಯೂಶಲಿ ನಾನ್ ವೈಲೆನ್ಸ್ ನಿಮ್ಗೆ ಲೈಕ್ ಮೂವ್ಮೆಂಟ್ ಆಗಿರುತ್ತೆ. ಅಂದ್ರೆ ಅಹಿಂಸಾ ಮಾದರಿನಲ್ಲಿ ಅಥವಾ ಅಹಿಂಸೆಯನ್ನ ಅಳವಡಿಸ್ಕೊಂಡು ವಿರೋಧವನ್ನ ವ್ಯಕ್ತಪಡಿಸುವಂಥದ್ದು ತುಂಬಾ ಕಷ್ಟ ಇರುತ್ತೆ. ಆಗಿನ ಕಾಲಕ್ಕೆ ಯೂಶಲಿ ಲೈಕ್ ವಿರೋಧ ವ್ಯಕ್ತಪಡಿಸೋದು ಅಂತ ಅಂದ್ರೆ ಅದು ಯಾವಾಗ್ಲೂ ಕೂಡ ಹಿಂಸೆಯ ಮೂಲಕವಾಗಿರುತ್ತೆ. ಅದಕ್ಕೆ ಮುಂಚೆ ಇದ್ದಂತಹ ದಂಗೆಗಳಾಗಿರ್ಬೋದು ಅಥವಾ ಬಂಡಾಯಗಳಾಗಿರ್ಬೋದು ಇವೆಲ್ಲ ಕೂಡ ನಾವು ನೋಡ್ತಾ ಬಂದಿದ್ದೀವಿ ಹೇಗೆ ಅದು ರಕ್ತಸಿಕ್ತ ಅಧ್ಯಾಯ ಆಗಿರುತ್ತೆ ಅಂತ. ಬಟ್ ಮೊದಲ ಬಾರಿಗೆ ಗಾಂಧೀಜಿಯವರು ಬಂದಾಗ ಅದನ್ನ ಅಹಿಂಸಾ ರೂಪದಲ್ಲಿ ಅಂದ್ರೆ ಹಿಂಸೆಯನ್ನ ಬಳಸ್ತಲೆ ಯಾವುದೇ ಆಯುಧಗಳನ್ನ ಬಳಸ್ತಲೆ ಒಂದು ನಾವು ಲೈಕ್ ವಿರೋಧವನ್ನ ವ್ಯಕ್ತಪಡಿಸುವಂತಹ ಒಂದು ಮಾದರಿಗೆ ಮನಸೋತಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು 1917 ರಾಜಕೀಯಕ್ಕೆ ರಾಜಕೀಯಕ್ಕೆ ಬರ್ತಾರೆ ಅನ್ನೋದು ನಮ್ಗೆ ಗೊತ್ತಿರಬೇಕಾಗುತ್ತೆ. ಮೊದಲ ಬಾರಿಗೆ ಬಳಸಿದ ಅವರು ಏನು ನಮ್ಮ ಹೋರಾಟದಲ್ಲಿ ಭಾಗವಹಿಸಿದಂತ ಇವೆಂಟ್ ಯಾವುದು ಅಂತ ಬಂದಾಗ ಖೇಡಾ ಸತ್ಯಾಗ್ರಹ ಅಂತ ಕರಿತೀವಿ. ಗುಜರಾತ್ ನಲ್ಲಿ ಇರುವಂತಹ ಒಂದು ಪ್ಲೇಸ್ ನಲ್ಲಿ ಯೂಶಲಿ ಅಲ್ಲಿ ಬ್ರಿಟಿಷರ ಒಂದು ತೆರಿಗೆ ನೀತಿಯ ವಿರುದ್ಧ ಹೋರಾಟಕ್ಕೆ ಯೂಶಲಿ ಸತ್ಯಾಗ್ರಹವನ್ನ ಅಥವಾ ಹೋರಾಟವನ್ನ ನಡೆಸಲಾಗುತ್ತೆ. ಸೊ ಅದಲ್ಲಿ ಯೂಶಲಿ ಫಸ್ಟ್ ಬಳಸಿದಂತಹ ಅಥವಾ ಭಾಗವಹಿಸಿದಂತಹ ಒಂದು ಇವೆಂಟ್ ಆಗಿರುತ್ತೆ. ಮೊದಲ ಬಾರಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಇವೆಂಟ್ ಯಾವುದು ಅಂತ ಅಂದ್ರೆ ಅದು ಖೇಡಾ ಸತ್ಯಾಗ್ರಹ 1918. ಅದ್ರ ಜೊತೆಗೆ 1924 ಪ್ರೆಸಿಡೆಂಟ್ ಆಫ್ ದ ಅಹಮದಾಬಾದ್ ಮುನ್ಸಿಪಲ್ ಬೋರ್ಡ್ ಅಂತ ಏನ್ ಕರಿತೀವಿ ಅಂದ್ರೆ ಯೂಶಲಿ ಆಕ್ಟ್ ಮೂಲಕ ತಂದಂತಹ ಅಲ್ಲಿನ ಸಿಟಿಗಳನ್ನ ಯೂಶಲಿ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಇದ್ದಂತಹ ಅಹಮದಾಬಾದ್ ಮುನ್ಸಿಪಲ್ ಬೋರ್ಡ್ ಅಂತ ಏನ್ ಕರಿತೀವಿ ಅದರ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ದೆನ್ ಇವರು ಅಂದ್ರೆ ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಾನ್ ಕೋಪರೇಷನ್ ಮೂವ್ಮೆಂಟ್ ಆಗಿರ್ಬೋದು, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿರ್ಬೋದು ಅಂಡ್ ಸಾಲ್ಟ್ ಸತ್ಯಾಗ್ರಹ ಅಂತ ಏನ್ ಕರಿತೀವಿ ಇದೆಲ್ಲವೂ ಕೂಡ ಆಕ್ಟಿವ್ ಆಗಿ ಸಕ್ರಿಯವಾಗಿ ಗಾಂಧಿ ಅಥವಾ ನೆಹರು ಅಥವಾ ಬೇರೆ ಎಲ್ಲ ಯಾರಿದ್ರು ಅವ್ರ ಜೊತೆ ಅಷ್ಟೇ ಆಕ್ಟಿವ್ ಆಗಿ ಸಕ್ರಿಯವಾಗಿ ಇವರು ಭಾಗವಹಿಸಿ ತಮ್ಮ ಸೇವೆಯನ್ನ ತಮ್ಮ ಕೊಡುಗೆಯನ್ನ ಭಾರತದ ಒಂದು ಸ್ವತಂತ್ರ ಚಳುವಳಿಗೆ ಕೊಡ್ತಾ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ನೋಡ್ತಾ ಬರಬೇಕಾಗುತ್ತೆ. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆದಂತ ಇನ್ನೊಂದು ಸತ್ಯಾಗ್ರಹ ಇರುತ್ತೆ ಅವ್ರು ಭಾಗವಹಿಸಿರುವಂತದ್ದು ಅದು ಬಾರ್ದೋಲಿ ಸತ್ಯಾಗ್ರಹ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಾರ್ದೋಲಿ ಸತ್ಯಾಗ್ರಹ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಇದು ನಮ್ಗೆ ಯೂಶಲಿ ನಡೆದಿದ್ದು 1928 ಇಯರ್ ವೈಸ್ ಕೂಡ ಅವ್ರೇನಾದ್ರು ನಿಮ್ KPSC ನಲ್ಲಿ ಮಿಸ್ಟೇಕ್ ಮಾಡಿ ಅಥವಾ ನಿಮ್ನ ಕನ್ಫ್ಯೂಸ್ ಮಾಡ್ತಾ ಬರ್ಬೋದು. ಬಟ್ ಅದು ನಿಮ್ಗೆ ಯಾವಾಗ್ಲೂ ಜ್ಞಾಪನ ಇರಬೇಕಾಗುತ್ತೆ. 1928 ಅಂದ್ರೆ 1928 ಬಾರ್ದೋಲಿ ಸತ್ಯಾಗ್ರಹವನ್ನ ಗುಜರಾತ್ನ ಬಾರ್ದೋಲಿ ಪ್ರದೇಶದಲ್ಲಿ ಈ ಒಂದು ಸತ್ಯಾಗ್ರಹವನ್ನ ಮಾಡಲಾಗುತ್ತೆ. ಸೊ ರೀಸನ್ ಏನು ಅಂತ ನೋಡ್ತಾ ಬಂದಾಗ ಯೂಶಲಿ 22% ಆಫ್ ಟ್ಯಾಕ್ಸ್ ಇನ್ಕ್ರೀಸ್ ಏನಿರುತ್ತೆ ಫಾರ್ಮರ್ಸ್ ಮೇಲೆ ಅಂದ್ರೆ ರೈತರ ಮೇಲೆ ಅವ್ರು ಬೆಳೆಯುವಂತಹ ಕೃಷಿಯ ಒಂದು ಬೆಳೆಗೆ ಮೇಲೆ ಯೂಶಲಿ 22% ಟ್ಯಾಕ್ಸ್ ಅನ್ನ ಇನ್ಕ್ರೀಸ್ ಮಾಡಲಾಗುತ್ತೆ. ಸೊ ಈ ಒಂದು ತೆರಿಗೆಯ ಹೆಚ್ಚಳದ ಬಗ್ಗೆ ವಿರುದ್ಧವಾಗಿ ಅಂದ್ರೆ ಏನು ಅವರು ಏಕಾಏಕಿ ಟ್ಯಾಕ್ಸ್ ಅನ್ನ ಹೆಚ್ಚಳ ಮಾಡ್ತಾರೆ. ಸೊ ಅದರ ವಿರುದ್ಧವಾಗಿ ಸತ್ಯಾಗ್ರಹವನ್ನ ಹೂಡ್ತಾ ಬರ್ತಾರೆ. ಇದು ರಾಷ್ಟ್ರವ್ಯಾಪ್ತಿ ಹೋರಾಟವಾಗಿರುತ್ತೆ. ಇದರಲ್ಲಿ ಗಾಂಧೀಜಿಯವರು ಕೂಡ ಭಾಗವಹಿಸಿರ್ತಾರೆ. ಅದರ್ ನ್ಯಾಷನಲ್ ಮೂವ್ಮೆಂಟ್ ನಲ್ಲಿ ಇದ್ದಂತಹ ಎಲ್ಲ ನಮ್ಮ ಚಳುವಳಿಗಾರರು ಕೂಡ ಭಾಗವಹಿಸಿರ್ತಾರೆ. ಬಟ್ ಇದರಲ್ಲಿ ಮುಂದಾಳತ್ವವನ್ನು ವಹಿಸುವಂತದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಸೊ ಇದೇ ಸಮಯದಲ್ಲಿ ಅವರಿಗೆ ಯೂಶಲಿ ಸರ್ದಾರ್ ಅನ್ನುವಂತಹ ಟೈಟಲ್ ಕೂಡ ಕೊಡುವಂತದ್ದು ಇದೇ ಬಾರ್ದೋಲಿ ಸತ್ಯಾಗ್ರಹದಲ್ಲಿ. ಯೂಶಲಿ ಎರಡು ನಿಮಗೆ ಒಂದಷ್ಟು ಕನ್ಫ್ಯೂಸ್ ಆಗುವಂತ ಎರಡು ಅಂಶಗಳು. ಒಂದು, ಸರ್ದಾರ್ ಅನ್ನುವಂತಹ ಟೈಟಲ್ ಅನ್ನು ಯಾರು ಕೊಟ್ಟಿದ್ದು ಅಂತ ಕೇಳ್ತಾರೆ. ಯೂಶಲಿ ಕೆಲವು ಬುಕ್ಗಳಲ್ಲಿ ಕೆಲವು ಇವೆಂಟ್ಗಳಲ್ಲಿ ಎರಡು ತರ ಇರುತ್ತೆ. ಒಂದು, ಗಾಂಧೀಜಿಯವರು ಅಂದ್ರೆ ಇದೇ ಸಮಯದಲ್ಲಿ ಗಾಂಧೀಜಿಯವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಅನ್ನುವಂತಹ ಒಂದು ಟೈಟಲ್ ಅನ್ನು ಕೊಟ್ಟರು ಅಂತ ಹೇಳ್ತಾರೆ. ಅಂದ್ರೆ ಸರ್ದಾರ್ ಅನ್ನುವಂತಹ ಟೈಟಲ್ ಅನ್ನು ಯಾರು ಕೊಟ್ಟರು ಅಂತ ಅಂದಾಗ ಯೂಶಲಿ ಗಾಂಧೀಜಿಯವರು ಈ ಬಾರ್ದೋಲಿ ಸತ್ಯಾಗ್ರಹದ ಸಮಯದಲ್ಲಿ ಕೊಟ್ಟರು ಅಂತ ಹೇಳ್ತಾರೆ. ಬಟ್ ಇನ್ನು ಕೆಲವು ಬುಕ್ಗಳಲ್ಲಿ ಈ ಬಾರ್ದೋಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತಹ ಮಹಿಳೆಯರು ಈ ಪಟೇಲ್ ಅವರ ಒಂದು ಮುಂದಾಳತ್ವವನ್ನ ಅಥವಾ ಅವರ ಹೋರಾಟವನ್ನ ಗಮನಿಸಿದಂತಹ ಏನು ಹೋರಾಟದಲ್ಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತಹ ಮಹಿಳೆಯರು ಅವರನ್ನ ಸರ್ದಾರ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಸರ್ದಾರ್ ಅಂದ್ರೆ ಯೂಶಲಿ ದ ಎಲ್ಡರ್ ಪರ್ಸನ್ಗೆ ಅಥವಾ ರೆಸ್ಪೆಕ್ಟಿವ್ ಆಗಿ ನಮ್ಮ ಒಂದು ಲೀಡರ್ ಅನ್ನುವಂಥದ್ದು ಯೂಶಲಿ ಕೊಡುವಂತ ಟೈಟಲ್ ಆಗಿರುತ್ತೆ. ಸೊ ಆ ದೃಷ್ಟಿಯಿಂದಾಗಿ ಆಪ್ಷನಲ್ ಏನಾದ್ರೂ
ಗಾಂಧೀಜಿ ಜೊತೆಗೆ ಬೇರೆ ಬೇರೆ ವ್ಯಕ್ತಿ ಇದ್ದು ಬಾರ್ದೋಲಿ ಭಾಗವಹಿಸಿದಂತ ಮಹಿಳೆಯರು ಅಂತ ಏನೋ ಇರಲಿಲ್ಲ ಅಂದ್ರೆ ನೀವು ಅದನ್ನ ಗಾಂಧೀಜಿ ಅಂತ ಲೈಕ್ ಆನ್ಸರ್ನ ಟಿಕ್ ಮಾಡ್ಬೇಕಾಗತ್ತೆ. ಗಾಂಧೀಜಿ ಬದಲು ಅಲ್ಲೇನಾದ್ರೂ ಈ ಒಂದು ಬಾರ್ದೋಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಮಹಿಳೆಯರು ಅಂತ ಏನಾದ್ರು ಆಪ್ಷನ್ ಇದ್ರೆ ಅದು ಆನ್ಸರ್ ಆಗಿರುತ್ತೆ. ಸೊ ಅದರಿಂದಾಗಿ ಗಾಂಧೀಜಿಯವರು ಅಥವಾ ಅಲ್ಲಿ ಈ ಒಂದು ಬಾರ್ದೋಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತಹ ಮಹಿಳೆಯರು ಈ ಒಂದು ಪಟೇಲ್ ಅವರಿಗೆ ಸರ್ದಾರ್ ಅನ್ನುವಂತಹ ಒಂದು ಬಿರುದನ್ನ ವಿಶೇಷಣವನ್ನ ಕೊಡ್ತಾ ಬರ್ತಾರೆ. ಸೊ ಅದು ನಿಮ್ಗೆ ಗೊತ್ತಿರಲಿ. ಸೊ ಅದ್ರ ಜೊತೆಗೆ 1931ರಲ್ಲಿ ಇವರು ಕೂಡ ಐಎನ್ಸಿಯ ಏನು ನಾವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ಅಂತ ಏನ್ ಕರಿತೀವಿ ಅದರ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ಸೊ ಅದು ಎಲ್ಲಿ ನಡೀತು ಅಂತ ಬಂದಾಗ ಕರಾಚಿ ಸೆಷನ್ ಅಂತ ಕರಿತೀವಿ. ಇದು ಕೂಡ 1931 ತುಂಬಾ ಲೈಕ್ ತುಂಬಾ ಇಂಪಾರ್ಟೆಂಟ್ ಅನ್ನೋ ಇಯರ್. ಎಕ್ಸಾಮ್ ಪರ್ಸ್ಪೆಕ್ಟಿವ್ ನೀವು ಇದನ್ನ ನೋಡ್ಕೋಬೇಕಾಗತ್ತೆ. ಕರಾಚಿ ಸೆಷನ್ ಅಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ರೆಸಲ್ಯೂಷನ್ ಗಳನ್ನ ಪಾಸ್ ಮಾಡೋದು, ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದು ಕೂಡ ನೀವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನೋಡ್ತಾ ಬರಬೇಕು. ಸೊ ಅದಾದ್ಮೇಲೆ ರೆಸಲ್ಯೂಷನ್ ಆನ್ ಲೈಕ್ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳ ಮೇಲೆ ಅಂದ್ರೆ ಆರ್ಥಿಕ ನೀತಿಗತೆ ಮೇಲೆ ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿದ್ದು ಕೂಡ ಇದೇ ನಮ್ಮ ಲೈಕ್ ಯಾರು ಲೈಕ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ತಾರೆ. ಅಂದ್ರೆ ಈ ಇನ್ನು ಕರಾಚಿ ಸೆಷನ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಇಂದಿನ ಪಾಕಿಸ್ತಾನದಲ್ಲಿ ಇರುವಂತಹ ಒಂದು ಸ್ಥಳವಾಗಿರುತ್ತೆ. ಸೊ ಈ ಕರಾಚಿ ಅಧಿವೇಶನ ಅಂತ ಕೂಡ ಕರಿತೀವಿ. 1931ರಲ್ಲಿ ಫಂಡಮೆಂಟಲ್ ರೈಟ್ಸ್ ಮೇಲೆ ಅಥವಾ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ನೀತಿ ಅಂತ ಏನ್ ಕರಿತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬ್ರಿಟಿಷರ ಒಂದು ಆಡಳಿತದಲ್ಲಿ ಭಾರತದ ಒಂದು ಆರ್ಥಿಕತೆಯನ್ನ ಹೇಗೆ ಅಧೋಗತಿಗೆ ತರಲಾಯಿತು ಅಥವಾ ಅದನ್ನ ಹೇಗೆ ಮಿಸ್ಮ್ಯಾನೇಜ್ಮೆಂಟ್ ಅನ್ನ ಮಾಡಿ ಭಾರತವನ್ನ ಬರಿದು ಮಾಡಿದ್ರು. ಅಂದ್ರೆ ಯೂಶಲಿ ಡ್ರೈನ್ ಥಿಯರಿ ಅಥವಾ ಬಸಿಯುವ ಥಿಯರಿ ಅಂತ ಕೂಡ ಕರಿತಾ ಬರ್ತಾರೆ. ಸೊ ಯೂಶಲಿ ನವರೋಜಿ ಅಥವಾ ನವರೋಜ್ ಅವರು ನಿಮ್ಗೆಲ್ಲ ದಾದಾಬಾಯಿ ನವರೋಜ್ ಅವರು ಆ ಒಂದು ಸಿದ್ಧಾಂತವನ್ನ ಲೈಕ್ ಪ್ರಮೋಟ್ ಮಾಡಿರ್ತಾರೆ, ಹೇಳಿರ್ತಾರೆ, ನಿಮ್ಗೆಲ್ಲ ಗೊತ್ತಿರಬೇಕಾಗುತ್ತೆ. ಅದು ಕೂಡ ಫ್ಯಾಕ್ಟ್. ಅದ್ರ ಜೊತೆಗೆ ಇದೇ ರೀತಿಯಾದಂತಹ ಎಕನಾಮಿಕ್ ಪಾಲಿಸಿ ಅಥವಾ ಫಂಡಮೆಂಟಲ್ ರೈಟ್ಸ್ ಮೇಲೆ ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿದ್ದು ಇದೇ ಕರಾಚಿ ಸೆಷನ್ ಮೇಲೆ ನಿಮ್ಗೆ ಗೊತ್ತಿರಲಿ. ಸೊ ಅದೇ ಜೊತೆಗೆ ಅವರು ತೀರ್ಕೊಂಡಂತಹ ಅಂದ್ರೆ ಮರಣವನ್ನು ಹೊಂದಿದಂತಹ ದಿನ ಬಂದು ಡಿಸೆಂಬರ್ 15, 1950ರಲ್ಲಿ. ಅಂದ್ರೆ 1900 ನಿಮ್ಗೆಲ್ಲ ಗೊತ್ತಿದೆ ಸ್ವತಂತ್ರ ಬಂದ ಮೇಲೆ ಇವರು ನಮಗೆ ಹೋಮ್ ಮಿನಿಸ್ಟರ್ ಆಗಿ ಸ್ವತಂತ್ರ ನಂತರ ಭಾರತದ ಮೊದಲ ಹೋಮ್ ಮಿನಿಸ್ಟರ್ HM ಅಂತ ನಾವೇನ್ ಕರಿತೀವಿ ಹೋಮ್ ಮಿನಿಸ್ಟರ್ ಆಗಿ, ಅದ್ರ ಜೊತೆಗೆ ವೈಸ್ ಲೈಕ್ ಇವ್ರು ಪ್ರೈಮ್ ಮಿನಿಸ್ಟರ್ ಅಂತ ಕೂಡ ಕರಿತೀವಿ. ಅಂದ್ರೆ ಉಪ ಪ್ರಧಾನಿ ಅಂತಾನೂ ಕೂಡ ಕರಿತೀವಿ. ಸೊ ಮೊದಲ ಬಾರಿಗೆ ಅಂದ್ರೆ ಯೂಶಲಿ 1947 ಸ್ವತಂತ್ರ ಬಂದ ಮೇಲೆ ಏನು ಲೈಕ್ ಸರ್ಕಾರ ರಚನೆ ಆಗುತ್ತೆ, ಆ ಸರ್ಕಾರದ ಸಂಪುಟದಲ್ಲಿ 2 ಖಾತೆಗಳನ್ನ ಹೊಂದಿದ್ರು. ಒಂದು ಹೋಮ್ ಮಿನಿಸ್ಟ್ರಿ ಖಾತೆಯನ್ನು ಕೂಡ ಹೊಂದಿರ್ತಾರೆ, ಅದ್ರ ಜೊತೆಗೆ ಇನ್ನೊಂದು ಉಪ ಪ್ರಧಾನಿಯಾಗಿ ಕೂಡ ಇವರು ಇದು ಮಾಡಿರ್ತಾರೆ. ಆ ನಂತರದಲ್ಲಿ 3 ವರ್ಷಗಳ ನಂತರ ಸ್ವತಂತ್ರ ಬಂದು 3 ವರ್ಷಗಳ ನಂತರ ಏಜ್ ಆಫ್ 75 ನಲ್ಲಿ ಹಾರ್ಟ್ ಅಟ್ಯಾಕ್ ಇಂದ ಯೂಶಲಿ ಸರ್ದಾರ್ ವಲ್ಲಭಾಯ್ ಅವರು ತೀರ್ಕೋತಾ ಬರ್ತಾರೆ. ಸೊ ಅವರನ್ನ ಎಲ್ಲಿ ಕ್ರಿಮೇಟ್ ಮಾಡ್ಲಾಯ್ತು ಅಥವಾ ಎಲ್ಲಿ ಅವರನ್ನ ಯೂಶಲಿ ಲೈಕ್ ಕ್ರಿಮೇಷನ್ ಮಾಡಿದ್ರು ಅಂತ ನೋಡ್ತಾ ಬಂದಾಗ ಅದು ರಾಜ್ಘಾಟ್ ಅಂತ ಏನ್ ಕರಿತೀವಿ ಆ ಪ್ರದೇಶದಲ್ಲಿ ಡೆಲ್ಲಿನಲ್ಲಿರುವಂತಹ ರಾಜ್ಘಾಟ್ ನಲ್ಲಿ ಯೂಶಲಿ ಅವರನ್ನ ನಾವು ಲೈಕ್ ಕ್ರಿಮೇಷನ್ ಅನ್ನ ಮಾಡಿದ್ದೀವಿ. ಸೊ ಇವರನ್ನ ಒನ್ ಆಫ್ ದ ಫೌಂಡಿಂಗ್ ಫಾದರ್ಸ್ ಅಂತ ಕೂಡ ಕರೀತಾರೆ. ಫೌಂಡಿಂಗ್ ಫಾದರ್ಸ್ ಆಫ್ ಮಾಡರ್ನ್ ಇಂಡಿಯಾ, ಆಧುನಿಕ ಭಾರತದ ಒಂದು ನಿರ್ಮಾತೃಗಳಲ್ಲಿ ಇವರು ಕೂಡ ಒಬ್ರು. ಅಂದ್ರೆ ಯೂಶಲಿ ಕೇವಲ ಒಬ್ರು ಎಲ್ಲೂ ಕೂಡ ಲೈಕ್ ಫಾದರ್ಸ್ ಆಫ್ ಲೈಕ್ ಯೂಶಲಿ ಅನ್ನೋದಿಲ್ಲ, ಕೇವಲ ಇವರು ಕೂಡ ಒಬ್ರು ಫೌಂಡಿಂಗ್ ಫಾದರ್ಸ್ ಆಫ್ ಮಾಡರ್ನ್ ಇಂಡಿಯಾದಲ್ಲಿ ಇವರು ಕೂಡ ಒಬ್ರು ಅನ್ನೋದು ನಿಮ್ಗೆ ಗೊತ್ತಿರಲಿ. ಸೊ ಅದೇ ರೀತಿಯಲ್ಲಿ ಅವ್ರ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಅನ್ನು ನೋಡ್ತಾ ಬಂದಾಗ October 31 ಅವರ ಬರ್ತ್ಡೇ ಏನಿರುತ್ತೆ, ಅವರ ಹುಟ್ಟು ದಿನ ಏನಿರುತ್ತೆ, ಅದನ್ನ ನಾವು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನ್ಯಾಷನಲ್ ಯೂನಿಟಿ ಡೇ ಅಥವಾ ರಾಷ್ಟ್ರೀಯ ಏಕತಾ ದಿವಸ, ಎರಡು ಕೂಡ ಒಂದೇನೆ. ಸೊ ಎರಡೂ ಕೂಡ ಅವ್ರು ಇದ್ ಮಾಡ್ತಾ ಬಂದಿರ್ತಾರೆ, ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಅದ್ರ ಜೊತೆಗೆ ಯೂಶಲಿ ಅವ್ರಿಗೆ ಆನರ್ಗಳು ಅಥವಾ ಎಷ್ಟೊಂದು ಲೈಕ್ ಬಿರುದುಗಳು ಲೈಕ್ ಅಥವಾ ಅವಾರ್ಡ್ಗಳನ್ನ ಕೊಡಲಾಗಿದೆ. ಅದರಲ್ಲ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂತ ಅಂದ್ರೆ ಭಾರತ ರತ್ನ ಅವಾರ್ಡ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಹೈಯೆಸ್ಟ್ ಸಿವಿಲಿಯನ್ ಅಥವಾ ನಾಗರಿಕ ಒಂದು ಲೈಕ್ ಅವಾರ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನ 1991ರಲ್ಲಿ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತ. ಸೊ ಇದನ್ನ ನಾವು 91ರಲ್ಲಿ ಪಟೇಲ್ ಅವರಿಗೆ ಕೊಡಲಾಗಿದೆ. ಸೊ ಅದು ನಿಮಗೆ ಇರಲಿ. ಅದ್ರ ಜೊತೆಗೆ ಪಟೇಲ್ ನ್ಯಾಷನಲ್ ಮೆಮೋರಿಯಲ್ ಅನ್ನ ಅಹಮದಾಬಾದ್ ನಲ್ಲಿ ಕೂಡ ಸ್ಥಾಪನೆ ಮಾಡಲಾಗಿದೆ ಅವರ ಹೆಸರಿನಲ್ಲಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಮೆಮೋರಿಯಲ್ ಅಂತ ಇರುತ್ತೆ. ಅದ್ರ ಜೊತೆಗೆ IPS ಆಫೀಸರ್ ಟ್ರೈನಿಂಗ್ ಸೆಂಟರ್ ಏನಿರುತ್ತೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೈದರಾಬಾದ್ ನಲ್ಲಿ ಇರುವಂತಹ IAS ಆಫೀಸರ್ಗೆ ಯೂಶಲಿ IAS ಅವ್ರಿಗೆ ಯೂಶಲಿ ಮಸೂರಿನಲ್ಲಿ ಇರುತ್ತೆ. ಅದನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವನ್ ಅಕಾಡೆಮಿ ಅಂತ ಕೂಡ ಕರೀತಾರೆ. ಅದೇ ರೀತಿಯಲ್ಲಿ IPSಗೆ ನಿಮ್ಗೆಲ್ಲ ಗೊತ್ತಿದ್ದಾಗೆ IPS ಏನ್ ಟ್ರೈನಿಂಗ್ ಸೆಂಟರ್ಸ್ ಇದೆ, ಸೊ ಅದು ನಿಮ್ಗೆ ಯೂಶಲಿ ಹೈದರಾಬಾದ್ ನಲ್ಲಿ ಇರುವಂತದ್ದು. ಆ ಹೈದರಾಬಾದ್ ಅವರಿಗೆ ಯೂಶಲಿ ಆ ಸೆಂಟರ್ ಹೆಸರು ಕೂಡ ಇರುವಂತದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರಿನಲ್ಲಿ. ಸೊ ಅದು ಕೂಡ ನಿಮ್ಗೆ ಗೊತ್ತಿರಲಿ. ಅವರ ಹೆಸರಿನಲ್ಲಿ ಒಂದು ಸರ್ದಾರ್ ಸರೋವರ್ ಡ್ಯಾಮ್ ಅಂತಾನು ಕೂಡ ಕಟ್ಟಿದ್ದಾರೆ. ಅದು ಯಾವುದು ಅಂದ್ರೆ ನರ್ಮದಾ ರಿವರ್, ಏನ್ ಗುಜರಾತ್ ನಲ್ಲಿ ಇರುವಂತಹ ನರ್ಮದಾ ರಿವರ್ಗೆ ಕಟ್ಟಲಾಗಿರುವಂತಹ ಡ್ಯಾಮ್ಗೆ ಅದಕ್ಕೂ ಕೂಡ ಅವರ ಹೆಸರನ್ನ ಸರ್ದಾರ್ ಸರೋವರ್ ಡ್ಯಾಮ್ ಅಂತಾನು ಕೂಡ ಇದ್ ಮಾಡ್ತೀವಿ. ಸೊ ಅವರ ನೆನಪಿನಲ್ಲಿ ಅವರ ಹೆಸರಿನಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಏಕತಾ ವಿಗ್ರಹ ಅಥವಾ ಏಕತಾ ಪ್ರತಿಮೆ ಅಂತ ಕರಿತೀವಿ. ಏನಂತ? ಏಕತಾ ಪ್ರತಿಮೆ ಅಂತಾನು ಕೂಡ ಕರಿತೀವಿ. 182 ಮೀಟರ್ ಉದ್ದದ ಇದು ಪಟೇಲ್ ಇಲ್ಲಿ ಸರ್ದಾರ್ ಸರೋವರ್ ಡ್ಯಾಮ್ ಏನಿದೆ ಅಲ್ಲಿ ನಮ್ಗೆ ಅದನ್ನ ಕೆವಾಡಿ ಅಂತ ಏನ್ ಕರಿತೀವಿ, ಗುಜರಾತ್ನ ಈ ನರ್ಮದಾ ನದಿಯ ಒಂದು ದಂಡೆ ಮೇಲೆ ಯೂಶಲಿ ಇದನ್ನ ಕಟ್ಟಲಾಗಿದೆ.
ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಆಗಿರುತ್ತೆ. ಇದು ವಿಶೇಷಣ. ಇದ್ರ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ನಾವೆಲ್ಲ ಗೊತ್ತಿರೋ ಹಾಗೆ ಪ್ಯಾರಿಸ್ ಇದಾಗಿರ್ಬೋದು, ಅಥವಾ ಲಿಬರ್ಟಿ ಸ್ಟ್ಯಾಚ್ಯೂ ಅಂತ ಏನ್ ಕರಿತೀವಿ, ಅಮೆರಿಕದಲ್ಲಿರುವಂತಹ ಲಿಬರ್ಟಿ ಸ್ಟ್ಯಾಚ್ಯೂ ಆಗಿರ್ಬೋದು, ಇವೆಲ್ಲವೂ ಕೂಡ ನಾವು ತುಂಬಾ ಇಂಪಾರ್ಟೆಂಟ್ ಟಾಲೆಸ್ಟ್ ಅಂತ ಅನ್ಕೋತೀವಿ. ಬಟ್ ನಮ್ಮ ಭಾರತದಲ್ಲೇ ಇಡೀ ಪ್ರಪಂಚದಲ್ಲೇ ಟಾಲೆಸ್ಟ್ ಪ್ರತಿಮೆ ಯಾವುದು, ವಿಗ್ರಹ ಯಾವುದು ಅಂತ ನೋಡ್ತಾ ಬಂದಾಗ ನಮ್ಗೆ ಅದೆಲ್ಲ ಗೊತ್ತಿರಬೇಕಾಗತ್ತೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಥವಾ ಏಕತಾ ಪ್ರತಿಮೆಯನ್ನ ಯಾರ ಒಂದು ನೆನಪಿನಲ್ಲಿ, ಸರ್ದಾರ್ ವಲ್ಲಭಾಯ್ ಅವರ ಪಟೇಲ್ ಅವರ ಒಂದು ನೆನಪಿನಲ್ಲಿ ಈ ಒಂದು ಪ್ರತಿಮೆಯನ್ನ ಅಥವಾ ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಅನ್ನ ನಿರ್ಮಾಣ ಮಾಡಲಾಗಿದೆ. ಸೊ ಈ ಎಲ್ಲಾ ದೃಷ್ಟಿಯಿಂದ ನೀವು ಅಂದ್ರೆ ಏಕತಾ ದಿವಸ್, ಅದ್ರ ಜೊತೆಗೆ ನ್ಯಾಷನಲ್ ಯೂನಿಟಿ ಡೇ ಅಂತ ಏನ್ ಕರಿತೀವಿ, ಅದ್ರ ಜೊತೆಗೆ ಸರ್ದಾರ್ ವಲ್ಲಭಾಯ್ ಅವರ ಕೊಡುಗೆಗಳು, ಅಥವಾ ನಿಮ್ಗೆಲ್ಲ ಗೊತ್ತು 1931 ಅಧಿವೇಶನದ ಅಧ್ಯಕ್ಷತೆ ಆಗಿರ್ಬೋದು, ಕರಾಚಿ ಸೆಷನ್ ಆಗಿರ್ಬೋದು, ಅಥವಾ ರೆಸಲ್ಯೂಷನ್ ಆನ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಎಕನಾಮಿಕ್ ಪಾಲಿಸಿ ಆಗಿರ್ಬೋದು, ಅವ್ರ ಖೇಡಾ ಸತ್ಯಾಗ್ರಹ, ಬರ್ದೋಲಿ ಸತ್ಯಾಗ್ರಹಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಅಥವಾ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಇಂದ ಎಕ್ಸಾಮ್ ನಲ್ಲಿ ಕೇಳಬಹುದಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಾಗಿರುತ್ತೆ. ನೀವು ಅದ್ರ ಬಗ್ಗೆ ಒಂಚೂರು ಗಮನವನ್ನ ವಹಿಸಬೇಕಾಗತ್ತೆ. ಅದ್ರ ಬಿಟ್ಟು ನೆಕ್ಸ್ಟ್ ಟಾಪಿಕ್ ಅನ್ನ ನೋಡ್ತಾ ಬಂದಾಗ ಅಭಿಧಮ್ಮ ಡೇ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಇಂಟರ್ನ್ಯಾಷನಲ್ ಅಥವಾ ನ್ಯಾಷನಲ್ ಅಭಿಧಮ್ಮ ಡೇ ಅನ್ನ ಯೂಶಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಇದು ಮಾಡಲಾಗಿದೆ. ಸೊ ಅಂದ್ರೆ ಯೂಶಲಿ ಇದೆ ಅಂದ್ರೆ ಈ 2024 ನಲ್ಲೇನೆ ಸೊ ನ್ಯಾಷನಲ್ ಅಭಿಧಮ್ಮ ದಿವಸ್ ಅಂತ ಕೂಡ ಕರಿತೀವಿ. ಕನ್ನಡದಲ್ಲಿ ಅದನ್ನ ಅಭಿಧಮ್ಮ ದಿವಸ ಅಂತಾನೆ ಅಭಿಧಮ್ಮ ದಿವಸ್ ಅಂತ ಆಚರಣೆ ಮಾಡಲಾಯಿತು. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಒಂದು ಸಾಫ್ಟ್ ಪವರ್, ಹಾರ್ಡ್ ಪವರ್ ಅಂತ ಎರಡು ರೀತಿಯಲ್ಲಿ ಎಕನಾಮಿ ಪಾಲಿಸಿಗಳನ್ನ ನಾವು ಬಳಸ್ತಾ ಬಂದಿದ್ದೀವಿ. ಒಂದು ಹಾರ್ಡ್ ಪವರ್ ಬಂದಾಗ ಮಿಲಿಟರಿಯನ್ನ ಅಥವಾ ಎಕನಾಮಿಯನ್ನ ಅಥವಾ ಸ್ಯಾಂಕ್ಷನ್ಗಳನ್ನ ಭಾಗವಹಿಸಿ ಯೂಶಲಿ ವೆಪನ್ಗಳನ್ನ ಇದು ಮಾಡಿ ನಾವು ಒಂದು ದೇಶವನ್ನ ಕಂಟ್ರೋಲ್ ಮಾಡೋದು, ಒಂದು ಜನರ ಒಂದು ಅಭಿಪ್ರಾಯಗಳನ್ನ ಕಂಟ್ರೋಲ್ ಮಾಡೋದಾದ್ರೆ ಅದನ್ನ ಹಾರ್ಡ್ ಪವರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಸಾಫ್ಟ್ ಪವರ್ ಬಂದಾಗ ನೀವೆಲ್ಲ IR ಅಧ್ಯಯನ ಮಾಡೋದಾದ್ರೆ, ಅಂದ್ರೆ ಅಂತಾರಾಷ್ಟ್ರೀಯ ವಿಷಯವನ್ನ ಅಥವಾ IR ಟಾಪಿಕ್ಗಳನ್ನ ಅಧ್ಯಯನ ಮಾಡ್ತಾ ಬಂದಾಗ ನಿಮ್ಗೆ ಹಾರ್ಡ್ ಟಾಪಿಕ್ಸ್ ಅಥವಾ ಸಾಫ್ಟ್ ಪವರ್ ಬಗ್ಗೆ ನಿಮ್ಗೆ ಯೂಶಲಿ ಬರ್ತಾ ಬರುತ್ತೆ. ಸಾಫ್ಟ್ ಪವರ್ ಬಂದಾಗ ಈ ರೀತಿಯಾದಂತಹ ಅಂದ್ರೆ ನಮ್ಮ ಉಡುಗೆಗಳು, ತೊಡುಗೆಗಳು, ಸಂಸ್ಕೃತಿ ಆಗಿರ್ಬೋದು, ಕಲಾ ಆಚಾರಗಳು, ವಿಚಾರಗಳಾಗಿರ್ಬೋದು, ನೃತ್ಯ ಆಗಿರ್ಬೋದು, ಈ ಎಲ್ಲ ಅಂಶಗಳನ್ನ ನಾವು ಸಾಫ್ಟ್ ಪವರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಭಾರತಕ್ಕೆ ಯಾವ್ದಾದ್ರು ಒಂದು ಸಾಫ್ಟ್ ಪವರ್ ಇದೆ ಅಂತ ನಿಮ್ಗೆಲ್ಲ ಬಾಲಿವುಡ್ ಆಗಿರ್ಬೋದು, ಅಥವಾ ನಮ್ಮ ಸಂಗೀತಗಳಾಗಿರ್ಬೋದು, ನೃತ್ಯಗಳಾಗಿರ್ಬೋದು, ಅದ್ರ ಜೊತೆಗೆ ಧರ್ಮಗಳು ಬಂದಾಗ ಬೌದ್ಧಿಸಂ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಏಷ್ಯಾ ಖಂಡದಂತಹ ಚೀನಾ ಆಗಿರ್ಬೋದು, ಮಂಗೋಲಿಯಾ ಆಗಿರ್ಬೋದು, ಕೊರಿಯಾ, ಜಪಾನ್, ಇಂಡೋನೇಷಿಯಾ, ಬಾಲಿ, ಮಲೇಷಿಯಾ, ಈ ಎಲ್ಲಾ ದೇಶಗಳಲ್ಲಿ ಇನ್ಕ್ಲೂಡಿಂಗ್ ಶ್ರೀಲಂಕಾ, ಎಲ್ಲಾ ದೇಶಗಳು ಕೂಡ ಈ ಬೌದ್ಧಿಸಂ ಅಥವಾ ಬೌದ್ಧ ಧರ್ಮ ಅನ್ನೋದು ಹರಡಿದೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಈ ದೇಶಗಳಲ್ಲಿ ನಮ್ಮ ಒಂದು ಸಕ್ರಿಯವಾದಂತಹ ಭಾಗವಹಿಸೋದಕ್ಕೆ ಈ ಒಂದು ಧರ್ಮ ಅಥವಾ ಈ ಒಂದು ಟಾಪಿಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡ್ತಾ ಬಂದಾಗ ಏನಿದು ಅಭಿಧಮ್ಮ ಡೇ ಅನ್ನೋಂಥದ್ದು, ಯಾರು ಇದನ್ನ ಆಚರಣೆ ಮಾಡ್ತಿದ್ದಾರೆ ಅಂತ ನೋಡ್ತಾ ಬಂದಾಗ ಯೂಶಲಿ ಮಿನಿಸ್ಟ್ರಿ ಆಫ್ ಕಲ್ಚರ್ಸ್, ಯೂಶಲಿ ಮಿನಿಸ್ಟ್ರಿಗಳ ಬಗ್ಗೆ ನಿಮಗೆ ಎಕ್ಸಾಂಪಲ್ ಅಲ್ಲಿ ಟ್ವಿಸ್ಟ್ ಮಾಡಬಹುದು, ಇದು ಮಾಡ್ತಾ ಬರ್ಬೋದು. ಬಟ್ ಈ ಒಂದು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಅಭಿಧಮ್ಮ ಏನಿದೆ ಅಥವಾ ಅಂತಾರಾಷ್ಟ್ರೀಯ ಅಭಿಧಮ್ಮ ದಿವಸ ಅಂತ ಏನ್ ಕರಿತೀವಿ, ಇದನ್ನ ಮಿನಿಸ್ಟ್ರಿ ಆಫ್ ಕಲ್ಚರ್ ಅವರು ಅದ್ರ ಜೊತೆಗೆ ಜಂಟಿಯಾಗಿ ಅಂದ್ರೆ ಸಹಯೋಗ, ಕೇವಲ ಒಂದಲ್ಲ, ಓನ್ಲಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ ಬಂದಾಗ ತಪ್ಪಾಗತ್ತೆ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಬೌದ್ಧಿಸ್ಟ್ ಕನ್ಫೆಡರೇಷನ್ ಅಂತ ಏನ್ ಕರಿತೀವಿ, ಅಂದ್ರೆ ಅಂತಾರಾಷ್ಟ್ರೀಯ ಬೌದ್ಧ ಪ್ರಾಧಿಕಾರ ಅಂತ ಏನ್ ಕರಿತೀವಿ, ಈ ಕನ್ಫೆಡರೇಷನ್ ಮೂಲಕ ಜಂಟಿಯಾಗಿ ಸಹಭಾಗಿತ್ವದಲ್ಲಿ ನವದೆಹಲಿಯಲ್ಲಿ, ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಷ್ಟ್ರದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ ಇದನ್ನ ನಾವು ಆಚರಣೆ ಮಾಡಲಾಗಿದೆ. ಲಾರ್ಡ್ ಬುದ್ಧಾಸ್ ಡಿಸೆಂಟ್ ಫ್ರಮ್ ದ ಸೆಲೆಸ್ಟಿಯಲ್ ರಿಲ್ಮ್ ಆಫ್ ದ ಡಿಲಿವರಿಂಗ್ ಇಟ್ಸ್ ಯೂಶಲಿ ಬುದ್ಧನನ್ನ ನಾವು ಯೂಶಲಿ ಬುದ್ಧದ ಟೀಚಿಂಗ್ ಗಳಂತ ಏನ್ ಕರಿತೀವಿ ಅಥವಾ ಬುದ್ಧನ ಒಂದು ತತ್ವಗಳಂತ ಏನ್ ಕರಿತೀವಿ, ಯೂಶಲಿ ಆ ತತ್ವಗಳನ್ನ ಯೂಶಲಿ ನಮ್ಗೆಲ್ಲರೂ ಕೂಡ ಒಂದು ಜನರ ಏಳಿಗೆಗಾಗಿ ಆ ತತ್ವಗಳನ್ನ ಸಾರಿದ್ದಾರೆ ಅಥವಾ ಹೇಳಿದ್ದಾರೆ ಅಂತ ನಾವು ಭಾವಿಸ್ತಾ ಬರ್ತೀವಿ. ಅದೇ ರೀತಿಯಲ್ಲಿ ಬೌದ್ಧ ಸಾಹಿತ್ಯದ ಪ್ರಕಾರ ಅಥವಾ ಬೌದ್ಧ ಗ್ರಂಥಗಳ ಪ್ರಕಾರ ಬುದ್ಧ ಅವರು ಯೂಶಲಿ ಈ ಒಂದು ತತ್ವಗಳೇನಿದೆ ಏನು ನಾವು ಪೀಠಿಕೆಗಳು ಅಥವಾ ಅಭಿಧಮ್ಮಗಳು ಅಂತ ಏನ್ ಕನ್ಸಿಡರ್ ಮಾಡ್ತೀವಿ, ಈ ಪೀಠಿಕೆಗಳು ಅಥವಾ ಅವರ ಒಂದು ಸಾರಾಂಶ, ತತ್ವದ ಒಂದು ಸಾರಾಂಶಗಳನ್ನ ದೇವಲೋಕದಲ್ಲಿ ಮೊದಲಿಗೆ ಅದನ್ನ ಹೇಳಲಾಯಿತು. 33 ದೇವಲೋಕಗಳು ಅಂತ ಕನ್ಸಿಡರ್ ಮಾಡ್ತಾರೆ. ಆ 33 ದೇವಲೋಕಗಳಲ್ಲಿ ಎಲ್ಲವನ್ನು ಕೂಡ ಏನೋ ತತ್ವದ ಒಂದು ಸಾರವನ್ನ ಬೋಧನೆ ಮಾಡಾದ್ಮೇಲೆ ಭೂಮಿಗೆ ಬರ್ತಾರೆ, ಅಂದ್ರೆ ಭೂಮಿನಲ್ಲಿ ಆ ನಂತರದಲ್ಲಿ ಅದನ್ನ ಬೋಧನೆ ಮಾಡ್ತಾರೆ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಆ ಭೂಮಿಗೆ ಹಿಂದಿರುವಂತಹ ದಿನವಸವನ್ನ ಅಂದ್ರೆ ಏನೋ ದೇವಲೋಕದಿಂದ ಅಂದ್ರೆ ಸೆಲೆಸ್ಟಿಯಲ್ ಬಾಡಿ ಅಂತ ನಾವೇನ್ ಕರಿತೀವಿ, ಆ ದೇವಲೋಕದಿಂದ ಪೀಠಿಕೆಗಳು ಅಥವಾ ಅಭಿಧಮ್ಮ ಪೀಠಿಕೆಗಳನ್ನ ಯೂಶಲಿ ಬೋಧನೆ ಮಾಡಾದ್ಮೇಲೆ ಭೂಮಿಗೆ ಅಥವಾ ಭೂಲೋಕಕ್ಕೆ ಇಳಿಯುವಂತಹ ಬರುವಂತಹ ದಿವಸವನ್ನ ಅಭಿಧಮ್ಮ ದಿವಸ ಅಂತ ಕರಿತೀವಿ. ಆ ಬಂದಂತಹ ಪ್ರದೇಶವನ್ನ ಯೂಶಲಿ ಉತ್ತರ ಪ್ರದೇಶದ ಇಂದಿನ ಒಂದು ಸ್ಥಳವನ್ನ ಆ ಪ್ರದೇಶಕ್ಕೆ ಬಂದಿಳಿದ್ರು ದೇವಲೋಕದಿಂದ ಅಂತ ಯೂಶಲಿ ಕನ್ಸಿಡರ್ ಮಾಡ್ತಾರೆ. ಅಭಿಧಮ್ಮ ಡೇ ಅಂತ ಯೂಶಲಿ ಅದಕ್ಕೆ ನಾವು ಕರೆಯುವಂಥದ್ದು. ಸೊ ಅದ್ರ ಜೊತೆಗೆ ಯೂಶಲಿ ನಮಗೆ ಕೋರ್ ಕಾಂಪೋನೆಂಟ್ ಆಫ್ ಬೌದ್ಧಿಸಂ ಫಿಲಾಸಫಿ ಅಂತ ಕೂಡ ಕರಿತಾ ಬಂದಿರ್ತೀವಿ. ಈ ಇವೆಂಟ್ ಅನ್ನ ಅಥವಾ ಈ ಅಭಿಧಮ್ಮ ಅಂದ್ರೆ ಸೆಲೆಸ್ಟಿಯಲ್ ಬಾಡಿಯಿಂದ ಅಥವಾ ದೇವಲೋಕದಿಂದ ಭಾರತಕ್ಕೆ ಇಳಿದು ಬರುವಂತಹ ದಿನವನ್ನ ನಾವು ಯಾವ ಒಂದು ಶಾಸನದಲ್ಲಿ ನೋಡಲಾಗಿದೆ ಅಂತ ಅಂದ್ರೆ ಅಶೋಕನ್ ಎಲಿಫೆಂಟ್ ಪಿಲ್ಲರ್ಸ್ ಅಂಡ್ ಯೂಶಲಿ ಆ ಇದರಲ್ಲಿ ನಮಗೆ ಶಾಸನದಲ್ಲಿ ನಾವು ನೋಡ್ತಾ ಬಂದಿರ್ತೀವಿ. ಅಂದ್ರೆ
ಸಂಕಾಸಿಯಾ ಅಂತ ಏನಿದೆ ಪ್ಲೇಸು, ಆ ಪ್ಲೇಸ್ ನಲ್ಲಿ ಸಿಕ್ಕಂತಹ ಶಾಸನದಲ್ಲಿ ಅಂದ್ರೆ ಕಂಬ ಶಾಸನ ಅಂತ ಏನ್ ಕರಿತೀವಿ, ಪಿಲ್ಲರ್ ಶಾಸನದಲ್ಲಿ ನಮ್ಗೆ ಅದನ್ನ ಇದ್ ಮಾಡ್ತಾ ಬರ್ತೀವಿ. ಅದ್ರ ಜೊತೆಗೆ ಬೌದ್ಧಿಸಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ವಿನಯ ಪೀಠಿಕಾ, ಸುತ್ತ ಪೀಠಿಕಾ ಮತ್ತು ಅಭಿಧರ್ಮ ಪೀಠಿಕೆಗಳು ನಿಮ್ಗೆಲ್ಲ ಗೊತ್ತಿರುತ್ತೆ. ಬೌದ್ಧ ಧರ್ಮವನ್ನ ಯೂಶಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದಾಗಿ ಧರ್ಮಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಹಿಂದೂ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ, ಕ್ರಿಶ್ಚಿಯಾನಿಟಿ ಅಥವಾ ಜೈನ ಧರ್ಮ, ಇವೆಲ್ಲವೂ ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಅದ್ರ ಕಡೆ ತುಂಬಾ ಹೆಚ್ಚು ಗಮನವನ್ನ ವಹಿಸಬೇಕಾಗತ್ತೆ. ಅದ್ರ ಜೊತೆಗೆ ಬುದ್ಧಿಸಂ ಬಗ್ಗೆ ಒಂದಿಷ್ಟು ಚಿಕ್ಕದಾಗಿ ನೋಡ್ತಾ ಬಂದಾಗ ಯೂಶಲಿ ಬುದ್ಧ ಎಲ್ಲಿ ಜನಿಸಿದ ಬುದ್ಧ ಅಂತ ನೋಡಿದಾಗ ಲುಂಬಿನಿ ವನ ಅಂತ ಏನ್ ಕರಿತೀವಿ, ಇಂದಿನ ನೇಪಾಳದಲ್ಲಿರುವಂತಹ ಲುಂಬಿನಿ ವನದಲ್ಲಿ ಬುದ್ಧರು ಅಥವಾ ಬೌದ್ಧ ಅವಾಗ ಗೌತಮ ಅಂತ ನಾವೇನ್ ಕರಿತಾ ಇರ್ತೀವಿ ಅವರು ಹುಟ್ಲಾಗಿರುತ್ತೆ. ಸೊ ಅವರ ಒಂದು ಮೂಲ ನೇಮ್ ಗೌತಮ ಆಗಿರುತ್ತೆ. ಮೊದಲಿಗೆ ಅಂದ್ರೆ ಯೂಶಲಿ 29ನೇ ವಯಸ್ಸಿನಲ್ಲಿ ಯೂಶಲಿ ಅವರು ತಮ್ಮ ಮನೆಯನ್ನು ಬಿಟ್ಟು ಹೊರ ಬರ್ತಾರೆ. ಸೊ ಆ ನಂತರದಲ್ಲಿ ಫಸ್ಟ್ ಸೆರೆಮನಿ ಎಲ್ಲಿ ಕೊಡುವಂಥದ್ದು ಅಂದ್ರೆ ಸಾರಾನಾಥದಲ್ಲಿ, ಅಂದ್ರೆ ಮೊದಲ ಬಾರಿಗೆ ಒಂದು ಏನು ತತ್ವವನ್ನ ಅಥವಾ ಬೋಧನೆಯನ್ನ ಮಾಡುವಂಥದ್ದು ಸಾರಾನಾಥದಲ್ಲಿ. ಅದಿರ್ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಅಂಡ್ ಎನ್ಲೈನ್ಮೆಂಟ್ ಆಗಿದ್ದು ಅವರಿಗೆ ಯೂಶಲಿ ಜ್ಞಾನೋದಯ ಆಗಿದ್ದು ಯಾವ ಏಜ್ ಅಂತ ಬಂದಾಗ 35ನೇ ಏಜ್ನಲ್ಲಿ ಎಲ್ಲಿ ಇಂದಿನ ಬೋಧಗಯ ಅಂತ ನಾವೇನ್ ಕರಿತೀವಿ, ಅಂದ್ರೆ ಹರಳಿ ಮರದ ಕೆಳಗಡೆ ಬುದ್ಧಗಯ ಅಥವಾ ಬೋಧಗಯ ಅಂತ ನಾವೇನ್ ಕರಿತೀವಿ, ಆ ಬೋಧಗಯದಲ್ಲಿ ಅವರಿಗೆ ಜ್ಞಾನೋದಯ ಆಗತ್ತೆ. ಸೊ ಅದು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಡೆತ್ ಮಹಾನಯಿ ನಿರ್ವಾಣ ಅಂತ ನಾವೇನ್ ಕರಿತೀವಿ, ಅಂದ್ರೆ ಪರಿನಿರ್ವಾಣ ಅಂತ ನಾವೇನ್ ಕರಿತೀವಿ, ಅದು ಆಗಿದೆ ಯೂಶಲಿ ಅವ್ರು 80ನೇ ವಯಸ್ಸಿನಲ್ಲಿ ಕುಶಿನಗರ್, ಇಂದಿನ UP ಅಂದ್ರೆ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಅವರು ಮರಣವನ್ನ ಹೊಂದುತ್ತಾರೆ. ಆ ಮರಣ ಹೊಂದಿದ ಇದನ್ನ ಮಹಾಪರಿನಿರ್ವಾಣ ಅಂತ ನಾವು ಕೂಡ ಕರಿತಾ ಬಂದಿರ್ತೀವಿ. ಅದು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಅವರು ಯೂಶಲಿ ಮನೆ ಬಿಟ್ಟಂತಹ ಸ್ಥಳ, ಆನಂತರದಲ್ಲಿ ಮೊದಲಿಗೆ ಸೆರೆಮನ್ ಅಥವಾ ಮೊದಲಿಗೆ ಒಂದು ಏನು ಬೋಧನೆಯನ್ನು ಮಾಡಿದ ದಿನ, ಅದ್ರ ಜೊತೆಗೆ ಯಾವಾಗ ಜ್ಞಾನೋದಯವಾಯಿತು, ಅದ್ರ ಜೊತೆಗೆ ಎಲ್ಲಿ ಸತ್ರು ಅಥವಾ ಏನು ಪರಿನಿರ್ವಾಣ ಅಂತ ಏನ್ ಕರಿತೀವಿ, ಅದು ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಬಂದಾಗ ತ್ರಿಪೀಠಕಗಳು ಅಂತ ನಾವೇನ್ ಕರಿತೀವಿ, ಅಂದ್ರೆ ತ್ರಿರತ್ನಗಳು ಅಂತ ಏನ್ ಕರಿತೀವಿ ಬುದ್ಧಿಸಮ್, ಅದು ನೋಡ್ತಾ ಬಂದಾಗ ನಮ್ಗೆ ಬುದ್ಧ ಧರ್ಮ ಸಂಘ ಅಂತ ಕರಿತೀವಿ. ಅಂದ್ರೆ ಯೂಶಲಿ ನಿಮ್ಗೆಲ್ಲ ಗೊತ್ತಿದ್ದಾಗ ಅದನ್ನ ಬುದ್ಧಂ ಸಂಘಂ ಗಚ್ಚಾಮಿ ಅಂತ ನಾವೇನ್ ಕರಿತೀವಿ, ಇದು ಬಂದಾಗ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ಅಷ್ಟ ಮಾರ್ಗಗಳು ಅಥವಾ ಏನ್ ಕರಿತೀವಿ 8 ಪಾರ್ಥಿಗಳಿರತ್ತೆ. ಅಂದ್ರೆ ಯೂಶಲಿ ಅವ್ರು ಹೇಳುವಂಥದ್ದು ದುಃಖ ಸಮುದಾಯ ಅಂಡ್ ದುಃಖ ನಿರೋಧ ಅಂಡ್ ದುಃಖ ಮಾರ್ಗ ಅಂತ ಕರಿತೀವಿ. ಅಂದ್ರೆ ಆಸೆಯೇ ದುಃಖಕ್ಕೆ ಮೂಲ. ಆ ನಂತರದಲ್ಲಿ ದುಃಖವನ್ನ ತಡೆಗಟ್ಟಬಹುದು ಯಾವ ಮೂಲಕ, ಕೆಲವು ಮಾರ್ಗಗಳಿವೆ, ಅಂದ್ರೆ ನೀತಿಯ ನಿಯಮಗಳಿವೆ, ಅದನ್ನ ಅನುಸರಿಸೋದ್ ಮೂಲಕ ದುಃಖವನ್ನ ತಡೆಗಟ್ಟಬಹುದು ಅಂತ ಹೇಳ್ತಾ ಬರ್ತಾರೆ. ಅದು ಯಾವ್ಯಾವ ಅನ್ನೋದು 8 ನಿಮ್ಗೆ ಅದು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ತುಂಬಾ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಕೌನ್ಸಿಲ್ಗಳು, ಬುದ್ಧ ಸಭೆಗಳು ಅಥವಾ ಬುದ್ಧ ಸಮ್ಮೇಳನಗಳು ಅಂತ ನಾವೇನ್ ಕರಿತೀವಿ, ಯೂಶಲಿ ಅದ್ರ ಬಗ್ಗೆ ಕೂಡ ಜಾಸ್ತಿ ಕೇಳ್ತಾ ಬಂದಿರ್ತಾರೆ. ಸೊ ಫಸ್ಟ್ ಸೆಷನ್ ಎಲ್ಲಿ ನಡೀತು, ಕೌನ್ಸಿಲ್ ಎಲ್ಲಿ ನಡೀತು, ಬುದ್ಧ ಸಮ್ಮೇಳನಗಳು ಎಲ್ಲಿ ನಡೀತು ಅಂತ ಬಂದಾಗ ಫಸ್ಟ್ ನಡೆಯುವಂಥದ್ದು ಕ್ರಿಸ್ತಪೂರ್ವ 483ನೇ ಇಸ್ವಿನಲ್ಲಿ. 483ನೇ ಇಸ್ವಿನಲ್ಲಿ ಮೊದಲ ಬಾರಿಗೆ ಮೊದಲ ಬೌದ್ಧ ಸಮ್ಮೇಳನ ನಡೆಯುತ್ತೆ. ಅದು ಎಲ್ಲಿ ನಡೆಯುತ್ತೆ ಅಂತ ಅಂದ್ರೆ ರಾಜಗೃಹ ಪ್ರದೇಶದಲ್ಲಿ, ಇಂದಿನ ರಾಜಗೃಹ ಅಂತ ನಾವೇನ್ ಕರಿತೀವಿ, ಯೂಶಲಿ ಆ ರಾಜಗೃಹ ಪ್ರದೇಶದಲ್ಲಿ ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ಮಹಾಕಶ್ಯಪ ಅಂತ ಕರಿತೀವಿ. ಯೂಶಲಿ ಅದು ಇಯರ್ ಆಗಿರ್ಬೋದು, ಯಾರು ಅಧ್ಯಕ್ಷತೆ ವಹಿಸಿದ್ರು ಆಗಿರ್ಬೋದು, ಅದ್ರ ಜೊತೆಗೆ ಯಾವ ರಾಜರು ಆಡಳಿತದಲ್ಲಿ ಇದ್ರು ಆ ಕಾಲದಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದ್ರ ಬಗ್ಗೆ ಗಮನ ಕೊಡಿ. ಸೊ ಆವಾಗ ಇದ್ದಂಥವ್ರು ಹರ್ಯಾಂಕ ಡೈನಸ್ಟಿ ಅಂತ ನಾವೇನ್ ಕರಿತೀವಿ, ಅಥವಾ ಹರ್ಯಾಂಕ ಸಾಮ್ರಾಜ್ಯ ಅಥವಾ ರಾಜವಂಶ ಅಂತ ಏನ್ ಕರಿತೀವಿ, ಈ ಹರ್ಯಾಂಕ ವಂಶದ ಅಜಾತ ಶತ್ರುವಿನ ಒಂದು ಆಸ್ಥಾನದ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿದವರು ಮಹಾಕಶ್ಯಪ. ನಮ್ಗೆ ಅದು ತುಂಬಾ ಇಂಪಾರ್ಟೆಂಟ್. ಈ ಸಮಯದಲ್ಲಿ ಕಂಪೈಲೇಷನ್ ಆಫ್ ಬುದ್ಧಾಸ್ ಟೀಚಿಂಗ್ ಇಂಟು 2 ಪೀಠಿಕಾ, ಸುತ್ತ ಪೀಠಿಕಾ ಮತ್ತು ವಿನಯ ಪೀಠಿಕೆಗಳಿಗೆ, ಅಂದ್ರೆ ಬುದ್ಧನ ಬೋಧನೆಗಳೇನಿದೆ, ತತ್ವಗಳೇನಿದೆ, ಅದನ್ನ ಈ ಮೊದಲ ಸಮ್ಮೇಳನದಲ್ಲಿ 2 ಪೀಠಿಕೆಗಳಾಗಿ ಅದನ್ನ ಕಂಪೈಲೇಷನ್ ಮಾಡ್ಲಾಯ್ತು, ಸಂಕಲಿಸ್ತಾರೆ. ಸೊ ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತ ಇದು. ಎರಡನೇ ಸಮ್ಮೇಳನ ಎಲ್ಲಿ ನಡೆಯುತ್ತೆ, ವೈಶಾಲಿ ಪ್ರದೇಶದಲ್ಲಿ, ಇಂದಿನ ವೈಶಾಲಿ ಅಂತ ಏನ್ ಕರಿತೀವಿ, ಅಥವಾ ವೈಶಾಲಿ, ಭಾರತದ ಒಂದು ವೈಶಾಲಿನಲ್ಲಿ ಕ್ರಿಸ್ತ ಪೂರ್ವ 383ರಲ್ಲಿ, ಅಂದ್ರೆ ಕ್ರಿಸ್ತ ಪೂರ್ವ 383ರಲ್ಲಿ ನಡೆಯಲಾಗುತ್ತೆ. ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದವರು, ಯಾರು ಪ್ರೆಸಿಡೆಂಟ್ ಆಗಿದ್ದವರು, ಸಬಕಾಮಿ ಅಂತ ಕರಿತೀವಿ. ಸೊ ಇವರನ್ನ ಸಬಕಾಮಿ. ಅಂಡ್ ಯಾವ ರಾಜನ ಇದ್ರಲ್ಲಿ ನಡೀತು ಅಂದ್ರೆ ಕಾಳಾಶೋಕ ಅಂತ ಕರಿತೀವಿ. ಸೊ ಇವರು ಶುಶುಂಗ ಡೈನಸ್ಟಿ. ಸೊ ಡೈನಸ್ಟಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ನೀವು ಗಮನ ವಹಿಸ್ತಾ ಬರಬೇಕು. ಸೊ ಯಾವ ಒಂದು ಡೈನಸ್ಟಿ ಅಂತ ಬಂದಾಗ ಶುಶುಂಗ ಡೈನಸ್ಟಿ ಅಂತ ಕರಿತೀವಿ, ಅಥವಾ ಕಾಳಾಶೋಕ ಅಂತ ಕರಿತೀವಿ. ಇಲ್ಲಿ ಯೂಶಲಿ ಸ್ಥವಿರ ಮಹಾಸಂಘಿಕ ಅಂತ ಯೂಶಲಿ ಡಿವಿಷನ್ಗಳು ಕೂಡ ಆಗ್ತವೆ. ಸೊ ಅದ್ರ ಕೂಡ ಅಂದ್ರೆ ಎಲ್ಲಿ ಇವೆಂಟ್ ನಡೀತು, ಯಾರ ಒಂದು ಅಧ್ಯಕ್ಷತೆಯಲ್ಲಿ ನಡೀತು, ಸೊ ಅದ್ರ ಜೊತೆಗೆ ಯಾವ ರಾಜರ ಒಂದು ಆಸ್ಥಾನದ ಒಂದು ಇದಿತ್ತು, ಅದ್ರ ಜೊತೆಗೆ ಆ ಸಮ್ಮೇಳನಗಳ ಔಟ್ಕಮ್ಸ್ ಏನು, ಆ ಸಮ್ಮೇಳನಗಳಿಂದ ಯಾವೆಲ್ಲ ಅಂಶಗಳನ್ನ ಕೊನೆಯಲ್ಲಿ ತೆಗೆದುಕೊಳ್ಳಾಯಿತು. ಸೊ ಅದು ಕೂಡ ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ತುಂಬಾ ಇಂಪಾರ್ಟೆಂಟ್. ಇನ್ 3ನೇ ಸಮ್ಮೇಳನವನ್ನ ಕೌನ್ಸಿಲ್ ಅನ್ನ ನೋಡ್ತಾ ಬಂದದಾದ್ರೆ ಪಾಟಲಿಪುತ್ರದಲ್ಲಿ ನಡೆಯಲಾಗುತ್ತೆ. 3ನೇ ಸಮ್ಮೇಳನವನ್ನ ಪಾಟಲಿಪುತ್ರದಲ್ಲಿ ಕ್ರಿಸ್ತ ಪೂರ್ವ 251ರಲ್ಲಿ ನಡೆಯಲಾಗುತ್ತೆ. ಸೊ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ದವರು ಮೊಗ್ಗಲಿಪುತ್ತ ತಿಸ್ಸ ಅಂತ ಕರಿತೀವಿ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಅವರ ಮೊಗ್ಗಲಿಪುಸ
ಮೊಗ್ಗಲಿ ತಿಸ್ಸ ಅವರ ಅಧ್ಯಕ್ಷತೆಯಲ್ಲಿ 3ನೇ ಒಂದು ಬುದ್ಧಿಸ್ಟ್ ಕೌನ್ಸಿಲ್ ಅಥವಾ ಬೌದ್ಧ ಸಮ್ಮೇಳನ ನಡೆಯುತ್ತೆ. ಸೊ ಯಾರ ಒಂದು ಅಧ್ಯಕ್ಷತೆ, ಯಾವ ರಾಜ ಇದ್ರು ಆಗ ಅಂತ ಬಂದಾಗ ಅಶೋಕ. ಯಾವ ಡೈನಸ್ಟಿ? ಮೌರ್ಯ ಡೈನಸ್ಟಿ ಅಥವಾ ಮೌರ್ಯನ್ ಡೈನಸ್ಟಿ ಅಂತ ಕರಿತೀವಿ, ಮೌರ್ಯ ಸಾಮ್ರಾಜ್ಯ ಅಂತಾನೂ ಕೂಡ ಕರಿತೀವಿ, ನಮ್ಗೆ ಅಷ್ಟು ಇಂಪಾರ್ಟೆಂಟ್. ದೆನ್ ಅದ್ರ ಜೊತೆಗೆ 4th ಸಮಿಟ್ ಅಥವಾ 4ನೇ ಕೌನ್ಸಿಲ್ ಅನ್ನ ನೋಡ್ತಾ ಬಂದಾಗ ಕುಂಡಲವನ ಅಥವಾ ಇಂದಿನ ಕಾಶ್ಮೀರದಲ್ಲಿ ನಡೀಲಾಗತ್ತೆ. ಸೊ 1ನೇ ಕ್ರಿಸ್ತಶಕ 1ನೇ ಸೆಂಚುರಿನಲ್ಲಿ ಅಂತ ಹೇಳಲಾಗಿರುತ್ತೆ. ಸೊ ಯಾರ ಒಂದು ಅಧ್ಯಕ್ಷತೆಯಲ್ಲಿ ಈ ಸಮ್ಮೇಳನವನ್ನ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ನೋಡ್ತಾ ಬಂದಾಗ ವಸುಮಿತ್ರ ಅಥವಾ ಅಶ್ವಘೋಷ ಅಂತಾನು ಕೂಡ ಕರಿತೀವಿ. ಅಶ್ವಘೋಷ ಬಂದು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ, ಅಂದ್ರೆ ಉಪ ಅಧ್ಯಕ್ಷರಾಗಿರ್ತಾರೆ. ಮುಖ್ಯವಾಗಿ ಅಧ್ಯಕ್ಷರು ಬಂದು ವಸುಮಿತ್ರ. ಸೊ ವಸುಮಿತ್ರ ಅಂಡ್ ಲೈಕ್ ಅಶ್ವಘೋಷ, ಇದ್ರ ಬಗ್ಗೆ ನಿಮ್ಗೆ ಜ್ಞಾಪನ ಇರಲಿ. ಅಂಡ್ ಯಾವ ಒಬ್ಬ ರಾಜನ ಇದರಿಂದ ಬಂದಾಗ ಕನಿಷ್ಕ ಯಾವ ಡೈನಸ್ಟಿ? ಕುಶಾಣ ಡೈನಸ್ಟಿ, ಕುಶಾಣ ಸಾಮ್ರಾಜ್ಯದ ಲೈಕ್ ರಾಜನಾದಂತಹ ಅಥವಾ ಪ್ರಮುಖವಾದಂತಹ ಲೈಕ್ ಅರಸನಾದಂತಹ ಕನಿಷ್ಕನ ಬಗ್ಗೆ ನಿಮ್ಗೆ ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಶೋಕ ಆಗಿರ್ಬೋದು, ಕನಿಷ್ಕ ಆಗಿರ್ಬೋದು, ಅಥವಾ ನಿಮ್ಗೆ ಅಜಾತ ಶತ್ರುಗಳು, ಇವರೆಲ್ಲ ಕೂಡ ತುಂಬಾ ಎಕ್ಸಾಮ್ ಪರ್ಸ್ಪೆಕ್ಟಿವ್ ತುಂಬಾ ಇಂಪಾರ್ಟೆಂಟ್. ಅವರು ತಂದಂತಹ ತತ್ವಗಳಾಗಿರ್ಬೋದು ಅಥವಾ ನಮ್ಮ ಅಶೋಕ ತಂದಂತಹ ಈ ಲೈಕ್ ಧಮ್ಮ ಕಾನ್ಸೆಪ್ಟ್ಗಳು. ಸೊ ಈ ಧಮ್ಮವನ್ನ ಹೇಗೆ ಲೈಕ್ ಅವರ ರಾಜ್ಯದಲ್ಲಿ ಅಥವಾ ಅವರ ಆಸ್ಥಾನದಲ್ಲಿ ಲೈಕ್ ಅದನ್ನ ಅಳವಡಿಸ್ಕೊಳ್ಳಾಯ್ತು, ಹೇಗೆ ರಾಜ ಒಂದು ಕಳಿಂಗ ಯುದ್ಧ ಆದ್ಮೇಲೆ ಹೇಗೆ. ಇದಕ್ಕಿಂತ ಮುಂಚೆ ನಿಮ್ಗೆ ಬೌದ್ಧ ಧರ್ಮದ ಒಂದು ಸಾಹಿತ್ಯದ ಪ್ರಕಾರ ಬುದ್ಧ ಲೈಕ್ ಅಶೋಕ ಬಂದು ತುಂಬಾ ಲೈಕ್ ಕ್ರೂರಿ ಆಗಿರ್ತಾನೆ, ತುಂಬಾ ಒಬ್ಬ ಲೈಕ್ ಕಠೋರವಾದಂತಹ ಅರಸ ಆಗಿರ್ತಾನೆ. ಬಟ್ ಬೌದ್ಧ ಧರ್ಮವನ್ನು ಅನುಸರಿಸಿದ ಮೇಲೆ, ಅಂದ್ರೆ ಕಳಿಂಗ ವಾರ ಆದ್ಮೇಲೆ ಅಲ್ಲಿ ನಡೆದಂತ ಸಾವು ನೋವುಗಳು ಅಥವಾ ಅಲ್ಲಿ ನಡೆದಂತ ಲಕ್ಷಾಂತರ ಜನರ ಜೀವವಧೆಯನ್ನು ನೋಡಿದ ಮೇಲೆ ಅದನ್ನೆಲ್ಲವನ್ನು ಬೇಸತ್ತು ಬೌದ್ಧ ಧರ್ಮಕ್ಕೆ ಸ್ವೀಕರಿಸ್ತಾನೆ. ಆ ನಂತರದಲ್ಲಿ ಅವನು ಪರಿಪೂರ್ಣವಾಗಿ ಒಂದು ಶಾಂತಿಯ ಅರಸನಾಗಿ, ಅಂದ್ರೆ ಒಂದು ಸಮಗ್ರವಾದಂತಹ ಒಂದು ಲೈಕ್ ಅಂದ್ರೆ ಯಾವಾಗ್ಲೂ ಪೀಸ್ ಅನ್ನ ಇಷ್ಟಪಡುವಂತಹ ಒಬ್ಬ ಅರಸನಾಗಿ ಬದಲಾಗ್ತಾನೆ ಅನ್ನುವಂತಹ ಒಂದಷ್ಟುಗಳಿದಾವೆ. ಸೊ ಅದನ್ನು ನೀವು ಆ ನಂತರದಲ್ಲಿ ಧಮ್ಮ ಆಗಿರ್ಬೋದು ಅಥವಾ ತನ್ನ ಸಂಘಮಿತ್ರ ಮತ್ತು ಕುಮಾರ ಯೂಶಲಿ ಮಕ್ಕಳನ್ನ ಶ್ರೀಲಂಕಾದ ಒಂದು ಲೈಕ್ ಕಳಿಸುವಂತದ್ದಾಗಿರ್ಬೋದು ಏನೋ ಬೌದ್ಧ ಧರ್ಮವನ್ನು ಹರಡೋದಕ್ಕೆ. ಅಂದದಲ್ಲಿ ಭಾರತದ ಹೊರಗೂ ಕೂಡ ಬೇರೆ ಬೇರೆ ಪ್ರಾಂತ್ಯಗಳಿಗೆ, ಬೇರೆ ಬೇರೆ ಸ್ಥಳಗಳಿಗೆಲ್ಲವೂ ಕೂಡ ಬೌದ್ಧ ಧರ್ಮ ಹರಡೋದಕ್ಕೆ ಅಶೋಕ ತುಂಬಾನೇ ಪಾತ್ರ ವಹಿಸ್ತಾನೆ. ಸೊ ಆ ದೃಷ್ಟಿಯಿಂದನೂ ಕೂಡ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ 4ನೇ ಕೌನ್ಸಿಲ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಯಾಕೆ ಅಂದ್ರೆ ಬೌದ್ಧಿಸಂನ 2 ಹಂತಗಳಾಗಿ ಅಥವಾ 2 ಪಂಥಗಳಾಗಿ ನಾವು ಇಲ್ಲಿ ಡಿವೈಡ್ ಆಗುತ್ತೆ. ಹೀನಯಾನ, ಮಹಾಯಾನ ಅಂತ ಕರಿತೀವಿ. ಯಾವ ಒಂದು ಲೈಕ್ ಸಮ್ಮೇಳನದಲ್ಲಿ ಲೈಕ್ ಬೌದ್ಧ ಧರ್ಮ 2 ಸ್ಪ್ಲಿಟ್ ಆಯ್ತು ಅಂತ ಬಂದಾಗ ನಮ್ಗೆ ಅದು ಗೊತ್ತಿರಬೇಕು. 2ನೇ ಒಂದು ಬೌದ್ಧ ಸಮ್ಮೇಳನ, 4ನೇ ಬೌದ್ಧ ಸಮ್ಮೇಳನದಲ್ಲಿ ಅನ್ನೋದು ಗೊತ್ತಿರಬೇಕಾಗತ್ತೆ. ಅದ್ರ ಜೊತೆಗೆ ಈ ಅಭಿಧಮ್ಮ ದಿವಸದಲ್ಲೇ ಕೂಡ ಪಾಲಿ ಲ್ಯಾಂಗ್ವೇಜ್ ಅನ್ನ ನಮಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿ ನಾವು ಘೋಷಣೆ ಮಾಡಲಾಗುತ್ತೆ. ಅದಕ್ಕೆ ಥ್ಯಾಂಕ್ಸ್ ಆಗಿ ಅಥವಾ ಅದಕ್ಕೆ ಒಂದು ಗೌರವಾರ್ಥವಾಗಿ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಅಲ್ಲಿನ ಒಂದಷ್ಟು ಬೌದ್ಧ ಗುರುಗಳು ಅಂತ ಕರಿತೀವಿ, ಬೌದ್ಧ ವಿದ್ವಾಂಸರು ಕೂಡ ಪ್ರಧಾನಿ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು. ಸೊ ಆ ದೃಷ್ಟಿಯಿಂದಾಗಿ ಅದ್ರ ಜೊತೆಗೆ ಈ 2024ನಲ್ಲೇನೆ ಅಂದ್ರೆ 2024ರಲ್ಲಿ ಈ ಭಾಷೆಗಳನ್ನ ಯಾವನ್ನ ಮರಾಠಿ, ಬೆಂಗಾಲಿ, ಅಸ್ಸಾಮಿ, ಪಾಲಿ ಮತ್ತು ಪ್ರಾಕೃತ್. ಇದಕ್ ಮುಂಚೆ ಇದ್ದಂಥದ್ದು ಕೇವಲ 6 ಭಾಷೆಗಳಾಗಿರುತ್ತೆ. ಆ ನಂತರದಲ್ಲಿ ಮರಾಠಿ, ಬೆಂಗಾಲಿ, ಅಸ್ಸಾಮಿ, ಪಾಲಿ ಮತ್ತು ಪ್ರಾಕೃತ್ ಭಾಷೆಗಳನ್ನ ಶಾಸ್ತ್ರೀಯ ಸ್ಥಾನಮಾನವನ್ನ ಅಥವಾ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಒಂದು ಸ್ಟೇಟಸ್ ಅನ್ನ ಕೊಡ್ಲಾಗಿದೆ. ಸೊ ಇದು ಕೂಡ ನಮಗೆ ಎಕ್ಸಾಮ್ ಇಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇದ್ರ ಕಡೆ ಗಮನ ಕೊಡ್ಬೇಕಾಗುತ್ತೆ. ಇದಕ್ ಮುಂಚೆ ಯಾವೆಲ್ಲ ಒಂದು ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ವಹಿಸಿದ್ವು ಅಥವಾ ಪಟ್ಟವನ್ನು ಕೊಟ್ಟಿದ್ರು ಅಂತ ನೋಡ್ತಾ ಬಂದಾಗ ಮೊದಲಿಗೆ ತಮಿಳ್ ಭಾಷೆಗೆ ಮೊದಲಿಗೆ ಯೂಶಲಿ ನಮ್ಗೆ ಕೊಡ್ಲಾಗಿರುತ್ತೆ. ಅಂದ್ರೆ ತಮಿಳಿಗೆ 2004ರಲ್ಲಿ ಇಯರ್ ವೈಸ್ ನೋಡ್ತಾ ಬಂದಾಗ ನಿಮ್ಗೆ ಗೊತ್ತಾಗ್ತಾ ಹೋಗ್ಬಿಡುತ್ತೆ. ಆ ನಂತರದಲ್ಲಿ ಸಾಂಸ್ಕ್ರಿಟಿಕ್ ಅಂದ್ರೆ ಸಂಸ್ಕೃತದ 2005ರಲ್ಲಿ ಸಂಸ್ಕೃತ ಕೊಡಲಾಗಿರುತ್ತೆ. ಆ ನಂತರದಲ್ಲಿ ಕನ್ನಡಕ್ಕೆ 2008ರಲ್ಲಿ 3ನೇ ಭಾಷೆಯಾಗಿ, 4ನೇ ಭಾಷೆಯಾಗಿ ತೆಲುಗು ಕೊಡಲಾಗುತ್ತೆ. ಆ ನಂತರದಲ್ಲಿ ಮಲಯಾಳಂ ಭಾಷೆ ಕೊಡಲಾಗುತ್ತೆ. ಈ ಲೈಕ್ ಹೊಸದಾಗಿ ಕೊಟ್ಟಿದ್ದು ಅಂದ್ರೆ ಒಡಿಯಾ ಭಾಷೆಗೆ, ಅಂದ್ರೆ ಲೈಕ್ ಒಡಿಯಾ ಭಾಷೆಗೆ ಒಡಿಸ್ಸಾದ ರಾಜ್ಯ ಭಾಷೆಯಾದಂತಹ ಒಡಿಸ್ಸಾಗೆ 2014ರಲ್ಲಿ ಕೊಡಲಾಗುತ್ತೆ. 2024ರವರೆಗೂ ಕೂಡ ಕೇವಲ ಈ 6 ಭಾಷೆಗಳು ಮಾತ್ರ ಇರ್ತವೆ. ಈಗ ಹೊಸದಾಗಿ 5 ಭಾಷೆಗಳನ್ನ ಆರಲಾಗಿದೆ. ಮೊದಲಿಗೆ 6 ಇತ್ತು, ಬಟ್ ಈಗ 5 ಆಗಿದೆ. ಒಟ್ಟು 11 ಭಾಷೆಗಳನ್ನ ಭಾರತದಲ್ಲಿ ಶಾಸ್ತ್ರೀಯ ಅಥವಾ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಶಾಸ್ತ್ರೀಯ ಭಾಷೆಗಳು ಬಂದಾಗ ಭಾರತದಲ್ಲಿ ಈಗ ಎಷ್ಟು ಇದೆ ಅಂದ್ರೆ 11 ಭಾಷೆಗಳು, ಕೇವಲ 6 ಅಂದ್ರೆ ಅದು ಆಪ್ಷನಲ್ ಕೊಟ್ಟಾಗ ತಪ್ಪಾಗತ್ತೆ. ಈ ಲೈಕ್ ನಿಮ್ಗೆ ಅವಾಗಲೇ ಹೇಳ್ದಂಗೆ ಸೊ ಲೈಕ್ ಈ ಲೈಕ್ ಮರಾಠಿ, ಬೆಂಗಾಲಿ, ಅಸ್ಸಾಮಿ, ಪಾಲಿ ಅಂಡ್ ಪ್ರಾಕೃತ್ ಅದ್ರ ಜೊತೆಗೆ ಈ 6 ಭಾಷೆಗಳನ್ನ ಶಾಸ್ತ್ರೀಯ ಸ್ಥಾನಮಾನ ಅಂತ ನೋಡ್ತಾ ಬರ್ತೀವಿ. ಸೊ ಈ ಶಾಸ್ತ್ರೀಯ ಸ್ಥಾನ ಬಂದಾಗ ಏನ್ ಕ್ರೈಟೀರಿಯಾಸ್ ಇದೆ, ಮಾನದಂಡಗಳು ಏನು ಬಂದಾಗ ನೀವು ಎಕ್ಸಾಮ್ ಅಲ್ಲಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಈ ಸತಿ ಒಂದು ಮಾಡಿಫಿಕೇಶನ್ ಅನ್ನ ಮಾಡಿದ್ದಾರೆ. ಸೊ ಒಂದು ಪರೀಕ್ಷಣೆಯನ್ನು ಬಳಸಿ ಒಂದು ಅಂಶವನ್ನ ತಗ್ಲಾಕಾಗಿದೆ. ಏನು ಅಂತ ಬಂದಾಗ ಮೊದಲಿಗೆ 2500 ಅಥವಾ 2000ಕ್ಕೂ ಹೆಚ್ಚು ಲೈಕ್ ಇತಿಹಾಸವನ್ನ ಹೊಂದಿರಬೇಕು, ಅಂದ್ರೆ ಹಿಸ್ಟ್ರಿಯನ್ನು ಹೊಂದಿರಬೇಕು, ಒಂದು ಭಾಷೆಯಾಗಿ ಟೆಕ್ಸ್ಟ್ ಅನ್ನ ಅಥವಾ ರೆಕಾರ್ಡ್ ಅನ್ನ ಹೊಂದಿರಬೇಕಾಗತ್ತೆ ಅಂತ ಯೂಶಲಿ ಕ್ರೈಟೀರಿಯಾ ಇದೆ. ಸೊ ಅದ್ರ ಜೊತೆಗೆ ಲೈಕ್ ಏನ್ಷಿಯಂಟ್ ಲಿಟ್ರೇಚರು, ಟೆಕ್ಸ್ಟ್ ಇವೆಲ್ಲವೂ ಕೂಡ
ಲೈಕ್ ವ್ಯಾಲ್ಯೂಬಲ್ ಹೆರಿಟೇಜ್ ಬೈ ದ ಲೈಕ್ ಜನರೇಷನ್ ಟು ಸ್ಪೀಕರ್ಸ್ ಅಂತ ಇರುತ್ತೆ. ಇದು ಕೂಡ ಯೂಶಲಿ ಎರಡನೇ ಒಂದು ಕ್ರೈಟೀರಿಯಾ ಆಗಿರುತ್ತೆ. ಮೂರನೇದು ಬಂದು ಲಿಟರರಿ ಟ್ರೆಡಿಷನ್ ಬಿ ಒರಿಜಿನಲ್ ನಾಟ್ ಬಾರೋಡ್ ಫ್ರಮ್ ದ ಅನದರ್ ಸ್ಪೀಚ್ ಕಮ್ಯುನಿಟಿ ಅಂತ ಹೇಳ್ತೀವಿ. ಅಂದ್ರೆ ಬೇರೊಂದು ಭಾಷಣ ಸಮುದಾಯದಿಂದ ಯಾವುದೇ ರೀತಿಯಾದಂಥ ಸಾಹಿತ್ಯವನ್ನ ಲೈಕ್ ಬಳಸಿರೋ ಲೈಕ್ ಎರವಲನ್ನ ಪಡೆಯೋ ಆಗಿಲ್ಲ, ಬಾರೋ ಮಾಡೋ ಆಗಿಲ್ಲ ಅಂತ ಕ್ರೈಟೀರಿಯಾ ಇರುತ್ತೆ. ಸೊ ಇದನ್ನ ತೆಗೆದುಹಾಕಿ ಇದನ್ನ ಬದಲಾವಣೆ ಮಾಡಿ ಕೇವಲ ನಾಲೆಡ್ಜ್ ಆಫ್ ಲೈಕ್ ಇನ್ಕ್ಲೂಷನ್ ಆಫ್ ನಾಲೆಡ್ಜ್ ಟೆಕ್ಸ್ಟ್ ಅಂಡ್ ಪ್ರೋಸ್ ಆಗಿರ್ಬೋದು, ಪೊಯಟ್ರಿ ಆಗಿರ್ಬೋದು, ಅಥವಾ ಎಪಿಗ್ರಾಫಿಕಲ್ ಅಂಡ್ ಇನ್ಸ್ಕ್ರಿಪ್ಷನಲ್ ಎವಿಡೆನ್ಸ್ ಅಂತ ಇದನ್ನ ಲೈಕ್ ತಿದ್ದುಪಡಿ ಮಾಡಲಾಗಿದೆ. ಎಕ್ಸಾಂಪಲ್ ನೀವೇನಾದ್ರೂ ಕೂಡ ಈ ಸ್ಟೇಟ್ಮೆಂಟ್ ಇದ್ರೆ ಅಂದ್ರೆ ಏನು ಒರಿಜಿನಲ್ ನಾಟ್ ಬಾರೋಡ್ ಫ್ರಮ್ ದ ಅನದರ್ ಸ್ಪೀಚ್ ಕಮ್ಯುನಿಟಿ ಅಂತ ಇದ್ರೆ ಅದು ತಪ್ಪಾಗುತ್ತೆ. ಸೊ ಇದನ್ನ ತಿದ್ದಿ ಇದನ್ನ ಪರಿಷ್ಕರಣೆಯನ್ನ ಮಾಡಿ ಅಮೆಂಡ್ಮೆಂಟ್ ಅನ್ನ ಮಾಡಿ ಈಗ ಅದನ್ನ ಇನ್ಕ್ಲೂಷನ್ ಆಫ್ ನಾಲೆಡ್ಜ್ ಟೆಕ್ಸ್ಟ್ ಪ್ರೋಸ್ ಪೊಯಟ್ರಿ ಆಗಿರ್ಬೋದು ಅಥವಾ ಎಪಿಗ್ರಾಫಿಕಲ್ ಅಂಡ್ ಇನ್ಸ್ಕ್ರಿಪ್ಷನಲ್ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಈ ಮೂಲಕ ಈ 5 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಪಟ್ಟವನ್ನ ಕೊಡಲಾಗಿದೆ. ಸೊ ಅದ್ರ ಜೊತೆಗೆ ಯೂಶಲಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂಡ್ ಲಿಟರರಿ ಬೀಯಿಂಗ್ ಡಿಸ್ಟಿಂಕ್ಟ್ ಫ್ರಮ್ ದ ಮಾಡರ್ನ್, ದೇರ್ ಮೇ ಬಿ ಆಲ್ಸೋ ಡಿಸ್ಕಂಟಿನ್ಯೂಟಿ ಬಿಟ್ವೀನ್ ದ ಕ್ಲಾಸಿಕ್ ಲ್ಯಾಂಗ್ವೇಜ್ ಇಟ್ಸ್ ಫಾರ್ಮ್ ಆಫ್ ಅಥವಾ ಆಫ್ ಶೂಟ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ಏನು ಯೂಶಲಿ ಕನ್ನಡಕ್ಕೆ ಬಂದಾಗ ನಿಮಗೆ ಎಲ್ಲ ಗೊತ್ತಿರೋ ಹಳಕನ್ನಡ, ಮಧ್ಯಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಹೇಗೆ ಕರಿತೀವೋ ಅದೇ ರೀತಿಯಲ್ಲಿ ಭಾಷೆಯಿಂದ ಭಾಷೆಗೆ ಯೂಶಲಿ ಒಂದು ಭಾಷೆ ಹರಿದು ಬರುವ ಒಂದು ಬೆಳೆದು ಬರುವ ಇದರಲ್ಲಿ ಒಂದಿಷ್ಟು ಘಟ್ಟಗಳಿರಬೇಕು ಅಂತ ಇದು ಒಂದು ಕ್ರೈಟೀರಿಯಾ ಆಗಿರುತ್ತೆ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಟಾಪಿಕ್ ನಲ್ಲಿ ಇರುವಂತದ್ದು ನಮಗೆ ಕಿತ್ತೂರು ಉತ್ಸವ ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಣಿ ಚೆನ್ನಮ್ಮ ಅಂದ್ರೆ ಯೂಶಲಿ ನಮಗೆ ತುಂಬಾ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರ್ಬೋದು ಅಥವಾ ಯೂಶಲಿ 1857 ನಡೆದಂತಹ ಮೊದಲ ಒಂದು ಸ್ವತಂತ್ರ ಸಂಗ್ರಾಮ ಅಂತ ನಾವೇನ್ ಕರಿತೀವಿ, ಅದಕ್ಕೂ ಲೈಕ್ ಅದಕ್ಕೂ 20-30 ವರ್ಷಗಳ ಮೊದಲೇ ಬ್ರಿಟಿಷರ ವಿರುದ್ಧ ಬಂಡಾಯವನ್ನ ಎದ್ದಂತಹ ಅದು ಮಹಿಳೆ ಅಂತ ಬಂದಾಗ ಯೂಶಲಿ ನಮ್ಮದೇ ರಾಜ್ಯದ ಒಂದು ಲೈಕ್ ಮಹಿಳೆ ಆಗಿರ್ತಾರೆ, ಅವರು ನಮ್ಗೆ ತುಂಬಾ ಹೆಮ್ಮೆಯ ಸಂಗತಿ ಆಗಿರುತ್ತೆ. ಅದು ಯಾರು ಅಂತ ನೋಡ್ತಾ ಬಂದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರುತ್ತೆ. ಸೊ ಪ್ರತಿ ವರ್ಷ ಯೂಶಲಿ ಇದನ್ನ ನಾವು ಅಕ್ಟೋಬರ್ ಮಂತ್ ನಲ್ಲಿ ಯೂಶಲಿ ಇದನ್ನ ನಾವು ಲೈಕ್ ಉತ್ಸವವನ್ನ ಹಮ್ಕೊಳ್ತಾ ಬಂದಿರ್ತೀವಿ. ಏನಿದು ಕಿತ್ತೂರು ಚೆನ್ನಮ್ಮ ಏನಕ್ಕೆ ಉತ್ಸವವನ್ನ ನಾವು ಮಾಡ್ತಾ ಬಂದಿದ್ದೀವಿ ಅಂತ ಬಂದಾಗ ನಿಮ್ಗೆ ಯೂಶಲಿ ಕಿತ್ತೂರು ಉತ್ಸವ ಅನ್ನುವಂಥದ್ದು ಯೂಶಲಿ ರಾಜ್ಯ ವ್ಯಾಪ್ತಿ ಅಂದ್ರೆ ಸ್ಟೇಟ್ ಲೆವೆಲ್ ಫೆಸ್ಟಿವಲ್ ಆಗಿರುತ್ತೆ. ಸೆಲೆಬ್ರೇಟೆಡ್ ಇನ್ ದ ಮೆಮೊರಿ ಆಫ್ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ನೆನಪಿನಲ್ಲಿ ಸ್ಮರಣಾರ್ಥಕವಾಗಿ ಅವರು ಈ ಒಂದು ಹೋರಾಟಕ್ಕೆ ಅಥವಾ ಈ ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಕೊಟ್ಟಂತ ಕೊಡುಗೆಯನ್ನು ಜ್ಞಾಪಕಾರ್ಥವಾಗಿ ಕಿತ್ತೂರು ಉತ್ಸವ ಅಂತ ನಾವು ಯೂಶಲಿ ಅದನ್ನ ಆಚರಣೆ ಮಾಡ್ತಾ ಬಂದಿರ್ತೀವಿ. ಆರ್ಮ್ಡ್ ರೆಬಿಲಿಯನ್ ಆಗಿರುತ್ತೆ ಅಂದ್ರೆ ಸಶಸ್ತ್ರ ದಂಗೆ ಅಂತ ನಾವು ಕರಿತೀವಿ. ಅಂದ್ರೆ ಆರ್ಮ್ಗಳ ಯೂಶಲಿ ದಂಗೆಯನ್ನು ಹೆದಲಾಗಿರುತ್ತೆ ಯಾವಾಗ 1824ರಲ್ಲಿ 1857 ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ. ಅದಕ್ಕೂ ಮೊದಲೇ 1824ರಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಯನ್ನ ಬಂಡಾಯವನ್ನ ಎದ್ದು ಅವರನ್ನ ಮೊದಲ ಯುದ್ಧದಲ್ಲಿ ಸೋಲಿಸಿ ಆ ನಂತರ ಲೈಕ್ ಎರಡನೇ ಯುದ್ಧದಲ್ಲಿ ಅವರು ಯೂಶಲಿ ಸೆರೆ ಇಡಲಾಗುತ್ತೆ, ಆ ನಂತರದಲ್ಲಿ ಸೆರೆವಾಸಕ್ಕೆ ಅವರನ್ನ ದೂಡಲಾಗುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂತದ್ದು. ಸೊ ಯೂಶಲಿ ಲೈಕ್ ಅದನ್ನ ಅಂದ್ರೆ ಅವರ ಪ್ರಾಂತ್ಯವನ್ನ ಏನು ನಾವು ದತ್ತು ರದ್ದತಿ ಪದ್ಧತಿ ಅಂತ ಏನ್ ಕರಿತೀವಿ ಅಥವಾ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅಂತ ಏನ್ ಕರಿತೀವಿ, ಅದರ ವಿರುದ್ಧ ಹೋರಾಡಿ ಲೈಕ್ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಇವರು ಮುಂಚೂಣಿಯಲ್ಲಿ ಇರ್ತಾರೆ. ಇವರಿಗೆ ಅಸಿಸ್ಟ್ ಮಾಡಿದ್ದು ಯಾರು ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಂಗೊಳ್ಳಿ ರಾಯಣ್ಣ ಅಂತ ಕರಿತೀವಿ. ಕೇವಲ ನಮ್ಗೆಲ್ಲ ಏನ್ ಗೊತ್ತೆ ಸಂಗೊಳ್ಳಿ ರಾಯಣ್ಣ ಅಂತ ಮಾತ್ರ ಗೊತ್ತಿರುತ್ತೆ. ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಗುರು ಸಿದ್ದಪ್ಪ ಅನ್ನುವಂಥದ್ದು. ಯಾರದು? ಗುರು ಸಿದ್ದಪ್ಪ. ಸೊ ಗುರು ಸಿದ್ದಪ್ಪ ಅನ್ನೋಂಥವ್ರು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿ ಆಗಿರ್ತಾರೆ. ಸೊ ಇದ್ರ ಬಗ್ಗೆನೂ ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಸಹಾಯ ಮಾಡಿದಂತಹ ವ್ಯಕ್ತಿಗಳಲ್ಲಿ ಎರಡನೇ ವ್ಯಕ್ತಿ ಯಾರು ಅಂತ ಬಂದಾಗ ಗುರು ಸಿದ್ದಪ್ಪ ಅವರು. ಅಂದ್ರೆ ಸಂಗೊಳ್ಳಿ ರಾಯಣ್ಣ ಬಿಟ್ಟರೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಗುರು ಸಿದ್ದಪ್ಪ ಆಗಿರುತ್ತೆ. ಮೊದಲ ರಿವೋಲ್ಟ್ ನಲ್ಲಿ ಮೊದಲ ದಂಗೆಯಲ್ಲಿ ಈ ಬ್ರಿಟಿಷರನ್ನ ಸೋಲಿಸಲಾಗುತ್ತೆ. ಬಟ್ ಎರಡನೇದಲ್ಲಿ ಡೈಡ್ ಆಸ್ ಎ ಪ್ರಿಸನರ್ ಆಫ್ ವಾರ್ ಆಫ್ಟರ್ ದ ಸೆಕೆಂಡ್ ರೆಬೆಲಿಯನ್ ಅಂತ ಕರಿತೀವಿ. ಎರಡನೇ ದಂಗೆನಲ್ಲಿ ಮೊದಲನೇ ದಂಗೆನಲ್ಲಿ ಅವರು ವಿಜಯವನ್ನ ಸಾಧಿಸಿರ್ತಾರೆ. ಎರಡನೇ ದಂಗೆನಲ್ಲಿ ಏನ್ ಸೆಕೆಂಡ್ ರೆಬಿಲಿಯನ್ ಅಂತ ಏನ್ ಕರಿತೀವಿ, ಈ ಸೆಕೆಂಡ್ ರೆಬಿಲಿಯನ್ ಅಲ್ಲಿ ಅವರು ಸಾವನ್ನ ಅಪ್ತಾರೆ ಸೆರೆವಾಸಿಯಾಗಿದ್ದಾಗ. ಸೊ ಅದು ನಿಮ್ಗೆ ತುಂಬಾ ಗೊತ್ತಿರಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲೈಕ್ ಫೋಕ್ ಹೀರೋ ಆಗಿ, ಜಾನಪದದ ಒಂದು ಶಕ್ತಿಯಾಗಿ, ಜಾನಪದದ ಒಂದು ನಾಯಕಿಯಾಗಿ ಏನು ಕಿತ್ತೂರು ರಾಣಿ ಚೆನ್ನಮ್ಮನವರು ಅಥವಾ ಸಂಗೊಳ್ಳಿ ರಾಯಣ್ಣವರು ಇವತ್ತೆಲ್ಲರೂ ಕೂಡ ಕರ್ನಾಟಕದ ಯಾವುದೇ ಒಂದು ಮೂಲೆಗೆ ಹೋದ್ರು ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಅಥವಾ ಸಂಗೊಳ್ಳಿ ರಾಯಣ್ಣ ಲೈಕ್ ಎಲ್ಲರೂ ಕೂಡ ಮನೆ ಮಾತಾಗಿರ್ತಾರೆ. ಸೊ ಅದು ಕೂಡ ನಿಮ್ಗೆ ಗೊತ್ತಿರಲಿ. ಅಂಡ್ ಈ ಒಂದು ಇಂಪಾರ್ಟೆಂಟ್ ಈ ದಂಗೆಗೆ ಕಾರಣವಾದಂತಹ ಅಂಶ ಯಾವುದು ಅಂತ ನೋಡೋದಾದ್ರೆ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅಂತ ಕರಿತೀವಿ ಅಥವಾ ದತ್ತು ರದ್ದತಿ ಪದ್ಧತಿ ಅಥವಾ ದತ್ತಕ ರದ್ದತಿ ಪದ್ಧತಿ ಅಂತ ಕರಿತೀವಿ. ಅಂದ್ರೆ ಏನು ಯೂಶಲಿ ಬ್ರಿಟಿಷರು ಒಂದು ಲಾವನ್ನ ತರ್ತಾರೆ. ಯಾವ ಒಂದು ಈ ರಾಜ್ಯ ಲೈಕ್ ಏನು ಸಂಸ್ಥಾನಗಳಿದಾವೆ ಅಥವಾ ರಾಜ್ಯ ಒಂದು ಲೈಕ್ ದೇಶೀಯ ರಾಜ್ಯಗಳಿದಾವೆ, ಈ ಯಾರಾದ್ರೂ ರಾಜ್ಯರು ಸ್ವಂತ ಮಕ್ಕಳಿಲ್ದಲೆ, ಸ್ವಂತ ಗಂಡು ಮಕ್ಕಳಿಲ್ದಲೆ ಯಾರಾದ್ರೂ ಸತ್ತರೆ ಅಂತವ್ರು ಬೇರೆ ಯೂಶಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದತ್ತುಗಳು ತೆಗೆದುಕೊಂಡು ಅವರ ಒಂದು ಲೈಕ್ ಏನು ಒಂದು ಮುಂದಕ್ಕೆ ಹೋಗ್ತಾ ಇರತ್ತೆ. ಸೊ ಬಟ್
ಬಟ್ ಈ ಯಾರು ಸ್ವಂತ ಮಕ್ಕಳಿಲ್ದಲೆ ಸತ್ತು ಬೇರೆ ಯಾವ್ದಾದ್ರು ಮಕ್ಕಳನ್ನ ಸುತ್ತಮುತ್ತಲ ಮಕ್ಕಳನ್ನ ಅಥವಾ ಸಂಬಂಧಿಕರ ಮಕ್ಕಳನ್ನ ಏನಾದ್ರು ದತ್ತು ತೆಗೆದುಕೊಂಡು ಆನಂತರದಲ್ಲಿ ಅವ್ರನ್ನ ಪಟ್ಟಾಭಿಷೇಕ ಮಾಡೋದಾದ್ರೆ ಅದನ್ನ ತಡೆಗಟ್ತಾ ಇದ್ರು. ಸೊ ಆ ಮೂಲಕ ಯಾರು ಸ್ವಂತ ಗಂಡು ಮಕ್ಕಳನ್ನ ಇರದಂತಹ ಸಾಮ್ರಾಜ್ಯಗಳನ್ನ ವಶಪಡಿಸ್ಕೊತಾ ಇದ್ರು. ಅದನ್ನ ಯೂಶಲಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಕರಿತೀವಿ. ಬ್ರಿಟಿಷರ ಆಕ್ರಮಣ ನೀತಿಗಳಲ್ಲಿ ಅದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್, ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಸೊ ಇದ್ರ ಪ್ರಕಾರ ಯೂಶಲಿ ನಮ್ಗೆ ಏನ್ ಮಾಡ್ತಾ ಬಂದಿದ್ರು, ಅಡಾಪ್ಟೆಡ್ ಚಿಲ್ಡ್ರನ್ಗೆ ಅಂದ್ರೆ ದತ್ತು ತೆಗೆದುಕೊಂಡಂತಹ ಮಕ್ಕಳಿಗೆ ವಂಶದ ಒಂದು ವಾರಸ್ದಾರಿಕೆಯನ್ನ ಕೊಡ್ತಾ ಇರಲಿಲ್ಲ. ಸೊ ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಪರಿಚಯಿಸಿದವ್ರು ಯಾರು ಅಂತ ಬಂದಾಗ ಲಾರ್ಡ್ ಡಾಲೌಸಿ ಅಂತ ಕರಿತೀವಿ. ಇವರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಭಾರತದಲ್ಲಿ ಕೆಲವು ಒಂದು ಸುಧಾರಣಾ ಕ್ರಮಗಳನ್ನ ತಂದಂತಹ ವ್ಯಕ್ತಿಗಳಲ್ಲಿ ಯೂಶಲಿ ಲಾರ್ಡ್ ಡಾಲೌಸಿ ಕೂಡ ತುಂಬಾ ಒಬ್ಬ ಪರ್ಸನ್. ಸೊ ಅವರು ನಮ್ಗೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿರ್ತಾರೆ. ಯಾವ ಒಂದು ಅವಧಿನಲ್ಲಿ ಅಂತ ಬಂದಾಗ 1848ರಿಂದ 1956 ಅಂದ್ರೆ ಬರೋಬ್ಬರಿ 8 ವರ್ಷಗಳ ಕಾಲ ಇವರು ಡಾಲೌಸಿ ಅವರು ಭಾರತದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿರ್ತಾರೆ. ಸೊ ಇದು ನಿಮ್ಗೆ ಗೊತ್ತಿರ್ಲಿ. ಸೊ ಇದ್ರ ಜೊತೆಗೆ ಪ್ರೈಮರಿ ರಿವೋಲ್ಟ್ ಆಫ್ ಇವನ್ 1857 ಅಂತ ಹೇಳ್ತಾರೆ. ಅಂದ್ರೆ 1857 ಒಂದು ಪ್ರಮುಖವಾದಂತಹ ರೀಸನ್ಗಳೇನು, ಕಾರಣಗಳಂತ ಬಂದಾಗ ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಯಾಕಂದ್ರೆ ಇದ್ರ ಪ್ರಕಾರ ಬೇಕಾದಷ್ಟು ರಾಜ್ಯಗಳನ್ನ ಏನು ಸ್ವಂತ ಮಕ್ಕಳ ಒಂದು ವಾರಸ್ದಾರಿಕೆ ಇಲ್ಲದಂತಹ ಸಾಮ್ರಾಜ್ಯಗಳನ್ನ ಯೂಶಲಿ ವಶಪಡಿಸ್ಕೊಳ್ತಾ ಬರ್ತಾರೆ. ಅದ್ರ ಮೊದಲ ಬಾರಿಗೆ ವಶಪಡಿಸ್ಕೊಂಡಿದ್ದು ಯಾವುದು ಅಂದ್ರೆ ಸತಾರ ಒಂದು ಪ್ರಾಂತ್ಯ ಆಗಿರುತ್ತೆ, ಅಥವಾ ಸಂತಾರ ಒಂದು ರಾಜ್ಯ ಒಂದು ಪ್ರದೇಶವಾಗಿರುತ್ತೆ. ಅದಾದ್ಮೇಲೆ ನಾಗಪುರನ್ನ 1854ರಲ್ಲಿ, ಅವಧನ್ನ 1856ರಲ್ಲಿ. ಇವೆಲ್ಲ ಟೈಮ್ ಪೀರಿಯಡ್ ನೋಡ್ತಾ ಇದ್ರೆ 48 ಆಗಿರ್ಬೋದು, 54 ಆಗಿರ್ಬೋದು, 56 ಆಗಿರ್ಬೋದು. ಯಾಕಂದ್ರೆ ಆ ನಂತರದಲ್ಲೇನೆ 1857ರಲ್ಲಿ ನಿಮ್ಗೆಲ್ಲ ಗೊತ್ತಿದ್ದಾಗೆ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ಪ್ರೈಮರಿ ರೀಸನ್ ಅಂತಾನು ಕೂಡ ಕೆಲವು ಇತಿಹಾಸಕಾರರು ಹೇಳ್ತಾ ಬಂದಿರ್ತಾರೆ. ಸೊ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಕಿತ್ತೂರು ಉತ್ಸವ, ಅಥವಾ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಅನ್ನ ನೋಡೋದಾದ್ರೆ ವಿಶಾಲ್ಗಢ್ ಪೋರ್ಟ್ ಅಂತ ಇರುತ್ತೆ. ನಿಮ್ಗೆ ಯೂಶಲಿ ಇತ್ತೀಚೆಗೆ ಕೆಲವು ಎನ್ಕ್ರೋಚ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಒತ್ತುವರಿ ಆಗಿದಂತ ಈ ವಿಶಾಲ್ಗಢ್ ಪೋರ್ಟ್ ಬಂದಿರೋದು ಯೂಶಲಿ ಮಹಾರಾಷ್ಟ್ರದಲ್ಲಿ. ಅಂಡ್ ಮರಾಠ ಸಾಮ್ರಾಜ್ಯದ ಒಂದು ಅಂಗವಾಗಿ ಯೂಶಲಿ ಮರಾಠ ಸಾಮ್ರಾಜ್ಯದ ಒಂದು ಪ್ರಮುಖ ಅಂಶಗಳು ಅಥವಾ ಫೀಚರ್ಸ್ ಅಂತ ಬಂದಾಗ ಪೋರ್ಟ್ಗಳಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಆ ಪೋರ್ಟ್ಗಳನ್ನು ಕೂಡ ಯೂಶಲಿ ಯುನೆಸ್ಕೋಗೆ ಯೂಶಲಿ ಕಳಿಸಲಾಗಿದೆ. ಸೊ ಅದರ ಅಂಡರ್ ಅಲ್ಲಿ ನಮಗೆ ಪೋರ್ಟ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇವರು ಇಡೀ ದೇಶದಲ್ಲಿ ಯಾರು ಈ ರೀತಿಯಲ್ಲಿ ಪೋರ್ಟ್ ಅನ್ನ ಒಂದು ಶಸ್ತ್ರೀಕರಣ ಆಗಿರೋದು ಅಥವಾ ಒಂದು ಇಂಟಿಗ್ರಲ್ ಪಾರ್ಟ್ ಆಫ್ ಒಂದು ಬಳಸ್ಕಿರುವಂತದ್ದಲ್ಲಿ ಮರಾಠ ಡೈನೆಸ್ಟಿ ತುಂಬಾ ಇಂಪಾರ್ಟೆಂಟ್. ಬಟ್ ಈ ವಿಶಾಲ್ಗಢ್ ಪೋರ್ಟ್ ನಲ್ಲಿ ಇತ್ತೀಚೆಗೆ ಹೆಚ್ಚು ಒತ್ತುವರಿಯಾಗಿ ಆ ಪ್ರದೇಶವನ್ನ ನಾಶಪಡಿಸೋದ್ರಲ್ಲಿ ಕೆಲವು ಗಲಾಟೆಗಳು, ನೂಕುನುಗ್ಗಲುಗಳು ಅಥವಾ ಕೋಮುವಾರು ಒಂದಷ್ಟು ಗಲಾಟೆಗಳು ನಡೀತು. ಆ ಸುದ್ದಿಯಿಂದಾಗಿ ಈ ವಿಶಾಲ್ಗಢ್ ಪೋರ್ಟ್ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಸೊ ವಿಶಾಲ್ಗಢ್ ಪೋರ್ಟ್ ಎಲ್ಲಿದೆ ಅಂತ ಬಂದಾಗ ಯೂಶಲಿ ನಮ್ಗೆ ಕೊಲ್ಲಾಪುರ ಡಿಸ್ಟಿಕ್ ಅಂತ ಏನ್ ಕರಿತೀವಿ, ಅಂದ್ರೆ ಮಹಾರಾಷ್ಟ್ರದ ಕೊಲ್ಲಾಪುರ ಡಿಸ್ಟಿಕ್ ಏನಿದೆ ನಮ್ಗೆ ಈ ಪ್ರಾಂತ್ಯದಲ್ಲಿ ಇದನ್ನ ನಾವು ನೋಡ್ತಾ ಬರ್ತೀವಿ. ಇದನ್ನ ಖೇಲ್ನಾ ಅಥವಾ ಕಿಲ್ನಾ ಅಂತಾನು ಕೂಡ ಪ್ರಾದೇಶಿಕವಾಗಿ ಆ ಪ್ರದೇಶಗಳಲ್ಲಿ ಲೋಕಲ್ ಆಗಿ ಇದನ್ನ ಖೇಲ್ನಾ ಅಥವಾ ಕಿಲ್ನಾ ಅಂತಾನು ಕೂಡ ಕರಿತಾ ಬಂದಿರ್ತಾರೆ. ಸೊ ಈ ವರ್ಡ್ಗಳ ಬಗ್ಗೆನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಫೋರ್ಟ್ಸ್ ಅಂದ್ರೆ ಏನು ಮರಾಠ ಸಾಮ್ರಾಜ್ಯದ ಅಥವಾ ಮರಾಠ ಒಂದು ಏನ್ ಸಾಮ್ರಾಜ್ಯ ಅಂತ ಏನ್ ಕರಿತೀವಿ ಅದರ ಒಂದು ಇಂಪಾರ್ಟೆಂಟ್ ಪೋರ್ಟ್ಗಳಲ್ಲಿ ಅದು ಕೂಡ ತುಂಬಾ ಒಂದಾಗಿರುತ್ತೆ. ಇಟ್ ವಾಸ್ ಬಿಲ್ಟ್ ಇನ್ ದ ಇಯರ್ ಆಫ್ 1058 ಅಂದ್ರೆ 1058ರಲ್ಲಿ ಈ ಪೋರ್ಟ್ ಅನ್ನ, ಈ ಕೋಟೆಯನ್ನ ಕಟ್ಟಲಾಗಿರುತ್ತೆ. ಯಾರು ಕಟ್ಟಿದ್ರು ಅಂದ್ರೆ ಶಿಲಾಹಾರ ಅಂತ ಕರಿತೀವಿ. ಅಂದ್ರೆ ಶಿಲಾಹಾರ ಸಾಮ್ರಾಜ್ಯದ ಕಿಂಗ್ ಯಾರು ಇರ್ತಾರೆ, ಆತ ಕಿಂಗ್ ಮಾರ್ಸಿನ್ಹ ಅಂತ ಇರ್ತಾನೆ. ಮಾರ್ಸಿನ್ಹನ ಒಬ್ಬ ರಾಜನ ಇದರಲ್ಲಿ ಯಾವ ಒಂದು ಸಾಮ್ರಾಜ್ಯ ಅಂತ ಬಂದಾಗ ಶಿಲಾಹಾರ ಸಾಮ್ರಾಜ್ಯನ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಶಿಲಾಹಾರ ಒಂದು ರಾಜ್ಯರ ಅಥವಾ ರಾಜಮನೆತನದಲ್ಲಿದ್ದಂತಹ ಮಾರ್ಸಿನ್ಹನು 1058ರಲ್ಲಿ ಈ ವಿಶಾಲ್ಗಢ್ ಪೋರ್ಟ್ ಅನ್ನ ಕಟ್ತಾನೆ. ಸೊ ಆ ನಂತರದಲ್ಲಿ 1209ರಲ್ಲಿ ಅದರಲ್ಲಿ ಸೆವಣ ರಾಜ ಆದಂತಹ, ಅಂದ್ರೆ ಯವಣರ ಏನು ಸೆವಣರ ರಾಜ ಅಥವಾ ಯಾದವರ ಸೆವಣರು ಅಂತ ನಾವೇನ್ ಕರಿತೀವಿ, ಯೂಶಲಿ ಈ ರಾಜ ಇವ್ರನ್ನ ಏನು ಶಿಲಾಹಾರನ ಸೋಲ್ಸಿ ಈ ಪೋರ್ಟ್ ಅನ್ನ ಕ್ಯಾಪ್ಚರ್ ಮಾಡ್ಕೋತಾನೆ. ಸೊ ಇದು ಯೂಶಲಿ ಒಂದು ರಾಜಮನೆತನದಿಂದ ಒಂದು ಇದರಿಂದ ಮತ್ತೊಂದು ಇದಕ್ಕೆ ಹಸ್ತಾಂತರ ಆಗ್ತಾ ಬರುತ್ತೆ. ಆ ನಂತರದಲ್ಲಿ 1309ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಈ ಏನು ರಾಮಚಂದ್ರ ಆಫ್ ಸೆವಣ ಏನಿರ್ತಾನೆ, ಅದು ಯಾದವ ಆಫ್ ದೇವಗಿರಿ ಅಂತ ನಾವೇನ್ ಕರಿತೀವಿ, ದೇವಗಿರಿಯ ಯಾದವರು ಅಂತ ನಾವೇನ್ ಕರಿತೀವಿ, ಈ ರಾಜರನ್ನ ಸೋಲ್ಸಿ ಯಾರನ್ನ ಯೂಶಲಿ ಕಿಂಗ್ ರಾಮಚಂದ್ರ ಅಂತ ಏನಿರ್ತಾನೆ, ರಾಮಚಂದ್ರ ಅಂತ ರಾಜ ಇರ್ತಾನೆ ಅಥವಾ ಅರಸ ಇರ್ತಾನೆ, ಅವನನ್ನ ಅಲ್ಲಾವುದ್ದೀನ್ ಖಿಲ್ಜಿ ಯಾವಾಗ 1309ರಲ್ಲಿ ಅವರನ್ನ ಸೋಲ್ಸುವ ಮೂಲಕ ಈ ವಿಶಾಲ್ಗಢ್ ಪೋರ್ಟ್ ಅನ್ನ ತನ್ನ ತೆಕ್ಕೆಗೆ ಅಥವಾ ತನ್ನ ಒಂದು ಸ್ವಾಧೀನಕ್ಕೆ ವಶಪಡಿಸ್ಕೊಳ್ತಾನೆ. ಆ ನಂತರದಲ್ಲಿ 1659ರಲ್ಲಿ ಇದು ಅಂತಿಮವಾಗಿ ಶಿವಾಜಿ ಕ್ಯಾಪ್ಚರ್ ಆಗಿ ಶಿವಾಜಿಯ ಒಂದು ಅಂಡರ್ ಅಲ್ಲಿ ಬರ್ತಾರೆ. ಸೊ ಈ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಅದು ಆದಿಲ್ ಶಾಹಿಗಳು ಏನು ಬಹುಮನಿ ಸುಲ್ತಾನರು ಅಂತ ಏನ್ ಕರಿತೀವಿ ಅವ್ರ ಅಂಡರ್ಗೂ ಹೋಗುತ್ತೆ. ಆ ನಂತರದಲ್ಲಿ ಇವರಿಂದ ಶಿವಾಜಿ ಅದನ್ನ ವಶಪಡಿಸ್ಕೋತಾನೆ. ಶಿವಾಜಿ ಚಕ್ರವರ್ತಿ ಅಥವಾ ಚಕ್ರವರ್ತಿ ಸಾಮ್ರಾಟ್ ಅಂತ ನಾವೇನ್ ಕರಿತೀವಿ. ಸೊ ಇವರ ಒಂದು ಆಸ್ಥಾನಕ್ಕೆ ಇವರ ಒಂದು ಆಡಳಿತಕ್ಕೆ
ಯಾವಾಗ 1659ರಲ್ಲಿ, ಯಾವಾಗ ಅನ್ನೋದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 1659ರಲ್ಲಿ ಶಿವಾಜಿಯವರ ಅಂಡರಲ್ಲಿ ಈ ಒಂದು ಕೋಟೆ ಅಥವಾ ಈ ಒಂದು ಪೋರ್ಟ್ ಅವರ ಒಂದು ಇದಕ್ಕೆ ಬರುತ್ತೆ. ಸೊ ವಿಶಾಲ್ಗಢ ಅನ್ನೋದು ಯೂಶಲಿ ದೊಡ್ಡ ಬಯಲಾದಂತ ದೊಡ್ಡ ಕೋಟೆ ಆಗಿರುತ್ತೆ. ಸೊ ಆ ಇದರಿಂದಾಗಿ ಯೂಶಲಿ ಆ ಹೆಸರು ಬರುತ್ತೆ. ಸೊ ಆ ನಂತರದಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಈ ಪೋರ್ಟ್ ಅಂದ್ರೆ 1844ರ ದಂಗೆ ಏನ್ ಕರಿತೀವಿ, ಈ ದಂಗೆಯನ್ನ ಕರೆಯೋದ್ರಲ್ಲಿ ಅಂದ್ರೆ ಬ್ರಿಟಿಷರ ವಿರುದ್ಧವಾದಂತಹ ಒಂದು ದಂಗೆ ಏನಿರುತ್ತೆ ಅದರ ಒಂದು ದಂಗೆ ವಿರುದ್ಧನಲ್ಲಿ ಈ ವಿಶಾಲ್ಗಢ ಅವರು ತುಂಬಾ ಮಹತ್ವದ ಒಂದು ಪಾತ್ರವನ್ನ ವಹಿಸಿರುತ್ತೆ ಈ ಕೋಟೆ. ಸೊ ಅದರಿಂದ ಇದಾಗಿರ್ಲಿ. ಸೊ ಯಾರು ಬಿಲ್ಡ್ ಮಾಡಿದ್ರು, ಮೊದಲಿಗೆ ನಾವು ಎಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಯಾವ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಮರಾಠ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಸೊ ಯಾರು ಕಟ್ಟಿದ್ದು, 1058ರಲ್ಲಿ ಶಿಲಾಹಾರ ರಾಜ ಮಾನ್ ಸಿಂಗ್ ಅದನ್ನು ಕಟ್ತಾನೆ. ಸೊ ಅಲ್ಲಿಂದ ಯಾರಿಗೂ ಹೋಯ್ತು 2209ರಲ್ಲಿ. ಸೊ ಲೈಕ್ ಯಾರಿಗೆ, ಯಾದವರಿಗೆ ಹೋಗ್ತದೆ. ಯಾದವರಿಂದ ತಿರ್ಗಿ ಅದು ಅಲ್ಲಾವುದ್ದೀನ್ ಖಿಲ್ಜಿಗೆ ಬರುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿನಿಂದ ಬಹುಮನಿ ಸಾಮ್ರಾಜ್ಯಕ್ಕೆ ಬರುತ್ತೆ. ಬಹುಮನಿ ಸಾಮ್ರಾಜ್ಯದಿಂದ ಅದಕ್ಕೆ ತಿರ್ಗಾ ವಾಪಸ್ ಶಿವಾಜಿ ಅವ್ರಿಗೆ ಬರುತ್ತೆ. ಸೊ 1844ರ ಒಂದು ಬ್ರಿಟಿಷರ ದಂಗೆನಲ್ಲಿ ಅಥವಾ ದಂಗೆಯಲ್ಲಿ ಯೂಶಲಿ ಅದೊಂದು ಇಂಪಾರ್ಟೆಂಟ್ ಆಗಿ ನಮ್ಗೆ ವಹಿಸ್ತಾ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂತದ್ದು ಹೊಯ್ಸಳ ಟೆಂಪಲ್ಸ್ ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅನ್ನುವಂತಹ ಒಂದು ಪಟ್ಟಿಯನ್ನ, ಒಂದು ಟೈಟಲ್ ಅನ್ನ ಈ ಒಂದು ಹೊಯ್ಸಳ ಟೆಂಪಲ್ಸ್ ಅಂದ್ರೆ 3 ಟೆಂಪಲ್ಗಳಿದಾವೆ ಇದು ಬಯಸ್ಕೊಂಡಿದೆ. ಸೊ ಅದರಿಂದಾಗಿ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಒಂದು ಇಂಪಾರ್ಟೆಂಟ್ ಲೈಕ್ ಹೊಯ್ಸಳ ಟೆಂಪಲ್ಸ್ ಆಗಿರ್ಬೋದು, ಅದು ಫೀಚರ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಯಾವ ಒಂದು ಲೈಕ್ ಯೂಶಲಿ ಹೊಯ್ಸಳ ಡೈನಸ್ಟಿ ಬಗ್ಗೆ ಅಥವಾ ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನೀವು ಎಕ್ಸಾಮ್ ಅಲ್ಲಿ ನೋಡ್ತಾ ಬರ್ಬೋದು. ಯಾವೆಲ್ಲ ಟೆಂಪಲ್ಗಳನ್ನ ಯೂಶಲಿ ಇದು ಮಾಡಲಾಗಿದೆ ಅಂತ ಅಂದಾಗ ಬೇಲ್ನೂರ್ನಲ್ಲಿರುವಂತಹ ಟೆಂಪಲ್, ಹಳೆಬೀಡ್ನಲ್ಲಿರುವಂತಹ ಅಂಡ್ ಸೋಮನಾಥ್ಪುರ, ಈ 3 ಇದರಲ್ಲಿರುವಂತಹ ಒಂದು ದೇವಸ್ಥಾನಗಳನ್ನ ಈ ಒಂದು ಲೈಕ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ನ 42ನೇ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 41 ಮುಂಚೆ ಶಾಂತಿ ನಿಕೇತನ್ ಅಂತ ಕರಿತೀವಿ. ಅಂದ್ರೆ ವೆಸ್ಟ್ ಬೆಂಗಾಲ್ ನಲ್ಲಿರುವಂತಹ ರವೀಂದ್ರನಾಥ್ ಟಾಗೂರ್ ಅವರು ಸ್ಥಾಪನೆ ಮಾಡಿದಂತಹ ಆಶ್ರಮ ಏನಾರುತ್ತೆ ಅದನ್ನು ಕೂಡ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದಾದ ನಂತರದಲ್ಲಿ ಈ ಸೋಮನಾಥ್ಪುರ, ಹಳೆಬೀಡು, ಬೇಲೂರಿನಲ್ಲಿರುವಂತಹ ಈ 3 ದೇವಸ್ಥಾನಗಳು ಅಂದ್ರೆ ಹೊಯ್ಸಳರ ಕಾಲದ ಅಥವಾ ಹೊಯ್ಸಳರಿಂದ ಕಟ್ಟಲ್ಪಟ್ಟಂತಹ ದೇವಾಲಯಗಳನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಥವಾ ಈ ರೀತಿಯಾಗಿ ಕನ್ಸಿಡರ್ ಮಾಡಲಾಗಿದೆ. ಸೊ ಇನ್ನು ಆ 3 ದೇವಸ್ಥಾನಗಳ ಬಗ್ಗೆ ನೋಡೋದಾದ್ರೆ ಮೊದಲಿಗೆ ಚನ್ನಕೇಶವ ಟೆಂಪಲ್ ಅಂತ ಕರಿತೀವಿ. ಇಟ್ ವಾಸ್ ಬಿಲ್ಡ್ ಬೈ ಹೊಯ್ಸಳ ಕಿಂಗ್, ಯಾರು, ವಿಷ್ಣುವರ್ಧನ. ಸೊ ವಿಷ್ಣುವರ್ಧನ ರಾಜನಿಂದ ಯೂಶಲಿ ಯಾವ ಒಂದು ಇದಕ್ಕೆ 1116ರಲ್ಲಿ ಕ್ರಿಸ್ತ ಶಕ 1116ರಲ್ಲಿ ಚೋಳರ ವಿರುದ್ಧ ಗೆದ್ದಂತಹ ಒಂದು ವಿಜಯಕ್ಕೋಸ್ಕರ ಚೋಳರನ್ನ ಯೂಶಲಿ 1116ರಲ್ಲಿ ಚೋಳರ ವಿರುದ್ಧ ಒಂದು ಯುದ್ಧವನ್ನ ನಡೆಯಲಾಗುತ್ತೆ. ಸೊ ಆ ಯುದ್ಧದಲ್ಲಿ ಗೆದ್ದಂತಹ ಒಂದು ವಿಜಯದ ಜ್ಞಾಪಕಾರ್ಥವಾಗಿ ಈ ಹೊಯ್ಸಳ ಕಿಂಗ್ ವಿಷ್ಣುವರ್ಧನ ಈ ಒಂದು ಚನ್ನಕೇಶವ ಟೆಂಪಲ್ ಬೇಲೂರಿನಲ್ಲಿರುವಂತಹ ಇದನ್ನು ಕಟ್ತಾನೆ. ಯೂಶಲಿ ಇದು ವಿಷ್ಣು ಫಾರ್ಮ್ ಅಂದ್ರೆ ವಿಷ್ಣುವಿನ ಅವತಾರವಾದಂತಹ ಒಂದು ದೇವರಾಗಿರುತ್ತೆ. ವೈಷ್ಣವ ಸೆಕ್ಟ್ಗೆ ಯೂಶಲಿ ಈ ಟೆಂಪಲ್ ಹೋಗುತ್ತೆ. ಸೊ ಅದು ನಿಮ್ಗೆ ಗೊತ್ತಿರಲಿ. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಹೊಯ್ಸಳೇಶ್ವರ ಟೆಂಪಲ್ ಅಂತ ಕರಿತೀವಿ. ಹೊಯ್ಸಳೇಶ್ವರ ಟೆಂಪಲ್ ಇನ್ ಹಳೆಬೀಡಿನಲ್ಲಿರುವಂತಹ ಹೊಯ್ಸಳೇಶ್ವರ ಟೆಂಪಲ್ ಇದು ಟ್ವಿನ್ ಶ್ರೈನ್ ಟೆಂಪಲ್ ಆಗಿರುತ್ತೆ. ಅಂದ್ರೆ 2 ಗೋಪುರಗಳನ್ನ ಅಂದ್ರೆ ದಿವಳಿ ಅಂದ್ರೆ ಅಥವಾ ಏನು ಲೈಕ್ ಅವಳಿ ಜವಳಿ ಅಂತ ನಾವೇನ್ ಕರಿತೀವಿ ಟ್ವಿನ್ ಅಂತ ಯೂಶಲಿ, ಹಾಗೆ 2 ಲೈಕ್ ಟ್ವಿನ್ ಯೂಶಲಿ ಟವರ್ ಗಳನ್ನ ಹೊಂದಿರುವಂತಹ, ಶ್ರೈನ್ ಅನ್ನ ಹೊಂದಿರುವಂತಹ, ಗೋಪುರವನ್ನ ಹೊಂದಿರುವಂತಹ ದೇವಾಲಯ ಆಗಿರುತ್ತೆ. ಇಟ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಶಿವ ಟೆಂಪಲ್ ಬಿಲ್ಡ್ ಬೈ ದ ಹೊಯ್ಸಳಾಸ್. ಹೊಯ್ಸಳರ ಕಾಲದಲ್ಲಿ ಕಟ್ಟಲ್ಪಟ್ಟಂತಹ ಅತಿ ದೊಡ್ಡ ಶಿವ ಟೆಂಪಲ್ ಆಗಿರುತ್ತೆ. ಸೊ ಮೊದಲನೇದು ವೈಷ್ಣವ ಅಥವಾ ವಿಷ್ಣು ದೇವರಿಗೆ ಸಮರ್ಪಣೆ ಆದಂತಹ ದೇವಾಲಯ ಆಗಿರುತ್ತೆ. ಎರಡನೇದು ನಾವೇನು ಶೈವ ಅಥವಾ ಶಿವನಿಗೆ ಸಮರ್ಪಿತವಾದಂತಹ ದೇವಾಲಯವಾಗಿರುತ್ತೆ. ಸೊ ಈ ಒಂದು ಹೊಯ್ಸಳೇಶ್ವರ ಟೆಂಪಲ್ ನೀವೆಲ್ಲ ಹೋಗಿದಾಗ ಆ ದೇವಸ್ಥಾನ ಸುತ್ತಮುತ್ತ ಇರುವಂತಹ ಕಾರ್ವಿಂಗ್ಸ್ ಅಂತ ನಾವೇನ್ ಕರಿತೀವಿ, ಅಲ್ಲಿ ಕೆತ್ತಲ್ಪಟ್ಟಂತಹ ಶಿಲೆಗಳು ಏನಿದೆ ಅದ್ರಲ್ಲಿ ನಮ್ಗೆ ಯೂಶಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸ್ಕಲ್ಪ್ಚರ್ಗಳನ್ನ ಕಂಡು ಬರ್ತೀವಿ. ಸೊ ಯಾವ್ಯಾವುದು ಮಹಾಭಾರತ ಆಗಿರ್ಬೋದು, ಭಾಗವತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಈ ಒಂದು ಅಂಶಗಳನ್ನ ನಿಮ್ಗೆ ಯೂಶಲಿ ಆ ದೇವಸ್ಥಾನದ ಸುತ್ತಲೂ ತುಂಬಾ ಎಷ್ಟು ಲೈಕ್ ತುಂಬಾ ನಮ್ಗೆ ಫೈನೆಸ್ಟ್ ವರ್ಕ್ ಅಂತ ಕರಿತೀವಿ ನಾವು ಯೂಶಲಿ ಯಾವ್ದು ನೋಡ್ತಾ ಬಂದಾಗ. ದೆನ್ 3ನೇ ದೇವಸ್ಥಾನ ಕೇಶವ ಟೆಂಪಲ್ ಅಂತ ಕರಿತೀವಿ. ಸೋಮನಾಥಪುರದಲ್ಲಿರುವಂತಹ ಕೇಶವ ಟೆಂಪಲ್ ಕೂಡ ಈ 3 ದೇವಸ್ಥಾನಗಳ ಒಂದು ಭಾಗಲಾಗಿದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂತ ಏನು ಬಂದಾಗ ಕೇಶವ ಟೆಂಪಲ್ ನ ತ್ರಿಕೂಟ ಟೆಂಪಲ್ ಅಂತ ಕರಿತೀವಿ. ಅಂದ್ರೆ ತ್ರಿಕೂಟ ದೇವಸ್ಥಾನ ಅಂತ ಕರಿತೀವಿ. ಯೂಶಲಿ ಏಕಕೂಟ, ದ್ವಿಕೂಟ, ತ್ರಿಕೂಟ, ಚೌಕೂಟ ಅಂಡ್ ಪಂಚಕೂಟ ಅಂದ್ರೆ ಒಂದು ದೇವಸ್ಥಾನದ ಒಳಗಡೆ ಲೈಕ್ ಎಷ್ಟು ಗರ್ಭಗಳು ಇರ್ತವೆ ಅಥವಾ ಎಷ್ಟು ದೇವರನ್ನ ವರ್ಷಿಪ್ ಮಾಡ್ತೀವಿ ಅಂತ. ಯೂಶಲಿ ದೇವಸ್ಥಾನದ ಒಂದು ಲೈಕ್ ಫೀಚರ್ಗಳು ಬಂದಾಗ ನಮ್ಮ ಒಂದು ವೇಸರ ಸ್ಟೈಲ್ ಅಂತ ಕರಿತೀವಿ. ಅಂದ್ರೆ ದೇವಸ್ಥಾನದ ಒಂದು ವಾಸ್ತುಶಿಲ್ಪದಲ್ಲಿ ಅಥವಾ ಆರ್ಕಿಟೆಕ್ಚರ್ ಅಲ್ಲಿ 3 ತರ ಇರುತ್ತೆ. ಮೊದಲಿಗೆ ಒಂದು ನಗರ ಸ್ಟೈಲ್ ಅಂತ ಕರಿತೀವಿ. ಅಂದ್ರೆ ಯೂಶಲಿ ನಗರ ಒಂದು ವಾಸ್ತುಶಿಲ್ಪ ಅಂತ ಒಂದನೇದಾದ್ರೆ, ಎರಡನೇದು ಯೂಶಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದ್ರಾವಿಡ ಶೈಲಿ ಅಂತ ಕರಿತೀವಿ. 3ನೇದು ಇನ್ನೊಂದು ವೇಸರ ಸ್ಟೈಲ್ ಅಂತ ಕರಿತೀವಿ. ಸೊ ಈ ವೇಸರ ಸ್ಟೈಲ್ ಅನ್ನುವಂಥದ್ದು ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಕಂಡು ಬರುವಂತಹ ಒಂದು ವಾಸ್ತುಶಿಲ್ಪ, ದೇವಾಲಯ ವಾಸ್ತುಶಿಲ್ಪ ಆಗಿರುತ್ತೆ. ನೀವೇನಾದ್ರೂ ಲೈಕ್ ಆರ್ಟ್ ಅಂಡ್ ಆರ್ಕಿಕಲ್ಚರ್ ಅನ್ನ ಓದ್ತಾ ಬಂದಾಗ ಯೂಶಲಿ ನಿಮ್ಗೆ ಈ 3 ಸ್ಟೈಲ್ಗಳು ತುಂಬಾ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಗರ
ನಗರ ಶೈಲಿ, ಇನ್ನೊಂದು ದ್ರಾವಿಡ ಶೈಲಿ, ಇನ್ನೊಂದು ವೇಸರ ಶೈಲಿ. ನಗರ ಶೈಲಿಗಳು ಬಂದಾಗ ಗೋಪುರಗಳಾಗಿರ್ಬೋದು, ವಿಮಾನಗಳಾಗಿರ್ಬೋದು ಹೇಗೆ ಇದಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನಗರ ಶೈಲಿಗೂ ಈ ದ್ರಾವಿಡ ಶೈಲಿಗೂ ತುಂಬಾ ಫೀಚರ್ಸ್ ನಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ನಮ್ಮಲ್ಲಿ ಕಟ್ಟುವಂತಹ ವಿಮಾನಗಳಾಗಿರ್ಬೋದು, ಗೋಪುರಗಳಾಗಿರ್ಬೋದು, ಅಥವಾ ರಾಜಗೋಪುರಗಳಾಗಿರ್ಬೋದು, ಕಲ್ಯಾಣಿಗಳಾಗಿರ್ಬೋದು, ಅಥವಾ ನಮ್ಮಲ್ಲಿ ಲೈಕ್ ಸಭಾ ಮಂಟಪಗಳಂತ ಏನ್ ಕರಿತೀವಿ, ಅಥವಾ ಜಯ ವಿಜಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಇವೆರಡರ ಒಂದು ಮಿಶ್ರಣವಾಗಿ ನಮ್ಗೆ ವೇಸರ ಶೈಲಿಯನ್ನ ನೋಡ್ತೀವಿ. ಅಂದ್ರೆ ಇವೆರಡು ಏನು ನಗರ ಮತ್ತು ದ್ರಾವಿಡ ಎರಡರ ಒಂದು ಮಿಶ್ರಣವಾಗಿ ವೇಸರ ಶೈಲಿಯನ್ನು ಕೂಡ ನೋಡ್ತಾ ಬರ್ತೀವಿ. ಈ ವೇಸರ ಶೈಲಿನಲ್ಲಿ ತುಂಬಾ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ಸ್ ಅಂದ್ರೆ ಏಕಕೂಟ, ತ್ರಿಕೂಟ, ದ್ವಿಕೂಟ ಅಥವಾ ಪಂಚಕೂಟ ದೇವಾಲಯಗಳು ಅಂತ ಕರಿತೀವಿ. ನಮ್ಗೆ ಈ ಕೇಶವ ಟೆಂಪಲ್ ಅನ್ನುವಂಥದ್ದು ತ್ರಿಕೂಟ ಟೆಂಪಲ್ ಆಗಿರುತ್ತೆ. ಸೊ ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟು. ಇದರಲ್ಲಿ ಯಾವ್ದಾದ್ರು ಬೇರೆ 2 ಟೆಂಪಲ್ಗಳು ಕೇಳಿದಾಗ ಅದು ತಪ್ಪಾಗಿರುತ್ತೆ. ಕೇವಲ ಕೇಶವ ಟೆಂಪಲ್ ಏನಿರುತ್ತೆ, ಈ ಕೇಶವ ದೇವಸ್ಥಾನ ಸೋಮನಾಥದಲ್ಪುರದಲ್ಲಿರುವಂತಹ ಕೇಶವ ದೇವಸ್ಥಾನ ಮಾತ್ರ ತ್ರಿಕೂಟ ಟೆಂಪಲ್ ಆಗಿರುತ್ತೆ. ಯಾವ 3 ದೇವರುಗಳು ಇರ್ತವೆ ಅಂತ ಬಂದಾಗ ಜನಾರ್ದನ ಏನು ದೇವರು ಇರ್ಬೋದು, ಕೇಶವ ದೇವರು ಇರ್ಬೋದು, ಅಥವಾ ವೇಣುಗೋಪಾಲ, ಈ 3 ದೇವರುಗಳು ಇರ್ತವೆ. ಸೊ ಇದರಲ್ಲಿ ಒಂದು ಜನಾರ್ದನ ವಿಗ್ರಹ ಏನಿದೆ ಅದು ಭಗ್ನವಾಗಿದೆ, ಇನ್ನೆರಡು ವಿಗ್ರಹಗಳು ಕಳವಾಗಿದ್ದಾವೆ. ಸೊ ಅದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ನಮ್ಗೆ ಇದು ಯೂಶಲಿ ದೇವಸ್ಥಾನದ ಯಾವ 3 ದೇವಸ್ಥಾನಗಳು ಯಾವ ಯಾವ ದೇವರುಗಳಿಗೆ ಸಮರ್ಪಣೆಯಾಗಿದೆ, ಸೊ ಎಲ್ಲೆಲ್ಲಿದಾವೆ, ಒಂದು ಹಳೆಬೀಡು, ಬೇಲೂರು ಅಥವಾ ಸೋಮನಾಥಪುರ ಆಗಿರ್ಬೋದು ಅಲ್ಲಿ ನಮ್ಗೆ. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ದೇವಸ್ಥಾನದ ಒಂದು ಫೀಚರ್ಸ್ಗಳು, ಲಕ್ಷಣಗಳೇನಿದೆ, ನೀವು ಅದ್ರ ಬಗ್ಗೆ ಕೂಡ ಒಂದಷ್ಟು ಅಧ್ಯಯನವನ್ನ ಮಾಡ್ತಾ ಬೇಕು. ಸೊ ನೆಕ್ಸ್ಟ್ ನಮ್ಗೆ ಹೊಯ್ಸಳ ಡೈನಾಸ್ಟಿ ಅಂತ ಏನ್ ಕರಿತೀವಿ, ಹೊಯ್ಸಳ ಸಾಮ್ರಾಜ್ಯ ಅಂತ ಏನ್ ಕರಿತೀವಿ, ಕರ್ನಾಟಕವನ್ನ ಆಳಿದಂತಹ ಸಾಮ್ರಾಜ್ಯಗಳಲ್ಲಿ ಅಥವಾ ಅಧಿಕಾರವನ್ನ ನಡೆಸಿದಂತಹ ಸಾಮ್ರಾಜ್ಯಗಳಲ್ಲಿ ಇದು ಕೂಡ ನಮ್ಗೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಗೆ ಯೂಶಲಿ ಯಾರು ಇದನ್ನ ಡೈನಾಸ್ಟಿಯ ಒಂದು ಲೈಕ್ ಬಿಲ್ಡ್ ಮಾಡಿದ್ಯಾರು ಅಥವಾ ಸ್ಥಾಪಕ ಯಾರು ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ಥಳ ಅಂತ ನಾವು ಕರಿತೀವಿ. ಸ್ಥಳವನ್ನ ಅಥವಾ ಏನ್ ಸ್ಥಳ ಅಂತ ನಾವೇನ್ ಕರಿತೀವಿ, ಈ ಸ್ಥಳನನ್ನ ಯೂಶಲಿ ಹೊಯ್ಸಳ ಡೈನಾಸ್ಟಿಯ ಸ್ಥಾಪಕ ಅಂತ ಅಥವಾ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಸೊ ಆ ನಂತರದಲ್ಲಿ ಯೂಶಲಿ ಇವರು ಚಾಲುಕ್ಯರ ಅಂದ್ರೆ ಏನು ಕಲ್ಯಾಣಿ ಚಾಲುಕ್ಯರು ಅಂತ ಏನ್ ಕರಿತೀವಿ, ಇವರ ಒಂದು ಫ್ಯೂಡೇಟ್ರಿಗಳಾಗಿರ್ತಾರೆ, ಅಂದ್ರೆ ಸಾಮಂತದರಾಗಿರ್ತಾರೆ. ಆ ನಂತರದಲ್ಲಿ ಇವರು ತಮ್ಮದಾದಂತಹ ಒಂದು ಸ್ವತಂತ್ರವಾದಂತಹ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಸೊ ನಮ್ಮ ಕರ್ನಾಟಕವನ್ನು ಆಳಿದಂತಹ ರಾಷ್ಟ್ರಕೂಟರಾಗಿರ್ಬೋದು, ಕಲ್ಯಾಣಿ ಚಾಲುಕ್ಯರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಗಂಗರಾಗಿರ್ಬೋದು, ಅಥವಾ ಲೈಕ್ ಕೆಳದಿ ಮನೆತನ ಆಗಿರ್ಬೋದು, ಒಡೆಯರ್ ಮನೆತನಗಳಾಗಿರ್ಬೋದು, ಇವೆಲ್ಲವೂ ಕೂಡ ಎಕ್ಸಾಮ್ ಪರ್ಸ್ಪೆಕ್ಟ್ ಇಂದ ತುಂಬಾ ಇಂಪಾರ್ಟೆಂಟು, ಕರ್ನಾಟಕ ಹಿಸ್ಟ್ರಿ ಪರ್ಸ್ಪೆಕ್ಟ್ ಇಂದ ತುಂಬಾ ಇಂಪಾರ್ಟೆಂಟು. ಅದ್ರ ಕಡೆ ಕೂಡ ನೀವು ಗಮನವನ್ನ ಹರಿಸಬೇಕಾಗುತ್ತೆ. ಈ ಹೊಯ್ಸಳ ಡೈನಾಸ್ಟಿನಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಕಿಂಗ್ಗಳು ಅಥವಾ ಏನು ತುಂಬಾ ಪ್ರಸಿದ್ಧವಾದಂತಹ ತುಂಬಾ ಪ್ರಸಿದ್ಧ ಲೈಕ್ ಅರಸರು ಯಾರ್ಯಾರು, ರಾಜರು ಯಾರು ಅಂತ ನೋಡ್ತಾ ಬಂದಾಗ ಅದು ವೀರಬಲ್ಲಾಳ ಆಗಿರ್ಬೋದು, ಅಂದ್ರೆ 2ನೇ ವೀರಬಲ್ಲಾಳ ಆಗಿರ್ಬೋದು, ಅಥವಾ 3ನೇ ವೀರಬಲ್ಲಾಳ ಆಗಿರ್ಬೋದು. ಅದ್ರ ಜೊತೆಗೆ ವಿಷ್ಣುವರ್ಧನ ಅಂತ ಬಿಟ್ಟಿದೇವ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಕಿಂಗ್ ವಿಷ್ಣುವರ್ಧನ ವಾಸ್ ಇನಿಷಿಯಲಿಯೇ ಜೈನ್ ಆಗಿರ್ತಾನೆ, ಅಂದ್ರೆ ಜೈನ ಧರ್ಮವಾದ ಅನುಯಾಯಿ ಆಗಿರ್ತಾನೆ ವಿಷ್ಣುವರ್ಧನ. ಅವಾಗ ಅವನನ್ನ ಬಿಟ್ಟಿದೇವ ಅಂತ ಕರೀತೇವೆ. ಯೂಶಲಿ ಅವನ ಮೊದಲ ಹೆಸರು ಏನು, ವಿಷ್ಣುವರ್ಧನನ ಮೊದಲ ಹೆಸರು ಬಿಟ್ಟಿದೇವ ಅಂತ ಇರುತ್ತೆ. ರಾಮಾನುಜಾಚಾರ್ಯರ ಏನು ನಾವು ಯೂಶಲಿ ರಾಮಾನುಜಾಚಾರ್ಯ ಅಂತ ಏನ್ ಕರಿತೀವಿ, ಅಥವಾ ಏನು ರತ್ನತ್ರಯರು, ಲೈಕ್ ಆಚಾರ್ಯರು ಅಥವಾ ತ್ರಯಾಚಾರ್ಯರು ಅಂತ ಏನ್ ಕರಿತೀವಿ, ಅಂದ್ರೆ ಯೂಶಲಿ ಶಂಕರಾಚಾರ್ಯರಾಗಿರ್ಬೋದು, ಮಧ್ವಾಚಾರ್ಯರಾಗಿರ್ಬೋದು, ರಾಮಾನುಜಾಚಾರ್ಯರಾಗಿರ್ಬೋದು. ಇವರಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ರಾಮಾನುಜಾಚಾರ್ಯರಾಗಿರ್ಬೋದು. ತಮಿಳುನಾಡಿನಲ್ಲಿ ಕೆಲವು ಒಂದಷ್ಟು ಲೈಕ್ ಸೈದ್ಧಾಂತಿಕಗಳು ಲೈಕ್ ಒಂದು ಹೋರಾಟಗಳು ಶುರುವಾದಾಗ ತಮಿಳುನಾಡಿನಿಂದ ಅಥವಾ ಶ್ರೀರಂಗಂನಿಂದ ನಮ್ಗೆ ಯೂಶಲಿ ಈ ಮೇಲ್ಕೋಟೆ ಏನಿದೆ, ಅಂದ್ರೆ ಈ ಮೇಲ್ಕೋಟೆಗೆ ಇಲ್ಲಿಗೆ ಪಲಾಯನ ಮಾಡಿ ಬರ್ತಾರೆ ಅಥವಾ ಇಲ್ಲಿಗೆ ಬಂದು ಸೆಟ್ಲ್ ಆಗ್ತಾರೆ. ಇಲ್ಲಿಗೆ ಬಂದಂತಹ ಸಮಯದಲ್ಲಿ ಜೈನನಾಗಿದ್ದಂತಹ ವಿಷ್ಣುವರ್ಧನನನ್ನ ತಾತ್ವಿಕವಾಗಿ ಅಥವಾ ವಾದ ವಿವಾದಗಳ ಮೂಲಕ ಅಥವಾ ವೈಷ್ಣವ ಧರ್ಮ ಹೇಗೆ ತುಂಬಾ ಪ್ರಸಿದ್ಧಿ ಅಥವಾ ತುಂಬಾ ಹೇಗೆ ಅದು ಒಂದು ತುಂಬಾ ಲೈಕ್ ಬೇರೆ ಧರ್ಮಗಳಿಗಿಂತ ತುಂಬಾ ಶ್ರೇಷ್ಠವಾದ ಧರ್ಮ ಅಂತ ಈ ವಿಷ್ಣುವರ್ಧನಿಗೆ ಅಥವಾ ಬಿಟ್ಟಿ ದೇವನಿಗೆ ಮನವರಿಕೆಯನ್ನ ಮಾಡಿ ಅವನನ್ನ ಜೈನ ಧರ್ಮ ಏನು ವೈಷ್ಣವ ಧರ್ಮಕ್ಕೆ ಅಥವಾ ವೈಷ್ಣವ ಪಂಥಕ್ಕೆ ಲೈಕ್ ಏನನ್ನ ಕನ್ವರ್ಟ್ ಮಾಡ್ಲಾಗತ್ತೆ. ಸೊ ನಿಮ್ಗೆ ಧರ್ಮ ಲೈಕ್ ಮತಾಂತರವನ್ನ ಮಾಡ್ಲಾಗತ್ತೆ, ಅದು ಕೂಡ ಗೊತ್ತಿರ್ಬೇಕಾಗತ್ತೆ. ಕಿಂಗ್ ವಿಷ್ಣುವರ್ಧನ ಅಂತ ಏನ್ ಕರಿತೀವಿ, ಜೈನ್ ಆಗಿರ್ತಾನೆ ಅಥವಾ ಅವನನ್ನ ಬಿಟ್ಟಿ ದೇವ ಅಂತ ಕೂಡ ಕರಿತಾ ಇರ್ತೇವೆ. ಸೊ ಆ ನಂತರದಲ್ಲಿ ಅವನನ್ನ ನಾವು ರಾಮಾನುಜಾಚಾರ್ಯರ ಒಂದು ಒತ್ತಾಸೆಯ ಮೇರೆಗೆ ಅವನನ್ನ ಏನು ವೈಷ್ಣವ ಧರ್ಮಕ್ಕೆ ಕನ್ವರ್ಟ್ ಅನ್ನು ಮಾಡ್ಲಾಗತ್ತೆ. ಸೊ ನಿಮ್ಗೆ ಅದು ಗೊತ್ತಿರ್ಲಿ. ಈ ವಿಷ್ಣುವರ್ಧನನ ಲೈಕ್ ಪತ್ನಿಯಾದಂತಹ ಶಾಕುಂತಲ ಅಥವಾ ಏನನ್ನು ಕರಿತೀವಿ, ಆತ ನಾಟ್ಯ ಶಾರದೆ ಅಂತ ಕೂಡ ಕರಿತೀವಿ, ಅವ್ರು ಗೊತ್ತಿರ್ಬೇಕಾಗತ್ತೆ. ಅವರು ಕೆಲವು ಟೆಂಪಲ್ಗಳನ್ನ ಕಟ್ಟಿಸ್ತಾರೆ, ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ದೆನ್ ಆಗಸ್ಟ್ ಕ್ರಾಂತಿ ಅಂತ ಏನ್ ಕರಿತೀವಿ ಅಥವಾ ಆಗಸ್ಟ್ ರೆವಲ್ಯೂಷನ್ ಅನ್ನೋದು ಕೂಡ ನಿಮ್ಗೆ ಭಾರತೀಯ ಇತಿಹಾಸದ ದೃಷ್ಟಿಯಿಂದ ಅಥವಾ ಮಾಡ್ರನ್ ಹಿಸ್ಟ್ರಿ ಅಂತ ಏನ್ ಕರಿತೀವಿ, ನಮ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಆಗಿರುತ್ತೆ. ಸೊ ಈ ಏನು 9th ಆಗಸ್ಟ್ ಅಂದ್ರೆ 9ನೇ ತಾರೀಕಿನ ಆಗಸ್ಟ್ ನಲ್ಲಿ ನಾವು ಯೂಶಲಿ ಇದನ್ನ ನಾವು ಆಗಸ್ಟ್ ರೆವಲ್ಯೂಷನ್ ಅಥವಾ ಆಗಸ್ಟ್ ಕ್ರಾಂತಿ ದಿವಸ್ ಅಂತಾನು ಕೂಡ ನಾವು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಬಂದಿರ್ತೀವಿ. ಸೊ ಏನಿದು ಆಗಸ್ಟ್ ಕ್ರಾಂತಿ ಅಂತ ನೋಡೋದಾದ್ರೆ ಯೂಶಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ
ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಭಾರತದಲ್ಲಿ 3 ರೀತಿಯಾದಂತಹ ಚಳುವಳಿಗಳನ್ನ ನಾವು ಗುರುತಿಸ್ತೀವಿ. ಮೊದಲಿಗೆ ಅಸಹಕಾರ ಚಳಿಗಳಾಗಿರ್ಬೋದು ಅಥವಾ ನಾಗರಿಕ ಅಸಹಕಾರ ಚಳುವಳಿಗಳನ್ನ ನಾವೇನ್ ಕರಿತೀವಿ CDM ಆಗಿರ್ಬೋದು. ದೆನ್ ಲಾಸ್ಟ್ ಒಂದ್ ಬಂದಾಗ ನಾವು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕರಿತೇವೆ. ಅಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಬಂದಾಗ ಭಾರತ ಬಿಟ್ಟು ತೊಲಗಿ ಅಂತಹ ಒಂದು ಚಳುವಳಿ ಆಗಿರುತ್ತೆ. ಸೊ ಈ ಆಗಸ್ಟ್ ಕ್ರಾಂತಿ ಅಂತ ಇದನ್ನ ನಾವು ಆಗಸ್ಟ್ ಮಂತ್ ನಲ್ಲಿ ಅಥವಾ ಆಗಸ್ಟ್ ತಿಂಗಳಿನಲ್ಲಿ ನಡೆದಂತಹ ಈ ಒಂದು ಚಳುವಳಿಗೆ ಆಗಸ್ಟ್ ಕ್ರಾಂತಿ ಅಂತಾನೆ ಪ್ರಸಿದ್ಧವಾಗಿ ಕರೆಯಲಾಗುತ್ತೆ. ಮುಂಬೈನಲ್ಲಿ ಅಂದ್ರೆ ಆವತ್ತಿನ INC ಒಂದು ಮೀಟಿಂಗ್ ಗಳೇನಿರುತ್ತೆ, INC ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಮೀಟಿಂಗ್ಸ್ ಯೂಶಲಿ ಮುಂಬೈನಲ್ಲಿ ನಡೆಯಲಾಗುತ್ತೆ. 8ನೇ ತಾರೀಕು ಯೂಶಲಿ ನಾವು ಆಗಸ್ಟ್ 1942 ಸೊ 1942 ಒಂದು ಆಗಸ್ಟ್ 8ನೇ ತಾರೀಕೊಂದು ಮೀಟಿಂಗ್ ಅನ್ನ ಕನ್ವೆ ಮಾಡಿ ಆ ಮೀಟಿಂಗ್ ನಲ್ಲಿ ನೆಕ್ಸ್ಟ್ ನಾವು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಶುರು ಮಾಡ್ತಾ ಇದೀವಿ. ಭಾರತ ಬಿಟ್ಟು ತೊಲಗಿ ಅಂದ್ರೆ ಬ್ರಿಟಿಷರನ್ನ ಭಾರತದಿಂದ ಕಳಿಸುವಂತಹ ಒಂದು ಇದನ್ನ ನಡೆಯಲಾಗುತ್ತೆ. ಈ ಒಂದು ಸಮ್ಮೇಳನದಲ್ಲಿ ಇಲ್ಲಿವರೆಗೂ ಕೂಡ ಅಹಿಂಸಾ ಒಂದು ಸ್ವಾತಂತ್ರ್ಯವನ್ನ ಅಹಿಂಸಾ ತತ್ವವನ್ನ ಪಾಲಿಸ್ತಾ ಇದ್ದಂತಹ ಗಾಂಧೀಜಿಯವರು ಈ ಒಂದು ಇದರಲ್ಲಿ ಡೂ ಆರ್ ಡೈ ಅಂತ ಕರಿತೀವಿ. ಅಂದ್ರೆ ಮಾಡು ಇಲ್ಲವೇ ಮಡಿ ಅಂತ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ನಿಮ್ಗೆ ಇದನ್ನು ಪ್ರಸಿದ್ಧವಾದಂತಹ ಸ್ಲೋಗನ್ಗಳಾಗಿರ್ತವೆ. ಮಾಡು ಇಲ್ಲವೇ ಮಡಿ ಅನ್ನುವಂತಹ ಒಂದು ಕರೆಯನ್ನ ನೀಡುವಂಥದ್ದು ನಮ್ಗೆ ಇದೇ ಆಗಸ್ಟ್ ಕ್ರಾಂತಿನಲ್ಲಿ ಅಥವಾ ಕ್ವಿಟ್ ಇಂಡಿಯಾ ಚಳುವಳಿನಲ್ಲಿ. ಸೊ ನಿಮ್ಗೆ ಇದು ಗೊತ್ತಿರಬೇಕಾಗತ್ತೆ. ಅದ್ರ ಜೊತೆಗೆ ಗ್ವಾಲಿಯರ್ ಟ್ಯಾಂಕ್ ಇದೆಲ್ಲ ನಡೆದಂತಹ ಪ್ಲೇಸ್ ಯಾವುದು ಅಂತ ಬಂದಾಗ ಗ್ವಾಲಿಯರ್ ಮೈದಾನ ಅಂತ ಏನ್ ಕರಿತೀವಿ, ಗ್ವಾಲಿಯರ್ ಟ್ಯಾಂಕ್ ಮೈದಾನ ಅಂತ ಏನ್ ಕರಿತೀವಿ, ಮಹಾರಾಷ್ಟ್ರದ ಮುಂಬೈನಲ್ಲಿರುವಂತಹ ಪ್ರದೇಶ. ಅದನ್ನ ಆಗಸ್ಟ್ ಕ್ರಾಂತಿ ಮೈದಾನ ಅಂತ ಕೂಡ ನಾವು ಕರಿತಾ ಬಂದಿದ್ದೀವಿ. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಯೂಶಲಿ 8ನೇ ತಾರೀಕು ಯೂಶಲಿ ಘೋಷಣೆ ಆಗುತ್ತೆ. ಅಂಡ್ ಯೂಶಲಿ ಅವರನ್ನ ಅದೇ ದಿನದಲ್ಲಿ ಯೂಶಲಿ ಪ್ರಮುಖವಾದಂತಹ ನಾಯಕರು ಯಾರ್ಯಾರು ಇರ್ತಾರೆ ಅಂದ್ರೆ ಗಾಂಧೀಜಿ ಆಗಿರ್ಬೋದು, ಪಟೇಲ್ ಆಗಿರ್ಬೋದು ಅಥವಾ ನೆಹರು ಆಗಿರ್ಬೋದು, ಇವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡ್ಲಾಗುತ್ತೆ. ಸೊ ಆ ನಂತರದಲ್ಲಿ ನಮ್ಗೆ ಅರುಣಾ ಅಸಫ್ ಅಲಿ ಅಂತ ನಾವೇನ್ ಕರಿತೀವಿ ಅಂದ್ರೆ ಯೂಶಲಿ ಅವರನ್ನ ನಾವು ಗ್ರ್ಯಾಂಡ್ ಓಲ್ಡ್ ಲೇಡಿ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಬಂದಾಗ ದಾದಾಬಾಯಿ ನವರೋಜಿ, ಸೊ ಅವರನ್ನ ನಾವು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಗ್ರ್ಯಾಂಡ್ ಓಲ್ಡ್ ಲೇಡಿ ಯಾರನ್ನ ಕರಿತೀವಿ ಅಂತ ಬಂದಾಗ ಅರುಣಾ ಅಸಫ್ ಅಲಿ ಅಂದ್ರೆ ಭಾರತದ ಒಂದು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂತಹ ಧೀಮಂತ ಮಹಿಳೆಯಲ್ಲಿ ಇವರು ಕೂಡ ಒಬ್ರು. ಸುಚಿತಾ ಕುಪ್ರಲಾನ್ ಆಗಿರ್ಬೋದು, ಚಟ್ಟೋಪಾಧ್ಯಾಯ ಆಗಿರ್ಬೋದು, ಅಥವಾ ಸರೋಜಿನಿ ನಾಯ್ಡು ಆಗಿರ್ಬೋದು, ಅಥವಾ ಕಸ್ತೂರಿ ಬಾಯಿ ಆಗಿರ್ಬೋದು, ಇವರೆಲ್ಲ ಜೊತೆಗೆ ಅರುಣಾ ಅಸಫ್ ಅಲಿ ಅವರು ಕೂಡ ತುಂಬಾ ಇಂಪಾರ್ಟೆಂಟ್ ಅನ್ನೋಂತಹ ಸ್ವತಂತ್ರ ಹೋರಾಟಗಾರರಾಗಿರ್ತಾರೆ. ಸೊ ಇವರು ನಮ್ಗೆ ಯೂಶಲಿ ತಿರಂಗವನ್ನ ಅಥವಾ ಇಂಡಿಯನ್ ಫ್ಲಾಗ್ ಅನ್ನ ಆರಿಸುವುದರಲ್ಲಿ ಅದು ಈ ಗ್ವಾಲಿಯರ್ ಟ್ಯಾಂಕ್ ಮೈದಾನದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಮಯದಲ್ಲಿ ಬಾವುಟವನ್ನ ಆರಿಸ್ತಾರೆ. ಸೊ ಅದು ನಿಮ್ಗೆ ಫ್ಯಾಕ್ಚುಯಲ್ ಥಿಂಗ್ ಕೇಳ್ಬೋದು. ಸೊ ಅದ್ರ ಕಡೆ ಗಮನವನ್ನ ಕೊಡಿ, ಒಂದು ಪಾಯಿಂಟ್. ಸೊ 2ನೇ ಪಾಯಿಂಟ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಒಂದು ಸ್ಲೋಗನ್ ಅನ್ನ ಕೊಟ್ಟಿದ್ಯಾರು ಅಥವಾ ಅದನ್ನ ಟಂಕಿಸ್ತವ್ರು ಯಾರು ಅಂತ ಬಂದಾಗ ಯೂಸುಫ್ ಮೆಹರೋಲಿ ಅಂತ ಕರಿತೀವಿ. ಸೊ ಯೂಸುಫ್ ಮೆಹರೋಲಿ ಅವರು ಈ 42 ಒಂದು ಇದ್ರಲ್ಲಿ ನಡೆದಂತಹ ಇದಕ್ಕೆ ಕ್ವಿಟ್ ಇಂಡಿಯಾ ಅನ್ನುವಂತಹ ಸ್ಲೋಗನ್ ಅನ್ನ ಕೊಡ್ತಾರೆ. ಸೊ ಕ್ವಿಟ್ ಇಂಡಿಯಾ ಸ್ಲೋಗನ್ ಅನ್ನ ಯಾರು ಕೊಟ್ರು ಅಂತ ಯಾರಾದ್ರೂ ಕೇಳಿದಾಗ ನಿಮ್ಗೆ ಬೇರೆ ಬೇರೆ ಹೆಸರುಗಳು ಕೊಟ್ಟರು ಕೂಡ ನಿಮ್ಗೆ ನೀವು ಟಿಕ್ ಮಾಡ್ಬೇಕಾಗಿರುವಂತದ್ದು ಯೂಸುಫ್ ಮೆಹರೋಲಿ. ಇದೇ ಯೂಸುಫ್ ಮೆಹರೋಲಿ ಅವರು ಇವನ್ ಸೈಮನ್ ಗೋ ಬ್ಯಾಕ್ ಅಂತ ನಿಮ್ಗೆ ಗೊತ್ತಿರೋ ಹಾಗೆ 1927 ಇನ್ನೊಂದು ಸತ್ಯಾಗ್ರಹ ನಡೆಯುತ್ತೆ. ಅದು ಗೋ ಬ್ಯಾಕ್ ಸೈಮನ್ ಅಂತ ಕರಿತೀವಿ. ಸೈಮನ್ ಹಿಂದಿರುಗಿ ಅಂತ ನಾವು ಕನ್ನಡದಲ್ಲಿ ಕರಿಬಹುದು. ಸೈಮನ್ ಕಮಿಷನ್ ಏನು ಭಾರತಕ್ಕೆ ಬರೋದಿದೆ ಅಂದ್ರೆ ಕೆಲವು ಇಲ್ಲಿನ ಒಂದು ರಾಜಕೀಯ ಅಂಶಗಳನ್ನ ಅಧ್ಯಯನ ಮಾಡೋದಕ್ಕೋಸ್ಕರ ಆ ಕಮಿಟಿಯನ್ನು ಫಾರ್ಮ್ ಮಾಡಲಾಗಿರುತ್ತೆ. ಸೊ ಆ ಕಮಿಟಿನಲ್ಲಿ ಯಾರು ಕೂಡ ಭಾರತೀಯರಿಲ್ಲ, ಎಲ್ಲವೂ ಕೂಡ ಇಂಗ್ಲೆಂಡ್ ಇರುವಂತಹ ವ್ಯಕ್ತಿಗಳಿದ್ದಾರೆ ಎಂದು ಹೇಳ್ಬಿಟ್ಟು ಯೂಶಲಿ ಆ ಒಂದು ಇದನ್ನ ಸಮಿತಿಯನ್ನ ಬಾಯ್ಕಾಟ್ ಮಾಡಲಾಗುತ್ತೆ. ಸೊ ಅದೇ ಟೈಮಲ್ಲಿ ಮದ್ರಾಸ್ನಲ್ಲಿ ನಮಗೆ INC ಅಧಿವೇಶನವನ್ನು ನಡೀತಾ ಇರುತ್ತೆ. ಸೊ ಆ ದೃಷ್ಟಿಯಿಂದಾಗಿ ಮದ್ರಾಸ್ನಾದ್ಯಂತಹ ಗೋ ಸೈಮನ್ ಬ್ಯಾಕ್ ಅಂತ ಅಥವಾ ಗೋ ಬ್ಯಾಕ್ ಸೈಮನ್ ಅನ್ನುವಂತಹ ಸೈಮನ್ ಗೋ ಬ್ಯಾಕ್ ಅನ್ನುವಂತಹ ಒಂದು ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಗಿರುತ್ತೆ. ಈ ಟೈಟಲ್ ಅನ್ನು ಕೂಡ ಕೊಟ್ಟಿದ್ದು ಇದೇ ಮೆಹರೋಲಿ ಅಥವಾ ಯೂಸುಫ್ ಮೆಹರೋಲಿ ಅನ್ನುವಂಥವ್ರು. ಸೊ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಯಾರು ನಮ್ಗೆ ಕ್ವಿಟ್ ಇಂಡಿಯಾ ಆಗಿರ್ಬೋದು ಅಥವಾ ಸೈಮನ್ ಗೋ ಬ್ಯಾಕ್ ಆಗಿರ್ಬೋದು ಎರಡೂ ನಮ್ಗೆ ಟೈಟಲ್ ಅನ್ನ ಅಥವಾ ಆ ಸ್ಲೋಗನ್ ಅನ್ನ ಕೊಟ್ಟಿದ್ ಯಾರು ಅಂತ ಬಂದಾಗ ಯೂಸುಫ್ ಮೆಹರೋಲಿ. ಇವನ್ ಇವರು ಮುಂಬೈನ ಅಥವಾ ಬಾಂಬೆ ಅಂತ ಅವಾಗ ಏನ್ ಕರೀತಾ ಇದ್ರು, ಈ ಬಾಂಬೆಯ ಮೇಯರ್ ಕೂಡ ಆಗಿ ಕಾರ್ಯವನ್ನ ನಿರ್ವಹಿಸಿರ್ತಾರೆ. ಸೊ ಈ ಪರ್ಸ್ಪೆಕ್ಟಿವ್ ಕೂಡ ನೀವು ಸ್ವಲ್ಪ ಅಧ್ಯಯನವನ್ನ ಮಾಡಿ. ದೆನ್ ವಾಟ್ ಆರ್ ದ ಇಮಿಡಿಯೇಟ್ ಕಾಸ್ ಫಾರ್ ದ ಮೂವ್ಮೆಂಟ್ ಅಂತ ನೋಡ್ದ ಬಂದಾಗ ಕೊಲಾಪ್ಸ್ ಆಫ್ ಕ್ರಿಪ್ಸ್ ಮಿಷನ್ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಆಗಸ್ಟ್ ಆಫರ್ ಅಂತಾನು ಕೂಡ ಕರಿತೀವಿ ಅಥವಾ ಕ್ರಿಪ್ಸ್ ಮಿಷನ್ ಅಂತ ಕೂಡ ಆಗಿರುತ್ತೆ. ಸೊ ಯೂಶಲಿ ಇದಕ್ಕಿಂತ ಎರಡನೇ ವರ್ಲ್ಡ್ ವಾರ್ ಅಂತ ಕರಿತೀವಿ ಅಥವಾ ಎರಡನೇ ವಿಶ್ವ ಸಮರ ಅಂತ ಏನ್ ಕರಿತೀವಿ. ಇದರಲ್ಲಿ ಭಾರತದ ಒಂದು ಒಪಿನಿಯನ್ ಕೂಡ ಕೇಳ್ದಲೆ ಭಾರತವನ್ನ ಒಂದು ಪಾರ್ಟ್ನರ್ ಆಗಿ ಯೂಶಲಿ ಇಂಗ್ಲೆಂಡ್ ಘೋಷಣೆಯನ್ನ ಮಾಡಿರುತ್ತೆ. ಇದು ಎಲ್ಲರಿಗೂ ಕೂಡ ವೈಮನಸ್ಸಿರುತ್ತೆ. ಇದೇ ಸಮಯದಲ್ಲಿ ಇದೇ ಅವಕಾಶವನ್ನು ಬಯಸ್ಕೊಂಡು ನಾವು ಸ್ವತಂತ್ರ ಹೋರಾಟದಲ್ಲಿ ಹೋರಾಟವನ್ನು ಭಾಗವಹಿಸಿಕೊಂಡು ಕೂಡ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಹೇಳ್ತಾ ಬಂದಿರ್ತಾರೆ. ಬಟ್ ಇದಕ್ಕೆ ವಿರುದ್ಧವಾಗಿ ಯೂಶಲಿ ಗಾಂಧೀಜಿಯವರು ನಾವು ಯುದ್ಧಕ್ಕೆ ಸಪೋರ್ಟು ಮಾಡಲ್ಲ, ಹಾಗೆ ಸಹಾಯವನ್ನು ಕೂಡ ಮಾಡಲ್ಲ ಅಂತ ಯೂಶಲಿ ಇದಿರುತ್ತೆ. ಅದ್ರ ಜೊತೆಗೆ ಭಾರತ ಸ್ವತಂತ್ರ ಸಂಪೂರ್ಣವಾದಂತಹ ಒಂದು ಸ್ವಾತಂತ್ರ್ಯವನ್ನ ಗಾಂಧೀಜಿ ಆಗಿರ್ಬೋದು ಅಥವಾ INC
ಕೇಳ್ತಾ ಬಂದಿರ್ತಾರೆ. ಬಟ್ ಈ ಕ್ರಿಪ್ಸ್ ಮಿಷನ್ ಅಲ್ಲಿ ಯೂಶಲಿ ಡೊಮಿನಿಯನ್ ಸ್ಟೇಟಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಒಂದು ಕ್ಯಾರೆಕ್ಟರಿಸ್ಟಿಕ್ ಗಳಾಗಿರ್ತವೆ. ಯಾವಾಗ ಆಗಸ್ಟ್ ಆಫರ್ ಆಗಿರ್ಬೋದು ಅಥವಾ ಡೊಮಿನಿಯನ್ ಸ್ಟೇಟಸ್ ಆಗಿರ್ಬೋದು, ಯಾವೆಲ್ಲ ಕಮಿಟಿಗಳು ಬಂದವು, ಸೈಮನ್ ಗೋ ಬ್ಯಾಕ್ ಸೈಮನ್ ಆಗಿರ್ಬೋದು, ಅಥವಾ ಈ ರೀತಿಯಾದಂಥ ನೀವು ಕಾಲಾನುಕ್ರಮಗಳು ಇಯರ್ ವೈಸ್ ಕ್ರೋನಾಲಜಿಕಲಿ ನೀವು ಅದನ್ನೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ತಾ ಬರಬೇಕು. ಸೊ ಕ್ರಿಪ್ಸ್ ಮಿಷನ್ ಅನ್ನ ಒಂದು ಫೇಲ್ಯೂರ್ನ ಅಥವಾ ವೈಫಲ್ಯದ ಫಲವಾಗಿ, ವೈಫಲ್ಯದ ಅಂಗವಾಗಿ ನಾವು ಈ ಒಂದು ಆಗಸ್ಟ್ ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಇದ್ ಮಾಡ್ಲಾಗಿರುತ್ತೆ. ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ ಕೇಳ ಬಂದಾಗ ಯಾರೆಲ್ಲ ಭಾಗವಹಿಸಿದ್ರು ಅಥವಾ ಯಾರೆಲ್ಲ ಭಾಗವಹಿಸಿರ್ಲಿಲ್ಲ ಅಂತಾನು ಕೂಡ ಕೇಳ್ಬೋದಾಗತ್ತೆ. ಇದಕ್ಕೆ ಮುಂಚೆ ನಡೆದಂತ ಅಸಹಕಾರ ಚಳುವಳಿ ಆಗಿರ್ಬೋದು, ಅಥವಾ ಯೂಶಲಿ ನಮಗೆ ಏನು CDM ಅಂತ ಏನ್ ಕರಿತೀವಿ, ಸಿವಿಲ್ ಡಿಸೊಬಿಡಿಯಂಟ್ ಮೂವ್ಮೆಂಟ್ ಗಳಾಗಿರ್ಬೋದು, ಇವರೆಲ್ಲೂ ಕೂಡ ಕೆಲವು ಭಾಗವಹಿಸಿರ್ತಾರೆ. ಎಲ್ಲರೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿಗಳಾಗಿರ್ಬೋದು ಅಥವಾ ಎಲ್ಲರೂ ಕೂಡ. ಬಟ್ ಇಲ್ಲಿ ಬಂದಾಗ ಕೆಲವು ಪಾರ್ಟಿಗಳು ಭಾಗವಹಿಸಿರೋದಿಲ್ಲ. ಅಂದ್ರೆ ಏನು, ನಾವು ಕ್ವಿಟ್ ಇಂಡಿಯಾ ಅಥವಾ ಆಗಸ್ಟ್ ಕ್ರಾಂತಿನಲ್ಲಿ ಕೆಲವು ಪಾರ್ಟಿಗಳು ಭಾಗವಹಿಸಿರೋದಿಲ್ಲ. ಒಂದು ಮುಸ್ಲಿಂ ಲೀಗು ಅದಕ್ಕೆ ಆದಂತ ಕೆಲವು ರೀಸನ್ಗಳನ್ನು ಕೊಡುತ್ತೆ. ಭಾರತವನ್ನ ಡಿವೈಡ್ ಮಾಡೇ ನೀವು ಸ್ವತಂತ್ರವನ್ನು ಕೊಡಬೇಕು, ಅದರ್ವೈಸ್ ನಾವು ಯೂಶಲಿ ಒಪ್ಕೊಳ್ಳೋದಿಲ್ಲ ಅನ್ನೋಂಥ ಒಂದು ಆಫರ್ ಇರುತ್ತೆ. ಬಟ್ ಇಲ್ಲಿ ಕೇವಲ ಡೊಮಿನಿಯನ್ ಸ್ಟೇಟಸ್ ಅನ್ನ ಕೊಡ್ತೀವಿ ಅಂತ ಹೇಳಿರ್ತಾರೆ. ಸೊ ಅದರಿಂದಾಗಿ ಅದ್ರ ಜೊತೆಗೆ ಈ ಒಂದು ಕ್ವಿಟ್ ಇಂಡಿಯಾ ಕೂಡ ಬ್ರಿಟಿಷರ್ ಏನಾದ್ರು ಇಬ್ಬಾಗ ಮಾಡಿ ಅಥವಾ ಡಿವೈಡ್ ಮಾಡಿ ಕೊಡ್ಲಿಲ್ಲ ಅಂದ್ರೆ ನಾವು ಭಾರತದಲ್ಲಿ ಇರಬೇಕಾಗುತ್ತೆ, ಹಿಂದೂಗಳ ಆಡಳಿತದಲ್ಲಿ ಇರಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮುಸ್ಲಿಂ ಲೀಗ್ ಅವರು ಇದರಲ್ಲಿ ಭಾಗವಹಿಸಿರೋದಿಲ್ಲ. ಅಂಡ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಇದರಲ್ಲಿ ಸಪೋರ್ಟ್ ಅನ್ನ ಮಾಡಿರೋದಿಲ್ಲ ಕ್ವಿಟ್ ಇಂಡಿಯಾಗೆ. ಬಿಕಾಸ್ ಯೂಶಲಿ ರಷ್ಯಾ ಆವಾಗ ಯೂಶಲಿ ಬ್ರಿಟಿಷ್ ಲೈಕ್ ಇಂಗ್ಲೆಂಡ್ ನ ಅಥವಾ ಅಮೆರಿಕದ ಪರವಾಗಿ ಜರ್ಮನಿಯ ವಿರುದ್ಧವಾಗಿ ಯುದ್ಧವನ್ನ ಮಾಡ್ತಾ ಇರತ್ತೆ. ಸೊ ಆ ದೃಷ್ಟಿಯಿಂದಾಗಿ ನಾವು ಏನಾದ್ರೂ ಬ್ರಿಟಿಷರ್ಗೆ ಈ ಕಾಲದಲ್ಲಿ ಸಪೋರ್ಟ್ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ರಷ್ಯಾಗೆ ವಿರುದ್ಧ ಮಾಡ್ದಂಗೆ ಅಥವಾ ರಷ್ಯಾದ ವಿರುದ್ಧ ಹೋದೋ ಹಾಗೆ ಅಥವಾ ನಮ್ಮ ಕಮ್ಯುನಿಸ್ಟ್ ತತ್ವಕ್ಕೆ ವಿರುದ್ಧ ಹೋದೋ ಹಾಗೆ ಅಂತ ಭಾವಿಸಿ ಅವರ ಒಂದು ಭ್ರಮಾಲೋಕದಲ್ಲಿ ಯೂಶಲಿ ಇದನ್ನ ಸಪೋರ್ಟ್ ಅನ್ನ ಮಾಡೋದಿಲ್ಲ. ಸೊ ಒಂದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ದೆನ್ ಹಿಂದೂ ಮಹಾಸಭಾ ಕೆಲವು ರೀಸನ್ಗಳಿಗೋಸ್ಕರ ಹಿಂದೂ ಮಹಾಸಭಾ ಕೂಡ ಅದನ್ನ ಸಪೋರ್ಟ್ ಮಾಡೋದಿಲ್ಲ, ಅದಾಗಿರ್ಬೋದು. ಅಂಡ್ ಇಂಡಿಯನ್ ಬ್ಯೂರೋಕ್ರಸಿ ಅಂತ ಏನ್ ಕರಿತೀವಿ, ಯೂಶಲಿ ಇಂಡಿಯನ್ ಬ್ಯೂರೋಕ್ರಸಿ ಕೂಡ ಸಪೋರ್ಟ್ ಅನ್ನ ಮಾಡಿರೋದಿಲ್ಲ. ಮಿಕ್ಕಂತ ಇದ್ದವರೆಲ್ಲೂ ಕೂಡ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಅಥವಾ ರೈತರಾಗಿರ್ಬೋದು, ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಇದರಲ್ಲಿ ಭಾಗವಹಿಸ್ತಾ ಬರ್ತಾರೆ. ಅದ್ರ ಜೊತೆ ಕೆಲವು ಫೀಚರ್ ಮೈನರ್ ನಿಮಗೆ ನೆಗೆಟಿವ್ ಆಸ್ಪೆಕ್ಟ್ ಬಂದಾಗ ಇದನ್ನ ಲೀಡರ್ಲೆಸ್ ಮೂವ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ನಾಯಕರ ಒಂದು ಆಬ್ಸೆಂಟ್ ನಲ್ಲಿ, ನಾಯಕರ ಒಂದು ಗೈರು ಹಾಜರಿನಲ್ಲಿ ನಡೆದಂತಹ ಒಂದು ಮಹತ್ವದ ಹೋರಾಟ ಯಾವುದು ಅಂತ ಬಂದಾಗ ಅದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನೋದು ಜ್ಞಾಪನ ಇರಬೇಕಾಗುತ್ತೆ. ಮಿಕ್ಕಂತಹ ಎಲ್ಲಾ ಇವೆಂಟ್ಗಳಲ್ಲಿ, ಮಿಕ್ಕದಂತಹ ಎಲ್ಲಾ ಒಂದು ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಸತ್ಯಾಗ್ರಹಗಳಲ್ಲಿ ಲೀಡರ್ಗಳು ಇರ್ತಾರೆ ಅಥವಾ ಸೆಕೆಂಡ್ ಲೀಡರ್ಗಳು ಇರ್ತಾರೆ. ಬಟ್ ಈ ಒಂದು ಹೋರಾಟದಲ್ಲಿ ಯಾವಾಗ ಇವರೆಲ್ಲರೂ ಕೂಡ ಆಗಸ್ಟ್ ಕ್ರಾಂತಿ ಅಥವಾ ಕ್ವಿಟ್ ಇಂಡಿಯಾವನ್ನ ಮೂವ್ಮೆಂಟ್ ಅನ್ನು ಶುರು ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೋ, ಬ್ರಿಟಿಷರು ಆ ಕ್ಷಣವೇ ಎಲ್ಲಾ ಕಾಂಗ್ರೆಸ್ ನಾಯಕರನ್ನ ಅರೆಸ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ಬ್ಯಾನ್ ಅನ್ನ ಮಾಡ್ತಾರೆ. ಸೊ ಆ ದೃಷ್ಟಿಯಿಂದಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಈ ಒಂದು ಸಮಯದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆದಂತಹ ಒಂದು ಫ್ಯಾಕ್ಟ್ ಇರುತ್ತೆ, ಅದು ಪ್ಯಾರಲಲ್ ಗವರ್ನಮೆಂಟ್ ಅಂತ ಕರಿತೀವಿ. ಅಂದ್ರೆ ಪ್ರತಿ ಸರ್ಕಾರ ಅಂತ ಕರಿತೀವಿ ಕನ್ನಡದಲ್ಲಿ. ಪ್ರತಿ ಸರ್ಕಾರಗಳನ್ನ ಕೆಲವು ಕಡೆ ಸ್ಥಾಪನೆ ಮಾಡ್ಲಾಗತ್ತೆ. ಸೊ ಅದು ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ದೃಷ್ಟಿಯಿಂದ ನೀವು ಓದೋದಾದ್ರೆ ಈ ಪ್ರತಿ ಸರ್ಕಾರಗಳು ಎಲ್ಲೆಲ್ಲಿ ಸ್ಥಾಪನೆ ಆದ್ರು ಅಂದ್ರೆ ಬ್ರಿಟಿಷರಿಗೆ ವಿರುದ್ಧವಾಗಿ, ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯ ಅಥವಾ ಬ್ರಿಟಿಷ್ ಸರ್ಕಾರ ಏನಿತ್ತು ಅದಕ್ಕೆ ವಿರುದ್ಧವಾಗಿ ಅಥವಾ ಅದಕ್ಕೆ ಸಮಾನಾಂತರವಾಗಿ ನಮ್ಮದೇ ಆದಂತಹ ಒಂದು ಸರ್ಕಾರವನ್ನ ನಾವು ಆಚರಣೆಯನ್ನ ಮಾಡ್ತೀವಿ, ಅಂದ್ರೆ ಅಂಗೀಕರಿಸ್ತೀವಿ ಅನ್ನೋ ರೀತಿಯಲ್ಲಿ ಶುರು ಆಗ್ಲಾಗತ್ತೆ. ಅದು ಎಲ್ಲಿ ಅಂತ ನೋಡಿದ್ರೆ ಫಸ್ಟ್ನೇದು ಬಂದಾಗ ಯೂಶಲಿ ನಮ್ಗೆ ಬಲಿಯಾ ಅನ್ನುವಂತಹ ಪ್ರದೇಶ ಏನಿರುತ್ತೆ, ಅಂದ್ರೆ ಈಸ್ಟರ್ನ್ ಯುರೋಪ್, ಪೂರ್ವದ ಏನು UP ಒಂದು ಪೂರ್ವದ ಭಾಗವಾಗಿರುವಂತಹ ಬಲಿಯಾ ಪ್ರದೇಶದಲ್ಲಿ ಆಗಸ್ಟ್ 1947ರಲ್ಲಿ ಅಂಡರ್ ದ ಲೀಡರ್ಶಿಪ್ ಆಫ್ ಚಿತ್ತು ಪಾಂಡೆ ಅಂತ ಏನ್ ಕರಿತೀವಿ, ಈ ಚಿತ್ತು ಪಾಂಡೆಯ ಅಧ್ಯಕ್ಷತೆಯಲ್ಲಿ ಅಥವಾ ಅವರ ಒಂದು ನೇತೃತ್ವದಲ್ಲಿ ಪ್ರತಿ ಸರ್ಕಾರವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಇದು ನಮಗೆ ಮೊದಲ ಪ್ರತಿ ಸರ್ಕಾರವಾಗಿರುತ್ತೆ, ಅದಾಗಿರ್ಬೋದು. ಅದ್ರ ಜೊತೆಗೆ ತುಮ್ಲುಕ್ ಅನ್ನುವಂತಹ ಪ್ರದೇಶಗಳಾಗಿರ್ತವೆ. ಈ ತುಮ್ಲುಕ್ ಪ್ರದೇಶದಲ್ಲಿ ಎಲ್ಲಿ ಮಿಡ್ನಾಪುರ್ ಡಿಸ್ಟಿಕ್ ಅಂತ ಏನ್ ಕರಿತೀವಿ, ಬೆಂಗಾಲದಲ್ಲಿ ಇರುವಂತಹ ಬೆಂಗಾಲ್ ಪ್ರಾಂತ್ಯ ಅಥವಾ ವೆಸ್ಟ್ ಬೆಂಗಾಲ್ ಅಂತ, ಇಂದಿನ ವೆಸ್ಟ್ ಬೆಂಗಾಲ್ ಅಂದಿನ ಬೆಂಗಾಲ್ ಪ್ರಾಂತ್ಯ ಅಂತ ಕರಿತಾ ಇದ್ದೋ, ಅಲ್ಲಿ ಅದನ್ನ ಜಾತೀಯ ಸರ್ಕಾರ ಅಂತ ಕೂಡ ಅದೇ ಹೆಸರು, ಇನ್ನು ಯೂಶಲಿ ಪ್ಯಾರಲಲ್ ಗೌರ್ಮೆಂಟ್ ಆಗಿರ್ಬೋದು, ಪ್ರತಿ ಸರ್ಕಾರ ಆಗಿರ್ಬೋದು, ಅಥವಾ ಜಾತೀಯ ಸರ್ಕಾರ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವನ್ ಇವರು ಡಿಸೆಂಬರ್ 17, 1942 ಈ ಸರ್ಕಾರವನ್ನು ಎಸ್ಟಿಬ್ ಮಾಡಿ ಅಂಟಿಲ್ ಸೆಪ್ಟೆಂಬರ್ 1944 ವರೆಗೂ ಕೂಡ ಬರೋಬ್ಬರಿ 1.5 ವರ್ಷಕ್ಕೂ ಕೂಡ ತಮ್ಮದೇ ಆದಂತಹ ಒಂದು ಪ್ರತಿ ಸರ್ಕಾರವನ್ನ, ಪ್ಯಾರಲಲ್ ಗವರ್ನಮೆಂಟ್ ಅನ್ನ ಈ ಒಂದು ಇದರಲ್ಲಿ ಮಾಡ್ತಾ ಬಂದಿದೆ. ಅದ್ರ ಜೊತೆಗೆ ಕರ್ನಾಟಕದಲ್ಲೂ ಕೂಡ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಸೂರು ಕೊಟ್ಟೆ ಏಸೂರು ಕೊಟ್ಟೆವು, ಈಸೂರು ಕೊಟ್ಟೆ ಬಿಡೆವು ಅನ್ನೋ ರೀತಿಯಲ್ಲೂ ಕೂಡ ಹೋರಾಟಗಳು, ಅಂದ್ರೆ ಈಸೂರು ಸತ್ಯಾಗ್ರಹ ಅಂತಾನು ಕೂಡ ಕನ್ಸಿಡರ್ ಮಾಡ್ತೀವಿ. ಅದು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಈಸೂರು ಸತ್ಯಾಗ್ರಹ ಅಥವಾ ಹೋರಾಟ ನಿಮ್ಗೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನೀವು ಅದ್ರ ಕಡೆ ಕೂಡ ಸ್ವಲ್ಪ ಗಮನವನ್ನ ಹರಿಸಬೇಕಾಗುತ್ತೆ. ಅದ್ರ ಜೊತೆಗೆ ಸೆಕೆಂಡ್ ಟಾಪಿಕ್ ನಮ್ಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತ ಬಂದಾಗ ಹೈದರಾಬಾದ್ ಲಿಬರೇಷನ್ ಡೇ ಅಂತ ಕರಿತೀವಿ, ಅಥವಾ ಹೈದರಾಬಾದ್ ಕರ್ನಾಟಕ ಲಿಬರೇಷನ್ ಡೇ ಅಂತ ಕರಿತೀವಿ. ಸೊ ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೈದರಾಬಾದ್ ಲಿಬರೇಷನ್ ಡೇ
ಅಥವಾ ಹೈದರಾಬಾದ್ ವಿಮೋಚನಾ ದಿನಾಚರಣೆ ಅಂತ ನಾವೇನ್ ಕರಿತೀವಿ, ಅಥವಾ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ನಾವು ಕರಿತೀವಿ. ಸೊ ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಸೊ ಯೂಶಲಿ ಇಲ್ಲಿ ನೋಡ್ತಾ ಬಂದಾಗ ನಿಮಗೆ ಪಟೇಲ್ ಆಗಿರ್ಬೋದು, ಅಂದ್ರೆ ನಾವು ಯೂಶಲಿ ಅವಾಗಲೇ ನೋಡ್ತಾ ಬಂದೋ. ಸೊ ಅಂದ್ರೆ ರಾಷ್ಟ್ರವನ್ನ ಅಥವಾ ಲೈಕ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1947ರಲ್ಲಿ ಭಾರತವನ್ನ 2 ಭಾಗಗಳಾಗಿ, ಅಂದ್ರೆ ಒಂದು ಇಂಡಿಯಾ, ಇನ್ನೊಂದು ಪಾಕಿಸ್ತಾನದಲ್ಲಿ ಅದರಲ್ಲೂ ಕೂಡ 2 ಪ್ರಾಂತ್ಯಗಳಿರ್ತವೆ. ಒಂದು ಈಸ್ಟ್ ಪಾಕಿಸ್ತಾನ್, ಒಂದು ವೆಸ್ಟ್ ಪಾಕಿಸ್ತಾನ್ ಅಂತ ಕರಿತೀವಿ. ವೆಸ್ಟ್ ಪಾಕಿಸ್ತಾನ್ ಅನ್ನುವಂಥದ್ದು ಇಂದಿನ ಒಂದು ಪಾಕಿಸ್ತಾನ ಏನಿರುತ್ತೆ ಅದನ್ನು ವೆಸ್ಟ್ ಪಾಕಿಸ್ತಾನ್ ಅಂತ ಕರಿತೀವಿ. ಇನ್ನೊಂದು ಈಸ್ಟ್ ಪಾಕಿಸ್ತಾನ್ ಅಂತ ಬಂದಾಗ ಇಂದಿನ ಬಾಂಗ್ಲಾದೇಶ ಏನಿರುತ್ತೆ ಅದನ್ನ ಈಸ್ಟ್ ಪಾಕಿಸ್ತಾನ್ ಅಂತ ಅದನ್ನ ಡಿವೈಡ್ ಮಾಡಿ, ಭಾರತ ಮತ್ತು ಲೈಕ್ ಪಾಕಿಸ್ತಾನ ಅಂತ ಡಿವೈಡ್ ಮಾಡಿ ಕೊಡಲಾಗಿರುತ್ತೆ. ಅದ್ರ ಜೊತೆಗೆ 1971ರಲ್ಲಿ ಯೂಶಲಿ ಬಂಗಾಳದಲ್ಲಿ ಅಥವಾ ಇಂದಿನ ಬಾಂಗ್ಲಾದೇಶದಲ್ಲಿ ಈ ಲೈಕ್ ವೆಸ್ಟರ್ನ್ ಪಾಕಿಸ್ತಾನದ ವಿರುದ್ಧ ದಂಗೆ ಎದ್ದು ಹೋರಾಟವನ್ನ ಮಾಡಿ, ಯುದ್ಧವನ್ನ ಮಾಡಿ 1971ರಲ್ಲಿ ಸ್ವತಂತ್ರವನ್ನ ಪಡ್ಕೋತಾರೆ. ಸೊ ಯಾಕಂದ್ರೆ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಾಂಗ್ಲಾದಲ್ಲಿನ ಅಧ್ಯಕ್ಷರನ್ನ, ಅಲ್ಲಿನ ಹಸೀನಾ ಅಂತ ಏನ್ ಕರಿತಾ ಇದ್ರು, ಶೇಖ್ ಹಸೀನಾ ಅಂತಹ ಅಲ್ಲಿನ ಅಧ್ಯಕ್ಷರನ್ನ ಆ ದೇಶದಿಂದ ಪಲಾಯನ ಮಾಡೋ ಹಾಗೆ, ಅಲ್ಲಿನ ಸರ್ಕಾರ ಬೀಳುವ ಹಾಗೆ ಮಾಡಲಾಗಿದೆ. ಸೊ ಅದು ಕೂಡ ನಿಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ಯಾಕಂದ್ರೆ ಯೂಶಲಿ ಭಾರತ ಕೂಡ ತುಂಬಾ ಇಂಪಾರ್ಟೆಂಟ್ ಸಹಾಯ ಮಾಡಿರುತ್ತೆ. ಅಂದಿನ ಯೂಶಲಿ ಇಂದಿರಾ ಗಾಂಧಿ ಸರ್ಕಾರ ಏನಿರುತ್ತೆ, ನಮ್ಗೆ ಯೂಶಲಿ ಮಾಡರ್ನ್ ಇಂಡಿಯಾ ಬಂದಾಗ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಾಂಗ್ಲಾ ವಿಮೋಚನಾ ದಿನ ಅಂತ ನಾವು ಕರಿತೀವಿ ಅದನ್ನ. ಬಾಂಗ್ಲಾಗೆ ಸಹಾಯ ಮಾಡಿ ಅಥವಾ ಆ ಹೋರಾಟದಲ್ಲಿ ರೆಹಮಾನ್ ಏನಿರುತ್ತೆ, ಯೂಶಲಿ ಬುಟ್ಟೋ ಅಂತ ನಾವೇನ್ ಕರಿತೀವಿ, ಯೂಶಲಿ ಈ ರೀತಿಯಾಗಿ ಸಹಾಯ ಮಾಡಿ ಇವ್ರಿಗನ್ನ ಸ್ವತಂತ್ರವನ್ನ ಕೊಡ್ಸಿರ್ತೀವಿ. ಅಂದ್ರೆ ಯೂಶಲಿ ನಮ್ಗೆ ಆ ಲಿಬರೇಷನ್ ಡೇ ಅಂತ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಇದು ಪಟೇಲ್ ಆಗಿರ್ತಾನೆ. ಅಂದ್ರೆ ಭಾರತ ನಿಮ್ಗೆ ಏನ್ ಹೇಳಕ್ ಬಂದೆ ಅಂದ್ರೆ, ಸ್ವತಂತ್ರ ಬಂದಾಗ ಭಾರತವನ್ನ 2 ದೇಶಗಳಾಗಿ ಇಬ್ಬಾಗ ಮಾಡ್ಲಾಗಿರುತ್ತೆ. ಅದ್ರ ಜೊತೆಗೆ ನಾವೇನ್ ಯೂಶಲಿ ಲೈಕ್ ಬಾಂಬೆ ಪ್ರೆಸಿಡೆನ್ಸಿ ಅಥವಾ ಲೈಕ್ ಕಲ್ಕತ್ತಾ ಪ್ರೆಸಿಡೆನ್ಸಿ, ಅದ್ರ ಜೊತೆಗೆ ಲೈಕ್ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ 3 ಪಂಥಗಳಿದೆ. ಇವೆಲ್ಲವನ್ನು ಸೇರಿ ಒಂದು ಭಾರತ ಅಂತ ಕನ್ಸಿಡರ್ ಮಾಡ್ತೀವಿ. ಅದ್ರ ಜೊತೆಗೆ ಸ್ವತಂತ್ರವಾದಂತಹ ರಾಜ್ಯಗಳಿದೆ, ಅಂದ್ರೆ ರಾಜ್ಯರೇ ಆಳ್ವಿಕೆ ನಡೆಸ್ತಾ ಇದ್ದಂತಹ ಪ್ರಿನ್ಸ್ಲಿ ಸ್ಟೇಟ್ ಅಂತ ಕರಿತೀವಿ. ಈ ಪ್ರಿನ್ಸ್ಲಿ ಸ್ಟೇಟ್ಗಳಲ್ಲಿ 500ಕ್ಕೂ ಹೆಚ್ಚು ನಮಗೆ ರಾಜ್ಯ ಸಂಸ್ಥಾನಗಳು ಯೂಶಲಿ ಇದ್ದಾವೆ. ಇವ್ರಿಗೆಲ್ಲ ಒಂದು ಆಪ್ಷನ್ ಅನ್ನು ಕೊಡಲಾಗುತ್ತೆ, 3 ತರದ ಆಪ್ಷನ್ಗಳು. 1 ಪಾಕಿಸ್ತಾನಕ್ಕಾದ್ರೂ ಸೇರ್ಬೋದು, 2 ಇಂಡಿಯಾಗಾದ್ರೂ ಸೇರ್ಬೋದು, ಅಥವಾ 3 ಸ್ವತಂತ್ರವಾಗೂ ಕೂಡ ಉಳಿಬಹುದು ಅನ್ನುವಂತಹ ಬ್ರಿಟಿಷರು ಇದನ್ನ ಮಾಡ್ತಾರೆ. ಸೊ ಈ ಸ್ವತಂತ್ರವಾಗಿ ಉಳಿಯೋದಾದ್ರೆ ತುಂಬಾ ಕಷ್ಟ ಅಂತ ಏನ್ ಮಾಡ್ತಾರೆ, ಯೂಶಲಿ ಈ ಪಟೇಲ್ ಅವರ ನೇತೃತ್ವದಲ್ಲಿ ಇವರು ಅದರ ನೇತೃತ್ವವನ್ನು ವಹಿಸಿ ಈ ಎಲ್ಲಾ ಸಂಸ್ಥಾನಗಳನ್ನು ಕೂಡ ಭಾರತಕ್ಕೆ ಸೇರುವ ಹಾಗೆ ಯೂಶಲಿ ನೋಡ್ತಾ ಬರ್ತಾರೆ. ಸೊ ಬಟ್ ಅದ್ರಲ್ಲಿ ನಮಗೆ 3 ರಾಜ್ಯಗಳು ಅಥವಾ 3 ಪ್ರಾಂತ್ಯಗಳು ತುಂಬಾನೇ ನಮ್ಗೆ ತೊಡಕಾಗ್ತಾ ಬರ್ತವೆ. ಅದರಲ್ಲಿ ಮೊದಲಿಗೆ ಒಂದು ಬಂದು ನಮ್ಗೆ ಜಮ್ಮು ಕಾಶ್ಮೀರ, ಅಂದ್ರೆ ಯೂಶಲಿ ಇಂದಿನ ನಮ್ಗೆ ಜಮ್ಮು ಕಾಶ್ಮೀರ ಅದು ಜಮ್ಮು ಕಾಶ್ಮೀರ ಆಗಿರುತ್ತೆ. 2ನೇದು ಜುನಾಗಢ್ ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗುಜರಾತ್ನ ಒಂದು ಏನು ನಮ್ಗೆ ಅದರ ಒಂದು ಇದ್ರಲ್ಲಿ ಇರುವಂತಹ ಜುನಾಗಢ್ ಪ್ರಾಂತ್ಯ ಏನಿರುತ್ತೆ ನಮ್ಗೆ ಅದು ಕೂಡ 2ನೇದು ನಮ್ಗೆ ಯೂಶಲಿ ಅದು ಇದಾಗುತ್ತೆ. ಅಂಡ್ 3ನೇದು ಬಂದು ಹೈದರಾಬಾದ್ ಪ್ರಾಂತ್ಯ ಅಂತ ಏನ್ ಕರಿತೀವಿ. ಇಂದಿನ ನಮ್ಗೆ ಏನ್ ಹೈದರಾಬಾದ್ ಇದೆ, ಸೊ ಈ ಹೈದರಾಬಾದ್ನ ಒಂದು ಪ್ರಾಂತ್ಯವಾಗಿರುತ್ತೆ. ಸೊ ಈ 3 ಪ್ರಾಂತ್ಯಗಳು ಭಾರತದ ಒಕ್ಕೂಟಕ್ಕೆ ಸೇರುವಕ್ಕೆ ಅದಕ್ಕೆ ತುಂಬಾನೇ ನಕಾರವನ್ನು ವಹಿಸ್ತಾ ಬಂದಿರುತ್ತೆ. ಅಂಡ್ ಜಮ್ಮು ಕಾಶ್ಮೀರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯೂಶಲಿ ದಟ್ ಲೈಕ್ ಏನು ರಾಜ ಹರಿಸಿಂಗ್ ಇರ್ತಾನೆ, ಸೊ ಲೈಕ್ ಪತ್ರಕ್ಕೆ ಸಹಿ ಹಾಕುವ ಮೂಲಕ ಬ್ರಿಟಿಷರಿಂದ ಅದಷ್ಟು ಲೈಕ್ ಅಂದ್ರೆ ಏನು ಪಾಕಿಸ್ತಾನದಿಂದ ಒಂದಷ್ಟು ಲೈಕ್ ನುಸುಳುಕೋರರು ಬಂದು ಅಲ್ಲಿನ ಒಂದು ದಂಗೆನ ಶುರು ಮಾಡಿದಾಗ ಅಲ್ಲಿನ ಹರಿಸಿಂಗ್ ತುಂಬಾ ಲೇಟ್ ಆಗಿ ಅದನ್ನ ಯುದ್ಧ ಮಾಡ್ತಾ ಬಿಡ್ತಾನೆ. ಸೊ ಅದು ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ತುಂಬಾ ಇಂಪಾರ್ಟೆಂಟ್. ದೆನ್ ಜುನಾಗಢ್ ಅಲ್ಲಿ ಪ್ಲೆಬಿಸೈಡ್ಸ್ ಅಂತ ಏನ್ ಕರಿತೀವಿ, ಅಂದ್ರೆ ರಾಜರ ಒಂದು ಅಲ್ಲಿನ ಜನರ ಒಂದು ಜನಾಭಿಪ್ರಾಯವನ್ನ ಸಂಗ್ರಹ ಮಾಡೋದ್ರ ಮೂಲಕ, ಅಂದ್ರೆ ವೋಟನ್ನ ಮಾಡಿ ಅದು ಪಾಕಿಸ್ತಾನಕ್ಕೆ ಸೇರಬೇಕಾ ಇಂಡಿಯಾಕ್ಕೆ ಸೇರಬೇಕಾ ಅನ್ನೋಂತಹ ಒಂದು ಇದನ್ನ ಇದು ಮಾಡಿ ಅಲ್ಲಿದ್ದಂತಹ ಏನ್ ಜನರು ಇರ್ತಾರೆ, ನಾಗರಿಕರು ಇರ್ತಾರೆ, ಅದು ಬಹುಸಂಖ್ಯರಾಗಿ ಹಿಂದೂಗಳಾಗಿರ್ತಾರೆ. ಬಟ್ ಈ ಮುಸ್ಲಿಂ ರಾಜ ಅದನ್ನ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಬಟ್ ಜಮ್ಮು ಕಾಶ್ಮೀರ್ ಬಂದಾಗ ಹಿಂದೂ ರಾಜ ಆಗಿರ್ತಾನೆ, ಬಟ್ ಅಲ್ಲಿನ ಜನ ಬಹುಸಂಖ್ಯಾತರಾಗಿ ಮುಸ್ಲಿಮರು ಇರ್ತಾರೆ. ಇನ್ನು ಹೈದರಾಬಾದ್ ಬಂದಾಗೂ ಕೂಡ ಮುಸ್ಲಿಂ ರಾಜ ಇರ್ತಾನೆ, ಅದ್ರ ಜೊತೆಗೆ ಇಲ್ಲೂ ಕೂಡ ಹಿಂದೂಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಬಟ್ ಈ ಹೈದರಾಬಾದ್ ಬಂದಾಗ ಯೂಶಲಿ ಹೈದರಾಬಾದ್ ಅಲ್ಲಿ ಅಂದಿನ ನಿಜಾಮ್ ಏನಿರ್ತಾನೆ ಅವರು ಆಳ್ವಿಕೆನಲ್ಲಿ ಇರ್ತಾರೆ. ಇವರು ಸ್ವತಂತ್ರವಾಗಿರೋದಕ್ಕೆ ಬಯಸ್ತಾರೆ. ಸೊ ಸ್ವತಂತ್ರ ಆಗಿರೋದ್ರ ಲೈಕ್ ಆ ರೀತಿನಲ್ಲಿ ಇರುತ್ತೆ. ಈ 3 ಪ್ರಾಂತ್ಯಗಳ ಬಗ್ಗೆ ನಿಮಗೆ ಒಂದು ಗೊತ್ತಿರಲಿ. ಸೊ ನೆಕ್ಸ್ಟ್ ಅದನ್ನ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಅಂಡ್ ನಮ್ಗೆ ಹೈದರಾಬಾದ್ ವಿಮೋಚನಾ ದಿನ ಬಂದಾಗ ಯೂಶಲಿ ನಮಗೆ 7 ಡಿಸ್ಟಿಕ್ಗಳು ಬರ್ತವೆ. ನಮ್ಗೆ ಇದ್ರಲ್ಲಿ ಇರುವಂತದ್ದು ಕೇವಲ 6. ಅದು ಇನ್ನೊಂದು ಯಾವುದು ಅಂತ ಅಂದ್ರೆ ಬಳ್ಳಾರಿ. ಈ ಬಳ್ಳಾರಿನ ಡಿವೈಡ್ ಮಾಡಿ ಅದನ್ನ ವಿಜಯನಗರ ಡಿಸ್ಟಿಕ್ ಅಂತ ಕೂಡ ಕರಿತೀವಿ, ಇನ್ನೊಂದು ಬಳ್ಳಾರಿ ಅಂತ ಕರಿತಾ ಬಂದಿರ್ತೀವಿ. ನಮ್ಗೆ ಈ ರೀತಿಯಾಗಿ ನೋಡ್ತಾ ಬರ್ಬೋದು. ಈ ಪ್ರಾಂತ್ಯವನ್ನ ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ. ಒಂದು ಬೀದರ್ ಇಂದ ಶುರುವಾಗಿ ಬೀದರ್, ಕಲಬುರ್ಗಿ ಅಥವಾ ಗುಲ್ಬರ್ಗ ಅಂತ ಏನ್ ಕರಿತೀವಿ ಅದು ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ರಾಯಚೂರ್ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಅಥವಾ ಬಳ್ಳಾರಿ ಅಂಡ್ ವಿಜಯನಗರ ಅಂತ ಏನ್ ಕರಿತೀವಿ ವಿಜಯನಗರ. ಈ ರೀತಿಯಾಗಿ ಇದನ್ನ ನಾವು 7 ಜಿಲ್ಲೆಗಳನ್ನ ನಾವು ಇದನ್ನ ಲೈಕ್ ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ. ಸೊ ಒಂದು ಇದಕ್ಕೆ ಯೂಶಲಿ ಲೈಕ್ ಎಲ್ಲೆಲ್ಲಿತ್ತು ಅಂತ ಬಂದಾಗ ನಮಗೆ ತೆಲಂಗಾಣ ಆಗಿರ್ಬೋದು, ಮರಾಠವಾಡ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಭಾರತದ ಒಂದು ಒಕ್ಕೂಟಕ್ಕೆ ಸೇರಲ್ಪಟ್ಟಂತಹ ದಿನ ಅಂತ ನಾವು ಕನ್ಸಿಡರ್ ಮಾಡ್ತಾ ಬಂದಿರ್ತೀವಿ. ಸೊ ಇಲ್ಲಿ ನೋಡ್ತಾ ಬಂದಾಗ ಈ ದಿನವನ್ನು ನಾವು ಹೈದರಾಬಾದ್ ಲಿಬರೇಷನ್ ಡೇ ಅಂತಾನೂ ಕೂಡ ಕರಿತೀವಿ, ಅಥವಾ ಹೈದರಾಬಾದ್ ಕರ್ನಾಟಕ ಲಿಬರೇಷನ್ ವಿಮೋಚನಾ ದಿನ ಅಂತಾನೂ ಕೂಡ ಕರಿತೀವಿ. ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಯಾವ ದಿನವನ್ನ ಸೆಪ್ಟೆಂಬರ್ 17
ಸೆಪ್ಟೆಂಬರ್ 17 ನಾವು ಅಥವಾ 17 ಹೈದರಾಬಾದ್ ಲಿಬರೇಷನ್ ಡೇ ಅಥವಾ ಹೈದರಾಬಾದ್ ಕರ್ನಾಟಕ ಲಿಬರೇಷನ್ ಡೇ ಅಂತ ಕರ್ನಾಟಕದಲ್ಲಿ ರಾಷ್ಟ್ರದಲ್ಲಿ ಅದನ್ನ ಹೈದರಾಬಾದ್ ಲಿಬರೇಷನ್ ಡೇ ಅಂತ ನಾವು ಯೂಶಲಿ ಕರಿತಾ ಬಂದಿರ್ತೀವಿ. ಅಂದ್ರೆ 1948ರಲ್ಲಿ ಭಾರತದ ಒಕ್ಕೂಟಕ್ಕೆ ಹೈದರಾಬಾದ್ ಪ್ರಾಂತ್ಯವನ್ನ ಸೇರಿಸಲ್ಪಟ್ಟಂತಹ ಅದು ಪೊಲೀಸ್ ಕ್ರಮ ಅಂತ ಕರಿತೀವಿ, ಅಥವಾ ಅದು ಕೋಡ್ ನೇಮ್ ಬಂದು ಆಪರೇಷನ್ ಪೋಲೋ ಅಂತ ಕರಿತೀವಿ. ಸೊ ಆಪರೇಷನ್ ಪೋಲೋ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಬಂದ್ರೆ ಅದು ನಮ್ಗೆ ಏನು ಲೈಕ್ ಹೈದರಾಬಾದ್ ಪ್ರಾಂತ್ಯವನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸಲ್ಪಟ್ಟಂತಹ ಒಂದು ಪೊಲೀಸ್ ಕ್ರಮಕ್ಕೆ, ಪೊಲೀಸ್ ಆಕ್ಷನ್ಗೆ ಇದ್ದಂತಹ ಕೋಡ್ ನೇಮು ಆಪರೇಷನ್ ಪೋಲೋ. 1957ರಲ್ಲಿ ಹೈದರಾಬಾದ್ ಇಸ್ ಲಾರ್ಜೆಸ್ಟ್ ಪ್ರಿನ್ಸ್ಲಿ ಸ್ಟೇಟ್ ಆಗಿರುತ್ತೆ. ಲಾರ್ಜೆಸ್ಟ್ ಅಂದ್ರೆ ಅತಿ ದೊಡ್ಡ ರಾಜ್ಯದ ಒಂದು ಸಂಸ್ಥಾನವಾಗಿರುತ್ತೆ. ಅದು ಯೂಶಲಿ ಇಂದಿನ ಕರ್ನಾಟಕದ ನಮ್ಗೆ ಅಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಏನು 7 ಡಿಸ್ಟಿಕ್ಗಳಿದ್ದು ಆ ಡಿಸ್ಟಿಕ್ಗಳ ಪಾರ್ಟ್ ಆಗಿರ್ಬೋದು, ಮಹಾರಾಷ್ಟ್ರದ ಮರಾಠವಾಡ ಪ್ರಾಂತ್ಯಗಳಾಗಿರ್ಬೋದು, ಅಥವಾ ಇಂದಿನ ಯೂಶಲಿ ನಮಗೆ ತೆಲಂಗಾಣ ಯೂಶಲಿ ಏನ್ ಲೈಕ್ ತೆಲಂಗಾಣ ರಾಜ್ಯ ಏನಿದೆ ಅದೆಲ್ಲವೂ ಪೂರ್ತಿಯಾಗಿ ನಮ್ಗೆ ಅದನ್ನ ಹೈದರಾಬಾದ್ ಪ್ರಾಂತ್ಯ ಅಂತ ಕರಿತಾ ಇದ್ದು. ಅಂದಿಗೆ ಆಳ್ವಿಕೆ ನಡೆಸ್ತಾ ಇದ್ದಿದ್ದು ಯಾರು ನಮ್ಗೆ 7th ಅಥವಾ 7ನೇ ನಿಜಾಮ ಅಂತ ಯಾರು ಇರ್ತಾನೆ ಆತನ ಹೆಸರು ಏನಂತ ಬಂದಾಗ ಮೀರ್ ಉಸ್ಮಾನ್ ಅಲಿ ಅಂತ ಕರಿತೀವಿ. ಯಾರು? ಮೀರ್ ಉಸ್ಮಾನ್ ಅಲಿ. ಮೀರ್ ಉಸ್ಮಾನ್ ಅಲಿಯ ಒಂದು ಅಧ್ಯಕ್ಷತೆಯಲ್ಲಿ ಅಥವಾ ಅವನ ಒಂದು ಅಂಡರ್ ಅಲ್ಲಿ ಈ ಒಂದು ಲೈಕ್ ಆಳ್ವಿಕೆಯನ್ನ ನಡೆಸ್ತಾ ಇರ್ತಾರೆ. ಯಾರು? ನಿಜಾಮ್ ಅಂತ ಬಂದಾಗ ಯೂಶಲಿ ಯಾರನ್ನ ನಿಜಾಮ್ಗಳಂತ ಅಂತೀವಿ. ಅವ್ರ ಹೆಸರೇನು ಅಂತ ಬಂದಾಗ ಮೀರ್ ಉಸ್ಮಾನ್ ಅಲಿ. ಆ ನಿಜಾಮನ ಹೆಸರು ಬಂದು ಮೀರ್ ಉಸ್ಮಾನ್ ಅಲಿ ಆಗಿರ್ತಾನೆ. ಸೊ ಯೂಶಲಿ ಇಟ್ಸ್ ಲೈಕ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಯೂಶಲಿ ಹೋಮ್ ಮಿನಿಸ್ಟರ್ ಆದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇಂಟಿಗ್ರೇಟ್ ಮಾಡೋದಕ್ಕೆ ಅಂದ್ರೆ ಹೈದರಾಬಾದ್ ಅನ್ನ ಭಾರತದ ಜೊತೆ ಒಕ್ಕೂಟ ಮಾಡ್ಕೊಳ್ಳೋದಕ್ಕೆ ಅಥವಾ ಒಕ್ಕೂಟದ ಜೊತೆ ಸೇರಿಸ್ಕೊಳ್ಳೋದಕ್ಕೆ ಒಂದಷ್ಟು ಹೋರಾಟಗಳನ್ನ ಒಂದಷ್ಟು ಮಾತುಕತೆಗಳನ್ನ ಯೂಶಲಿ ನಿಜಾಮನ್ ಜೊತೆ ವಹಿಸ್ತಾ ಬರ್ತಾರೆ. ಬಟ್ ನಿಜಾಮ ಏನ್ ಮಾಡ್ತಾನೆ ಅದನ್ನ ನಿರಾಕರಿಸ್ತಾನೆ. ಅಂದ್ರೆ ನಾನು ಭಾರತದ ಒಕ್ಕೂಟಕ್ಕೆ ಸೇರೋದಿಲ್ಲ, ಸ್ವತಂತ್ರವಾಗಿ ಇರ್ತೀನಿ ಅಂತ ಭಾವಿಸ್ತಾ ಬಂದಾನೆ. ಅವಾಗ ಅವ್ರಿಗೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳಲಾಗತ್ತೆ. ಅದನ್ನ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಅಥವಾ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅನ್ನಂತಹ ಅಂದ್ರೆ ನವೆಂಬರ್ 1947ರಲ್ಲಿ ಈ ಅಗ್ರಿಮೆಂಟ್ ಆಗತ್ತೆ. ಸೊ ಈ ಅಗ್ರಿಮೆಂಟ್ ಏನ್ ಹೇಳುತ್ತೆ ಅಂದ್ರೆ ಭಾರತಕ್ಕೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೈದರಾಬಾದ್ ಪ್ರಾಂತ್ಯ ಅನ್ನುವಂಥದ್ದು ಭಾರತದ ಭೂಭಾಗದೊಳಗಿರುವಂತಹ ಒಂದು ಲ್ಯಾಂಡ್ ಲಾಕ್ಡ್ ಅಂದ್ರೆ ಭೂ ಆವೃತ ಪ್ರಾಂತ್ಯ ಅಂತ ಕರಿತೀವಿ. ಅಂದ್ರೆ ಎಲ್ಲೂ ಬೇರೆ ರೀತಿನಲ್ಲಿ ಬೇರೆ ದೇಶಕ್ಕೆ ಅದು ಕಾಂಟ್ಯಾಕ್ಟ್ ಇರೋದಿಲ್ಲ. ಸುತ್ತಲೂ ಭಾರತದಿಂದ ಸುತ್ತುವರೆದಿರೋದ್ರಿಂದ ಭಾರತದ ಒಂದು ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಅನ್ನೋ ಸ್ಥಳವಾಗಿರುತ್ತೆ. ಅದರಿಂದಾಗಿ ಫಾರಿನ್ ಅಫೇರ್ಸ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಅಥವಾ ಕಮ್ಯುನಿಕೇಶನ್ ಆಗಿರ್ಬೋದು, ಕನ್ನಡದಲ್ಲಿ ನಿಮ್ಗೆ ಯೂಶಲಿ ನೋಡೋದಾದ್ರೆ ವಿದೇಶಾಂಗ ವ್ಯವಹಾರಗಳಾಗಿರ್ಬೋದು ಅಥವಾ ರಕ್ಷಣಾ ವ್ಯವಹಾರಗಳಾಗಿರ್ಬೋದು ಅಥವಾ ಸಂವಹನ ವ್ಯವಹಾರಗಳೇನಾಗಿರ್ಬೋದು, ಈ ಮೂರನ್ನು ಕೂಡ ಅಂಡರ್ ಯೂಶಲಿ ಭಾರತದ ಅಂಡರ್ ಅಲ್ಲಿ ಕೊಡ್ತೀವಿ. ಅಂದ್ರೆ ಭಾರತದ ಆಡಳಿತಕ್ಕೆ ಏನು ಅದನ್ನ ಸಮರ್ಪಣೆಯನ್ನ ಮಾಡ್ತಾ ಇದೀವಿ. ಮಿಕ್ಕಿದಂತೆ ಡೊಮೆಸ್ಟಿಕ್ ಅಫೇರ್ಸ್ ಏನಿರುತ್ತೆ ಅಂದ್ರೆ ಒಳ್ಳೆ ನಮ್ಮದೇ ಆದಂತ ವ್ಯವಹಾರಗಳು ಏನಿರುತ್ತೆ, ಸರ್ಕಾರವನ್ನ ಹೇಗ್ ನಡೆಸಬೇಕು, ಸರ್ಕಾರಗಳಾಗಿರ್ಬೋದು ಇಲ್ಲೆಲ್ಲೂ ಕೂಡ ಈ ಯಾರನ್ನ ನಿಜಾಮರ ಆಡಳಿತದಲ್ಲಿ ಅವರು ಅಂಡರ್ ಅಲ್ಲಿ ಕೊಡ್ತೀವಿ ಅಂತ ಇದ್ ಮಾಡ್ಲಾಗತ್ತೆ. ಈ ರೀತಿಯಾಗಿ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳಾಗತ್ತೆ. ಆದ್ರೂ ಕೂಡ ಹವೆವರ್ ಇಂಟರ್ನಲ್ ಡಿಸೆಂಟ್ ಅಂತ ಏನ್ ಕರಿತೀವಿ ಅಂದ್ರೆ ಈ ರಾಜ್ಯದ ಒಳಗಡೆ ನಿಜಾಮ್ ಇದ್ರೊಳಗೆ ಯೂಶಲಿ ಭಾರತದ ಒಂದು ಪ್ರಾಂತ್ಯಕ್ಕೆ ಅಥವಾ ಭಾರತದ ಒಕ್ಕೂಟಕ್ಕೆ ಸೇರ್ಬೇಕು ಅನ್ನುವಂತಹ ನಾಗರಿಕರ ಅಂದ್ರೆ ತೆಲಂಗಾಣದಲ್ಲಿದ್ದಂತಹ ಅಥವಾ ಈ ಒಂದು ಹೈದರಾಬಾದ್ ಪ್ರಾಂತ್ಯದಲ್ಲಿದ್ದಂತಹ ಜನರ ಭಾರತೀಯರ ಒಂದು ತುಡಿತ ಜಾಸ್ತಿ ಆಗತ್ತೆ. ಅವರು ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾ ಬರ್ತಾರೆ. ಸೊ ಯಾರ ಅಂಡರ್ ಅಲ್ಲಿ ಯೂಶಲಿ ಲೈಕ್ ಇದ್ ಮಾಡ್ತಾ ಬಂದಾರೆ ಅಂದಾಗ ಕಮ್ಯುನಿಸ್ಟ್ ಲೆಡ್ ಪ್ರೆಸಿಲೈಕ್ ಅನ್ನು ಪೀಸೆಂಟ್ ಮೂವ್ಮೆಂಟ್ ಅಂತ ಕರಿತೀವಿ, ಅಥವಾ ಕಮ್ಯುನಿಸ್ಟ್ ಅವರ ಒಂದು ನೇತೃತ್ವದಲ್ಲಿ ಈ ರೈತರ ಹೋರಾಟಗಳು ನಮ್ಗೆ ಶುರುವಾಗ್ತಾ ಬರ್ತವೆ. ಸೊ ಈ ಹೋರಾಟವನ್ನ ಸದೆ ಬಡಿಯೋದಕ್ಕೋಸ್ಕರ ಈ ಲೈಕ್ ಮೀರ್ ಉಸ್ಮಾನ್ ಅಲಿ ಅಥವಾ ನಿಜಾಮ್ ಏನ್ ಮಾಡ್ತಾನೆ, ಅಲ್ಲಿನ ರಜಾಕಾರ್ ಅಂತ ಏನ್ ಕರಿತೀವಿ, ಇವರು ಕೂಡ ತುಂಬಾ ಇಂಪಾರ್ಟೆಂಟ್. ಯಾರದು? ಪ್ಯಾರಾಮಿಲಿಟರಿ ಫೋರ್ಸ್ ಅಂತ ಕರಿತೀವಿ. ಅಂದ್ರೆ ಪ್ಯಾರಾಮಿಲಿಟರಿ, ಇವನ್ ನಾಟ್ ಇವನ್ ಮಿಲಿಟರಿನೂ ಅಲ್ಲ, ಪೊಲೀಸು ಅಲ್ಲ, ಬಟ್ ಅವ್ರಿಗೆ ಎಲ್ಲಾ ರೀತಿಯಾದಂತ ವೆಪನ್ ಆಗಿರ್ಬೋದು, ಅಧಿಕಾರಗಳಾಗಿರ್ಬೋದು ಎಲ್ಲವನ್ನು ಕೂಡ ಕೊಟ್ಟಿರ್ತಾರೆ. ಸೊ ಈ ರಜಾಕಾರರನ್ನ ಬಳಸ್ಕೊಂಡು ಅಲ್ಲಿ ಹೋರಾಟದಲ್ಲಿದ್ದಂತಹ ನಾಗರಿಕರ ಮೇಲೆ ಅಂದ್ರೆ ಅಮಾಯಕ ನಾಗರಿಕರ ಮೇಲೆ ದಂಗೆಯನ್ನ ಇದ್ ಮಾಡೋದಕ್ಕೆ, ಅವರನ್ನ ಕೊಲ್ಲೋದಿಕ್ಕೆ, ಸಾಯಿಸೋದಿಕ್ಕೆ, ಅರೆಸ್ಟ್ ಮಾಡೋದಿಕ್ಕೆ, ಬಂಧನ ಮಾಡೋದಿಕ್ಕೆ ಎಲ್ಲವೂ ಕೂಡ ಶುರು ಆಗತ್ತೆ. ಸೊ ಈ ಒಂದು ಲೈಕ್ ಈ ನಡೆದಂತಹ ಗಲಾಟೆಗಳು ಅಥವಾ ಏನ್ ವೈಲೆನ್ಸ್ ದಂಗೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇದನ್ನ ಗಮನಿಸಿದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನ್ ಮಾಡ್ತಾರೆ, ಸೆಪ್ಟೆಂಬರ್ 13, 1948 ಆರ್ಮಿಯನ್ನ ಸ್ವತಃ ಏನ್ ಹೈದರಾಬಾದ್ ಪ್ರಾಂತ್ಯವನ್ನ ಭಾರತದ ಒಳಗೆ ಲೈಕ್ ಇಂಟಿಗ್ರೇಟ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಅದನ್ನ ಲೈಕ್ ಒಕ್ಕೂಟದ ಒಳಗಡೆ ಸೇರಿಸ್ಕೊಳ್ಳೋದಿಕ್ಕೆ ಪೊಲೀಸ್ ಆಕ್ಷನ್ ಅನ್ನ ಅಥವಾ ಏನ್ ಪೊಲೀಸ್ ಆಕ್ಷನ್ ಅಂತ ಕರೀತಾರೆ ಯೂಶಲಿ ಅದನ್ನ ಅವಾಗ ಮಾಡ್ಲಾಗತ್ತೆ. ಯಾವತ್ತು? ಸೆಪ್ಟೆಂಬರ್ 13, 1948 16ರಷ್ಟೊತ್ತಿಗೆ ಎಲ್ಲವೂ ಕೂಡ ಅದು ಸರಿಯಾಗಿ ಭಾರತದ ಪ್ರಾಂತ್ಯದೊಳಗೆ ಸೇರ್ಕೊಳ್ಳುತ್ತೆ. 17ನೇ ತಾರೀಕು ಒಂದು ಸೈನ್ ಹಾಕ್ಲಾಗತ್ತೆ. ಸೊ ಅದರಿಂದಾಗಿ ಆ 17ನೇ ದಿನವನ್ನ ಅಂದ್ರೆ ಸೆಪ್ಟೆಂಬರ್ 17 ನಾವು ಏನಂತ ಕನ್ಸಿಡರ್ ಮಾಡ್ತೀವಿ?
ಹೈದರಾಬಾದ್ ಲಿಬರೇಷನ್ ಡೇ ಅಥವಾ ಹೈದರಾಬಾದ್ ಕರ್ನಾಟಕ ಲಿಬರೇಷನ್ ಡೇ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಈ ದೃಷ್ಟಿಯಿಂದ ಅಥವಾ ಮಾಡರ್ನ್ ಹಿಸ್ಟ್ರಿ ದೃಷ್ಟಿಯಿಂದ ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಇದೇ ಹೈದರಾಬಾದ್ ಕರ್ನಾಟಕ ಲಿಬರೇಷನ್ ಡೇ ನಲ್ಲಿ ಅಥವಾ ಹೈದರಾಬಾದ್ ಲಿಬರೇಷನ್ ಡೇ ನಲ್ಲಿ ತುಂಬಾ ಇನ್ನೊಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ನಮ್ಗೆ ಅಂತ ಬಂದಾಗ ಅದು ಸ್ವಾಮಿ ರಮಾನಂದ ತೀರ್ಥ ಅಂತ ಕರಿತೀವಿ. ಇವರು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿ. ಅಂದ್ರೆ ಹೈದರಾಬಾದ್ ಪ್ರಾಂತ್ಯದಲ್ಲಿ ಅಥವಾ ಏನು ಈ ನಮ್ಮ ನಾರ್ತ್ ಕರ್ನಾಟಕ ಅಥವಾ ಲೈಕ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಏನಿದೆ, ಈ ಪ್ರಾಂತ್ಯಗಳಲ್ಲಿ ಭಾರತದ ಒಂದು ಸ್ವತಂತ್ರ ಹೋರಾಟವನ್ನ ಕಿಚ್ಚನ್ನ ಹತ್ತಿಸುವಲ್ಲಿ ತುಂಬಾ ಪ್ರಮುಖವಾದಂತಹ ವ್ಯಕ್ತಿಯನ್ನು ಪ್ರಭಾವವನ್ನು ಬೀರಿದವರು ಯಾರು ಅಂತ ನೋಡ್ತಾ ಬಂದಾಗ ಇದೇ ಸ್ವಾಮಿ ರಮಾನಂದ ತೀರ್ಥ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ರಮಾನಂದ ತೀರ್ಥರು ತುಂಬಾ ನಮಗೆ ಈ ಮಿಲಿಟರಿ ವಿಕ್ಟರಿ ಇರುತ್ತೆ ಹೈದರಾಬಾದ್ ಪ್ರಾಂತ್ಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿ. ನಮಗೆ ಅದು ಕೂಡ ತುಂಬಾ ನಿಮ್ಗೆ ಅದನ್ನ ಇದು ಮಾಡ್ಬೇಕಾಗತ್ತೆ. ಅವರ ಮೂಲ ಹೆಸರು ಅಂದ್ರೆ ಯೂಶಲಿ ಇವರು ಈ ಸನ್ಯಾಸವನ್ನ ದೀಕ್ಷೆನ ತೆಗೆದುಕೊಳ್ಳೋಕೆ ಮುಂಚೆ ಅವರ ಮೂಲ ಹೆಸರು ಬಂದಾಗ ವೆಂಕಟೇಶ್ ಭಗವಾನ್ ರಾವ್ ಖೇಡ್ಗೀಕರ್ ಅಂತ ಏನ್ ಕರಿತೀವಿ, ಇದು ಅವರ ಮೂಲ ಹೆಸರಾಗಿರುತ್ತೆ. ಇವರು ಕರ್ನಾಟಕದಲ್ಲಿ ಜನವನ್ನ ತಾಳಿರ್ತಾರೆ. ಆ ನಂತರದಲ್ಲಿ ಮೊದಲಿಗೆ ಇವರು ಇವನ್ ಕಮ್ಯುನಿಸ್ಟ್ ಸಿದ್ಧಾಂತಗಳಿಗೆ ಲೈಕ್ ಮಾರು ಹೋಗಿ ಕಮ್ಯುನಿಸ್ಟ್ಗಳು ಕೂಡ ಆಗಿರ್ತಾರೆ. ಬಟ್ ಕೆಲವು ಸಮಯದ ನಂತರ ಆ ಪ್ರಾಂತ ಒಂದು ಸಿದ್ಧಾಂತದಿಂದ ಹೊರಬಂದು ಸನ್ಯಾಸತ್ವವನ್ನ ದೀಕ್ಷೆಯನ್ನ ತೆಗೆದುಕೊಂಡಿರ್ತಾರೆ. ಆದ್ರೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ಅಥವಾ ಭಾರತೀಯ ಸ್ವತಂತ್ರ ಸಂಗ್ರಾಮದಲ್ಲಿ ತುಂಬಾ ಆಕ್ಟಿವ್ ಆಗಿ ಭಾಗವಹಿಸಿದಂತಹ ಒಬ್ಬ ಸನ್ಯಾಸಿ ಆಗಿರ್ತಾರೆ. ಸೊ ಆ ನಂತರದಲ್ಲಿ ಅವರಿಗೆ ಏನ್ ಇಲ್ಲಿ ಭಗವಾನ್ ರಾವ್ ಖೇಡ್ಗೀಕರ್ ಅಂತ ಹೆಸರಿರುತ್ತೆ ಅದನ್ನ ಚೇಂಜ್ ಮಾಡಿ ಅವರನ್ನ ಸ್ವಾಮಿ ರಮಾನಂದ ತೀರ್ಥ ಅಂತ ಹೆಸರನ್ನ ತೆಗೆದುಕೊಂಡಿರ್ತಾರೆ. ಸೊ ಅವರು ಯೂಶಲಿ ಇಲ್ಲಿ ನಮ್ಗೆ ಅಲ್ಲಿ ಹಿಪ್ಪರ್ಗಿ ರವ ಅಂತ ಏನಿರ್ತೀವಿ, ಇಲ್ಲಿ ನಮ್ಗೆ ಯೂಶಲಿ ತಾಲೂಕು ಲಹರಾ ಅಥವಾ ಏನು ಈ ಡಿಸ್ಟಿಕ್ ಆಫ್ ಉಸ್ಮಾನಾಬಾದ್ ಏನಿದೆ, ಯೂಶಲಿ ಇಲ್ಲಿ ನಮ್ಗೆ ಅವ್ರಿಗೆ ಸನ್ಯಾಸವನ್ನ ತೆಗೆದುಕೊಂಡ್ರು ಅನ್ನುವಂಥದ್ದು ಅವರ ಲಿಸ್ಟಿನಲ್ಲಿ ಇರುವಂತಹ ಇದು. ಅದ್ರ ಜೊತೆಗೆ ಇದೇ ನಮ್ಮ ಸ್ವಾಮಿ ರಮಾನಂದ ತೀರ್ಥರು ರಾಷ್ಟ್ರೀಯ ಶಾಲಾ ಅಂದ್ರೆ ನ್ಯಾಷನಲ್ ಸ್ಕೂಲ್ಸ್ ಅಂತ ಏನಿರುತ್ತೆ ಅದನ್ನ ಇವನ್ ಇಪ್ಪರ್ಗಿ ರವ ಅಂತ ಏನು ಪ್ಲೇಸ್ ಇದೆ, ಸೊ ಇಪ್ಪರ್ಗಿ ರವಾದಲ್ಲಿ ರಾಷ್ಟ್ರೀಯ ಶಾಲೆಯನ್ನ ಅಥವಾ ನ್ಯಾಷನಲ್ ಸ್ಕೂಲ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ನಮ್ಗೆ ಅದು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಈ ವರ್ಕ್ಡ್ ಆಸ್ ಎ ಟೀಚರ್ ಇನ್ ಔಸಾ ಅಥವಾ ಏನು ಲಾತೂರ್ ಡಿಸ್ಟ್ರಿಕ್ಟ್ ನಲ್ಲಿರುವಂತಹ ಶಾಲೆಯ ಶಿಕ್ಷಕರಾಗೂ ಕೂಡ ಅವರು ಕೆಲಸವನ್ನ ಮಾಡ್ತಾ ಬರ್ತಾರೆ. ಸೊ ಈ ವಾಸ್ ಆನ್ ಎಜುಕೇಟರ್, ಸೋಷಿಯಲ್ ಆಕ್ಟಿವಿಸ್ಟ್ ಅಂಡ್ ಹೂ ಲೆಡ್ ದ ಮೂವ್ಮೆಂಟ್ ಫಾರ್ ದ ಇಂಟಿಗ್ರೇಷನ್ ಆಫ್ ಹೈದರಾಬಾದ್ ಇನ್ ದ ಇನ್ ಟು ದ ಇಂಡಿಯನ್ ಯೂನಿಯನ್ ಅಂತ. ಸೊ ಅದರಿಂದಾಗಿ ತುಂಬಾ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿ ಆಗಿರ್ತಾರೆ. ಕೇಂದ್ರ ಸರ್ಕಾರ ಕೂಡ ಇವರ ಜ್ಞಾಪಕಾರ್ಥವಾಗಿ ಅಂಚೆ ಚೀಟಿಗಳಾಗಿರ್ಬೋದು, ಕಾಯಿನ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಪೋಸ್ಟೇಜ್ ಅಂತ ನಾವೇನ್ ಕರಿತೀವಿ ಎಲ್ಲವೂ ಕೂಡ ಹೊರಡಿಸಿದೆ. ಸೊ ಆ ದೃಷ್ಟಿಯಿಂದಾಗಿ ಎಕ್ಸಾಮ್ ದೃಷ್ಟಿಯಿಂದಾಗಿ ಕೂಡ ನಮಗೆ ಸ್ವಾಮಿ ರಮಾನಂದ ತೀರ್ಥರು ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಅದ್ರ ಬಿಟ್ಟರೆ ನೆಕ್ಸ್ಟ್ ನಮಗೆ ಕರ್ನಾಟಕ ರಾಜ್ಯೋತ್ಸವ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ ಇಂದಿಗೆ ಏನು 2024ಕ್ಕೆ ನಮ್ಗೆ 50 ವರ್ಷಗಳಾಗಿದೆ. ಅಂದ್ರೆ ಕರ್ನಾಟಕ ಅಂತ ಹೆಸರನ್ನ ಇಟ್ಟು ಸೊ ಲೈಕ್ 50 ವರ್ಷಗಳಾಗಿದೆ. ಅದರಿಂದಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಲೈಕ್ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅನ್ನುವಂತಹ ಒಂದು ಟೈಟಲ್ ಅನ್ನು ಕೂಡ ಕೊಡಲಾಗಿದೆ. ಸೊ ಆ ದೃಷ್ಟಿಯಿಂದಾಗಿ ನಮ್ಗೆ ಕರ್ನಾಟಕ ರಾಜ್ಯೋತ್ಸವ ಆಗಿರ್ಬೋದು ಅಥವಾ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತಹ ಕಾರ್ಯಕ್ರಮ ಅದು ಒಂದು ಲೈಕ್ ಇದು ಆಗಿರ್ಬೋದು, ಇವೆಲ್ಲೂ ಕೂಡ ನಮ್ಗೆ ಕರ್ನಾಟಕ ಏಕೀಕರಣ ಮೂವ್ಮೆಂಟ್ ಆಗಿರ್ಬೋದು, ಇವೆಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಕರ್ನಾಟಕ ನಾಮಕರಣದ ಸುವರ್ಣ ಮಹೋತ್ಸವದಂದು ಅಂದ್ರೆ ಎಲ್ಲಾ ನವೆಂಬರ್ 1ರಂದು ಎಲ್ಲರ ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಮೊಳಗುವ ಪ್ರಮುಖ 5 ಹಾಡುಗಳು ಅಥವಾ ಯಾವ ಅಂತ ಬಂದಾಗ ಎಕ್ಸಾಮ್ ಯೂಶಲಿ ಈ ಹಾಡುಗಳಿದಾವೆ. ಸೊ ಇದನ್ನ ನೋಡ್ಕೋಬೇಕು. ಅದ್ರ ಜೊತೆಗೆ ಅದನ್ನು ರಚಿಸಿದಂತಹ ಕವಿಗಳು ಕೂಡ ಇದ್ದಾರೆ. ಸೊ ಅದನ್ನ ನಿಮ್ಗೆ ಮಿಸ್ ಮ್ಯಾಚ್ ಮಾಡ್ಬೋದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಯಾರು ಏನು ಅಂತ ಕೇಳ್ತಾ ಬಂದಾಗ ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಮೊದಲಿಗೆ ಉದಯವಾಯಿತು ಕನ್ನಡ ನಾಡು ಅಂತ ಏನಿರುತ್ತೆ ಅಂದ್ರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಬರೆದಂತವರು ಹುಯಿಲಗೋಳ ನಾರಾಯಣ ರಾವ್. ಇವರು ಕರ್ನಾಟಕದ ಏಕೀಕರಣದಲ್ಲಿ ಹೋರಾಡಿದಂತಹ ಒಂದು ಮಹಾನ್ ವಿದ್ವಾಂಸ ಅಥವಾ ಧೀಮಂತ ವ್ಯಕ್ತಿ ಅಂತ ನಾವು ಕರಿತೀವಿ. ಯಾಕಂದ್ರೆ ಇಂದಿನ ಕರ್ನಾಟಕ ಏನಿದೆ ಅರ್ಧ ಹಂಚು ಹೋಗಿರುತ್ತೆ. ನಿಮ್ಗೆಲ್ಲ ಕರ್ನಾಟಕ ಏಕೀಕರಣವನ್ನ ಹಿಸ್ಟ್ರಿಯನ್ನ ಅದರಲ್ಲಿ ಕರ್ನಾಟಕ ಹಿಸ್ಟ್ರಿಯನ್ನ ಓದಕ್ ಬಂದಾಗ ಮುಖ್ಯವಾಗಿ ಬರುವಂತದ್ದು ನಮಗೆ ಕರ್ನಾಟಕ ಏಕೀಕರಣ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಮೈಸೂರು ಮನೆತನಗಳಾಗಿರ್ಬೋದು ಅಥವಾ ದಿವಾನರ ಒಂದು ಆಡಳಿತ ಆಗಿರ್ಬೋದು, ಕಮಿಷನರ್ಗಳ ಆಡಳಿತ ಆಗಿರ್ಬೋದು, ಇವು ಮೇನ್ ಆಗಿ ನಮ್ಗೆ ಏನು ಕರ್ನಾಟಕ ಹಿಸ್ಟ್ರಿನಲ್ಲಿ ಸಿಗುವಂತಹ ಅಂಶಗಳು. ಈ ಕರ್ನಾಟಕ ಹಿಸ್ಟ್ರಿನಲ್ಲಿ ಕರ್ನಾಟಕ ಏಕೀಕರಣ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕ ಕೇವಲ ಒಂದು ರಾಜ್ಯ ಆಗಿರೋದಿಲ್ಲ, ಅದು ಬಾಂಬೆ ಪ್ರೆಸಿಡೆನ್ಸಿನಲ್ಲಿ ಇವತ್ತೇನು ನಾವು ಯೂಶಲಿ ಕಲ್ಯಾಣ ಕರ್ನಾಟಕ ಅಂತ ಏನ್ ಕಂಡಿತೀವಿ ಅದು ಬಾಂಬೆ ಪ್ರೆಸಿಡೆನ್ಸಿನಲ್ಲಿ. ಹೈದರಾಬಾದ್ ಕರ್ನಾಟಕ ಅನ್ನುವಂಥದ್ದು ಹೈದರಾಬಾದ್ ಪ್ರಾಂತ್ಯದ ಜೊತೆ ಇನ್ನು ಬಳ್ಳಾರಿ ಡಿಸ್ಟಿಕ್ ಆಗಿರ್ಬೋದು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಪ್ರಾಂತ್ಯಗಳಿವೆಲ್ಲವೂ ಕೂಡ ಮದ್ರಾಸ್ ಪ್ರೆಸಿಡೆನ್ಸಿ ಜೊತೆ, ಇನ್ನು ಕೆಲವು ಸ್ವತಂತ್ರ ಲೈಕ್ ರಾಜ್ಯಗಳು, ಅದ್ರ ಜೊತೆಗೆ ಮೈಸೂರು ರಾಜ್ಯ. ಹೀಗೆ ಕರ್ನಾಟಕ ಅನ್ನುವಂಥದ್ದು ಹರಿದು ಹಂಚು ಹೋಗಿರುತ್ತೆ. ಈ ಒಂದು ಭಾಷೆಯನ್ನ ಮಾತಾಡುವಂತಹ ಈ ಕನ್ನಡಿಗರು ಏನಿದ್ದಾರೆ ಇವರೆಲ್ಲನೂ ಕೂಡ ಒಂದು ರಾಜ್ಯದ ಒಳಗೆ ಅಥವಾ ಒಂದು ಗಡಿಯ ಒಳಗೆ ಒಂದು ಎಲ್ಲೆಯ ಒಳಗೆ ತರಬೇಕು, ಕನ್ನಡವನ್ನ ಮಾತಾಡುವವರು ಎಲ್ಲರೂ ಕೂಡ ಏಕ ರಾಜ್ಯದಲ್ಲಿ ಇರಬೇಕು ಅನ್ನುವಂತಹ ಒಂದು ಆಸೆ ಶುರುವಾಗಿ ಸೊ ಈ ಒಂದು ಹೋರಾಟದ
ಸ್ವತಂತ್ರ ಹೋರಾಟ ನಾವೇನ್ ಕರಿತೀವಿ ಅಂದ್ರೆ ಭಾರತದ ಸ್ವತಂತ್ರ ಹೋರಾಟ ಅಂತ ಏನ್ ಕರಿತೀವಿ, ಅದರ ಒಂದು ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಕೂಡ ಕರ್ನಾಟಕ ಏಕೀಕರಣ ಮೂವ್ಮೆಂಟ್ ಕೂಡ ನಡೆಯುತ್ತೆ. ಇದೇ ನಿಮ್ಗೆ ಅವಾಗಲೂ ನಾವು ಫಸ್ಟ್ ನಾವು ಡಿಸ್ಕಸ್ ಮಾಡಿದಂತಹ ಬೆಳಗಾವಿ ಅಧಿವೇಶನದಲ್ಲಿ ಇವನ್ ಕರ್ನಾಟಕ ರಾಜ್ಯವಾರು ಅಥವಾ ಭಾಷೆವಾರು ರಾಜ್ಯವನ್ನ ಅಥವಾ ಲೈಕ್ ಭಾಷಾವಾರು ಒಂದು ಪ್ರದೇಶಗಳನ್ನ ಎಲ್ಲಾ ಕಡೆ ಸೇರ್ಬೇಕು ಅನ್ನುವಂತಹ ಒಂದು ಇದನ್ನು ಕೂಡ ಶುರು ಮಾಡ್ತೀವಿ. ಅಂದ್ರೆ ಕರ್ನಾಟಕ ಏಕೀಕರಣ ಏನ್ ಸಮಿತಿ ಇರುತ್ತೆ ಅದರ ಪ್ಯಾರಲಲ್ ಆಗಿ ನಮ್ಗೆ ಈ ಒಂದು ಲೈಕ್ 1924 ನಲ್ಲಿ ಬೆಳಗಾವಿನಲ್ಲೇನೆ ಅಧಿವೇಶನವನ್ನ ಕರ್ನಾಟಕ ಏಕೀಕರಣ ಅಧಿವೇಶನ ಕೂಡ ಹಮ್ಕೋತೀವಿ. ಸೊ ಅದು ಕೂಡ ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ತುಂಬಾ ಇಂಪಾರ್ಟೆಂಟ್. ನಾವ್ ಇಲ್ಲಿ ಮಾತಾಡ್ತಾ ಇದ್ದಿದ್ದು ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು, ಯಾಕೆಂದ್ರೆ ಹುಯಿಲಗೊಳ ನಾರಾಯಣ ರಾಯ್ ಅವರು ಕರ್ನಾಟಕ ಏಕೀಕರಣ ಮೂವ್ಮೆಂಟ್ ನಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂತಹ ಒಬ್ಬ ಧೀಮಂತ ವ್ಯಕ್ತಿ ಅಂತ ನಾವು ಕರಿತೀವಿ. ಆ ನಂತರದಲ್ಲಿ ಎಲ್ಲಾದರೂ ಇರು ಎಂತಾದರೂ ಇರು ನಿಮ್ಗೆ ಪ್ರಸಿದ್ಧವಾದಂತಹ ಕುವೆಂಪು ಅವರ ಒಂದು ಪ್ರಸಿದ್ಧ ಒಂದು ಕವನ ಅಂತಾನೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಇನ್ನೊಂದು ಒಂದೇ ಒಂದೇ ಕರ್ನಾಟಕ ಒಂದೇ, ದ.ರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ನಾವೇನ್ ಕರಿತೀವಿ ಅವರು ರಚಿಸಿದಂತಹ ಒಂದು ಗೀತೆ ಆಗಿರುತ್ತೆ. ಇನ್ನೊಂದು ಹೊತ್ತಿತೋ ಕನ್ನಡದ ದೀಪ ಅಂತ ಸಿದ್ದಯ್ಯ ಪುರಾಣಿಕನ್ ಅಂತಹ, ಸೊ ಇವರು ಬರೆದಂತಹ ಕವನ ಏನಾಗಿರುತ್ತೆ ಅದು ಒತ್ತಿತೋ ಕನ್ನಡದ ದೀಪ. ಅನ್ನೊಂದು ಹೆಸರಾಯಿತು ಕನ್ನಡ ಉಸಿರಾಗಲಿ ಕನ್ನಡ, ಅಂದ್ರೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅನ್ನುವಂತಹ ಗೀತೆಯನ್ನು ಕೊಟ್ಟವರು ಚನ್ನವೀರ ಕಣವಿ ಅವರು. ಸೊ ನಿಮಗೆ ಈ ಹಾಡುಗಳು ಅಥವಾ ಈ ಕವನಗಳು ಯಾರು ಬರೆದಿದ್ದು ಅಥವಾ ಅವರ ಲೈಕ್ ಯಾರು ಅದು ಕರ್ತೃಗಳು ಯಾರ್ಯಾರು, ಅದನ್ನ ರಚನೆ ಮಾಡಿದವರು ಯಾರ್ಯಾರು ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾದಂತಹ ಅಂಶ ಆಗಿರುತ್ತೆ. ಸೊ ಇದು ಕೂಡ ನಿಮ್ಗೆ ಇದಾಗಿರ್ಲಿ. ಸೊ ಇದೇ ಟೈಟಲ್ ಅನ್ನ ಯಾವ್ದನ್ನ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತಹ ಇದನ್ನ ಇಟ್ಕೊಂಡಿದ್ವಿ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1973 ನಮ್ಗೆ ಯೂಶಲಿ ನಾವು ಅದನ್ನ ನಾವು ಲೈಕ್ ಕರ್ನಾಟಕ ಅಂತ ಹೆಸರನ್ನ ಇಟ್ಟಿರ್ತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಏಕೀಕರಣ ಮೂವ್ಮೆಂಟ್ ಅಥವಾ ಏಕೀಕರಣ ಚಳುವಳಿ ಅಂತ ಕೂಡ ನಾವು ಕರೆಯಿಂದ ಮಾಡ್ತೀವಿ. ಅದು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಅದೆಲ್ಲರ ಅಂಗವಾಗಿ ನಮ್ ಸ್ವತಂತ್ರ ಬಂದಾಗ ಯೂಶಲಿ ಏನ್ ಹೇಳುತ್ತೆ, ನಮ್ಗೆ ಎಲ್ಲರೂ ಒಪ್ಕೊಂಡಿರ್ತಾರೆ ಅಂದ್ರೆ ಭಾಷಾವಾರು ಪ್ರಾಂತ್ಯಗಳನ್ನ ನಾವು ರಚನೆ ಮಾಡ್ತೀವಿ ಅಂತ ಯೂಶಲಿ ಇವನ್ INC ಕೂಡ ಒಪ್ಕೋತಾ ಬರುತ್ತೆ. ಬಟ್ ಆ ನಂತರದಲ್ಲಿ ಸ್ವತಂತ್ರ ಬಂದಾಗ ಅದು ನಕಾರಾತ್ಮಕವಾಗಿ ಅದು ಬೇರೊಂದು ಧ್ವನಿಯನ್ನ ಎತ್ತುತ್ತೆ. ಅಂದ್ರೆ ಈಗ ತಾನೇ ಸ್ವತಂತ್ರವನ್ನ ಸಿಕ್ಕಿದೆ, 500ಕ್ಕೂ ಹೆಚ್ಚು ಪ್ರಾಂತ್ಯಗಳನ್ನ ಭಾರತದ ಜೊತೆಗೆ ಇಂಟಿಗ್ರೇಟ್ ಮಾಡ್ಕೊಂಡಿದೀವಿ. ಸೊ ಇದ್ರ ಜೊತೆ ಈಗ ಭಾಷಾವಾರು ರಾಜ್ಯಗಳನ್ನ ನಾವೇನೋ ಸೃಷ್ಟಿ ಮಾಡ್ತಾ ಹೋದ್ರೆ ಅದು ಮತ್ತಷ್ಟು ಕಲಹಗಳಿಗೆ ಅಥವಾ ಮತ್ತಷ್ಟು ನಮಗೆ ಗಡಿ ವ್ಯವಸ್ಥೆಗಳಲ್ಲಿ ತುಂಬಾ ತಿಕ್ಕಾಟಗಳಾಗ್ಬೋದು. ಸೊ ಅದರಿಂದಾಗಿ ನಮಗೆ ಭಾಷಾವಾರು ಪ್ರಾಂತ್ಯವನ್ನ ಈಗ ರಚನೆ ಮಾಡೋದಿಲ್ಲ ಅಂತ INC ಹೇಳ್ತಾ ಬರುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲೈಕ್ JVP ಆಗಿರ್ಬೋದು ಅಥವಾ ಫಜಲ್ ಅಲಿ ಆಗಿರ್ಬೋದು, ಇವೆಲ್ಲ ಲೈಕ್ ಸಮಿತಿಗಳೆಲ್ಲ ಕೂಡ ರಚನೆ ಆಗ್ತಾ ಬರುತ್ತೆ. ಸೊ ಕೊನೆಗೆ ನಮ್ಗೆ ಫಜಲ್ ಅಲಿ ಅಂತ ಕರಿತೀವಿ ಯೂಶಲಿ 1956. ಅದಕ್ಕೆ ಯಾಕೆಂದ್ರೆ ಅಂದಾಗ ನಿಮ್ಗೆಲ್ಲ ಕೊಟ್ಟಾಗ ಹೈದರಾಬಾದ್ ಅಂದ್ರೆ ಏನ್ ಆಂಧ್ರ ಪ್ರದೇಶ ಇರುತ್ತೆ, ಸೊ ಪಿಂಕಳ್ಳಿ ಯೂಶಲಿ ನಾವೇನ್ ಕರಿತೀವಿ ಪ್ರಸಿದ್ಧವಂತಹ ಅಲ್ಲಿನ ಹೋರಾಟಗಾರರು ಯೂಶಲಿ ಆಂಧ್ರ ಪ್ರದೇಶವನ್ನು 1953 ಭಾಷಾವಾರು ರಾಜ್ಯವನ್ನ ಪಡ್ಕೋತಾರೆ. ಸೊ ಅದರ ಜೊತೆಗೆ ತೀಕ್ಷ್ಣವಾಗಿ ನಡೆದು 1956 ಭಾಷಾವಾರು ಪ್ರಾಂತ್ಯವನ್ನ ರಚನೆ ಮಾಡೋದಕ್ಕೆ ಒಪ್ಕೊಳ್ಳಲಾಗತ್ತೆ ಭಾರತದಲ್ಲಿ. ಅಂದು ರಚನೆ ಆದಿದ್ದೇನೆ ಮೈಸೂರು ಸ್ಟೇಟ್. ಸೊ ಅದು ಕರ್ನಾಟಕ ಆಗಿರೋದಿಲ್ಲ, ಮೈಸೂರು ಸ್ಟೇಟ್. ನವೆಂಬರ್ 1, 1956 ಕರ್ನಾಟಕ ರಾಜ್ಯ ಯಾವ್ಯಾವಿಂದ, ಬಾಂಬೆ ಪ್ರೆಸಿಡೆನ್ಸಿಯಿಂದ, ಮದ್ರಾಸ್ ಪ್ರೆಸಿಡೆನ್ಸಿಯಿಂದ, ಅದ್ರ ಜೊತೆಗೆ ಹೈದರಾಬಾದ್ ಪ್ರಾಂತ್ಯದಿಂದ, ಮೈಸೂರು ರಾಜ್ಯದಿಂದ ಇವೆಲ್ಲವನ್ನು ಸೇರಿ ಒಂದಷ್ಟು ಪ್ರಾಂತ್ಯಗಳನ್ನೆಲ್ಲ ಸೇರಿ ಕರ್ನಾಟಕ ಅಂತ ಒಂದು ಪ್ರಾಂತ್ಯ ಅಂತ ಏನ್ ಮಾಡ್ತಾರೆ ಅದು ಮೈಸೂರು ಸ್ಟೇಟ್ ಅಂತ ಶುರು ಮಾಡ್ತಾರೆ, ನಾಟ್ ಕರ್ನಾಟಕ. ಸೊ ಅದು 1956 ಆಗಿರ್ಬೋದು, ಭಾರತ ಸ್ವತಂತ್ರ ಬಂದಾಗ ಆಗಿರ್ಬೋದು, ಕರ್ನಾಟಕ ಅನ್ನುವಂಥದ್ದು ಇರೋದಿಲ್ಲ, ಕೇವಲ ಮೈಸೂರು ರಾಜ್ಯ ಅಂತ ಏನಿರುತ್ತೆ ಸೊ ಅದು ನಮ್ಗೆ. ಸೊ ಈ ಮೈಸೂರು ರಾಜ್ಯವನ್ನ ಇವನ್ ಆ ಮೂವ್ಮೆಂಟ್ ಹೆಸರೇ ನಮ್ಗೆ ಕರ್ನಾಟಕ ಏಕೀಕರಣ ಮೂವ್ಮೆಂಟ್ ಆಗಿರುತ್ತೆ. ಬಟ್ ಅದಕ್ಕೆ ಸ್ವತಂತ್ರ ಬಂದಾಗಲಿ ರಾಜ್ಯ ಏಕೀಕರಣ ಮೂವ್ಮೆಂಟ್ ಆದಾಗಲಿ ಅದನ್ನ ನಾವು ಏನಂತ ಕರ್ನಾಟಕ ಅಂತ ಹೆಸರಿಟ್ಟಿರಲ್ಲ, ಕೇವಲ ಮೈಸೂರು ಸ್ಟೇಟ್ ಅಂತಾನೆ ಕೂಡ ಕರಿತಾ ಇರ್ತಾರೆ. ಇಲ್ಲಿವರೆಗೂ ಕೂಡ ನಮ್ಗೆ 1973 ಕೂಡ ಅದನ್ನ ನಮ್ಗೆ ಮೈಸೂರು ಸ್ಟೇಟ್ ಅಂತಾನೆ ಕರಿತಾ ಬಂದಿರ್ತಾರೆ. ಬಟ್ ಆ ನಂತರದಲ್ಲಿ ದೇವರಾಜ್ ಅರಸು ಅವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲೈಕ್ ಕರ್ನಾಟಕದ ಒಂದು ಲೈಕ್ ಹರಿಕಾರ ಅಂತಾನೆ ಕರಿತೀವಿ. ಅಂದ್ರೆ ಯೂಶಲಿ ಸಾಮಾಜಿಕವಾಗಿ ಸೋಷಿಯಲ್ ಆಕ್ಟಿವಿಟೀಸ್ ನಲ್ಲಿ ಸೋಷಿಯಲ್ ರಿಫಾರ್ಮ್ಸ್ ಮೂವ್ಮೆಂಟ್ ಅಂತ ಏನ್ ಕರಿತೀವಿ, ಸಾಮಾಜಿಕ ಸುಧಾರಣೆಗಳ ಹರಿಕಾರ ಅಂತ ನಾವು ಕನ್ಸಿಡರ್ ಮಾಡುವಂತಹ ದೇವರಾಜ್ ಅರಸು ಅವರು ಅಸೆಂಬ್ಲಿನಲ್ಲಿ ಒಂದು ಪ್ರಪೋಸಲ್ ನ ಇಡ್ತಾ ಬರ್ತಾರೆ. ಸೊ ನಮ್ಗೆ ಆ ಡೇಟ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡ್ಯೂರಿಂಗ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಯೂಶಲಿ ಬಿಟ್ವೀನ್ July 25th July 27 ಈ ಒಂದು ಕಾಲಮಿತಿಯೊಳಗೆ ಅಂದ್ರೆ 1972 ಒಂದು ಪ್ರಪೋಸಲ್ ನ ಇಡ್ತಾರೆ. ಮೈಸೂರು ಸ್ಟೇಟ್ ಅನ್ನ ಕರ್ನಾಟಕ ಅಂತ ನಾವು ಚೇಂಜ್ ಮಾಡಬೇಕು, ಮರುನಾಮಕರಣವನ್ನ ಮಾಡಬೇಕು ಅಂತ ಯೂಶಲಿ ಪ್ರಪೋಸಲ್ ನ ಇಡ್ತಾರೆ. ಸೊ ಆ ಪ್ರಪೋಸಲ್ ಏನಾಗುತ್ತೆ, ರೆಸಲ್ಯೂಷನ್ ಎನಾಕ್ಟೆಡ್ ಬೈ ದ ಪಾರ್ಲಿಮೆಂಟ್ ಇನ್ ದ ಇಯರ್ ಲೇಟರ್ ಇನ್ ದ ಲೈಕ್ 21st August 1973 ನಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ರಾಜ್ಯದ ಹೆಸರನ್ನು ಚೇಂಜ್ ಮಾಡಬೇಕು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನ ತಿದ್ದಬೇಕಾಗತ್ತೆ. ಪಾಲಿಟಿ ಆಸ್ಪೆಕ್ಟ್ ಬಂದಾಗ ನೀವು ಅದನ್ನ ಅಧ್ಯಯನ ಮಾಡ್ತಾ ಬರ್ತೀರಾ. ಅಂದ್ರೆ ಯೂಶಲಿ ಆರ್ಟಿಕಲ್
2 and 3 ಯೂಶಲಿ ಹೇಳ್ತಾ ಬರುತ್ತೆ. ಅಂದ್ರೆ 3 ಬಂದಾಗ ಯೂಶಲಿ 3 ಅಂಡರ್ ಎಲ್ಲ ಯೂಶಲಿ ಇದನ್ನೆಲ್ಲೂ ಕೂಡ ನಾವು ಅಮೆಂಡ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಬಟ್ ರಾಜ್ಯ ಒಳಗಿರುವಂತಹ ನಗರಗಳ ಹೆಸರನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ಅದು ರಾಜ್ಯ ಸರ್ಕಾರದ ಅಂಡರ್ ಅಲ್ಲೇ ಇರುತ್ತೆ. ಬಟ್ ಒಂದು ರಾಜ್ಯದ ಹೆಸರನ್ನ ಚೇಂಜ್ ಮಾಡ್ಬೇಕು ಅಂತ ಬಂದಾಗ ಅದು ಕೇಂದ್ರ ಸರ್ಕಾರವೇ ಮಾಡ್ಬೇಕಾಗತ್ತೆ. ಅದರಿಂದಾಗಿ ಎಲ್ಲಿ ನಮಗೆ 1973ರಲ್ಲಿ ಮೈಸೂರು ಸ್ಟೇಟ್ ಆಲ್ಟರ್ನೇಟಿವ್ ಆಫ್ ಆಲ್ಟರೇಷನ್ ಆಫ್ ನೇಮ್ ಆಕ್ಟ್ ಅಂತ ಕರಿತೀವಿ. ಸೊ ಈ ಆಕ್ಟ್ ಮೂಲಕ, ಈ ಕಾಯ್ದೆ ಮೂಲಕ 1973ರಲ್ಲಿ ಮೈಸೂರು ಸ್ಟೇಟ್ ಅನ್ನ ಕರ್ನಾಟಕ ಸ್ಟೇಟ್ ಅಥವಾ ಕರ್ನಾಟಕ ರಾಜ್ಯ ಅಂತ ನಮ್ಗೆ ಚೇಂಜ್ ಮಾಡ್ಲಾಗತ್ತೆ. ಸೊ ನಮ್ಗೆ ಅದು ಗೊತ್ತಿರ್ಬೇಕಾಗುತ್ತೆ. ಅಂದ್ರೆ ಸ್ವತಂತ್ರ ಬಂದು ಇವನ್ ಏಕೀಕರಣ ನಡೆದು 17 ವರ್ಷಗಳ ನಂತರ, ಅಂದ್ರೆ ಏಕೀಕರಣ ಆಗಿದ್ದು 1956ರಲ್ಲಿ. ಸೊ 56ರಿಂದ 73ರವರೆಗೆ 17 ವರ್ಷಗಳು, ಬರೋಬ್ಬರಿ 17 ವರ್ಷಗಳ ನಂತರ, ಏಕೀಕರಣ ಬಂದು 17 ವರ್ಷಗಳ ನಂತರ ನಮಗೆ 1971 ನವೆಂಬರ್ 1ರಂದು ಕರ್ನಾಟಕ ರಾಜ್ಯವಾಗಿ ಮರುನಾಮಕರಣವನ್ನ ಆಗತ್ತೆ. ಸೊ ಅದರ ಅಂಗವಾಗಿ, ಯಾಕಂದ್ರೆ 2023ಕ್ಕೆ 50 ವರ್ಷಗಳಾಗಿ, ಅಂದ್ರೆ ಸುವರ್ಣ ಮಹೋತ್ಸವ ಏನ್ ಕರಿತೀವಿ 50 ವರ್ಷಗಳಿಗೆ ಯೂಶಲಿ ಇದಾಗಿದೆ. ಸೊ ಅದರಿಂದಾಗಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ನಿಮಗೆ ಕರ್ನಾಟಕ ಅನ್ನುವಂಥದ್ದು ಎಲ್ಲಿ ಪದದ ಆರಿಜಿನ್ ಆಗಿರ್ಬೋದು, ನಮ್ಗೆ ಇದು ಕೂಡ ಏನ್ಷಿಯಂಟ್ ಹಿಸ್ಟ್ರಿ ವೈಸ್ ಇಂದ, ಅದು ಕರ್ನಾಟಕ ಒಂದು ಪದದ ವೈಸ್ ಇಂದ ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಜಾಸ್ತಿ ಕೇಳೋದಿಲ್ಲ, ಆದ್ರೂ ನಿಮ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಕರ್ನಾಟ ಅನ್ನುವಂಥದ್ದು ಅಥವಾ ಕರ್ನಾಟಕ ಕ್ಷೇತ್ರ ಅನ್ನುವಂಥದ್ದು ಯೂಶಲಿ ನಮ್ಗೆ ಸ್ಯಾನ್ಸ್ಕ್ರಿಟ್ ಅಲ್ಲಿ ರಚನೆ ಆದಂತಹ ಮಹಾಭಾರತದ ಒಂದು ಮಹಾಕಾವ್ಯಗಳಲ್ಲಿ ಅದನ್ನ ನಮ್ಗೆ ಕಂಡು ಬರುತ್ತೆ. ಸೊ ಅದನ್ನ ಮೊದಲಿಗೆ ಕರ್ನಾಟಕ ಅನ್ನುವಂತಹ ಪದ ಎಲ್ಲಿ ಕಂಡು ಬರ್ತು ಅಂತ ನಮ್ಗೆ ಅಲ್ಲಿ ನೋಡ್ಬೋದು. ಇನ್ನೊಂದು ತಮಿಳು ಸಾಹಿತ್ಯದಲ್ಲಿ ಏನು ಸಂಗಮ್ ಸಾಹಿತ್ಯ ಅಂತ ನಾವೇನ್ ಕರಿತೀವಿ, ಈ ಸಂಗಮ್ ಸಾಹಿತ್ಯಗಳಲ್ಲಿ ಕರುನಾಟು ಅಂತ ನಾವು ಯೂಶಲಿ ಅಲ್ಲಿ ಕರಿತಾ ಬಂದಿರ್ತಾರೆ. ಕರುನಾಟು ಅಂದ್ರೆ ಮೌಂಟೈನ್, ಅಂದ್ರೆ ಬೆಟ್ಟ ಪ್ರದೇಶಗಳನ್ನು ಹೊಂದಿರುವಂತಹ, ಪರ್ವತಗಳನ್ನು ಹೊಂದಿರುವಂತಹ ಪ್ರದೇಶವನ್ನ ಕರು ಅಂತ ಕರಿತಾ ಬಂದಿರ್ತಾರೆ. ನಾಟು ಅಂದ್ರೆ ಮೀನ್ಸ್ ಇನ್ ವಿಲೇಜ್ ಆಗಿರ್ಬೋದು ಅಥವಾ ಟೌನ್ ಆಗಿರ್ಬೋದು ಆಗಿರುತ್ತೆ. ಸೊ ಅದರಿಂದಾಗಿ ಕರುನಾಟು ಅಂತ ಕರಿತಾ ಇರ್ತಾರೆ. ಅಂದ್ರೆ ಪರ್ವತ ಪ್ರದೇಶಗಳ ಸುತ್ತಲೂ ಬೆಟ್ಟ ಗುಡ್ಡಗಳನ್ನು ಹೊಂದಿರುವಂತ, ಯಾಕಂದ್ರೆ ನಮಗೆ ವೆಸ್ಟರ್ನ್ ಘಾಟ್ಸ್ ಇವೆಲ್ಲ ಹೊಂದಿದ್ರಿಂದಾಗಿ ಸೊ ಕರುನಾಟು ಅಂತ ಕರಿತಾ ಇದ್ರು ಅಂತ ಕೂಡ ಕರೀತಾರೆ. ಅಥವಾ ವಿಜಯನಗರ ಸಾಮ್ರಾಜ್ಯ ಏನಿದೆ ಅಥವಾ ವಿಜಯನಗರ ಎಂಪೈರ್ ಏನಿದೆ ಅದನ್ನ ಇವನ್ ಕರ್ನಾಟಕ ದೇಶ ಅಥವಾ ಕರ್ನಾಟಕ ದೇಶ ಅಂತ ಕೂಡ ಕರೀತಾ ಇದ್ರು ಅಂತ ಕೂಡ ಬರುತ್ತೆ. ಅಥವಾ ನಿಮ್ಗೆಲ್ಲ ಗೊತ್ತಿದ್ದಾಗೆ ಇಮ್ಮಡಿ ಪುಲಕೇಶಿ ಅಂತ ಏನ್ ಕರಿತೀವಿ, ಅಂದ್ರೆ ಕರ್ನಾಟಕದ ಒಂದು ಹಿರಿಮೆಯನ್ನ ಅಥವಾ ಕರ್ನಾಟಕದ ಒಂದು ಪ್ರಾಂತ್ಯದ ಒಂದು ಹಿರಿಮೆಯನ್ನ ಜಗತ್ತಿಗೆ, ಇಡೀ ದೇಶಾದ್ಯಂತ ಸಾರಿದಂತಹ ಒಬ್ಬ ಮೇರು ಅರಸ ಅಂತ ಬಂದಾಗ ನಮ್ಗೆ ಇಮ್ಮಡಿ ಪುಲಕೇಶಿ ಅಂತ ಕರಿತೀವಿ. ಈ ಇಮ್ಮಡಿ ಪುಲಕೇಶಿಯ ಒಂದು ಸೈನ್ಯವನ್ನ ಕರ್ನಾಟ ಬಲ ಅಂತಾನೆ ಕೂಡ ಕರೀತಾ ಇರ್ತಾರೆ. ಸೊ ಅದರಿಂದಾಗಿ ನಿಮ್ಗೆ ಕರ್ನಾಟ ಅನ್ನುವಂತಹ ಪದಗಳು ಎಲ್ಲೆಲ್ಲೆಲ್ಲ ಬಳಕೆ ಬಂದು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅದು ಮಹಾಭಾರತದಲ್ಲಿನ ಕರ್ನಾಟ ಆಗಿರ್ಬೋದು, ತಮಿಳು ಸಾಹಿತ್ಯದಲ್ಲಿನ ಕರುನಾಟರ್ ಅಥವಾ ಕರುನಾಟು ಕೂಡ ಆಗಿರ್ಬೋದು, ಅಥವಾ ವಿಜಯನಗರ ಸಾಮ್ರಾಜ್ಯನ ಕರ್ನಾಟಕ ದೇಶ ಆಗಿರ್ಬೋದು, ಅಥವಾ ಇಮ್ಮಡಿ ಪುಲಕೇಶಿಯ ಸೈನ್ಯವನ್ನ ಕರ್ನಾಟ ಬಲ ಅಂತ ಏನ್ ಕರೀತಾ ಇದ್ದಾರೆ ಅದಾಗಿರ್ಬೋದು. ಈ ಎಲ್ಲದರ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ಅನ್ನುವಂಥದ್ದು ಅವಾಗಿಂದನೂ ಕೂಡ ಇತ್ತು. ಕನ್ನಡವನ್ನ ಮಾತಾಡುವಂತಹ, ಕನ್ನಡ ಭಾಷಣ ಸಮುದಾಯ ಇರುವಂತಹ ಪ್ರದೇಶವನ್ನ ನಾವು ಕರ್ನಾಟಕ ಅಂತ ಕರೀತಾ ಇದ್ರು. ಸೊ ಅದರಿಂದಾಗಿ ಕರ್ನಾಟಕ ಅನ್ನುವಂಥದ್ದು ಹೆಸರನ್ನ ಇಡ್ತಾ ಇದೀವಿ ಅನ್ನುವಂಥದ್ದನ್ನ ಇಡ್ಲಾಗಿದೆ. ಸೊ ಎಕ್ಸಾಮ್ ದೃಷ್ಟಿಯಿಂದ ನಿಮ್ಗೆ ಏಕೀಕರಣ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಯಾವಾಗ ಏಕೀಕರಣ ಆಗಿದ್ದು, ಸೊ ಯಾವ ಸಮಿತಿ, ಫಜಲ್ ಅಲಿ ಸಮಿತಿ ಅಂತ ಕರಿತೀವಿ. ಫಜಲ್ ಅಲಿ ಸಮಿತಿ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಇದ್ದಂತಹ 2 JVP ಸಮಿತಿಗಳಾಗಿರ್ಬೋದು, ಬೇರೆ ಬೇರೆ ಸಮಿತಿಗಳು ಇರ್ತವೆ. ಆ ಸಮಿತಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ರೆಸಲ್ಯೂಷನ್ ಅನ್ನ ಕರ್ನಾಟಕ ಇದರಲ್ಲಿ ನಮ್ಮ ಅಸೆಂಬ್ಲಿನಲ್ಲಿ ಯಾವಾಗ ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿದೋ, ಅದ್ರ ಜೊತೆಗೆ ಯಾವಾಗ ದೇಶದಲ್ಲಿ ಅಂದ್ರೆ ಲೋಕಸಭೆಯಲ್ಲಿ ಯಾವ ಒಂದು ಮಸೂದೆಯನ್ನ ಪಾಸ್ ಮಾಡಲಾಯಿತು ಅಥವಾ ಯಾವ ಒಂದು ಕಾಯ್ದೆಯನ್ನ ತರಲಾಯಿತು, ಇದು ಇಂಪಾರ್ಟೆಂಟ್. ಸೊ ಅದ್ರ ಜೊತೆಗೆ ಎಂದು ಕರ್ನಾಟಕ ರಾಜ್ಯ ಅಂತ ಬದಲಾಯಿತು, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅನ್ನುವಂಥದ್ದು. ಆ ಜೊತೆಗೆ ಕರ್ನಾಟಕ ಅನ್ನುವಂತಹ ಪದ ಎಲ್ಲೆಲ್ಲಿ ಕಂಡು ಬರುತ್ತೆ, ಎಲ್ಲೆಲ್ಲಿ ಚಲಾವಣೆ ಇರುವಂತಹ ಒಂದು ಅಂಶ ಆಗಿರ್ಬೋದು, ನಿಮ್ಗೆ ಇದನ್ನೆಲ್ಲವನ್ನು ಕೂಡ ನೋಡ್ತಾ ಬರ್ಬೇಕಾಗತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಇದು ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ತುಂಬಾ ಸುದ್ದಿನಲ್ಲಿದ್ದಂಥದ್ದು ಇನ್ನೊಂದು ನಾಗಾವಿ ಘಟಿಕ ಅಂತ ಕರಿತೀವಿ. ಅಂದ್ರೆ ನಾಗಾವಿ ನಿಮ್ಗೆ ಘಟಿಕ, ಯೂಶಲಿ ನಾಗಾವಿ ಘಟಿಕ ಅಂತ ಕರಿತೀವಿ. ಘಟಿಕ ಅಂತ ಬಂದಾಗ ಯೂಶಲಿ ನಮಗೆ ಸ್ಯಾನ್ಸ್ಕ್ರಿಟ್ ಒಂದು ವರ್ಡ್ ಆಗಿರುತ್ತೆ. ಅಂದ್ರೆ ಎಲ್ಲಿ ನಮ್ಗೆ ಶಿಕ್ಷಣವನ್ನ ಬೋಧನೆ ಮಾಡ್ತಾ ಇದ್ರು, ಶಿಕ್ಷಣ ಕೇಂದ್ರಗಳು ಅಂತ ನಾವೇನ್ ಕನ್ಸಿಡರ್ ಮಾಡ್ತೀವಿ ಅದನ್ನ ನಾವು ಯೂಶಲಿ ಘಟಿಕಗಳು ಅಂತ ಕರಿತೀವಿ. ಈ ನಾಗಾವಿ ಘಟಿಕವನ್ನ ದಕ್ಷಿಣ ಭಾರತದ ತಕ್ಷಶಿಲಾ ಅಂತಾನು ಕೂಡ ಕನ್ಸಿಡರ್ ಮಾಡ್ತಾರೆ. ನಿಮ್ಗೆಲ್ಲ ಏನ್ಷಿಯಂಟ್ ಹಿಸ್ಟ್ರಿ ಬಂದಾಗ ತಕ್ಷಶಿಲಾ ಆಗಿರ್ಬೋದು, ಅಥವಾ ನಮ್ಗೆ ವೆಸ್ಟ್ ಬೆಂಗಾಲ್ ನಲ್ಲಿರುವಂತಹ ಯೂಶಲಿ ಅಲ್ಲಿನ ಒಂದಷ್ಟು ರೀಜನ್ಗಳಾಗಿರ್ಬೋದು, ಪ್ರಾಂತ್ಯಗಳಲ್ಲಿರುವಂತಹ ನಳಂದ ಆಗಿರ್ಬೋದು, ತಕ್ಷಶಿಲಾ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿದ್ಯಾ ಕೇಂದ್ರಗಳಾಗಿರುತ್ತವೆ. ಇಲ್ಲಿಗೆ ದೇಶ ವಿದೇಶಗಳಿಂದನೂ ಕೂಡ ಯಾತ್ರಿಗಳು ಬಂದು ಶಿಕ್ಷಣವನ್ನ ಕಲಿತಾ ಇರ್ತಾರೆ. ಅದೇ ರೀತಿನಲ್ಲಿ ದಕ್ಷಿಣ ಭಾರತದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಂಚಿಯನ್ನ ಕೂಡ ನಾವು
ದಕ್ಷಿಣ ಭಾರತದ ಒಂದು ಶಿಕ್ಷಣದ ಒಂದು ಉಚ್ಚ ಕೇಂದ್ರ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ರಾಷ್ಟ್ರಕೂಟರ ಯೂಶಲಿ ಲೈಕ್ ಮಯೂರ ವರ್ಮ ಏನಿರ್ತಾನೆ ಯೂಶಲಿ ಅಲ್ಲಿ ಶಿಕ್ಷಣವನ್ನ ಕಲಿಯೋದಕ್ಕೆ ಹೋಗಿರ್ತಾನೆ. ಬಟ್ ಅಲ್ಲಿನ ಪಲ್ಲವರ ರಾಜರ ಒಂದು ಅವಮಾನಿತನಾಗಿ ಕರ್ನಾಟಕ ವಾಪಸ್ ಬಂದು ಒಂದು ಮಯೂರ ಏನು ನಮ್ಗೆ ಏನು ಲೈಕ್ ಆ ಸಾಮ್ರಾಜ್ಯವನ್ನ ಶುರು ಮಾಡ್ತಾನೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ, ಅಂದ್ರೆ ಕಂಚಿ ಅನ್ನೋಂಥದ್ದು ಕೂಡ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಒಂದು ಏನ್ಷಿಯಂಟ್ ಯೂನಿವರ್ಸಿಟಿ ಇತ್ತು, ವಿಶ್ವವಿದ್ಯಾನಿಲಯ ಅಂತ ಏನ್ ಕರಿತೀವಿ, ಅಂದ್ರೆ ಪ್ರಾಚೀನ ಭಾರತದ ಒಂದು ವಿಶ್ವವಿದ್ಯಾನಿಲಯ ಇತ್ತು, ಅದು ನಾಗಾವಿ. ಅದನ್ನ ಯೂಶಲಿ ನಾಗಾವಿ ಘಟಿಕಾ ಅಂತಾನು ಕೂಡ ಕರೀತಾ ಇರ್ತೀವಿ. ಇಲ್ಲಿರುವಂತಹ ಪ್ರದೇಶ ಏನಿದೆ ಯೂಶಲಿ ಇಮೇಜ್ ಅಲ್ಲಿ ನಡೀತಾ ಇರುವಂತದ್ದು, ಇದು ಕೂಡ ಅಂದಿನಿಂದ ಉಳಿದುಕೊಂಡು ಬಂದಿರುವಂತಹ ಪ್ರದೇಶವಾಗಿರುತ್ತೆ. ಇಲ್ಲಿ ಒಂದು ಸಂಶೋಧನೆ ಪ್ರಕಾರ ಏನ್ ತಿಳಿದು ಬಂದಿದೆ ಅಂದ್ರೆ ಈ ಪ್ರದೇಶದಲ್ಲಿ ಅಥವಾ ಈ ಕಟ್ಟಡಗಳಲ್ಲಿ ಶಿಕ್ಷಣವನ್ನ ಬೋಧನೆ ಮಾಡಲಾಯಿತು ಅಥವಾ ಇಲ್ಲಿ ಉಳ್ಕೋತಾ ಇದ್ರು ಅನ್ನುವಂತಹ ಕೆಲವು ಅಂಶಗಳನ್ನ ನಾವು ನೋಡ್ತಾ ಬಂದಿರ್ತೀವಿ. ಸೊ ನೆಕ್ಸ್ಟ್ ನಾಗಾವಿ ಬಗ್ಗೆ ನೋಡೋದಾದ್ರೆ ಯೂಶಲಿ ನಿಮ್ಗೆ ಪೇಪರ್ ಆರ್ಟಿಕಲ್ ಎಲ್ಲವೂ ಕೂಡ ಬಂದಿರುತ್ತೆ. ಸೊ ಅದರಿಂದಾಗಿ ನನಗೆ ಅದೇ ಲೈಕ್ ಆರ್ಟಿಕಲ್ ನಿಮ್ಗೆ ಅದನ್ನ ಹೆಡ್ಲೈನ್ ಆಗಿ ಕೊಟ್ಟಿದ್ದೀನಿ. ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಒನ್ ಆಫ್ ದ ಓಲ್ಡೆಸ್ಟ್ ಯೂನಿವರ್ಸಿಟಿ ಇನ್ ಕರ್ನಾಟಕ ಅಂತ ಕರಿತೀವಿ. ಅದನ್ನ ನಾಗಾವಿ ಯೂನಿವರ್ಸಿಟಿ ಅಥವಾ ಘಟಿಕಾ ಅಂತಾನು ಕೂಡ ಕರಿತೀವಿ. ಘಟಿಕಾ ಅಂತ ಏನಾದ್ರು ವರ್ಡ್ಗಳು ಬಂದಾಗ ಅದು ವಿದ್ಯಾ ಕೇಂದ್ರಗಳು, ಅಂದ್ರೆ ವಿದ್ಯಾರ್ಜನೆ ಮಾಡುವಂತಹ ಸ್ಥಳಗಳಾಗಿರ್ತವೆ ಅಥವಾ ವಿದ್ಯೆಯನ್ನ ಬೋಧನೆ ಮಾಡುವಂತಹ ಸದನ ಸ್ಥಳಗಳನ್ನ ನಾವು ಘಟಿಕಾ ಅಂತಾನು ಕೂಡ ಕರಿತಾ ಬಂದಿರ್ತೀವಿ. ನಿಮ್ಗೆ ಅದು ಒಂದು ಗೊತ್ತಿರಬೇಕಾಗತ್ತೆ. ಸೊ ಎಲ್ಲಿ ಕಂಡು ಬರುತ್ತೆ ಅಥವಾ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಬಂದಾಗ ನಮ್ಗದು ಕಲಬುರ್ಗಿ ಡಿಸ್ಟಿಕ್ ನ, ಇಂದಿನ ಏನ್ ನಾವು ಕಲಬುರ್ಗಿ ಅಥವಾ ಗುಲ್ಬರ್ಗಾ ಅಂತ ಏನ್ ಕರಿತೀವಿ, ಈ ಕಲಬುರ್ಗಿ ಡಿಸ್ಟಿಕ್ ನ ಚಿತ್ತಾಪುರ್ ತಾಲೂಕ್ ಅಂತ ಏನ್ ಕರಿತೀವಿ, ಕಲಬುರ್ಗಿನಲ್ಲಿರುವಂತಹ ಚಿತ್ತಾಪುರ್ ತಾಲೂಕ್ನಲ್ಲಿ ನಮ್ಗೆ ಈ ನಾಗಾವಿ ಎನ್ನುವಂತಹ ಪ್ರದೇಶ ನಮ್ಗೆ ಕಂಡು ಬರುತ್ತೆ, ಅದು ಸ್ಥಳ ಕಂಡು ಬರುತ್ತೆ. ಸೊ ಯಾರು ಇದನ್ನ ಶುರು ಮಾಡಿದ್ರು ಅಂತ ಬಂದಾಗ ರಾಷ್ಟ್ರಕೂಟರು ನಮ್ಗೆ ಕರ್ನಾಟಕವನ್ನ ಆಳಿದಂತಹ ರಾಜಮನೆಗಳಲ್ಲಿ ತುಂಬಾ ಪ್ರಮುಖವಾದಂತಹ ಮನೆತನವಾಗಿರುತ್ತೆ. ಯಾಕಂದ್ರೆ ಕನ್ನಡವನ್ನ ತಮ್ಮ ಆಡಳಿತ ಭಾಷೆಯಾಗಿ ಅಥವಾ ಕನ್ನಡವನ್ನ ಒಂದು ಆಸ್ಥಾನ ಭಾಷೆಯಾಗಿ ಒಂದು ಲೈಕ್ ಮೇಲ್ಕೆತ್ತೋದ್ರಲ್ಲಿ ಅಥವಾ ಅದನ್ನ ಪ್ರೋತ್ಸಾಹಿಸೋದ್ರಲ್ಲಿ ಮೊದಲಿಗರು ಅಂತ ನಾವು ರಾಷ್ಟ್ರಕೂಟರನ್ನ ಕನ್ಸಿಡರ್ ಮಾಡಿದ್ವಿ. ಅದರಿಂದಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ನಾಗಾವಿ ಲೈಕ್ ಈ ರಾಷ್ಟ್ರಕೂಟರಿಂದ ಶುರುವಾದಂತಹ ನಾಗಾವಿ ಆ ನಂತರದಲ್ಲಿ ಕಲ್ಯಾಣಿ ಚಾಲುಕ್ಯರಿಂದನೂ ಕೂಡ ಇನ್ನು ತುಂಬಾ ಬೆಳೀತಾ ಹೋಗುತ್ತೆ. ಬಟ್ ಶುರು ಮಾಡಿದ್ದು ರಾಷ್ಟ್ರಕೂಟರ ಕಾಲದಲ್ಲಿ, ಬಟ್ ಆ ನಂತರದಲ್ಲಿ ಕಲ್ಯಾಣಿ ಚಾಲುಕ್ಯರ ಒಂದು ಪ್ರೋತ್ಸಾಹವನ್ನು ಕೂಡ ಈ ನಾಗಾವಿ ಘಟಿಕಾ ಕೇಂದ್ರ ಪಡಿತಾ ಬರುತ್ತೆ. ನಿಮ್ಗೆ ಇದೆರಡು ಗೊತ್ತಿರ್ಬೇಕಾಗತ್ತೆ. ಅಂಡ್ ನೇಮ್ ಬಂದಾಗ ನಾಗಾವಿಯ ಆರಿಜಿನೇಟ್ ಅಂತ ಬಂದಾಗ ಯೂಶಲಿ ಇಲ್ಲಿ ನಾಗರ ಒಂದು ಲೈಕ್ ಏನು ನಾಗರ ಕಲ್ಲುಗಳು ಅಂತ ಏನ್ ಕರಿತೀವಿ, ಯೂಶಲಿ ನಾಗರ ಬಾವಿ ಅಂತ ಏನ್ ಕರಿತೀವಿ, ಯೂಶಲಿ ನಾಗರ ಒಂದು ಕಲ್ಲುಗಳು ಏನಿದೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುವಂತಹ ಪ್ರದೇಶಗಳಾಗಿರುತ್ತೆ. ಮೇ ಬಿ ಅದರಿಂದಾಗಿ ಯೂಶಲಿ ನಾಗಾವಿ ಅನ್ನುವಂತಹ ಒಂದು ಹೆಸರು ಬಂದಿರಬಹುದು ಅನ್ನುವಂಥದ್ದು ಕೂಡ ಕೆಲವು ಊಹೆಗಳನ್ನ ಮಾಡ್ತಾ ಬರ್ತಾರೆ. ನಿಮ್ಗೆ ಅದು ಗೊತ್ತಿರಲಿ. ಅಂಡ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಇತ್ತೀಚೆಗೆ ಸ್ಟೋನ್ ಇನ್ಸ್ಕ್ರಿಪ್ಷನ್ಸ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಪೇಪರ್ ಆರ್ಟಿಕಲ್ ಆಗಿರ್ಬೋದು, ಅದ್ರ ಜೊತೆಗೆ ಬಜೆಟ್ ನಲ್ಲೂ ಕೂಡ ಕೇಂದ್ರ ಏನು ರಾಜ್ಯ ಸರ್ಕಾರದ ಒಂದು ಬಜೆಟ್ ಮಂಡನೆ ಆಯ್ತು. ಸೊ ಆ ಬಜೆಟ್ ನಲ್ಲೂ ಕೂಡ ಇಲ್ಲಿ ಏನು ಉತ್ಖನನ ಮಾಡೋದಿಕ್ಕೆ ಅಂದ್ರೆ ಏನು ಒಂದಷ್ಟು ಕಲ್ಲಿನ ಇನ್ಸ್ಕ್ರಿಪ್ಷನ್ಗಳು ಅಥವಾ ಏನು ನಮ್ಗೆ ಈ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ, ಈ ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ, ಇದೇ ರೀತಿಯಲ್ಲಿ ಇನ್ನಷ್ಟು ಇನ್ಸ್ಕ್ರಿಪ್ಷನ್ ಇರ್ಬೋದು, ಅದನ್ನ ಅಧ್ಯಯನ ಮಾಡೋದಿಕ್ಕೆ ಪ್ರೋತ್ಸಾಹವನ್ನ ಅಥವಾ ಹಣವನ್ನ ರಾಜ್ಯ ಸರ್ಕಾರದ ಬಜೆಟ್ ನೀಡಲಾಯಿತು. ಸೊ ಅದರಿಂದ ಸುದ್ದಿನಲ್ಲಿತ್ತು. ಸ್ಟೋನ್ ಇನ್ಸ್ಕ್ರಿಪ್ಷನ್ಗಳು, ಕಲ್ಲು ಶಾಸನಗಳು ಅಥವಾ ಬಂಡೆಗಲ್ಲಿನ ಶಾಸನ ಅಂತ ಏನ್ ಕರಿತೀವಿ ಎಲ್ಲವೂ ಕೂಡ ನಮ್ಗೆ ಅಲ್ಲಿ ಸಿಗ್ತಾ ಬಂದಿದೆ. ಸೊ ನಮ್ಗೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಲ್ಯಾಣಿ ಚಾಲುಕ್ಯರ ಒಂದನೇ ಸೋಮೇಶ್ವರ ಏನಿರ್ತಾನೆ ಅರಸ ಅಂತ ನಾವೇನ್ ಕರಿತೀವಿ ಅಥವಾ ಒಂದನೇ ಸೋಮೇಶ್ವರ ಅಂತ ನಾವೇನ್ ಕರಿತೀವಿ, ಈ ಒಂದನೇ ಸೋಮೇಶ್ವರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಕೂಡ. ಸೊ ಈ ಒಂದನೇ ಸೋಮೇಶ್ವರ ಏನಿದಾನೆ ಈತ ನಮ್ಗೆ ಘಟಿಕಾ ಸ್ಥಾನ ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ 1058ರಲ್ಲಿ ಕ್ರಿಸ್ತಶಕ 58ರಲ್ಲಿ ಕಲ್ಯಾಣಿ ಚಾಲುಕ್ಯ ರಾಜ ಏನಿರ್ತಾನೆ ಅವನಾಗಿರ್ಬೋದು ಅಥವಾ ದಂಡನಾಯಕ ಮಧುವಪ್ಪರಸ ಅಂತ ಏನ್ ಕರಿತೀವಿ, ಸೊ ಮಧುವಪ್ಪರಸ ಆಗಿರ್ಬೋದು, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಹೆಸರುಗಳು ನಮ್ಗೆ ಎಲ್ಲಿ ಯಾವ ಒಂದು ಆಸ್ಥಾನದಲ್ಲಿ ಯಾವ ಒಂದು ಸಾಮ್ರಾಜ್ಯದಲ್ಲಿ ಇದೆ. ಕಲ್ಯಾಣಿ ಚಾಲುಕ್ಯರ ಸೋಮೇಶ್ವರ ಒಂದನೇ ಸೋಮೇಶ್ವರನ ದಂಡನಾಯಕನಾಗಿದ್ದಂತಹ ಏನು ಮಧುವಪ್ಪರಸನ ಒಂದು ಇದರಲ್ಲಿ ನಮ್ಗೆ ಇಲ್ಲಿ ಘಟಿಕಾ ಸ್ಥಾನ ಏನು ಅಂತ ಕರಿತೀವಿ, ಈ ಘಟಿಕಾ ಸ್ಥಾನವನ್ನ ನಮ್ಗೆ ಎಸ್ಟಾಬ್ಲಿಷ್ ಮಾಡ್ಲಾಗತ್ತೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವು ಟರ್ಮ್ಸ್ಗಳಿದೆ, ಅಂದ್ರೆ ಘಟಿಕಾ ಸ್ಥಾನ ಅನ್ನುವಂಥದ್ದು ಯೂಶಲಿ ಅಲ್ಲಿ ಒಂದು ಘಟಿಕ ಒಂದು ಸಮಯದ ಒಂದು ಲೈಕ್ ಯಂತ್ರ ಅಂತ ಕರಿಬಹುದು, ಗಡಿಯಾರ ಅಂತ ಕರಿಬಹುದು, ಅದನ್ನ ನಮ್ಗೆ ಅಲ್ಲಿ ಸ್ಥಾಪನೆ ಮಾಡ್ಲಾಗತ್ತೆ. ಅದರಿಂದ ಅದನ್ನ ಘಟಿಕಾ ಸ್ಥಳ ಅಂತಾನು ಕೂಡ ಕರಿತಾ ಬರ್ತಾರೆ. ಸೊ ಏನಕ್ಕೆ ಘಟಿಕಾ ಸ್ಥಳ ಅಂದ್ರೆ ಯೂಶಲಿ ಆ ರೀತಿಯಲ್ಲಿ ಶಿಕ್ಷಣಕ್ಕೆ ಅದ್ರ ಜೊತೆಗೆ ಒಂದು ಗಡಿಯಾರವನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಅದನ್ನ ನಾವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಕೆಲವು ಟರ್ಮ್ಗಳಿದಾವೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಲವು ಟರ್ಮ್ಗಳನ್ನ ಕೊಟ್ಟು ಇದು ಯಾವ ಒಂದು ಇದಕ್ಕೆ ಸಂಬಂಧಿಸಿದೆ, ಯಾವುದಕ್ಕೆ ಸಂಬಂಧಪಟ್ಟಂಗೆ ಇವು ಸುದ್ದಿನಲ್ಲಿ ಇತ್ತು ಅಥವಾ ಯಾವುದಕ್ಕೆ ಸಂಬಂಧಪಟ್ಟಂತೆ ಇದನ್ನ ಈ ಸಾಮ್ರಾಜ್ಯದಲ್ಲಿ ಬಳಸಲಾಯಿತು ಅಂತ ಕೂಡ ನಿಮ್ಗೆ ಎಷ್ಟೊಂದು ಲೈಕ್ ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲಿ ಕೇಳಲಾಗಿದೆ. ಸೊ ಆ ದೃಷ್ಟಿಯಿಂದಾಗಿ ಈ ನಾಗಾವಿ ಘಟಕದಲ್ಲಿ ಅಥವಾ ನಾಗಾವಿ ಘಟಿಕದಲ್ಲಿ ಬಳಸ್ತಾ ಇದ್ದಂತಹ ಕೆಲವು ಪದಗಳಿದಾವೆ. ಸೊ ಆ ಪದಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಘಟಿಕಾ ಸಾಹಸಿಗೆ ಅಂತ ಕರಿತೀವಿ. ಘಟಿಕಾ ಸಾಹಸಿಗೆ ಅನ್ನುವಂಥದ್ದು, ಘಟಿಕಾ ಸಾಹಸಿಗೆ ಅಂತ ಯಾರನ್ನ ಕರಿತಾ ಇದ್ರು ಅಂತ ಅಂದ್ರೆ
ಅಲ್ಲಿ ಬೋಧನೆಯನ್ನ ಮಾಡಲ್ಪಟ್ಟಂತಹ ಟೀಚರ್ಗಳೇನಿದ್ರು, ಸ್ಕಾಲರಿ ಟೀಚರ್ಸ್ ಏನಿದ್ರು, ಅವರನ್ನ ನಾವು ಘಟಿಕಾ ಸಾಹಸಿಕೆ ಅಂತ ನಾವು ಅವ್ರನ್ನ ಕರೀತಾ ಇದ್ದೋ. ಘಟಿಕಾ ಪ್ರಹಾರಿ ಅಂತ ಇರ್ತವೆ, ಅಂದ್ರೆ ಟೈಮ್ ಸೂಪರ್ವೈಸರ್, ಸಮಯವನ್ನ ಮೇಲುಸ್ತುವಾರಿ ಮಾಡ್ತಿದ್ದಂತಹ ವ್ಯಕ್ತಿಗಳನ್ನ ನಾವು ಘಟಿಕಾ ಪ್ರಹಾರಿ ಅಂತ ಕರೀತಾ ಇದ್ರು. ದೆನ್ ಕಾಫಿನ ಗಟಿಯಾರ ಅಂತ ಕರೀತಾ ಇರ್ತಾರೆ. ಸೊ ಕಾಫಿನ ಗಟಿಯಾರ ಅಂತ ಯಾರನ್ನ ಕರೀತಾ ಇದ್ರು ಅಂತ ಅಂದ್ರೆ ವಾಚ್ಮ್ಯಾನ್ ಯಾರಿದ್ರು, ಸೊ ಅವರನ್ನ ನಾವು ಘಟಿಕಾ ಅಥವಾ ಏನು ಕಾಫಿನ ಗಟಿಯಾರ ಅಂತ ನಾವು ಅವರನ್ನ ಕರಿತಾ ಇದ್ರು. ಅದ್ರ ಜೊತೆಗೆ ಅಲ್ಲಿ ಸ್ಟಡಿಯನ್ನ ಮಾಡ್ತಿದ್ದಂತಹ ಅಥವಾ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಂತಹ ಈ ಘಟಿಕ ಸ್ಥಾನದಲ್ಲಿ ಅಧ್ಯಯನ ಮಾಡ್ತಿದ್ದಂತಹ ವಿದ್ಯಾರ್ಥಿಗಳನ್ನ ಏನ್ ಕರಿತಾ ಇದ್ರು ಅಂತ ಅಂದ್ರೆ ಘಟಿಕೆಯ ಮಾಣಿಗಳು. ಸೊ ಅದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಘಟಿಕೆಯ ಮಾಣಿಗಳು ಅಂತ ಏನಂದ್ರೆ ಈ ಘಟಿಕಾ ಸ್ಥಾನದಲ್ಲಿ ಅಧ್ಯಯನ ಮಾಡುತ್ತಿದ್ದಂತಹ ವಿದ್ಯಾರ್ಥಿಗಳನ್ನ ಘಟಿಕೆಯ ಮಾಣಿಗಳು ಅಂತ ಕರೀತಾ ಇರ್ತಾರೆ. ಏನೇನು ಘಟಿಕಾ ಸಾಹಸಿಗೆ ಆಗಿರ್ಬೋದು, ಘಟಿಕಾ ಪ್ರಹಾರಿ ಆಗಿರ್ಬೋದು, ಅಥವಾ ಕಾಫಿನ ಗಟಿಯಾರ ಆಗಿರ್ಬೋದು, ಅಥವಾ ಏನು ಘಟಿಕೆಯ ಮಾಣಿಗಳಾಗಿರ್ಬೋದು. ಇವೆಲ್ಲವೂ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಟರ್ಮ್ಗಳಾಗಿರುತ್ತೆ. ಸೊ ಈ ಟರ್ಮ್ಗಳು ಏನ್ ಹೇಳ್ತಾ ಇದ್ರು, ಸ್ಕಾಲರಿ ಟೀಚರ್ಸ್ ಆಗಿರ್ಬೋದು, ಟೈಮ್ ಸೂಪರ್ವೈಸರ್ ಆಗಿರ್ಬೋದು, ವಾಚ್ಮ್ಯಾನ್ ಆಗಿರ್ಬೋದು, ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಈ ದೃಷ್ಟಿಯಿಂದ ನಮ್ಗೆ ನಾಗಾವಿ ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾಗಾವಿ ಅಂದ್ರೆ ಏನು ಅಥವಾ ಘಟಿಕೆ ಅಂದ್ರೆ ಏನು, ಎಲ್ಲಿ ಓಲ್ಡೆಸ್ಟ್ ಯೂನಿವರ್ಸಿಟಿ ಆಫ್ ಕರ್ನಾಟಕ, ನಮ್ಗೆ ಅದು ಕೂಡ ತುಂಬಾ ಇಂಪಾರ್ಟೆಂಟು. ಅದ್ರ ಜೊತೆಗೆ ಎಲ್ಲಿ ಕಂಡು ಬರುತ್ತೆ, ಯಾವ ಒಂದು ಸಾಮ್ರಾಜ್ಯದಲ್ಲಿ ಬೆಳೀತಾ ಬಂತು, ಯಾರಿಂದ ಹೆಚ್ಚಿನ ಪ್ರೋತ್ಸಾಹವನ್ನ ಪಡೀತು, ಸೊ ಅದನ್ನು ಎಲ್ಲಿ ಕಂಡು ಬರುತ್ತೆ ಅಥವಾ ಅದು ತುಂಬಾ ಇಂಪಾರ್ಟೆಂಟ್, ಅಥವಾ ಹೆಸರನ್ನ ಏನಕ್ಕೆ ಪಡ್ಕೊಂಡಿದೆ, ಅದ್ರ ಜೊತೆಗೆ ಯಾವ ಒಂದು ಘಟಿಕಾ ಸ್ಥಾನವನ್ನ ಯಾವ ಒಂದು ರಾಜ್ಯ ಅಥವಾ ಯಾವ ಒಂದು ದಂಡನಾಯಕ ಸ್ಥಾಪನೆ ಮಾಡ್ದ, ಅದ್ರ ಜೊತೆಗೆ ಆ ಘಟಿಕಾ ಸ್ಥಾನದಲ್ಲಿ ಬಳಸ್ತಾ ಇದ್ದಂತಹ ಕೆಲವು ಟರ್ಮ್ಸ್ ಗಳೇನಿದಾವೆ, ಸೊ ನಮ್ಗೆ ಇವು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ದೃಷ್ಟಿಯಿಂದ ನೀವು ಇಷ್ಟನ್ನ ಅಧ್ಯಯನ ಮಾಡಿದ್ರೆ ಸಾಕಾಗತ್ತೆ. ನೆಕ್ಸ್ಟ್ ನಮ್ಗೆ ರಾಷ್ಟ್ರಕೂಟ ಡೈನಸ್ಟಿ ಅಂತ ಏನ್ ಕರಿತೀವಿ, ಮತ್ತೆ ರಾಷ್ಟ್ರಕೂಟ ಸಾಮ್ರಾಜ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಿಮ್ಗೆ ನಾಗಾವಿ ಈ ಘಟಿಕವನ್ನ ಸ್ಥಾಪನೆ ಮಾಡೋದ್ರಲ್ಲಿ ಮೊದಲಿಗರು ಯಾರು ಅಂತ ಬಂದಾಗ ನಮ್ಗೆ ರಾಷ್ಟ್ರಕೂಟ ಡೈನಸ್ಟಿ ಆಗಿರುತ್ತೆ. ಅದೇ ದೃಷ್ಟಿಯಿಂದಾಗಿ ನಮ್ಗೆ ರಾಷ್ಟ್ರಕೂಟರ ಬಗ್ಗೆ ಕೂಡ ಸ್ವಲ್ಪ ಅಧ್ಯಯನ ಮಾಡ್ಬೇಕಾಗತ್ತೆ. ಈ ರಾಷ್ಟ್ರಕೂಟ ಡೈನಸ್ಟಿಯನ್ನ ಯಾವಾಗ ಕಂಡು ಬರುತ್ತೆ ಅಂತ ನೋಡಿದಾಗ, ಯಾವ ಒಂದು ಶತಮಾನದಲ್ಲಿ ಇದನ್ನ ನೋಡ್ತಾ ಬಂದಾಗ 6ರಿಂದ 10ನೇ ಶತಮಾನದಲ್ಲಿ, ಸೊ 6ರಿಂದ 10ನೇ ಶತಮಾನದಲ್ಲಿ ನಮ್ಮ ಈ ಮನೆತನವನ್ನ ಅಥವಾ ಈ ಸಾಮ್ರಾಜ್ಯವನ್ನ ಕಂಡು ಬರಬಹುದು. ಸೊ ಈ ಒಂದು ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಬಂದಾಗ ದಂತಿದುರ್ಗ ಅಂತ ಕರಿತೀವಿ. ಸೊ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್, ಚಾಲುಕ್ಯನ ಕಿಂಗ್ ಯಾರು ಇರ್ತಾನೆ, ಚಾಲುಕ್ಯ ಅರಸ ಏನಿರ್ತಾನೆ, ಕೀರ್ತಿವರ್ಮ, 2ನೇ ಕೀರ್ತಿವರ್ಮ ಅಂತ ಏನ್ ಕರಿತೀವಿ, ಅಥವಾ ಇಮ್ಮಡಿ ಕೀರ್ತಿವರ್ಮ ಅಂತ ಏನ್ ಕರಿತೀವಿ. ಈ ಇಮ್ಮಡಿ ಕೀರ್ತಿವರ್ಮನನ್ನ ಅಥವಾ 2ನೇ ಕೀರ್ತಿವರ್ಮನನ್ನ ಕ್ರಿಸ್ತ ಶಕ 753ರಲ್ಲಿ ಅವರನ್ನ ಕಿತ್ತೊಗೆಯುವ ಮೂಲಕ, ಅಂದ್ರೆ ಸಿಂಹಾಸನದಿಂದ ಅವನನ್ನ ಪದಚ್ಯುತಿಗೊಳಿಸುವ ಮೂಲಕ ದಂತಿದುರ್ಗ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಸೊ ಯಾವ ಒಂದು ಶತಮಾನದಲ್ಲಿರುತ್ತೆ, ಅದ್ರ ಜೊತೆಗೆ ಯಾವ ಒಂದು ಸಾಮ್ರಾಜ್ಯದ ನಂತರ, ಅಂದ್ರೆ ಯಾವ ಒಬ್ಬ ರಾಜನನ್ನ ಸೋಲಿಸಿ ಅಥವಾ ಅವನ ಸಿಂಹಾಸನದಿಂದ ಅವನನ್ನು ಕೆಳಗಿಳಿಸಿ ಯಾವಾಗ ಏರಲಾಗತ್ತೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರ ಕ್ಯಾಪಿಟಲ್ ಏನಿತ್ತು, ಸೊ ಕ್ಯಾಪಿಟಲ್ ಬಂದು ಮಾನ್ಯಕೇಟ ಅಂತ ಕರಿತೀವಿ. ತುಂಬಾ ಇದು ಕೂಡ ನಮ್ಗೆ ಇತ್ತೀಚೆಗೆ ಸುದ್ದಿನಲ್ಲಿದ್ದಂತಹ ಒಂದು ಸ್ಥಳ ಇದಾಗಿರುತ್ತೆ. ಮಾನ್ಯಕೇಟದಲ್ಲಿ ನಮ್ಗೆ ಯೂಶಲಿ ಕೋಟೆ ಏನಿದೆ, ಕೋಟೆಯನ್ನ ದುರಸ್ತಿ ಮಾಡುವಂತಹ ಒಂದು ಕಾರ್ಯವನ್ನ ಮಾಡ್ಲಾಗ್ತಾ ಇದೆ. ಸೊ ಅದರಿಂದಾಗಿ ಮಾನ್ಯಕೇಟದ ಬಗ್ಗೆನೂ ಕೂಡ ನೀವು ಒಂದಷ್ಟು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಅಧ್ಯಯನವನ್ನ ಸ್ಟಡಿಯನ್ನ ಮಾಡಬೇಕಾಗುತ್ತೆ. ಒಂದಿಷ್ಟು ನೋಟ್ಸ್ ಅನ್ನ ಮಾಡ್ತಾ ಬನ್ನಿ. ಸೊ ಮಾನ್ಯಕೇಟ ಅಥವಾ ಅದನ್ನ ಇವತ್ತಿನ ಮಾಲ್ಖೇಡ್ ಅಂತಾನು ಕೂಡ ಅಥವಾ ಮಾಲ್ಖೇಡ್ ಅಂತಾನು ಕೂಡ ಕರೀತಾ ಬರ್ತಾರೆ. ಸೊ ಇದು ಮಾನ್ಯಕೇಟ ಏನಾಗಿರುತ್ತೆ, ರಾಷ್ಟ್ರಕೂಟರ ರಾಜಧಾನಿ ಆಗಿರುತ್ತೆ. ರಾಷ್ಟ್ರಕೂಟಸ್ ರೂಲ್ಡ್ ಓವರ್ ಎ ವಾಸ್ಟ್ ರೀಜನ್ ಆಫ್ ಆಂಧ್ರ ಪ್ರದೇಶ್, ಕರ್ನಾಟಕ, ಗುಜರಾತ್, ತೆಲಂಗಾಣ ಅಂಡ್ ಮಹಾರಾಷ್ಟ್ರ. ನಾವು ಜಸ್ಟ್ ಏನು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಅಂತ ಅನ್ಕೋತೀವಿ, ನಾವು ಅಷ್ಟಕ್ಕೆ ಮರೆಕ್ ಮಾಡುದು ಗುಜರಾತ್ ವರ್ಗೂ ಕೂಡ ಕರ್ನಾಟಕ ಆಗಿರ್ಬೋದು, ಮುಖ್ಯವಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ಗುಜರಾತ್, ತೆಲಂಗಾಣ ಅಂಡ್ ಮಹಾರಾಷ್ಟ್ರ ಬರೋಬ್ಬರಿ ನಮಗೆ 5 ರಾಜ್ಯಗಳು ಅಥವಾ 6 ರಾಜ್ಯಗಳಲ್ಲಿ, ಆಂಧ್ರ ಪ್ರದೇಶದಲ್ಲಿ ಯೂಶಲಿ ನಮಗೆ 1 2 3 4 1 2 3 4 5 ರಾಜ್ಯಗಳು ಅಂತ ಇದು ಮಾಡ್ತೀವಿ. ಯಾವ್ಯಾವು, ಒಂದು ನಮಗೆ ಗುಜರಾತ್ ನಾರ್ತ್ ಇಂದ ಬರೋದಾದ್ರೆ ಗುಜರಾತ್ ಆಗಿರ್ಬೋದು, ದೆನ್ ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ, ತೆಲಂಗಾಣ ಅಂಡ್ ಆಂಧ್ರ ಪ್ರದೇಶ. ಈ 5 ರಾಜ್ಯಗಳಿರುವಂತಹ ಪ್ರದೇಶಗಳಲ್ಲಿ ಈ ಒಂದು ರಾಷ್ಟ್ರಕೂಟ ಡೈನಸ್ಟಿಯನ್ನ ಸಾಮ್ರಾಜ್ಯವನ್ನ ನಾವು ಕಾಣ್ತಾ ಬರ್ಬೋದಾಗತ್ತೆ. ಇನ್ನೊಂದು ಈ ಸಾಮ್ರಾಜ್ಯದ ಇನ್ನೊಂದು ವಿಶಿಷ್ಟವಾದಂತಹ ಲಕ್ಷಣ ಏನು ಅಂತ ಬಂದಾಗ, ಈ ಸಾಮ್ರಾಜ್ಯದ ಒಂದು ಪ್ರಾಂತ್ಯಗಳೇನಿರುತ್ತೆ, ಅವನ ಪ್ರಾವಿನ್ಸ್ಗಳೇನಿರುತ್ತೆ, ಅದನ್ನ ಯೂಶಲಿ ಮಂಡಲಗಳು ಅಂತ ಕರಿತಾ ಬರ್ತಾರೆ ಅಥವಾ ರಾಷ್ಟ್ರ ಅಂತ ಕೂಡ ಕರಿತಾ ಬರ್ತಾರೆ. ಈ ರಾಷ್ಟ್ರಕೂಟರಾಗಿರೋದ್ರಿಂದಾಗಿ ಅವರ ಒಂದು ಪ್ರಾಂತ್ಯಗಳನ್ನ ಆಳ್ವಿಕೆಯನ್ನ ನಡೆಸೋದಕ್ಕೆ ಈಸಿ ಆಗೋ ರೀತಿಯಲ್ಲಿ ಕೆಲವು ಪ್ರಾಂತ್ಯಗಳನ್ನ ಮಾಡ್ತಾ ಬರ್ತೀವಿ. ಸೊ ಆ ಪ್ರಾಂತ್ಯಗಳನ್ನ ಅಥವಾ ಆ ಪ್ರಾವಿನ್ಸ್ಗಳನ್ನ
ಮಂಡಲ ಅಥವಾ ರಾಷ್ಟ್ರಾಸ್ ಅಂತ ಕರಿತಾ ಬರ್ತಾರೆ. ಈ ಮಂಡಲಗಳನ್ನ ಅಥವಾ ಈ ರಾಷ್ಟ್ರಗಳನ್ನ ರೂಲ್ ಮಾಡ್ತಿದ್ದಂತಹ ವ್ಯಕ್ತಿಗಳನ್ನ ಅಥವಾ ಮುಖ್ಯಸ್ಥರನ್ನ ನಾವು ರಾಷ್ಟ್ರಪತಿ ಅಂತ ಕರಿತಾ ಇರ್ತೀವಿ. ಈ ರಾಷ್ಟ್ರಪತಿ ಅನ್ನುವಂತಹ ಟರ್ಮ್ ನಮ್ಮ ಇಂದಿನಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿನಲ್ಲಿ ಈ ರಾಷ್ಟ್ರಪತಿ ಅನ್ನುವಂತಹ ಟರ್ಮ್ ನಮ್ಗೆ ರಾಷ್ಟ್ರಕೂಟರ ಒಂದು ಆಳ್ವಿಕೆನಲ್ಲೇ ನೋಡ್ತಾ ಬರ್ತೀವಿ. ಈ ಕಿಂಗ್ಡಮ್ ನಮ್ಗೆ ಗೊತ್ತಿದ್ದಾಗೆ ಡಿವೈಡೆಡ್ ಇಂಟು ಪ್ರಾವಿನ್ಸಸ್ ಅಂತ. ಈ ಪ್ರಾವಿನ್ಸಸ್ ನಮ್ಗೆ ಮಂಡಲಗಳು ಅಥವಾ ನಮ್ಗೆ ರಾಷ್ಟ್ರಸ್ ಅಂತ ಕರಿತಾ ಬರ್ತಿದ್ವಿ. ಈ ಮಂಡಲಗಳನ್ನ ಆಳ್ವಿಕೆಯನ್ನ ಮಾಡ್ತಿದ್ದಂತಹ ಮೇಲುಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ದಂತಹ ವ್ಯಕ್ತಿಗಳನ್ನ ನಾವು ರಾಷ್ಟ್ರಪತಿ ಅಂತ ಕೂಡ ನಾವು ಕರಿತಾ ಬರ್ತೀವಿ. ಸೊ ಅದು ನಿಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಕೂಡ ನಿಮ್ಗೆ ಕೇಳ್ಬೋದು. ಈ ಪ್ರಾವಿನ್ಸ್ ಅನ್ನ ಅಥವಾ ಇದನ್ನ ಯಾವ ಈ ಹೆಸರಿನಲ್ಲಿ ಕರಿತಾ ಬಂದಿದ್ರು ಅಂತ ಕೂಡ ಕೇಳ್ತಾ ಬರ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ನಮ್ಗೆ ರಾಷ್ಟ್ರಕೂಟರಲ್ಲಿ ಎಲ್ಲೋರಾ ಕೇವ್ಸ್ ಅಂತ ಏನ್ ಕರಿತೀವಿ ಅಂದ್ರೆ ಇಂದಿನ ಮಹಾರಾಷ್ಟ್ರದಲ್ಲಿರುವಂತಹ ಈ ಎಲ್ಲೋರಾ ಗುಹೆಗಳನ್ನ ಯಾರು ಬಿಲ್ಡ್ ಮಾಡಂತ ಬಂದಾಗ ನಮ್ಗೆ ರಾಷ್ಟ್ರಕೂಟ ಡೈನಾಸ್ಟಿಯ ಒಂದು ಅಂಡರ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡ್ತಾ ಬರ್ತಾರೆ. ಅದರಲ್ಲೂ ಕೂಡ ಕೃಷ್ಣ ಅಥವಾ ಕೃಷ್ಣ 1 ಅಂತ ಏನ್ ಕರಿತೀವಿ ಅಂದ್ರೆ 1ನೇ ಕೃಷ್ಣ ಅಥವಾ ಕೃಷ್ಣ 1 ಆಗಿರ್ಬೋದು. ಸೊ ಈ ಕೃಷ್ಣ 1ನ ಒಂದು ನೇತೃತ್ವದಲ್ಲಿ ನಮ್ಗೆ ಈ ಎಲ್ಲೋರದ ಗುಹೆಗಳನ್ನ ಬಿಲ್ಡ್ ಮಾಡ್ತಾ ಬರ್ತಾರೆ. ಸೊ ನಮ್ಗೆ ಅದು ಕೂಡ ತುಂಬಾ ಇಂಪಾರ್ಟೆಂಟು. ಎಲ್ಲೋರ ಗುಹೆಗಳು ಬಂದಾಗ ನಮ್ಗೆ ಭಾರತೀಯ ಒಂದು ಪ್ರಾಚೀನ ಇತಿಹಾಸದ ಅಂಶದಲ್ಲಿ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಒಂದು ವಾಸ್ತುಶಿಲ್ಪದ ಶೈಲಿ ಆಗಿರ್ತವೆ. ಸೊ ಇಲ್ಲಿ ಕಟ್ಟಲ್ಪಟ್ಟಂತಹ ದೇವಸ್ಥಾನಗಳು ಯಾವ ಒಂದು ಧರ್ಮಕ್ಕೆ ಇದ್ ಮಾಡಲಾಗಿದೆ ಅನ್ನೋದು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದಾಗಿರ್ಬೋದು. ಅಂಡ್ ಈ ರಾಷ್ಟ್ರಕೂಟರು ಜೈನರಾಗಿರ್ಬೋದು, ಬೌದ್ಧರಾಗಿರ್ಬೋದು, ಅಂಡ್ ಹಿಂದೂಗಳು ಬಂದಾಗ ಶೈವ ಮತ್ತು ವೈಷ್ಣವ ಪಂಥವೇನಿದೆ ಇವೆಲ್ಲದಕ್ಕೂ ಕೂಡ ಹೆಚ್ಚಿನ ಒಂದು ಸಹಾಯವನ್ನ ಒಂದು ಪ್ರೋತ್ಸಾಹವನ್ನ ಇವ್ರು ಕೊಡ್ತಾ ಬಂದಿರ್ತಾರೆ. ಅದು ನಿಮ್ಗೆ ಇಂಪಾರ್ಟೆಂಟ್ ಆದಂತಹ ಅಂಶ. ಅದ್ರ ಜೊತೆಗೆ ರಾಷ್ಟ್ರಕೂಟ ಸಪೋರ್ಟ್ ಇರ್ದ ಕನ್ನಡ ಲ್ಯಾಂಗ್ವೇಜ್ ಇನ್ನೊಂದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅಂಶ ಅಂತ ಬಂದಾಗ ಈ ರಾಷ್ಟ್ರಕೂಟರು ಕನ್ನಡ ಭಾಷೆಯನ್ನ ಲಿಟ್ರರಿ ಮೀಡಿಯಂ ಆಗಿ ಅಂದ್ರೆ ಒಂದು ಸಾಹಿತ್ಯದ ಒಂದು ಭಾಷಾ ಮಾಧ್ಯಮವಾಗಿ ಬಳಸೋದ್ರಲ್ಲಿ ನಮ್ಗೆ ರಾಷ್ಟ್ರಕೂಟರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ನಮ್ಗೆ ಅದು ನೀವು ನೋಡ್ತಾ ಬರ್ಬೋದು. ಸೊ ಇದಿಷ್ಟು ರಾಷ್ಟ್ರಕೂಟರ ಬಗ್ಗೆ. ರಾಷ್ಟ್ರಕೂಟರು ಯಾವ ಒಂದು ಶತಮಾನ ಯಾರ ಒಂದು ಇದರಲ್ಲಿ ಸ್ಥಾಪನೆ ಆಯ್ತು, ಸೊ ಅವರ ರಾಜಧಾನಿ ಅಥವಾ ಅವರ ಏನು ಒಂದು ಕ್ಯಾಪಿಟಲ್ ಸಿಟಿ ಯಾವುದು, ಯಾವ ಪ್ರಾಂತ್ಯಗಳಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು, ಸೊ ಅವರ ಕಿಂಗ್ಡಮ್ ಅನ್ನ ಎಷ್ಟು ಇದಾಗಿ ನಮ್ಗೆ ಅದನ್ನ ಡಿವೈಡ್ ಮಾಡ್ಲಾಯ್ತು ಮತ್ತು ಅದನ್ನ ಏನಂತ ಕರಿತಾ ಇದ್ರು ಅದು ನಮ್ಗೆ. ಸೊ ಎಲ್ಲವರ ಕೇವ್ಸ್ ಆಗಿರ್ಬೋದು ಅಥವಾ ಕೃಷ್ಣ 1 ಆಗಿರ್ಬೋದು, ಅದ್ರ ಜೊತೆಗೆ ಸಾಹಿತ್ಯದಾಗಿರ್ಬೋದು ಅಂಡ್ ಧಾರ್ಮಿಕವಾಗಿ ಅವರು ಕೂಡ ಸಹಿಷ್ಣುಗಳಾಗಿರ್ತಾರೆ. ಸೊ ಅದು ನಿಮಗೆ ಪಾಯಿಂಟ್ಸು. ದೆನ್ ಈ ಕನ್ನಡ ಭಾಷೆಯನ್ನು ಪ್ರೋತ್ಸಾಹ ಮಾಡೋದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು. ಸೊ ಅದ್ರ ಜೊತೆಗೆ ಇತ್ತೀಚೆಗೆ ಕರ್ನಾಟಕ ಒಂದಷ್ಟು 7 ವಂಡರ್ಸ್ ಆಫ್ ಕರ್ನಾಟಕ ಅನ್ನೋಂತಹ 7 ಸ್ಥಾನವನ್ನ ಗುರುತಿಸಲಾಗಿದೆ. ನಿಮ್ಗೆಲ್ಲ ನೋಡ್ತಾ ಬರ್ಬೋದು. ಯೂಶಲಿ ಗೋಲ್ ಗುಂಬಸ್ ಆಗಿರ್ಬೋದು, ಜೋಗ್ ಫಾಲ್ಸ್ ಆಗಿರ್ಬೋದು, ಅಥವಾ ಹಂಪಿಯ ಒಂದು ಕಲ್ಲಿನ ರಥ ಆಗಿರ್ಬೋದು, ಮೈಸೂರು ಅರಮನೆ ಆಗಿರ್ಬೋದು, ಅಥವಾ ನಮ್ಗೆ ಯೂಶಲಿ ಇಂದ್ರಾಣಿ ನೇತ್ರಾಣಿ ಐಲ್ಯಾಂಡ್ಸ್ ಆಗಿರ್ಬೋದು, ಅಂಡ್ ಗೋಳಗುಮ್ಮಟ ಅಂತ ಏನ್ ಕರಿತೀವಿ ಅದಾಗಿರ್ಬೋದು. ನಮ್ಗೆ ಇವೆಲ್ಲವೂ ಕೂಡ ನಮ್ಗೆ 7 ವಂಡರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಬರ್ತೀವಿ. ನಮ್ಗೆ ಇದರಲ್ಲಿ ಇಷ್ಟೇ ಪರ್ಸ್ಪೆಕ್ಟಿವ್ ತುಂಬಾ ಇಂಪಾರ್ಟೆಂಟ್ ಆದಂತಹ ಅಂಶ ಅಂತ ಅಂದ್ರೆ ಇದು ನಮ್ಗೆ. ಸೊ ಏನು ನಮ್ಗೆ ಏನು ಅನ್ನೋಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗೋಣ. ಹಿರೇಬೆಣಕಲ್ ಅಂತ ನಾವೇನ್ ಕರಿತೀವಿ, ಹಿರೇಬೆಣಕಲ್ನ ಶಿಲಾ ಸಮಾಧಿಗಳು ಅಂತ ನಾವು ತುಂಬಾ ಕರಿತೀವಿ. ಈ ಶಿಲಾ ಸಮಾಧಿಗಳು ನೀವು ನೋಡ್ತಾ ಬರ್ಬೋದು, ಪ್ರೀ ಹಿಸ್ಟಾರಿಕ್ ಅಂತ ಕರಿತೀವಿ. ಅಂದ್ರೆ ಇತಿಹಾಸದಲ್ಲಿ ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆದಂತಹ ಅಂಶಗಳಾಗಿರ್ತವೆ. ಅಂದ್ರೆ ಪ್ರಾಚೀನ ಇತಿಹಾಸದಲ್ಲಿ ಅಂದ್ರೆ 3000ದಿಂದ 4000ಗಳ ಒಂದು ಅವಧಿ ಒಳಗೆ ಇಲ್ಲಿದ್ದಂತಹ ಜನರು ಒಂದಷ್ಟು ಸಮಾಧಿಗಳನ್ನ ಕಟ್ಟಿರ್ತಾರೆ. ಅಂದ್ರೆ ಯೂಶಲಿ ನೀವು ಈ ಬಿಲ್ಡಿಂಗ್ ಗಳನ್ನ ನೋಡ್ತಾ ಬರ್ಬೋದು. ಈ ಬ್ಲಾಕ್ಸ್ ಗಳು ಹೇಗಿರುತ್ತೆ, ಸುತ್ತಲೂ ಒಂದು ಕಲ್ಲಿನಿಂದ ಮಾಡಿ ಮೇಲೆ ಒಂದು ಚಪ್ಪಡಿಯನ್ನ ಇದ್ ಮಾಡಲಾಗಿದೆ. 3000 ವರ್ಷ 4000 ವರ್ಷಗಳಾದ್ರೂ ಕೂಡ ಎಂತಹ ಭೂಕಂಪ ಅಥವಾ ಎಂತಹ ಬಿರುಗಾಳಿಗಳು ಏನೇ ಬಂದ್ರು ಕೂಡ ಇಂದಿಗೂ ಕೂಡ ಸ್ಟ್ಯಾಂಡ್ ಸ್ಟಿಲ್ ಆಗಿ ಅಥವಾ ಇಂದಿಗೂ ಕೂಡ ಎಷ್ಟು ಗಟ್ಟಿಯಾಗಿ ನಿಂತಿವೆ. ಸೊ ಅಂದ್ರೆ ಈ ಹಿರೇಬೆಣಕಲ್ನಲ್ಲಿರುವಂತಹ ಶಿಲಾ ಸಮಾಧಿಗಳೇನಿದಾವೆ ಇದು ನಮ್ಗೆ ಸೈನ್ಸ್ ನ ಅಂಶದಿಂದ ಅಥವಾ ನಮ್ಮ ಒಂದು ಭಾರತದ ಅಥವಾ ಒಂದು ಕರ್ನಾಟಕದ ಒಂದು ಪ್ರಾಚೀನ ಇತಿಹಾಸವನ್ನ ಗುರುತಿಸೋದ್ರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕರ್ನಾಟಕ ಇತಿಹಾಸವನ್ನ ಯಾರಾದ್ರೂ ನೀವು ಅಧ್ಯಯನ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಮೊದಲಿಗೆ ಶುರು ಆಗುವಂತದ್ದು ಪ್ರಾಚೀನ ಇತಿಹಾಸ ಆಗಿರುತ್ತೆ. ಆ ಪ್ರಾಚೀನ ಇತಿಹಾಸದಲ್ಲಿ ಈ ಹಿರೇಬೆಣಕಲ್ನ ಶಿಲಾ ಸಮಾಧಿಗಳೇನಿರುತ್ತೆ ಇದು ತುಂಬಾನೇ ನಮ್ಗೆ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಆಗಿರುತ್ತೆ. ಸೊ ನೀವು ಇದನ್ನು ಕೂಡ ಅಧ್ಯಯನ ಮಾಡ್ಬೇಕು. ಸೊ ಹಿರೇಬೆಣಕಲ್ನ ಈ ಶಿಲಾ ಸಮಾಧಿಗಳನ್ನ ನೋಡ್ತಾ ಬರೋದಾದ್ರೆ ಪ್ರೀ ಹಿಸ್ಟಾರಿಕ್ ವಂಡರ್ ಡೆಸ್ಟಿನೇಷನ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಬರ್ತೀವಿ. ಇದು ನಮ್ಮ ಎಲ್ಲಿ ಕಂಡು ಬರುತ್ತೆ ಅಂತ ನೋಡ್ತಾ ಬಂದಾಗ ಇಂದಿನ ಕೊಪ್ಪಳ ಜಿಲ್ಲೆ ಏನಿದೆ, ಕೊಪ್ಪಳ ಜಿಲ್ಲೆಯಲ್ಲಿ ಈ ಒಂದು ಹಿರೇಬೆಣಕಲ್ನ ಶಿಲಾ ಸಮಾಧಿಗಳನ್ನ ನಾವು ನೋಡ್ತಾ ಬರ್ತೀವಿ. ಇವನ್ ಗಂಗಾವತಿಗೆ ನಾವು ಹೋಗ್ತಾ ಬರ್ತೀವಿ. ಸೊ ಇಲ್ಲಿ ನಾವು ನೋಡುವಂಥದ್ದು ಇದನ್ನ ಲಾರ್ಜೆಸ್ಟ್ ಮೊನೋಲಿಥಿಕ್ ಸೈಟ್ಸ್ ಇನ್ ಇಂಡಿಯಾ ಅಂತ ಕೂಡ ಕರಿತೀವಿ. ಇದರ ಒಂದು ಟೈಟಲ್ ಆಗಿರುತ್ತೆ. ಸೊ ನಿಮ್ಗೆ ಇದು ಕೂಡ ಗೊತ್ತಿರ್ಬೇಕಾಗತ್ತೆ. ಲಾರ್ಜೆಸ್ಟ್ ಮೆಗಾಲಿಥಿಕ್ ಸೈಟ್ಸ್ ಇನ್ ಇಂಡಿಯಾ ಅಂತ ಬಂದಾಗ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮೇ ಬಿ ಇದನ್ನು ಹಿರೇಬೆಣಕಲ್ ಆಗಿರ್ಬೋದು, ಏನೋ ಕನ್ನಡದಲ್ಲಿ ಜಾಸ್ತಿ ಕೇಳೇ ಇಲ್ಲ ಅಥವಾ ಕನ್ನಡ ಇದನ್ನ ಕೇಳೇ ಇಲ್ಲ, ಮೇ ಬಿ ಇಲ್ಲ ಅಂತ ಅನ್ಕೊಂಡ್ಬಿಡ್ಬಾರ್ದು. ಸೊ
ಇಂಡಿಯಾದಲ್ಲಿರುವಂತಹ ಲಾರ್ಜೆಸ್ಟ್ ಮೆಗಾಲಿಥಿಕ್ ಸೈಟ್ಸ್ ಇನ್ ಇಂಡಿಯಾ ಅಂತ ಯಾವ್ದಾದ್ರು ಬಂದಾಗ ಅದು ನಮಗೆ ಹಿರೇಬೆಣಕಲ್ನ ಶಿಲಾ ಸಮಾಧಿ ಆಗಿರುತ್ತೆ. ಸೊ ಅದರಿಂದಾಗಿ ತುಂಬಾ ಇಂಪಾರ್ಟೆಂಟು. ಸೊ ಇಲ್ಲಿ ನಮಗೆ 800ರಿಂದ 200 BC ವರೆಗೂ ಕೂಡ ಇಲ್ಲಿ ನಮಗೆ ಯೂಶಲಿ ಅರೌಂಡ್ 400ಕ್ಕೂ ಹೆಚ್ಚು ಫ್ಯೂನರರಿ ಅಂತ ಕರಿತೀವಿ, ಅಂದ್ರೆ ಸಮಾಧಿಯ ಒಂದೇನು ಲೈಕ್ ಸಮಾಧಿಯನ್ನ ಮಾಡಿರುವಂತಹ ಅಥವಾ ಅವರನ್ನ ಯೂಶಲಿ ಅಲ್ಲಿ ಹೂಣಿರುವಂತಹ ಒಂದಷ್ಟು ಮೊನ್ಯುಮೆಂಟ್ಸ್ ಗಳನ್ನ ನಾವು ನೋಡ್ತಾ ಬರ್ತೀವಿ. ಸೊ ಯೂಶಲಿ ತುಂಗಭದ್ರಾ ರಿವರ್ ಯೂಶಲಿ ಆ ಪ್ರದೇಶದಲ್ಲಿ ಹರಿಯುತ್ತೆ, ಅದು ಕೂಡ ನಮ್ಗೆ ಇಂಪಾರ್ಟೆಂಟ್, ಯಾವ ನದಿ ಹರಿಯುತ್ತೆ ಅನ್ನೋಂಥದ್ದು ಕೂಡ ಈ ಸೈಟ್ಸ್ ಇಸ್ ರಿಸ್ಟೋರ್ಡ್ ಅಂಡ್ ಮೇಂಟೈನ್ ಬರೆದ. ಯಾರು ಇದನ್ನ ಮೇಂಟೈನ್ ಮಾಡ್ತಾ ಇದೆ ಅಂತ ಬಂದಾಗ ಆರ್ಕಾಲಜಿ ಸರ್ವೆ ಆಫ್ ಇಂಡಿಯಾ. ಸೊ ಅದನ್ನ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗತ್ತೆ. ಸೊ ಇವನ್ 2000ಕ್ಕೂ ಹೆಚ್ಚು ಏನು ವಾರ್ಷಿಕವಾಗಿ 2000ಕ್ಕೂ ಇಂದಿನ ಒಂದು ಮೆಗಾಲಿಸ್ಟಿಕ್ ಸೈಟ್ಸ್ ಇನ್ ಪ್ರೆಸೆಂಟ್ ಇನ್ ಸೌತ್ ಇಂಡಿಯಾ ಅಂತ ಕರಿತೀವಿ. ಇಲ್ಲಿ 1 ಫೂಟ್ನಿಂದ 10 ಫೂಟ್ ಎತ್ತರದ ಒಂದು ಶಿಲಾ ಸಮಾಧಿಗಳನ್ನ ನಾವು ನೋಡ್ತಾ ಬಂದಿರ್ತೀವಿ. ಸೊ ನಮ್ಗೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇದಾಗಿರ್ಬೋದು. ಸೊ ಏನು 7 ವಂಡರ್ಸ್ ಯಾವ್ಯಾವಿದೆ ಅದನ್ನ ಲಿಸ್ಟ್ ಮಾಡಿ. ಆ 7 ವಂಡರ್ಸ್ ಅಲ್ಲಿ ನಿಮ್ಗೆ ಯೂಶಲಿ ಅವಾಗಲೇ ನೋಡ್ದಂಗೆ ಈ 7 ವಂಡರ್ಸ್ ಯಾವ್ಯಾವು. ಸೊ ಈ 7 ವಂಡರ್ಸ್ ಅಲ್ಲಿ ನಮ್ಗೆ ಹಿರೇಬೆಣಕಲ್ನ ಒಂದು ಶಿಲಾ ಸಮಾಧಿ ಆಗಿರ್ಬೋದು. ಗೋಲ್ ಗುಂಬಜ್ ಬಂದಾಗ ನಮ್ಗೆ ಯೂಶಲಿ ಬಹುಮನಿ ಸಾಮ್ರಾಜ್ಯ ಅಂತ ಬರ್ತವೆ. ಕರ್ನಾಟಕ ಇತಿಹಾಸ ಬಂದಾಗ ಬಹುಮನಿ ಸಾಮ್ರಾಜ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಜಯನಗರ ಸಾಮ್ರಾಜ್ಯ ಆಗಿರ್ಬಹುದು ಅಥವಾ ಬಹುಮನಿ ಸಾಮ್ರಾಜ್ಯ ಆಗಿರ್ಬೋದು. ಈ ಬಹುಮನಿ ಸಾಮ್ರಾಜ್ಯದಲ್ಲಿ ಗೋಲ್ ಗುಂಬಜ್ ಯಾರನ್ನ ಕಟ್ಟಲಾಗುತ್ತೆ, ಇದನ್ನ ವರ್ಲ್ಡ್ ನಲ್ಲೇ ಸೆಕೆಂಡ್ ಹೈಯೆಸ್ಟ್ ಅಥವಾ ಬಿಗ್ಗೆಸ್ಟ್ ಅಥವಾ ಲಾರ್ಜೆಸ್ಟ್ ಡೋಮ್ ಅಂತ ಕರಿತೀವಿ. ಅಂದ್ರೆ ಈ ಗುಮ್ಮಟವನ್ನ ಹೊಂದಿರುವಂತಹ ಪ್ರಪಂಚದ 2ನೇ ಅತಿ ದೊಡ್ಡ ಗುಮ್ಮಟ ಅಂತ ಕರಿತಾ ಬಂದಿರ್ತೀವಿ. ಅದು ಕೂಡ ನಮ್ಮ ಕರ್ನಾಟಕದಲ್ಲಿರುವುದು ಕನ್ನಡಿಗರಾದಂತಹ ನಮ್ಮೆಲ್ಲರ ಹೆಮ್ಮೆ ಆಗಿರುತ್ತೆ. ಅಥವಾ ಜೋಗ್ ಫಾಲ್ಸ್, ರಾಜಾ ರಾಣಿ ರೋರೋ ರಾಕೆಟ್ ಅಂತ 4 ಇದನ್ನ ಕರಿತೀವಿ, ನಮಗೆ ಜೋಗ್ ಫಾಲ್ಸ್ ಆಗಿರ್ಬೋದು. ಅಥವಾ ಹಂಪಿ 50 ರೂಪಾಯಿನ ನೋಟ್ ಮೇಲಿರುವಂತಹ ಕಲ್ಲಿನ ರಥ ಏನಾಗಿರುತ್ತೆ, ಅಥವಾ ವಿಜಯನಗರ ಸಾಮ್ರಾಜ್ಯದ ಒಂದು ಲೈಕ್ ಮೂಗುತಿ ಅಂತ ನಾವೇನ್ ಕರಿತೀವಿ ಅಥವಾ ನಕ್ಷತ್ರ ಅಂತ ಏನ್ ಕರಿತೀವಿ, ಈ ಹಂಪಿ ಆಗಿರ್ಬೋದು. ಅದ್ರ ಜೊತೆಗೆ ಏನು ನಮ್ಗೆ ಚಾಮುಂಡರಾಯ ಕಟ್ಟದಂತಹ ಲೈಕ್ 118 ಅಡಿ ಎತ್ತರದ ಏಕಶಿಲಾ ವಿಗ್ರಹವಾದಂತಹ ಗೋಳಗುಮ್ಮಟ ಆಗಿರ್ಬೋದು. ಅಥವಾ ಲೈಕ್ ಮೈಸೂರು, ನಮ್ಮೆಲ್ಲರೂ ಗೊತ್ತಿರೋ ಒಡೆಯ ಸಾಮ್ರಾಜ್ಯದ ಒಂದು ಲೈಕ್ ವಾಸಸ್ಥಾನವಾದಂತಹ ಮೈಸೂರು ಪ್ಯಾಲೇಸ್ ಅಥವಾ ಅರಮನೆ ಆಗಿರ್ಬೋದು. ಅಂಡ್ ದಕ್ಷಿಣ ಕನ್ನಡ ಲೈಕ್ ಕರಾವಳಿ ಭಾಗದಲ್ಲಿ ಕಂಡು ಬರುವಂತಹ ನೇತ್ರಾಣಿ ಐಲ್ಯಾಂಡ್ಸ್ ಆಗಿರ್ಬೋದು. ಅಥವಾ ಇದನ್ನ ನೀವು ಐಲ್ಯಾಂಡಿಯನ್ನ ನೋಡ್ತಾ ಬಂದಾಗ ನಿಮ್ಗೆ ಆರ್ಟ್ ಶೇಪ್ ನಲ್ಲಿ ಇರೋದ್ರಿಂದ ಇದನ್ನ ಇವನ್ ಆರ್ಟ್ ಶೇಪ್ ಐಲ್ಯಾಂಡ್ ಅಂತಾನು ಕೂಡ ಕರೀತಾರೆ, ಅಥವಾ ಪಿಜನ್ ಐಲ್ಯಾಂಡ್ ಅಂತಾನು ಕೂಡ ಕರೀತಾರೆ. ಸೊ ಅದಕ್ಕೆ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇವನ್ ನೇತ್ರಾಣಿ ಐಲ್ಯಾಂಡ್ ಆಗಿರ್ಬೋದು ಅಥವಾ ಹಾರ್ಟ್ ಶೇಪ್ಡ್ ಐಲ್ಯಾಂಡ್ ಆಗಿರ್ಬೋದು ಅಥವಾ ಪಿಜನ್ ಐಲ್ಯಾಂಡ್ ಆದ್ರೂ ಕೂಡ ಎಲ್ಲವೂ ಕೂಡ ಇದನ್ನೇ ಈ ಒಂದು ಇದರಲ್ಲೇ ನಿಮಗೆ ಕರಿತಾ ಬರ್ತಾರೆ. ಸೊ ಎಕ್ಸಾಮ್ ದೃಷ್ಟಿನಲ್ಲಿ ನೀವು ಯಾವುದು ಕೂಡ ಲೈಕ್ ಕನ್ಫ್ಯೂಸ್ ಅನ್ನ ಮಾಡ್ಕೋಬಾರ್ದು. ಸೊ ನಾನು ಜಸ್ಟ್ ಇಲ್ಲಿ ಲೈಕ್ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಇಂದಾಗಿ ನಿಮ್ಗೆ ಹಿರೇಬೆಣಕಲ್ನ ಶಿಲಾ ಸಮಾಧಿಯನ್ನ ಮಾತ್ರ ತೆಗೆದುಕೊಂಡಿದ್ದೀನಿ. ಇನ್ನು ಉಳಿದಂತಹ 6 ಏನು ನಿಮ್ಗೆ ಇದಿದಾವೆ, ಸೊ ಇವೆಲ್ಲವನ್ನು ನೀವು ಅಧ್ಯಯನವನ್ನ ಮಾಡ್ತಾ ಬರಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಬೇಸಿಕ್ ಆಗಿ. ನೆಕ್ಸ್ಟ್ ನೋಡ್ತಾ ಹೋದ್ರೆ ನೆಕ್ಸ್ಟ್ ಏನಿದೆ ನಮಗೆ ಲಾಸ್ಟ್ ಟಾಪಿಕ್ ಬಂದು ನಿಮ್ಗೆ ಈ ಎಂಪರರ್ ಲೈಕ್ ಯೂಶಲಿ ಲೈಕ್ ಇದೊಂದು ನ್ಯೂಸ್ ಆರ್ಟಿಕಲ್ ನಲ್ಲಿ ಬಂದಿದ್ದು. ಯೂಶಲಿ ನಮ್ಮಲ್ಲಿ ಏನಿದೆ, ರಾಜರು ಸತ್ತಂತಹ ದಿನವನ್ನ ದಾಖಲು ಮಾಡುವಂತಹ ಪ್ರಮೇಯ ಅಥವಾ ಒಂದು ಸಂದರ್ಭಗಳು ಕಂಡು ಬರೋದಿಲ್ಲ. ಯೂಶಲಿ ಆಗಿ ರಾಜರು ಸತ್ತಂತಹ ದಿನಗಳನ್ನು ಎಲ್ಲೂ ಕೂಡ ದಾಖಲಿಸೋದಿಲ್ಲ. ಬಟ್ ಇತ್ತೀಚಿನ ಒಂದು ಶಾಸನದಲ್ಲಿ, ಅಂದ್ರೆ ಏನು ನಮ್ಮ ತುಮಕೂರಿನಲ್ಲಿ ಸಿಕ್ಕಂತಹ ಒಂದು ದೇವಸ್ಥಾನದ ಶಾಸನದಲ್ಲಿ ನಮ್ಮ ಏನು ಕೃಷ್ಣದೇವರಾಯ ಇದ್ದಾನೆ, ಅಂದ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಅಂತ ಏನ್ ಕರೀತೀವಿ, ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದಂತಹ ಕೃಷ್ಣದೇವರಾಜ ಎಂದು ಸತ್ತಲ್ಪಟ್ಟ ಅನ್ನುವಂತಹ ಇದನ್ನ ನಾವು ಕನ್ನಡದಲ್ಲಿ ಶಾಸನವನ್ನ ಬರೆಯಲಾಗಿದೆ. ಸೊ ಅದರಿಂದಾಗಿ ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಅದು ನಮ್ಗೆ ಯೂಶಲಿ ಈ ಒಂದು ಇದನ್ನ ನೋಡೋದಾದ್ರೆ, ಇಟ್ಸ್ ಅ ಫಸ್ಟ್ ಎವರ್ ಎಫಿಗ್ರಾಫಿಕಲ್ ರೆಫರೆನ್ಸ್ ಟು ದ ಡೇಟ್ ಆಫ್ ಡೆತ್ ಆಫ್ ದ ವಿಜಯನಗರ ಕಿಂಗ್ ಕೃಷ್ಣದೇವರಾಯ ಅಂತ ಕರಿತೀವಿ. ಸೊ ಎಲ್ಲಿ ನಮ್ಗೆ ಇದು ಸಿಕ್ಕಿರುವಂತದ್ದು, ತುಮಕೂರು ಡಿಸ್ಟಿಕ್ ನಲ್ಲಿ ಸಿಕ್ಕಿರುವಂತದ್ದು. ಸೊ ತುಮಕೂರು ಡಿಸ್ಟಿಕ್ ನಲ್ಲಿ ನಮ್ಗೆ ಹೊನ್ನೇನಹಳ್ಳಿ ಅಂತ ಕರಿತೀವಿ. ಈ ಹೊನ್ನೇನಹಳ್ಳಿಯ ದೇವಸ್ಥಾನದಲ್ಲಿ ನಮ್ಗೆ ಈ ಒಂದು ಶಾಸನವನ್ನ ಸಿಗ್ಲಾಗಿದೆ. ಸೊ ಈ ಶಾಸನದ ಪ್ರಕಾರ ಕೃಷ್ಣದೇವರಾಯ ಅಕ್ಟೋಬರ್ 17, 1529 ಮರಣವನ್ನ ಹೊಂದುತ್ತಾನೆ. ಸೊ ಈ ಡೇಟ್ ತುಂಬಾ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಜಸ್ಟ್ ನಿಮ್ಗೆ ಒಂದು ಆಪ್ಷನ್ ಆಗಿ ಕೇಳ್ಬೋದು. ಸೊ ಆಪ್ಷನ್ ಆಗಿ ಗೊತ್ತಿದ್ದಾಗ ಡೇಟ್ಗಳು ಈ ನಡುವೆ KPSC ನಲ್ಲಿ ತುಂಬಾ ನಿಮ್ಗೆ ಡೇಟ್ಗಳಲ್ಲಿ ತುಂಬಾ ಆಟ ಆಡ್ತಾ ಇದ್ದಾನೆ ಅಥವಾ ತುಂಬಾ ನಿಮ್ಮ ಮ್ಯಾನಿಪುಲೇಟ್ ಮಾಡ್ತಾ ಬರ್ತಾನೆ. ಸೊ ಅದರಿಂದಾಗಿ ಈ ಡೇಟ್ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಅಕ್ಟೋಬರ್ 17, 1529 ಕೃಷ್ಣದೇವರಾಯ ತನ್ನ ಮರಣವನ್ನ ಹೊಂತಾನೆ. ಸೊ ಈ ದಿನ ಇನ್ಸಿಡೆಂಟಲಿ ಇಟ್ಸ್ ಎ ಲೂನಾರ್ ಎಕ್ಲಿಪ್ಸ್ ಅಂತ ಕರಿತೀವಿ, ಅಥವಾ ಏನು ಚಂದ್ರ ಗ್ರಹಣ ಅಂತ ಕರಿತೀವಿ. ಈ ಚಂದ್ರ ಗ್ರಹಣ ದಿನದಿಂದೊಂದು ಈ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾದಂತಹ ಕೃಷ್ಣದೇವರಾಯ ತನ್ನ ಮರಣವನ್ನ ಹೊಂದುತ್ತಾನೆ. ಸೊ ಇದು ನಮ್ಗೆ ಗೊತ್ತಿರುವಂತದ್ದು. ಈ ಶಾಸನ ಎಲ್ಲಿ ಸಿಕ್ತು ಅಂತ ನೋಡಿದಾಗ ನಮ್ಗೆ ಗೋಪಾಲಕೃಷ್ಣ ಟೆಂಪಲ್ ಅಟ್ ಹೊನ್ನೇನಹಳ್ಳಿ, ತುಮಕೂರು ಡಿಸ್ಟಿಕ್ ಏನಿದೆ ನಮ್ಗೆ ಇಲ್ಲಿ ನಿಮ್ಗೆ ಸಿಕ್ಕಿರುವಂತದ್ದು. ಈ ಶಾಸನ ಯಾವ ಭಾಷೆನಲ್ಲಿ ಬರೆಯಲಾಗಿದೆ ಅಂತ ಅಂದಾಗ
ಇದು ಕೂಡ ತುಂಬಾ ಇಂಪಾರ್ಟೆಂಟ್. ತೆಲುಗುನಲ್ಲಿ ಬರೆಯಲಾಗಿದೆ ಅಥವಾ ಕನ್ನಡದಲ್ಲಿ ಬರೆಯಲಾಗಿದೆ ಅಥವಾ ಕನ್ನಡದಲ್ಲಿ ತಮಿಳು. ಯಾಕಂದ್ರೆ ನಿಮ್ಗೆ ವಿಜಯನಗರ ಸಾಮ್ರಾಜ್ಯ ಬಂದಾಗ ಕೇವಲ ಕನ್ನಡಕ್ಕಷ್ಟೇ ಸಪೋರ್ಟ್ ಮಾಡಿರೋದಿಲ್ಲ, ಅವರು ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಸಾಂಸ್ಕ್ರಿಟ್ ಆಗಿರ್ಬೋದು, ಈ ಎಲ್ಲಾ ಭಾಷೆಗಳಿಗೆ ಅವರು ಸಹಾಯವನ್ನ ಮಾಡಿರ್ತಾರೆ. ಇವನ್ ಕೃಷ್ಣದೇವರಾಯ ತೆಗೆದುಕೊಂಡ್ರೆ ಹಂಗಾದ್ರೆ ಯೂಶಲಿ ತೆಲುಗಿನಲ್ಲಿ ಅಮುಕ್ತ ಮೌಲ್ಯದ ಅಂತ ಏನ್ ಕರಿತೀವಿ, ಯೂಶಲಿ ಅದನ್ನ ತೆಲುಗಿನಲ್ಲಿ ರಚನೆಯನ್ನ ಮಾಡಲಾಗಿರುತ್ತೆ. ಸೊ ಆ ದೃಷ್ಟಿಯಿಂದ ಬಟ್ ಈ ಶಾಸನ ನೋಡೋದಾದ್ರೆ ನಮಗೆ ಕನ್ನಡದಲ್ಲಿ ಬರೆಯಲಾಗಿದೆ. ಅವ್ರೇನಾದ್ರು ಆಪ್ಷನಲ್ ಬೇರೆ ಏನಾದ್ರು ಕೇಳೋದಾದ್ರೆ ಸಾಂಸ್ಕ್ರಿಟ್ ಅಲ್ಲಿ ಅಥವಾ ತೆಲುಗುನಲ್ಲಿ ಅಂತ ಕೇಳಿದ್ರೆ ನಿಮ್ಗೆ ಅದು ಖಂಡಿತ ತಪ್ಪಾಗುತ್ತೆ. ಈ ಶಾಸನವನ್ನ ಕನ್ನಡ ಭಾಷೆಯಲ್ಲಿ ಬರೆಯಲಾಗಿದೆ. ಸೊ ಈವನ್ ಇದ್ರ ಜೊತೆಗೆ ಇನ್ನೊಂದು ನಮ್ಗೆ ತುಂಬಾ ಆದಂತ ಇನ್ನೊಂದು ಇನ್ಸ್ಕ್ರಿಪ್ಷನ್ ಕಾಳಹಸ್ತಿ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ, ಅಥವಾ ಕಾಳಹಸ್ತಿ ಶಾಸನ ಅಂತ ಕರಿತೀವಿ. ಅಂದ್ರೆ ಕಾಳಹಸ್ತಿನಲ್ಲಿರುವಂತಹ ದೇವಾಲಯದಲ್ಲಿ ಸಿಕ್ಕಿರುವಂತಹ ಶಾಸನದ ಪ್ರಕಾರ ಈ ಕೃಷ್ಣದೇವರಾಯ ಮರಣ ಹೊಂದಿದ ನಂತರ ಅವನ ಒಂದು ಪೀಠಕ್ಕೆ ಅಥವಾ ಅವನ ಒಂದು ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನುವಂಥದ್ದು ಅಚ್ಯುತರಾಯ ಅಂತ ಕರಿತೀವಿ. ಅಂದ್ರೆ ಕೃಷ್ಣದೇವರಾಯನ ನಂತರ ಯಾರು ಪಟ್ಟಾಭಿಷೇಕವನ್ನ ಅನುಭವಿಸ್ತಾರೆ ಅಂತ ಅಂದ್ರೆ ಅದು ಅಚ್ಯುತ ದೇವರಾಯ ಆಗಿರ್ತಾನೆ. ಯಾವ ಒಂದು ದಿನ ಅಂತ ಅಲ್ಲಿ ಡೇಟ್ ಅನ್ನ ಮೆನ್ಷನ್ ಮಾಡಲಾಗಿದೆ, ಅದು 1529 ಅಕ್ಟೋಬರ್ 21ರಂದು ಅಚ್ಯುತ ದೇವರಾಯ ಪಟ್ಟಾಭಿಷೇಕವನ್ನ ಅಲಂಕರಿಸ್ತಾನೆ. ಸೊ ನಮ್ಗೆ ಇದು ಗೊತ್ತಿರುವಂತದ್ದು. ಸೊ ಇದು ಬೇಸಿಕ್ ಆಗಿ ಇನ್ಸ್ಕ್ರಿಪ್ಷನ್. ಅಂಡ್ ವಿಜಯನಗರ ಬಗ್ಗೆ ನೋಡೋದಾದ್ರೆ ವಿಜಯನಗರ ಡೈನಾಸ್ಟಿಯನ್ನು ನಾವು ಸಿಟಿ ಆಫ್ ವಿಕ್ಟರಿ ಅಂತ ಕರಿತೀವಿ. ಯಾಕಂದ್ರೆ ಹೆಸರು ಹೇಳೋಗೆ ವಿಜಯಗಳ ನಗರ, ವಿಜಯನಗರ. ಅದ್ರ ಜೊತೆಗೆ ಇನ್ನೊಂದು ಬೇರೆ ಹೆಸರು ಕರ್ನಾಟಕ ದೇಶ ಅಥವಾ ಕರ್ನಾಟಕ ದೇಶ ಅಂತಾನು ಕೂಡ ಅದನ್ನು ಕರಿತಾ ಇದ್ರುವಂತಹ ಕೆಲವು ಇತಿಹಾಸಕಾರರು ನಮ್ಗೆ ಹೇಳ್ತಾ ಬರ್ತಾರೆ. ಸೊ ಬೇಸಿಕ್ ಆಗಿ ನಮ್ಗಿರುವಂತದ್ದು ಅದರ ಸ್ಥಾಪನೆಯನ್ನ ಯಾರು ಮಾಡಿದ್ರು, ವಿಜಯನಗರ ಸಾಮ್ರಾಜ್ಯವನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂದ್ರೆ ಕ್ರಿಸ್ತಶಕ 1336 ಅಂದ್ರೆ ಲೈಕ್ 1336 ನಲ್ಲಿ ಹರಿಹರ ಬುಕ್ಕ ಅನ್ನೋಂತಹ ಇಬ್ಬರು ವ್ಯಕ್ತಿಗಳಿಂದಾಗಿ ನಮ್ಗೆ ಈ ಸಂಗಮ ಡೈನಸ್ಟಿ ಅನ್ನುವಂತಹ ಯೂಶಲಿ ನಮ್ಗೆ ಈ ನಿಮ್ಗೆ ವಿಜಯನಗರ ಸಾಮ್ರಾಜ್ಯ ಬಂದಾಗ 4 ಡೈನಸ್ಟಿಗಳನ್ನ ಅಥವಾ 4 ಮನೆತನಗಳನ್ನ ನಾವು ಕಾಣ್ತಾ ಬರ್ಬೋದು. ಮೊದಲಿಗೆ ಸಂಗಮ ಡೈನಸ್ಟಿ, ತುಳುವ ಮನೆತನ ಅಥವಾ ಇನ್ನು ಸಳುವ ತೊಳೆತನ, ತುಳುವ ಅಂಡ್ ಅರವೀಡು ಅಂತ ನಾವೆಲ್ಲ ಕಲಿತೀವಿ. ಇದರಲ್ಲಿ ಕೃಷ್ಣದೇವರಾಯ ಬರುವಂತದ್ದು ಈ ತುಳುವ ಡೈನಸ್ಟಿಗೆ ಅಥವಾ ತುಳುವ ಮನೆತನಕ್ಕೆ. ನಿಮ್ಗೆ ಅದು ಗೊತ್ತಿರಲಿ ಸೊ ಯಾವ್ದು ಇದು ಬರ್ತವೆ ಅಂತ. ಹಂಪಿಯನ್ನ ಅವರ ಒಂದು ರಾಜಧಾನಿಯಾಗಿ ವಿಜಯನಗರ ಸಾಮ್ರಾಜ್ಯದವರು ಹೊಂದಿರ್ತಾರೆ, ನಮ್ಗೆ ಅದು ಗೊತ್ತಿರಲಿ. ಅಂಡ್ 1986 ಅಲ್ಲಿ ಈ ಹಂಪಿಯನ್ನ ನಾವು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಯೂಶಲಿ ನಮ್ಗೆ ಅವಾಗಲೇ ನೋಡಿದಾಗ ಹೊಯ್ಸಳರ ದೇವಾಲಯವನ್ನ ನೋಡ್ದೋ. ಹೊಯ್ಸಳರ ದೇವಾಲಯ ನಮ್ಗೆ 3ನೇ ಯುನೆಸ್ಕೋ ಲಿಸ್ಟ್ ಆಗಿರುತ್ತೆ. ಅದಕ್ಕಿಂತ ಫಸ್ಟ್ ಬರುವಂತದ್ದು ಹಂಪಿಯಿಂದ ನಾವು ಲೈಕ್ ಏನು ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಂತ ಕರಿತೀವಿ. ಎರಡನೇದು ಬಂದು ಪಟ್ಟದ ಕಲ್ಲನ್ನು ಕೂಡ ನಮ್ಗೆ ಸೊ ಎರಡನೇ ಲೈಕ್ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅಂತ ಕರಿತೀವಿ. ಯೂಶಲಿ ಮೂರನೇದು ಹೊಯ್ಸಳೇಶ್ವರ ಟೆಂಪಲ್ ಆಗಿರುತ್ತೆ. ಸೊ ಹಂಪಿಯನ್ನ 1986ರಲ್ಲಿ ಹಂಪಿಯನ್ನ ನಾವು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಬೈ ಯುನೆಸ್ಕೋ ಅಂತ ನಾವು ಅದನ್ನ ಪಟ್ಟಿ ಮಾಡಲಾಗಿರುತ್ತೆ. ಸೊ ಯೂಶಲಿ ಕೃಷ್ಣಾ ರಿವರ್ ಇಂದ ಹಿಡಿದು ನಾರ್ತ್ ಇಂದ ಯೂಶಲಿ ಸೌತ್ ಆಫ್ ಪೆನಿನ್ಸುಲಾವರೆಗೂ ಕೂಡ ನಮ್ಗೆ ಈ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯನ್ನ ನಡೆಸಿರ್ತಾರೆ. ಲಾಸ್ಟ್ ಟಾಪಿಕ್ ಬಂದು ನಮ್ಗೆ ಯೂಶಲಿ ಇಚ್ಚಿದ್ದಕ್ಕೆ ನ್ಯೂಸ್ ಅಲ್ಲಿ ಇದ್ದಂಥದ್ದು ಅಹೋಮ್ ಡೈನಸ್ಟಿ ಅಂತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬ್ರಹ್ಮಪುತ್ರ ವ್ಯಾಲಿ ಅಂತ ಏನ್ ಕರಿತೀವಿ, ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ ಆಗಿರ್ಬೋದು, ಅಥವಾ ಅಸ್ಸಾಂನ ಒಂದು ಪ್ರಾಂತ್ಯ ಆಗಿರ್ಬೋದು. ಈ ಅಸ್ಸಾಂನ ಪ್ರಾಂತ್ಯದಲ್ಲಿದ್ದಂತಹ ನಮ್ಮದೇ ಆದಂತಹ ಒಂದು ಭಾರತೀಯ ಒಂದು ದೇಶೀಯ ಪ್ರಾಂತ್ಯ ಅಂತ ಬಂದಾಗ ಅದು ಯಾವುದು ಅಂದ್ರೆ ಅಹೋಮ್ ಡೈನಸ್ಟಿ. ಮೊಘಲರು ಎಂದೂ ಸೋಲಿಸಲಾಗದಂತಹ ಯಾವ್ದಾದ್ರು ಒಂದು ಡೈನಾಸ್ಟಿ ಇದ್ರೆ ಅದುವೇ ಅಹೋಮ್ ಡೈನಸ್ಟಿ. ಸೊ ಅಹೋಮ್ ಡೈನಸ್ಟಿ ಬಗ್ಗೆ ತುಂಬಾನೇ ನಿಮ್ಗೆ ಈ ಸುದ್ದಿನಲ್ಲಿದೆ. ಎಕ್ಸಾಮ್ ದೃಷ್ಟಿಯಿಂದ ಕೂಡ ನಿಮಗೆ ಯಾರು ಅಹೋಮ್ ಡೈನಸ್ಟಿಯನ್ನು ಸ್ಥಾಪನೆ ಮಾಡಲಾಯಿತು, ಸೊ ಎಲ್ಲಿದೆ, ಪ್ರಸಿದ್ಧ ರಾಜ ಯಾರು, ಯಾವ ಒಂದು ಯುದ್ಧಗಳು ನಡೆದೋ ಅಥವಾ ಯಾವ ಒಂದು ಶಾಂತಿ ಒಪ್ಪಂದಗಳು ನಡೆದೋ, ಇದೆಲ್ಲೂ ಕೂಡ ನೀವು ಒಂದಿಷ್ಟು ನೋಟ್ಸ್ ಅನ್ನ ಮಾಡ್ಬೇಕಾಗತ್ತೆ. ಬಟ್ ನಮಗೆ ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ಬಂದಾಗ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಏನ್ ಕರಿತೀವಿ. ಸೊ ಇಲ್ಲಿ ನಮಗೆ ಮೊಹದ್ದಾಮ್ ಅಂತ ಏನ್ ಕರಿತೀವಿ, ಈ ಒಂದು ಲೈಕ್ ಅಂದ್ರೆ ಈ ಅಹೋಮ್ ಡೈನಾಸ್ಟಿನಲ್ಲಿ ಇದ್ದಂತಹ ರಾಜರು ಅಥವಾ ಗಣ್ಯ ಮನೆತದವರನ್ನ ಸತ್ತಾಗ ಅವರನ್ನ ಒಂದು ಮಣ್ಣು ಲೈಕ್ ಅಂದ್ರೆ ಏನು ಅವರನ್ನ ಲೈಕ್ ಹೂಳುತ್ತಿದ್ದಂತಹ ಅಥವಾ ಅವ್ರನ್ನ ಕ್ರಿಮೇಷನ್ ಮಾಡ್ತಿದ್ದಂತಹ ಸ್ಥಳಗಳನ್ನ ನಾವು ಮೊಹದ್ದಾಮ್ ಅಂತ ಯೂಶಲಿ ಅದನ್ನ ಕನ್ಸಿಡರ್ ಮಾಡ್ತೀವಿ, ಅದನ್ನ ಹೆಸರು ಕೊಡ್ಲಾಗಿದೆ. ಈ ಸ್ಥಳಗಳನ್ನ ಅಹೋಮ್ ಡೈನಾಸ್ಟಿಗೆ ಸೇರಿದಂತಹ ಈ ಲೈಕ್ ಬರಿಯಲ್ ಅಥವಾ ಮೌಂಟ್ ಬರಿಯಲ್ ಸಿಸ್ಟಮ್ ಅಂತ ನಾವೇನ್ ಕರಿತೀವಿ, ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ನಲ್ಲಿ ಈ ಸತಿ ರೀಸೆಂಟ್ ಆಗಿ ಅದನ್ನ ಆಡ್ ಮಾಡಲಾಗಿದೆ. ಸೊ ಆ ದೃಷ್ಟಿಯಿಂದಾಗಿ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಮೊಹದ್ದಾಮ್ ಮಂದಿರಗಳು ಏನು ಅಥವಾ ಯಾವ ಒಂದು ಡೈನಸ್ಟಿ ಬಂದಾಗ ಲೈಕ್ ಅಹೋಮ್ ಡೈನಸ್ಟಿ ಆಗಿರ್ಬೋದು. ಈ ಅಹೋಮ್ ಡೈನಸ್ಟಿ ಅನ್ನುವಂಥದ್ದು 1228ರಿಂದ 1826ರವರೆಗೆ ಇದ್ದಂತಹ ಅಥವಾ ಆಳ್ವಿಕೆಯನ್ನು ನಡೆಸಿದಂತಹ ಸುದೀರ್ಘವಾದಂತಹ ಆಳ್ವಿಕೆಯನ್ನು ನಡೆಸಿದಂತಹ ಒಂದು ಸಾಮ್ರಾಜ್ಯವೇ ಅಹೋಮ್ ಡೈನಸ್ಟಿ ಆಗಿರುತ್ತೆ. ಸೊ ಯೂಶಲಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಕಿಂಗ್ಡಮ್ ಆಫ್ ಅಸ್ಸಾಂ ಅಂತ ಕರಿತೀವಿ. ಅಂದ್ರೆ ಮಿಡಿವಲ್ ಡೈವಲ್ಲಿ ಅಂದ್ರೆ ಮಧ್ಯಕಾಲದ ಒಂದು ಭಾರತದ ಇತಿಹಾಸದಲ್ಲಿ ಇದನ್ನ ನಾವು ಕಿಂಗ್ಡಮ್ ಆಫ್ ಅಸ್ಸಾಂ ಅಂತಾನೆ ನಾವು ಕರಿತಾ ಬರ್ತೀವಿ. ಬ್ರಹ್ಮಪುತ್ರ ವ್ಯಾಲಿ, ಅಸ್ಸಾಂನಲ್ಲಿರುವಂತಹ ಬ್ರಹ್ಮಪುತ್ರ ವ್ಯಾಲಿ ಅಂತ ಏನ್ ಕರಿತೀವಿ, ಈ ಒಂದು ಸ್ಥಳದಲ್ಲಿ ಅಥವಾ ಈ ಒಂದು ಪ್ರಾಂತ್ಯದಲ್ಲಿ ಆಳ್ವಿಕೆಯನ್ನು ನಡೆಸಿದ್ದೆ ನಮ್ಮ ಅಹೋಮ್ ಅಥವಾ ಅಹೋಮ್ ಡೈನಸ್ಟಿ ಅಂತ ಕರಿತೀವಿ. ಈ ಒಂದು ನಿಯರ್ಲಿ ಲೈಕ್
ಸಾರ್ವಭೌಮತ್ವವನ್ನ ಅಂದ್ರೆ 600 ವರ್ಷಕ್ಕೂ ಹೆಚ್ಚುಗಳ ಕಾಲ ಸಾರ್ವಭೌಮತ್ವವನ್ನ ನಾವು ಕಾಣ್ತಾ ಬರ್ಬೋದು. ನೀವು ಭಾರತದ ಮಧ್ಯಕಾಲೀನ ಇತಿಹಾಸವನ್ನ ನೋಡ್ತಾ ಬರೋದಾದ್ರೆ ಈ ನಮ್ಮ ಲೈಕ್ ಏನೋ ಮೊಘಲರು ಏನಿದ್ದಾರೆ ಯೂಶಲಿ ಭಾರತವನ್ನ ಎಲ್ಲಾ ಪ್ರಾಂತ್ಯಗಳು ದಂಡೆತ್ತಿ ಹೋಗಿ ಎಲ್ಲರನ್ನು ಸೋಲಿಸುವ, ಅವರಿಂದ ಕಪ್ಪ ಕಾಣಿಕೆಗಳನ್ನ ಇದ್ ಮಾಡುವಂತಹ ಅಥವಾ ಆ ಪ್ರಾಂತ್ಯಗಳನ್ನ ಅನೆಕ್ಸೇಷನ್ ಮಾಡ್ಕೊಳ್ಳುವಂತ ಅಥವಾ ವಶಪಡಿಸ್ಕೊಳ್ಳುವಂತಹ ಎಲ್ಲಾ ಪ್ರಮೇಯವನ್ನ ನೋಡ್ತಾ ಬಂದಿರ್ತೀವಿ. ಬಟ್ ಇದಕ್ಕೆ ಒಂದು ಎಕ್ಸೆಪ್ಷನ್ ಅಂತ ಬಂದಾಗ ಅಹೋಮ್ ಡೈನಸ್ಟಿ ಆಗಿರುತ್ತೆ. ಸೊ ಆ ದೃಷ್ಟಿಯಿಂದ ನಾವು ಅಹೋಮ್ ಡೈನಸ್ಟಿ ಬಗ್ಗೆ ನೀವು ಒಂದಿಷ್ಟು ಅಧ್ಯಯನ ಮಾಡ್ತಾ ಬರಬೇಕಾಗತ್ತೆ. ಸೊ ಸಕ್ಸಸ್ಫುಲಿ ರೆಸಿಸ್ಟೆಡ್ ಮೊಘಲ್ ಎಕ್ಸ್ಪಾನ್ಷನ್ ಇನ್ ದ ನಾರ್ತ್ ಈಸ್ಟ್ ಇಂಡಿಯಾ ಅಂತ ಕರಿತೀವಿ. 600ಕ್ಕೂ ಅಷ್ಟು ವರ್ಷಗಳ ಕಾಲ ಮೊಘಲರ ಒಂದು ದಬ್ಬಾಳಿಕೆಯನ್ನ, ಮೊಘಲರ ಒಂದು ಲೈಕ್ ದಂಡೆತ್ತಿ ಬರುವಂತಹ ಸಾಹಸಗಳನ್ನ ಈ ಅಹೋಮ್ ಡೈನಸ್ಟಿನಲ್ಲಿ ತಡೆಗಟ್ಟಲಾಗಿರುತ್ತೆ. ಸೊ ಲೈಕ್ ಯೂಶಲಿ ಇದನ್ನೆಲ್ಲ ನೋಡುವಂಥದ್ದು ನಿಮ್ಗೆ ಇಲ್ಲಿ ಬರುವಂಥದ್ದು ತುಂಬಾ ಒಂದು ನಿಮ್ಗೆ ಗುರ್ಗಾವ್ ಆಗಿರ್ಬೋದು, ಏನು ಲೈಕ್ ಗರ್ಗಾವ್ ಅಂತ ಕರಿತೀವಿ ಯೂಶಲಿ, ನಿಮ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರದೇಶವಾಗಿರುತ್ತೆ. ಸೊ ಇದಿಷ್ಟು ನಿಮ್ಗೆ ಅಹೋಮ್ ಡೈನಸ್ಟಿ. ಸೊ ಅಹೋಮ್ ಡೈನಸ್ಟಿ ಅಥವಾ ಲಿಚಿತ್ ಬರ್ಪು ಖಾನ್ ಅಂತ ಏನ್ ಕರಿತೀವಿ, ನಮ್ಗೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಅಥವಾ ಪ್ರಸಿದ್ಧವಾದಂತಹ ರಾಜ ಆಗಿರ್ತಾನೆ. ಇವನ್ ಬಗ್ಗೆ ನೀವು ಒಂದಷ್ಟು ಅಧ್ಯಯನ ಮಾಡುವಂಥದ್ದು. ಸೊ ಮೇನ್ ಆಗಿ ಅಹೋಮ್ ಡೈನಸ್ಟಿ ಎಲ್ಲಿದೆ, ಯಾವ ಒಂದು ರೀಸನ್, ಸೊ ಯಾರ ಒಂದು ಮೊಘಲರ ಆಳ್ವಿಕೆಯನ್ನು ಹೇಗೆ ತಡೆಗಟ್ಟೋದಲ್ಲ ಯಶಸ್ವಿ ಆಯ್ತು ಅನ್ನೋದು ತುಂಬಾ ಎಕ್ಸಾಮ್ ಪರ್ಸ್ಪೆಕ್ಟಿವ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ನೀವು ಇನ್ನೊಂದಷ್ಟು ನೋಟ್ಸ್ ಮಾಡ್ತಾ ಬಂದಾಗ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆಗಿರುತ್ತೆ. ಇದಿಷ್ಟು ಈ ಲಾಸ್ಟ್ 1 year ನಲ್ಲಿ ನಿಮ್ಗೆ ಕರೆಂಟ್ ಅಫೇರ್ಸ್ ನಲ್ಲಿ ಇದ್ದಂತಹ ಅಥವಾ ಪ್ರಚಲಿತ ವಿದ್ಯಮಾನದಲ್ಲಿ ಇದ್ದಂತಹ ಹಿಸ್ಟ್ರಿ ವೈಸ್ ಟಾಪಿಕ್ ಗಳಾಗಿರುತ್ತೆ. ಸೊ ಆ ದೃಷ್ಟಿಯಿಂದಾಗಿ ಈ ನಮ್ಗೆ ಯಾವೆಲ್ಲ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಯಾವೆಲ್ಲ ಇಂಪಾರ್ಟೆಂಟ್ ಇತ್ತು, ಸೊ ಇದನ್ನ ನೀವು ಹೇಗೆ ಅಧ್ಯಯನ ಮಾಡೋದು ಅಂತ ನಾವು ಒಂದಷ್ಟು ಹೇಳಿದೀನಿ ಅಂತ ನಾನು ಅನ್ಕೋತಾ ಇದ್ದೀನಿ, ಅಥವಾ ಈ ಒಂದು ಪಾಯಿಂಟ್ಸ್ಗಳು ಅಥವಾ ಈ ಒಂದು ವಿಡಿಯೋಸ್ಗಳು ನಿಮಗೆ ತಂದಂತಹ ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಕೊಂಡ್ ಬಂತಾ ಇರ್ತೀನಿ. ಸೊ ಇದ್ರಲ್ಲಿ ಯಾವ್ದಾದ್ರು ಟಾಪಿಕ್ಗಳು ಬಿಟ್ಟು ಹೋಗಿದ್ರೆ ಅಥವಾ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಗಳಿದಾವೆ, ಇದನ್ನೇನಾದ್ರೂ ನಿಮಗೆ ಕವರ್ ಮಾಡಬೇಕು ಅಂತ ಅಂದಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ಫೀಲ್ ಫ್ರೀ ಟು ಕಮೆಂಟ್ ಯಾವೆಲ್ಲ ಟಾಪಿಕ್ಗಳು ನಾವು ಇನ್ನೂ ಇಂಪಾರ್ಟೆಂಟ್ ಆಗಿದಾವೆ, ಅದನ್ನ ಯಾವ ಡಿಸ್ಕಷನ್ ಮಾಡಬೇಕು ಅಂತ ಸಮಯದ ಒಂದು ಇದನ್ನ ನೋಡಿಕೊಂಡು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವ್ದಾದ್ರು ಕೂಡ ಮತ್ತೊಂದು ವಿಡಿಯೋವನ್ನ ನಿಮ್ಮ ಒತ್ತು ತರುವಂತಹ ನಮ್ಮೆಲ್ಲ ಒಂದು ಪ್ರಯತ್ನಗಳನ್ನ ಮಾಡ್ತೀವಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ KPSC ಏನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇದೆ, ಅದಕ್ಕೆ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.